ಮುದದಿಂದ ನಿನ್ನ ಆ ಆ ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಪೊಗಳಲವಲ್ಲ ಧರಣಿಯನು ಪೊತ್ತಿರ್ದ ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ತೀರುವಗ್ರಶಾಲಿ ವಾಹಿನಿ ಈ ಶರಣು ತೀರುವಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನೆ ಪಂಕಜಾಮುಖಿ ಪರಮ ಪಾವನೆ ಶಂಖಚಕ್ರ ಗದಾಧರೆ ಶಂಕರ ಪ್ರಿಯ ದೇವಿ ತವ ಪದ ಪಂಕರುವಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುವಕೆ ನಮೋ ನಮೋ ಶರಣು ಶರಣು ಧರೆಯೆಲ್ಲವೂ ನಿನ್ನುದರೊಡೊಳುಗಿತುರೆ ಸಿರಿ ಎಂಬಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನನಾದಿ ನೀಲವೇಣಿ ಬರುಗುಮಿನಿ ವಿಠಲ ಬಾಲಕರೊಡನಿಹ ಬಾಲಗೋಪಾಲಕ ಬಾಲತನದಿ ಗೋವಳರೊಡನಾಡಿದ ಗಗನವೆಲ್ಲವೂ ನಿನನಾದಿ ಗಗನವೆಲ್ಲವೂ ನಿನನಾದಿ ಗಗನವೆಲ್ಲವೂ ನಿನ್ನ ನಾದಿ
ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟ ವಿಹವ್ಯವಾ ವಿಘ್ನವ್ಯಾಳ ಕುಲ ಪ್ರಮತ್ತ ಗರುಡೋ ವಿಘ್ನೇಶ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾಭ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚಲ್ವತ್ರಿ ಜಾಗ ವಂದಿತನಿಗಾರತಿ ಎತ್ತೀರೇ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದೌರ ಗಣನಾಥನ ದೇವರ ದೇವ ಕೃಪಾಕರನ ಆ ಆ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜಯವರ ಸುತನ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದಿಂತನ ದಿನ್ನತ್ತ ತೋಂ ತೋಂ ತನ ದಿನ್ನತ್ತೈ ತೋಂ ತನ ದಿನ್ನತ್ತ ದೀಂ ದೀಂ ತನ ದಿನ್ನತ್ತೈ ದಿಂತನ ದಿನ್ನತ್ತೈ ತೋಂ ತನ ದಿನ್ನತ್ತೈ ತೈ ದಿನದೈ ತಾ ದಿನದೈ ತೈ ದಿನದೈ ತೈ ದಿನ ತಾ ದಿನದೈ ದಿನ ತಾ ದಿನ ತೈ ದಿನ ತಾ ದಿನದೈ ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಏ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ
ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಏ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಕರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಕರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದಿಂತನ ದಿನ್ನತ್ತೈ 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 ತೊಂತನ ದಿನ್ನತ್ತೈ 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 ದಿಂತನ ದಿನ್ನತ್ತೈ ತೊಂತನ ದಿನತೈ ತೈ ದಿನತೈ ತಾ ದಿನತೈ ತೈ ದಿನದ ದಿನತೈ ದಿನದ ದಿನತೈ ದಿನದ ದಿನತೈ ತತ್ತ ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಿಗಿರಿಜಯಳ ಬಾಲನೆನಿಸಿ ಬಾಲಿಗಿರಿಜಯಳ ಬಾಲನೆನಿಸಿ ರಿಪುಜಾಲವ ಸವರಿತ ಶೀಲ ದಯಾನಿದೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಇಂತನ ದಿನ್ನತ್ತೈ 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 ತೊಂತನ ದಿನ್ನತ್ತೈ 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 ದಿಂತನ ದಿನ್ನತ್ತೈ ತೊಂತನ ದಿನ್ನತ್ತೈ ತೈ ದಿನತೈ ತಾ ದಿನತೈ ತೈ ದಿನದ ದಿನತೈ ದಿನದ ದಿನತೈ ದಿನದ ದಿನತೈ ತತ್ತ ಒಂದೇ ದೇವರ ದೇವ ತೋ ತಕದ ದಿನತೈ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಒರೆವುದೇನೆ ಮದವು ಕೂತ ಬರುತ್ತಿದೆ ಮಾರನ ಮದದಾನೆ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಒರೆವುದೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಥದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ತೈ ತಕತ ದಿನ ತೈ ತೋಂತ ದಿನ ತೈ ಧೀಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತೈ ತಕತ ದಿನ ತೈ ತೋಂತ ದಿನ ತೈ ಧೀಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತೈ ತಕತ ದಿನ ತೈ ತೋಂತ ದಿನ ತೈ ಧೀಂತ ದಿನ ತೈ ದಿನಿತ ದಿನಿ ತೈ ದಿನ ತೈ ದಿನ ತೈ ತಾ ತಕತ ದಿನ ತ ತೋಂತ ದಿನ ತ ಧೀಂತ ದಿನ ತ
ತಕತ ದಿನ ತೈ ದಿನ ತೈ ದಿನ ತೈ ತೈ ಜನುತ ಜನುತೈ ಜನುತ ದಿನ ತೈ ಜನುತ ತಕತೈ ಜನತು ಜನುತೈ ಜನುತೈ ಜನು ಧೀಂ ತನ ತನ ತೋಂ ತನ ಧೀಂ ತನ ತನ ತೋಂ ತನ ಧೀಂ ತನ ದಿರೆ ನಾಂ ತೋಂ ತನ ದಿರೆ ನಾಂ ದಿತನ ದಿರೆ ನಾಂ ತೋಂ ತನ ದಿರೆ ನಾಂ ಧೀಂ ತ ದಿನ ತೈ ತಕತ ದಿನ ತೈ ಧೀಂ ತ ದಿನ ತೈ ದಿಮಿತ ದಿಮಿತೈ ತಕತ ದಿನ ತೈ ದಿನ ತೈ ದಿನ ತೈ ತತ್ತೋಂಗ ದಿಕ್ಕು ತಕತೈ ತಾದರಿ ಗಿಡ ಗಿಡ ತಕ ತತ್ತೋಂಗ ದಿಕ್ಕು ತಕತೈ ತಾದರಿ ಗಿಡ ಗಿಡ ತಕ ತತ್ತೋಂಗ ದಿಕ್ಕು ತಕತೈ ತಾದರಿ ಗಿಡ ಗಿಡ ತಕ ತತ್ತೋಂಗ ದಿಕ್ಕು ತಕ ತೈ ತಕತ ದಿನ ತೈ ತೋಂ ತ ದಿನ ತೈ ಧೀಂ ತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ದಿತ್ತಾಂ ಧಿಂ ಗಿಡ ಗಿಡ ತಕ ದರಿ ಗಿಡ ಗಿಡ ತಕ ತಾಂ ದಿತ್ತಾಂ ಧಿಂ ಗಿಡ ಗಿಡ ತಕ ದರಿ ಗಿಡ ಗಿಡ ತಕ ತಾಂ ದಿತ್ತಾಂ ಧಿಂ ಗಿಡ ಗಿಡ ತಕ ದರಿ ಗಿಡ ಗಿಡ ತಕ ತಾಂ 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 ಗಿಡ ತಕ ತಾಂ ಗಿಡ ತಕ ತಾಂ ಗಿಡ ತಕ ತೈ ತಕತ ದಿನ ತೈ ತೋಂ ತ ದಿನ ತೈ ಧೀಂ ತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ಧಿಂ ಗಿಡ ಗಿಡ ತಕ ದರಿ ಗಿಡ ಗಿಡ ತಕ ಧಿಂ ಗಿಡ ಗಿಡ ತಕ ದರಿ ಗಿಡ ಗಿಡ ತಕ ಧಿಂ ಗಿಡ ಗಿಡ ತಕ ದರಿ ಗಿಡ ಗಿಡ ತಕ ದಿತ್ತಾಂ 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 ತಕತ ದಿನ ತೈ ತೋಂ ತ ದಿನ ತೈ ಧಿಂ ತ ದಿನ ತೈ ದಿನ ದಿನ ತಾ ದಿನ ದಿನ ತೈ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತೈ ದಿನ ತೈ ತತ್ತ ತಾನನಾಂತ ದಿರೆ ನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಮತ್ತು ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವಾಂತ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣ ನಮಸ್ತುತೆ ನಂಬಿದಂಥ ಭಕ್ತರಿಗೆ ಪ್ರೀತಿಯಿಂದ ಇಟ್ಟುಕೊಟ್ಟ ಸಿರಿಮುಡಿ ಗಂಧ ಪ್ರಸಾದ ಶಿವಾರ್ಪಣಮಸ್ತು ಆಹೋಹೋ ಮೇಳದಲ್ಲಿ ವಾಸವಾಗಿರುವಂಥ ಮಹಾಗಣಪತಿ ದೇವರು ಮತ್ತು ಶ್ರೀ ಮೇಳದಲ್ಲಿ ವಾಸವಾಗಿರುವಂಥ ಮಹಾಗಣಪತಿ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿಯಿಂದ ಇಟ್ಟುಕೊಟ್ಟ ಸಿರಿಮುಡಿ ಗಂಧ ಪ್ರಸಾದ ಶಿವಾರ್ಪಣಮಸ್ತು ಆಹೋಹೋ ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿಯಿಂದ ಇಟ್ಟುಕೊಟ್ಟ ಸಿರಿಮುಡಿ ಗಂಧ ಪ್ರಸಾದ ಶಿವಾರ್ಪಣಮಸ್ತು ಆಹೋಹೋ ಕೊಡೆತ್ತೂರು ಗುಟ್ಟು ಸನತ್ಕುಮಾರ್ ಶೆಟ್ಟಿಯವರಯ್ಯ ಮತ್ತು ಕೊಡೆತ್ತೂರು ಗುಟ್ಟು ಸನತ್ಕುಮಾರ್ ಶೆಟ್ಟಿಯವರಯ್ಯ ಅರ್ತಿಗಾರರು ಮೋಜಿಗಾರರು ಕುಶಾಲಗಾರರು ನಂಬಿದಂಥ 60 ಮೊಳ ಪಟ್ಟೆ ಸಾಲು ಕಾಂಚನ ಶಿವಾರ್ಪಣಮಸ್ತು ಮೆಲ್ಲ ಮೆಲ್ಲನೆ ಬಂದಾಳಮ್ಮ ದುಂಬಿ ಕಣ್ಣಿನ ದುರ್ಗಾಂಬೆ ಮೆಲ್ಲ ಮೆಲ್ಲನೆ ಬಂದಾಳಮ್ಮ ದುಂಬಿ ಕಣ್ಣಿನ ದುರ್ಗಾಂಬೆ ಗಲ್ಲು ಗಲ್ಲಿನ ಗೆಜ್ಜೆ ಪಾದದ ಭೃಂಗ ಕುಂತಳೆ ಭ್ರಮರಾಂಬೆ
ನಂಬಿದ ಭಕ್ತರ ಜಗದಂಬ ನೀಡುತ್ತ ವರಗಳ ಕೈತುಂಬ. ನಂಬಿದ ಭಕ್ತರ ಜಗದಂಬ ನೀಡುತ್ತ ವರಗಳ ಕೈತುಂಬ. ಮೆಲ್ಲ ಮೆಲ್ಲನೆ ಬಂದಳಮ್ಮ ತುಂಬಿ ಕಣ್ಣಿನ ದುರ್ಗಾಂಬೆ. ನಂದಿನಿ ನದಿಯ ಸುತೆಯಾಗಿ ಚಂದದ ನೆಲೆಯ ಕಟೀಲಿನಲಿ ಚಂದಿರ ತೇಜದ ಕಾಂತಿಯಲಿ ಸುಂದರ ರೂಪಿನ ಸೊಬಗಿನಲಿ ಚಂದಿರ ತೇಜದ ಕಾಂತಿಯಲಿ ಸುಂದರ ರೂಪಿನ ಸೊಬಗಿನಲಿ ಸುಂದರಿ ದುರ್ಗಾ ನಲಿದಾಡೆ ಮಧುರ ದನಿಯಲಿ ಒಲಿದಾಡೆ. ಮೇಘವು ಸುರಿಸಿತು ಮಳೆಯ ಕೋಗಿಲೆ ಕರೆಯಿತು ಜೇಂದನಿಯ. ಮೇಘವು ಸುರಿಸಿತು ಮಳೆಯ ಕೋಗಿಲೆ ಕರೆಯಿತು ಜೇಂದನಿಯ. ಮೆಲ್ಲ ಮೆಲ್ಲನೆ ಬಂದಾಳಮ್ಮ ದುಂಬಿ ಕಣ್ಣಿನ ದುರ್ಗಾಂಬೆ. ತಿಂತನ ದಿನ್ನತ್ತೈ 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 ತೊಂತನ ದಿನ್ನತ್ತೈ ದಿನ್ನತ್ತೈ ದಿನ್ನತ್ತೈ. ದಿಂತನ ದಿನ್ನತೈ ತೊಂದನ ದಿನ್ನತೈ ತೈ ದಿನತೈ ತಾ ದಿನತೈ ತೈ ದಿನತಾ ದಿನತೈ ದಿನತಾ ದಿನತೈ ದಿನತಾ ದಿನತೈ ತತ್ತ ತೋಂಗ ತೋ ತಕತ ದಿನತ. ಹೋಗಿ ಹೇಳಮ್ಮ ಆದಿಕೇಶವರಂಗ ಧಾಮ ಬಾರೋ ಮನೆಗೆ ಹೋಗಿ ಹೇಳಮ್ಮ.
ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂತುಸಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜ ದಲವಾಣಿಯರ ಪಾದಾಂಬುಜಗೆ ಬೊಡ ಮಡುದ ಬಣ್ಣಿಪೆನಿ ಕಥಾಮೃತವ ಜಗರಕ್ಷಕನೇ ನಿದುತ ಸುಜನವಂದಿತನಾದ ದಶರಥ ನೃಪತಿಲಕ ಎಸೆದಿದ್ದನು ಸುಂದರಾಂಗ ಅಜಕುಮಾರ ಸುಧೀರ ಮಂಗಲ ಜಗನವೋ ರಕ್ಷಕ ಕಾಪಾಡುತ್ತಂದೇ ಕಾಪಾಡು. ಅಯೋಧ್ಯೆಯ ಪುರವನ್ನು ಪ್ರವೇಶಿಸಿ ರಾಜ ದರ್ಬಾರಿನಲ್ಲಿ ಪೀಠವನ್ನೇರಿಕೊಂಡು ಚಕ್ರವರ್ತಿ ಎನ್ನುವಂತಹ ಅಭಿಷಿಕ್ತನಾಗಿ ದಶರಥ ಭೂಪತಿ ಎನ್ನುವಂತಹ ಹೆಗ್ಗಳಿಕೆಯನ್ನು ಕೇವಲ ಇಹದಲ್ಲಿ ಮಾತ್ರ ಅಲ್ಲ, ಮೂರು ಲೋಕಗಳಲ್ಲಿಯೂ ನನ್ನ ಬಗ್ಗೆ ಕೊಂಡಾಡಿಕೊಳ್ಳುವ ಹಾಗೆ ನನಗೆ ಬಂದಂತಹ ಯೋಗ ಅದು ನಾನು ಸಾಧಿಸಿದ್ದೇನೆ ಅಂತ ಹೇಳಿದರೆ ಅಹಂಕಾರ ಆಗುತ್ತದೆ. ನನ್ನ ಯೋಗದಿಂದ ಅಂತಹ ಕೀರ್ತಿಯು ನನಗೊದಗಿದೆ ಎನ್ನುವುದರಲ್ಲಿ ದೇವರ ಅನುಗ್ರಹವೇ ಸಾಕ್ಷಿಯಾಗಿದೆ. ಎಂತಹ ವೈಭೋಗ ಈ ಅಯೋಧ್ಯೆಯಲ್ಲಿ. ಚಕ್ರವರ್ತಿ ಪೀಠದಲ್ಲಿ ಕುಳಿತುಕೊಂಡವನಿಗೆ ಅದೆಷ್ಟೋ ತಲೆನೋವು ಹೊಣೆಗಾರಿಕೆಗಳಿರ್ತದೆ ಎನ್ನುವುದನ್ನು ಬಲ್ಲವರು ಹೇಳಿದ್ದಾರೆ. ಆದರೆ ಚಕ್ರವರ್ತಿಯಾದರೂ ಯಾವುದೇ ರೀತಿಯಾದಂತಹ ಚಿಂತೆಯನ್ನು ಮಾಡಿಕೊಳ್ಳದೆ ನೆಮ್ಮದಿಯಿಂದ ಜೀವನ ಮಾಡುವುದರಲ್ಲಿ ಸಾಧನೆಯನ್ನು ಮಾಡಿದ್ದೇನೆ ಎನ್ನುವುದರಲ್ಲಿ ಪ್ರಜಾ ಸಂಕುಲವೇ ಸಾಕ್ಷಿಯಾಗಿ ನಿಂತಿದೆ. ಸಜ್ಜನರು, ವಿದ್ವಾಂಸರು, ಧನ ಕನಕಾದಿಗಳನ್ನು ಕೂಡಿಕೊಂಡು ಶ್ರೀಮಂತರು ಕೇವಲ ಸಂಪತ್ತಿನಲ್ಲಿ ಮಾತ್ರ ಅಲ್ಲದೆ ತನು ಮನಗಳಲ್ಲಿಯೂ ಸಂಪರ್ಭರಿತರಾಗಿ ಉತ್ತಮ ರೀತಿಯಿಂದ ನೆಮ್ಮದಿಯಿಂದ ಬಾಳಿಕೊಳ್ಳುವುದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಅಯೋಧ್ಯೆಯಲ್ಲಿ ನಾವು ಕಾಣಬೇಕು. ಎಲ್ಲಿಯವರೆಗೆ ಅಂತ ಹೇಳಿದರೆ, ದೇವಲೋಕದಲ್ಲಿ ಇಂದ್ರ ಮೆರೆದಾಡಿದರೆ ಭೂಲೋಕದಲ್ಲಿ ದಶರಥ ಭೂಪತಿ,
ಎನ್ನುವಂತ ಹೊಗಳಿಗೆಯನ್ನು ಹೇಳುವುದನ್ನು ನಾವು ಕೇಳಿದ್ದೇವೆ. ಸರಿ ಸರಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಎನ್ನುವ ಹಾಗೆ ನಮ್ಮದ್ದಾದಂತಹ ಜನ್ಮದಲ್ಲಿ ಒದಗಿದಂತಹ ಏನು ಋಣಬಂಧ ಉಂಟು ಅಥವಾ ಕರ್ಮದಲ್ಲಿ ನಮಗೆ ದೊರಕಬೇಕಾದಂತಹ ಪುಣ್ಯ ಏನುಂಟು, ಹಿಂದೆ ಸಂಪಾದಿಸಿದಂತಹ ಪಾಪದ ಲೆಕ್ಕಾಚಾರ ಎಷ್ಟುಂಟು, ಇದಕ್ಕನುಗುಣವಾಗಿ ಪಶು ಅಂದರೆ ಸಂಪತ್ತು, ಪತ್ನಿ ಅಂದರೆ ಸಂಸಾರ, ಸುತ ಅಂದರೆ ಭವಿಷ್ಯ, ಆಲಯ ಅಂದರೆ ನೆಮ್ಮದಿ, ಇದಿಷ್ಟೂ ಒದಗಿ ಬರ್ತದೆ ಎನ್ನುವುದು ಶಾಸ್ತ್ರದ ನಿಗೂಢ ಅರ್ಥ. ಎಲ್ಲವನ್ನೂ ಸಂಪಾದಿಸಿಕೊಂಡು ಧೀಮಂತನೆನ್ನುವಂತಹ ಹೆಗ್ಗಳಿಕೆಯಲ್ಲಿ ಮೆರೆದಾಡಿದರೂ ದಶರಥ ಭೂಪತಿ ಒಂದರ್ಥದಲ್ಲಿ ಬಡವನೇ ಸರಿ. ಯಾಕೆ? ಆಲಯ ಉಂಟು, ಸಂಪತ್ತು ಉಂಟು, ಪತ್ನಿಯರು ಒದಗಿ ಬಂದಿದ್ದಾರೆ, ಮನೋವೃತ್ತಾಂತವನ್ನು ಅನುಸರಿಸಿಕೊಂಡು ನಡೆದುಕೊಳ್ಳುವವರಿದ್ದಾರೆ. ಆದರೆ ಇಂತಹ ಸುದೀರ್ಘವಾದಂತಹ ಈ ಒಂದು ವಂಶದಲ್ಲಿ ಜನಿಸಿ ನನ್ನ ಬಳಿಕ ಈ ವಂಶದ ದೀಪ ಆರಿ ಹೋಗ್ತದೋ ಎನ್ನುವ ಹಾಗೆ ಭಯದಲ್ಲಿದ್ದೇನೆ ನಾನು. ಯಾಕೆ? ಪುತ್ರ ಸಂತತಿ ಆಗಲಿಲ್ಲ ನನಗೆ. ಈ ಅಯೋಧ್ಯೆಯಲ್ಲಿ ನಾನು ಅಳಿದ ಮೇಲೆ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವವರು ಯಾರು? ಈ ಸಾಮ್ರಾಜ್ಯವನ್ನು ಮುನ್ನಡೆಸುವವರು ಯಾರು ಎನ್ನುವ ಹಾಗೆ ಒಂದೇ ಕೊರಗಿನಲ್ಲಿ ನಿತ್ಯವೂ ಸಂತೋಷಗೊಂಡರೂ ಬೇಸರದಲ್ಲಿ ಕೈ ತೊಳೆದುಕೊಂಡು ದಿನ ಕಳೆಯುವ ಪರಿಸ್ಥಿತಿಯಾಗಿದೆ. ಪುತ್ರ ಸಂತತಿಯನ್ನು ಪಡೆಯುವ ಉದ್ದೇಶದಲ್ಲಿ ಹಲವಾರು ರೀತಿಯಾದಂತಹ ಸತ್ಕರ್ಮಗಳನ್ನು, ಧರ್ಮ ಕಾರ್ಯಗಳನ್ನು, ದೇವರ ಸಂದರ್ಶನವನ್ನು ಮಾಡಿದವರಿದ್ದೇವೆ ಪತ್ನಿಯರೊಡನೆ. ಯಾವುದಕ್ಕೂ ಯೋಗ ಒದಗಿ ಬರಬೇಕು, ಕಾಲ ಸನಿಹವಾಗಬೇಕು, ದೇವರ ಅನುಗ್ರಹ ಆಗಬೇಕು ಎನ್ನುವ ಹಾಗೆ ಗುರುಗಳಾದಂತಹ ವಸಿಷ್ಠರಾಡುವಂತಹ ಮಾತು ಒಂದರ್ಥಕ್ಕೆ ಸಮಾಧಾನ ತಂದುಕೊಳ್ಳುತ್ತದೆ. ಮತ್ತೆ ಅಂತಃಪುರಕ್ಕೆ ಹೋದರದೇ ದುಃಖ. ಹೀಗೆ ನನ್ನದಾದಂತಹ ದಿನಚರಿಯಲ್ಲಿ ನಾನು ಸಿಂಹವಿಷ್ಟರವನ್ನೇರಿ ಕುಳಿತುಕೊಂಡಾಗ ಮುಖಭಾವನ್ನರಿತುಕೊಂಡು ಯಾರದು ನನ್ನನ್ನು ಮಾತನಾಡಿಸುವುದಕ್ಕೆ ದಶರಥನು ಒಡ್ಡೋಲಗೋ ಗೊಟ್ಟುಕೋ ಮನೆಗಂದುತ್ತ ಸುಮಂತ್ರ ಮಂತ್ರಿ ಮುಖವನ್ನು ನೋಡುತ್ತಿಪ್ಪಗಳ ಅನುವಿವು ಬರೆದ ವಸಿಷ್ಠರಿಗೆರಗುದ ಅನುವಿವು ಬರೆದ ವಸಿಷ್ಠರಿಗೆರಗುದ ಮಾತಾಡುವ ಭಕ್ತಿಯು ಜನಪಾಲಕಣಿ ತನ್ನ ಕಾರ್ಯದಿರವೋ ಪೇಳುತ್ತಲಿದೆಲ್ಲನೂ ಭಕ್ತಿಯು ವರಿಷ್ಠರಿಗೆ ದಶರಥ ಮಾಡುವಂತಹ ಪ್ರಣಾಮಗಳು. ಶುಭವಾಗಲಿ. ಗುರುಗಳ ಆಗಮನವು ದುಃಖದಲ್ಲಿರುವವನಿಗೆ ಶುಭ ಸೂಚನೆಯನ್ನು ಒದಗಿಸುವ ಹಾಗೆ ಏನೋ ಭಾಸವಾಗುತ್ತಾ ಇದೆ. ಗುರುವರ್ಯ, ಏನು ನಿಮಗೆ ತಿಳಿಯದ ವಿಚಾರ ಏನೂ ಇಲ್ಲ. ಆದರೂ ಬಂದಂತಹ ನಿಮಗೆ ಯಥೋಚಿತವಾದಂತಹ ಸತ್ಕಾರವನ್ನೆಲ್ಲ ಮಾಡಿದ್ದೇನೆ. ಆಸ್ಥಾನ ಪುರೋಹಿತರು, ಗುರುಗಳು, ಹಿತೈಷಿಗಳೂ ಆಗಿದ್ದೀರಿ. ನಿಮ್ಮ ಮುಖಭಾವವೇ ಹೇಳುತ್ತದೆ ದಶರಥ ಯಾಕೆ ಕೊರಗುತ್ತಿ ಎನ್ನುವ ಹಾಗೆ. ಬೇರೆ ಯಾವುದಕ್ಕೂ ಅಲ್ಲ ಗುರುಗಳೇ, ಮತ್ತೆ ಮಕ್ಕಳಿಲ್ಲವಲ್ಲ. ಮಗಳಿಲ್ಲದರಿಲ್ಲ ಮಾನಸ ತೋಳಿದೋನ
ಮಾನಸದೋಳ್ ಇಲ್ದು ನಾ ಕಕ್ಕುಲಿದೆ ಕುಳುದ ಬಲು ದುಃಖಿದುವೆನಯ್ಯ ಮಕ್ಕಳಿಲ್ಲದರಿಂದ ಮಾನಸದೊಳಿಲ್ದು ನಾ ಕಕ್ಕುಲಿದ ಗುಳುದ ಬಲು ದುಃಖಿಸುವೆನಯ್ಯ ದುಃಖಿಸುವೆನಯ್ಯ ಅಯ್ಯ ಅಯ್ಯ ಗುರುಗಳೇ, ಅರಸ ಮನದಿಂಗಿತವನ್ನರಿತುಕೊಂಡು ಇವನಿಗೆ ಸಮಾಧಾನವನ್ನು ಹೇಳಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಬಳಿಗೆ ನಡೆದುಕೊಂಡು ಬಂದಿರಿ. ನಿಜ. ಬಂದದ್ದು ಸಂತೋಷವಾಯಿತು. ನಿತ್ಯವೂ ಹೇಳಿಕೊಳ್ಳುತ್ತಾ ಇದ್ದೇನೆ ಎನ್ನುವ ಹಾಗೆ ಬೇಸರಿಸಬಾರದು. ಇಲ್ಲ. ಯಾಕೋ ಏನು ಇಷ್ಟೆಲ್ಲ ಸಂಪತ್ತನ್ನು ಒದಗಿಕೊಂಡು ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದರೂ ದಶರಥ ಭೂಪತಿಗೆ ಜೀವನ ಸಾಕು ಅಂತ ಅನಿಸಿದೆ. ಯಾಕೆ? ಮಕ್ಕಳಿಲ್ಲ. ವಂಶದ ಕೀರ್ತಿ ಬೆಳಗುವುದಕ್ಕೆ, ದೀಪ ಬೆಳಗುವುದಕ್ಕೆ ಉತ್ತರಾಧಿಕಾರತ್ವ ಇನ್ನೂ ಬರಿದಾಗಿದೆ. ಅಯೋಧ್ಯೆಯ ದೀಪನ ಆರಿ ಹೋಗುತ್ತದೆ ಎನ್ನುವ ಭಯ ನನ್ನ ಅಂತರಾಳವನ್ನು ಸುಡುತ್ತಾ ಇದೆ ಪ್ರಭು. ಈ ನಿಟ್ಟಿನಲ್ಲಿ ಅನವರತವು ಕೊರಗುತ್ತಾ ಇರುವಾಗ ನೀವು ಬಂದಿರಿ. ಇದುವರೆಗೆ ಹಲವಾರು ಉಪಾಯಗಳನ್ನು ಹೇಳಿದ್ದೀರಿ. ಚಾಚೂ ತಪ್ಪದೆ ಮಾಡಿದ್ದೇನೆ. ಇವತ್ತಿಗೂ ಕೇಳಿಕೊಳ್ಳುತ್ತಾ ಇದ್ದೇನೆ. ಪುತ್ರ ಸಂತತಿಯನ್ನು ಪಡೆಯುವರೆ ಏನಾದರೂ ಉಪಾಯ ಉಂಟೆ ಪ್ರಭು? ಅರಸ ಪುತ್ರಗಾಮೇತಿಯನು ಪುತ್ರಗಾಮೇತಿಯನು ರತಿಜರ ಕರೆಸಿ ಜರ ಕರೆಸೆ ಧರಿತ್ರಿಯಲ್ಲಿ ಮಾಡಿ ಶಾಸ್ತ್ರ ವಿಜಯಿಂದ ಧರಿತ್ರಿಯಲ್ಲಿ ಮಾಡಿ ಶಾಸ್ತ್ರ ವಿಜಯಿಂದ ನಡೆಸೈ ಅರಸ ರಾಜಾನಂ ಪ್ರತ್ಯಕ್ಷ ದೇವತೆ ಎಂಬಂತೆ ಇದುವರೆಗೆ ಈ ಸಾಕೇತದಲ್ಲಿ ಪ್ರತಿಯೊಂದು ಪ್ರಜೆಗಳನ್ನು ಕೂಡ ತಂದೆಯಂತೆ ಹೊಣೆಗಾರಿಕೆಯಿಂದ, ತಾಯಿಯಂತೆ ಪ್ರೀತಿಯನ್ನ ಕೊಟ್ಟು ಸಲಹುತ್ತಾ ಪೋಷಿಸುತ್ತಾ ಬಂದವನು ನೀನಿದ್ದೀಯ. ಅಂತಹ ನಿನಗೆ ಇಂದಿನ ದಿವಸ ಮನದಲ್ಲಿ ಯಾವ ಭಾವ ಮೂಡಿತು? ಒಂದೊಮ್ಮೆಯಿಂದಲೇ ಕುಲಗುರುಗಳಾದಂತಹ ನನ್ನಿಂದ ಮಾತ್ರವಲ್ಲ, ಸಾಮಾನ್ಯ ಪ್ರಜೆಯು ಆಡುತ್ತಿದ್ದಂತಹ ಮಾತುಗಳಾದ್ವಿ. ಅಯೋಧ್ಯೆಗೆ ಮುಂದೆ ಯಾರು ಎಂಬುದಾಗಿ. ಹಾಗಾದ್ರೆ ಪುತ್ರ ಸಂತತಿ ಇಲ್ಲದಂತಹ ನಿನಗೆ ಪುತ್ರರನ್ನು ಪಡೆಯುವರೇ ಒಂದು ಮಾರ್ಗವಿದೆ. ಶಾಸ್ತ್ರ ವಿಧಿ ವಿಧಾನ ಮುಖೇನವಾಗಿ ಋತ್ವಿಜರನ್ನು ನಮ್ಮ ಪುರದೆಡೆಗೆ ಬರಮಾಡಿಕೊಳ್ಳಬೇಕು. ಅದರ ಮುಖೇನವಾಗಿ ಪುತ್ರ ಕಾಮೇಷ್ಟಿ ಅನ್ನುವಂತಹ ಯಾಗವನ್ನ ಮಾಡಿದೆವು ಎಂದಾದರೆ ನಿನ್ನ ಮನದ ವಾಂಛೆ ಏನುಂಟೋ ಅದು ನೆರವೇರುವುದಯ್ಯ. ಪುತ್ರಕಾಮೇಷ್ಟಿ ಯಾಗ. ಹೌದು, ಒಳ್ಳೆಯ ಮಾತನ್ನು ಆಡಿದ್ದೀರಿ. ನಿತ್ಯವೂ ಸಮಾಧಾನದ ಮಾಡುವಂತಹ ಮಾತುಗಳಿಗೂ ಇವತ್ತು ಆಡಿದ್ದಕ್ಕೂ ಏನೋ ವ್ಯತ್ಯಾಸವನ್ನು ನಾನು ಕಾಣುತ್ತಾ ಇದ್ದೇನೆ. ನೀವು ಹೇಳುತ್ತಲೇ ಮೈ ಪುಳಕೇರಿಕೊಳ್ಳುತ್ತಾ ಇದೆ. ಏನೋ ಒಂದು ರೀತಿಯಾದಂತಹ ಆನಂದ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಗುರುಗಳೇ, ಏನು ನೀವು ಹೇಳಿದ ಹಾಗೆ ಪುತ್ರಕಾಮೇಷ್ಟಿಯನ್ನು ಮಾಡುವರೆ ನಾನು ತನು ಮನವೂ ಸಿದ್ಧನಿದ್ದೇನೆ. ಸಂತೋಷ. ಆದರೆ ಒಂದು ಮಾತು. ಯಾವುದು? ಈ ಯಾಗವನ್ನು ನಡೆಸುವರೆ ಉಪಾಯವೇನು? ಅಯ್ಯ, ಹೇಗೆ ಮಾಡುವುದು? ಯಾರಿಂದ ಮಾಡಿಸುವುದು? ಪೂರ್ವದೊಳಗೆ ಯಜ್ಞವದು ಮಾಡಲ ಸುಲಭ
ನಡೆಸಿದನು ಜಯಿಸಿದ್ದ. ಹೌದೇ ನಾ ಮಾಡಲ ಸುರಮ ಮಳೆಯ ನಡೆಸಿದನು ಓಹೋ ವರ ವಿಭಾಡುಗ ಪುತ್ರ ದೃಶ್ಯ ಅದಕ್ಕಾಗಿ ವರ ವಿಭಾಡುಗ ಪುತ್ರ ದೃಶ್ಯ ತೆರಳಿ ಬಂದರೆ ನಮ್ಮ ರಾಷ್ಟ್ರದಲ್ಲಿ ಸೌಖ್ಯ ರಾಷ್ಟ್ರದಲ್ಲಿ ತೆರಳಿ ಬಂದರೆ ನಮ್ಮ ರಾಷ್ಟ್ರದಲ್ಲಿ ಸೌಖ್ಯ ಅರಸ, ಗುರುಗಳೇ ಅದಕ್ಕಾಗಿ ಚಿಂತೆಗೆ ಒಳಪಡಬೇಕಾದಂತಹ ವಿಷಯವಿಲ್ಲ. ಹೌದು ದಾರಿ ಯಾವುದು ನಿನ್ನ ಮಿತ್ರನೇ ಆದಂತಹ ಅಂಗದೇಶದ ರಾಜ ಹಾ ರೋಮಪಾದವನೆ ಎಂಬವನಿದ್ದಾನೆ. ಹೌದು ಈ ಹಿಂದೆ ತನ್ನ ದೇಶದಲ್ಲಿ ಬರಗಾಲವೇ ಬಂದಂತಹ ವೇಳೆ, ಹಾ ಅತಿವೃಷ್ಟಿ ಅನಾವೃಷ್ಟಿಯು ತಂದೊಡ್ಡಿದಂತಹ ವೇಳೆ ಹಾ ಆತನೇ ಒಂದು ಯಾಗವನ್ನ ಮಾಡಬೇಕು ಎಂಬುದಾಗಿ ಹಾ. ಮುನಿಗಣಗಳ ಸೂಚನೆಯ ಮೇರೆಗೆ ಸಿದ್ಧತೆಯನ್ನು ನಡೆಸಿದ. ತಿಳಿದಂತಹ ವಿಚಾರವೇ ಯಾಗವನ್ನು ಮಾಡಿದ ಕೂಡಲೇ ವೃಷ್ಟಿಯೊಂದು ಮಳೆ ಬರಬೇಕಾಗಿತ್ತು. ಅದು ಮಳೆ ಅದುವೇ? ಬಂತು ಮಳೆಯಿಂದ ಸಮೃದ್ಧಿಯಾಯಿತು ಎನ್ನುವುದನ್ನು ಕೇಳಿ ಪಡೆದಿದ್ದೇನೆ ಆ ಮಳೆ ಬರುವ ಮೊದಲು ಹಾ. ಸುರಪ ತಡೆದಿದ್ದ. ಆ ಸಂದರ್ಭದಲ್ಲಿ ಬಂದಂತಹ ಓ ನಾರದರ ಬಳಿಯಲ್ಲಿ ಕೇಳಿದರು ಮುಂದೆ ಏನು ಎಂಬುದಾಗಿ. ಓ ಅವರ ಮಾತಿನ ಮುಖೇನವಾಗಿ ಹಾ. ತನ್ನ ಪುರದಲ್ಲಿದ್ದಂತಹ ವಾರಾಂಗನೆಯರನ್ನ ಕಳುಹಿಕೊಟ್ಟವನು ಎಲ್ಲಿಗೆ ಗೊತ್ತೇ? ವಿಡಂಬ ಮಹರ್ಷಿಗಳ ಮಗನಾದಂತಹ ಋಷ್ಯಶೃಂಗರ ಬಳಿಗೆ. ವಾರಾಂಗನೆಯರನ್ನು ಕಳಿಸಿ ಋಷ್ಯಶೃಂಗರನ್ನು ಬರಮಾಡಿಕೊಂಡ ಹೌದು, ಇದು ನಾರದರು ಸೂಚಿಸಿತ್ತು. ಹೇಗೆ ಋಷ್ಯಶೃಂಗರು ಬಂದರು ಎಂದಾದರೆ ಲೋಕದಲ್ಲಿ ಸಮೃದ್ಧಿಯಾಗುವುದು ಎಂಬುದಾಗಿ ಅದರ ಮುಖೇನವಾಗಿ ಯುಕ್ತಿಯಿಂದಲೇ ಋಷ್ಯಶೃಂಗರನ್ನ ಬರಮಾಡಿಕೊಂಡ. ಬಂದಂತಹ ಸಂದರ್ಭ ಮಳೆಯಾಯಿತು, ಬೆಳೆಯಾಯಿತು, ಲೋಕ ಸಮೃದ್ಧಿಯಾಯಿತು. ಋಷ್ಯಶೃಂಗರ ಆಗಮನದಿಂದ ವೃಷ್ಟಿಯಾದದ್ದು. ಹೌದು, ಆ ಸಂದರ್ಭ ಒಂದು ವೇಳೆ ನಮ್ಮ ಪುರದೆಡೆಗೆ ಋಷ್ಯಶೃಂಗರೇ ಬಂದರು ಎಂದಾದರೆ ಅವರಿಂದಲೇ ಯಾಗವನ್ನ ಮಾಡಿಸಬಹುದು. ಆದರೆ ಒಂದು ವಿಚಾರ, ಏನು? ಸಂತೋಷದಿಂದಲೇ ರೋಮಪಾದ ತನ್ನ ಮಗಳಾದಂತಹ ಶಾಂತಾದೇವಿಯನ್ನೇ ಅವನಿಗೆ ಕೊಟ್ಟು ಮದುವೆಯನ್ನ ಮಾಡಿಸಿದ್ದಾನೆ. ಆದುದರಿಂದ ಇಂದಿನ ದಿವಸ ರೋಮಪಾದ ಆತನ ಬಳಿಯಲ್ಲಿದ್ದಾನೆ. ಆತನ ಬಳಿಗೆ ಲೇಖನವನ್ನ ಕೊಟ್ಟು ಅಥವಾ ಆಳುಗಳನ್ನ ಅಟ್ಟುವುದರ ಮುಖೇನವಾಗಿಯೂ ಪುರದೆಡೆಗೆ ಬರಮಾಡಿಸು, ಯಾಗವನ್ನ ಮಾಡಿಸು, ನಿನ್ನ ಮನದ ವಾಂಛೆ ಈಡೇರಿಸ್ತದಯ್ಯ. ತುಂಬಾ ಧನ್ಯನಾದೆ ನಾನು. ಆ, ಋಷ್ಯಶೃಂಗರನ್ನು ಬರಮಾಡಿಕೊಡುವರೆ ಹ್ಮ್ ಯಾವ ರೀತಿಯಾದಂತಹ ಉಪಾಯವೆನ್ನುವ ಹಾಗೆ ಚಿಂತಿಸುತ್ತಾ ಇರುವಾಗ ಬೇಸರಿಸದೇರು ನಿನ್ನ ಹತ್ತಿರದಲ್ಲಿಯೇ ಇದ್ದಾರೆ ಎಂಬುದನ್ನು ನೀವು ತಿಳಿಸಿಕೊಟ್ಟಿದ್ದೀರಿ. ನೀವು ಹೇಳಿದ ವಚನದ ಒಂದು ಮಾತನ್ನೂ ತಪ್ಪದೆ ಈ ಕೂಡಲೇ ಓಲೆಯನ್ನು ಬರೆದು ಸ್ನೇಹಿತನಿಗೆ ವಿಚಾರವನ್ನು ಮುಟ್ಟಿಸಿ ಅವರನ್ನು ತರಿಸುವಂತಹ ವ್ಯವಸ್ಥೆ ಕೊಡುತ್ತೇನೆ. ಹಾಗೆಯೇ ಆಗಲಿ, ಹಾಗೆಯೇ ಆಗಲಿ. ಕಾಂತಾವರ್ಗವ ಕೂಡಿಕೊಂಡು ಮಖವ ಮಾಡುತ್ತ ಭೂಪಾಲಗೋ ನಿಂತ ಮಾತ್ರದಿ ಋಷ್ಯಶೃಂಗ ಮಹರ್ಷಿಗಳಿಗೆ ಪ್ರಣಾಮಗಳು. ಶುಭವಾಗಲಿ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದು ಎಂಬುದಾಗಿ ಸಂಕಲ್ಪಿಸಿದ್ದೇವೆ. ಎಲ್ಲ ಸಿದ್ಧತೆಯೂ ಆಗಿದೆ. ಗೊತ್ತು ಜಾಗದಲ್ಲಿ ತಾವೇ ಕುಳಿತುಕೊಳ್ಳಬೇಕು. ಮಹರ್ಷಿಗಳು ಬಂದದ್ದು ಬಹಳ ಒಳ್ಳೆಯದು. ರಾಜನಾಡುವ ಮೊದಲೇ ಸರ್ವವನ್ನು ತಿಳಿದುಕೊಂಡು ಈ ರೀತಿಯಾದಂತಹ ಕರ್ಮಗಳನ್ನು ನಡೆಸಬೇಕು ಎನ್ನುವ ಹಾಗೆ ನಿಯಮವಚನದಲ್ಲೇ ಆಡಿದಿರಿ. ಮನ ತುಂಬಿ ಬಂತು. ನೀವು ಹೇಳಿದ ಹಾಗೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಸೂಚಿತ ಸ್ಥಳದಲ್ಲಿ ದೀಕ್ಷಾಬದ್ಧರಾಗುವುದಕ್ಕೆ ನಾನು ಸಿದ್ಧ. ಪತ್ನಿಯರನ್ನು ಬರ ಹೇಳಿ, ಪತ್ನಿಯರನ್ನು ಬರ ಹೇಳಿ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದರ ಹಾಗೆ ತೀರ್ಮಾನಿಸಿದ್ದೇನೆ. ಸರವು ನದಿಯ ಬಳಿಯಲ್ಲಿ ದೀಕ್ಷಾಬದ್ಧರಾಗಿ ಕುಳಿತುಕೊಳ್ಳಬೇಕು. ಹೀಗೆ ಬನ್ನಿ, ಹೀಗೆ ಬನ್ನಿ. ಅರಸ, ಗುರುಗಳೇ, ಪುತ್ರಕಾಮೇಷ್ಟಿಯ ಮಾಡಿದ್ದರಿಂದಲೇ ಪುತ್ರಕಾಮೇಷ್ಟಿಯ ಮಾಡಿದ್ದರಿಂದಲೇ ಅತ್ತ ನಿನ್ನಯ ಮನೋರಥ ಸಿದ್ಧಿಯಾದೋ ಪುತ್ರರು ನಾಲ್ವರು ಇವರಿಗನಿಗೆ
ಚಂಚಲವನ್ನು ನೀನು ಬಿಡಬಹುದು. ಹಾ ಯಾಕೆ ಬಲ್ಲೆಯ? ಯಾಕೆ ಗುರುಗಳೇ? ನೀನು ಮಾಡಿದಂತಹ ಪುತ್ರಕಾಮೇಷ್ಟಿ ಯಾಗದಿಂದ ಹಾ ದೇವತೆಗಳೆಲ್ಲ ತೃಪ್ತಿಗೊಂಡಿದ್ದಾರೆ ಎನ್ನುವುದಕ್ಕಾಗಿ ಸಾಕ್ಷಿಯೇ ಭವಿಷ್ಯನ್ನುಂಡಂತಹ ಅಗ್ನಿಯೇ ಹೇಗೆ ಪ್ರಜ್ವಲಿಸುತ್ತಾ ಇದ್ದಾನೆ. ಹೌದು. ಅಷ್ಟು ಮಾತ್ರವಲ್ಲದೆ ನಮ್ಮ ಯಾಗ ಮಂಟಪದ ಸುತ್ತಲೂ ದೇವತೆಗಳೆಲ್ಲ ಬಂದು ನೆರೆದಿದ್ದಾರೆ. ಆಹಾ ಇದೇ ಆಹಾ ಸುಸಂದರ್ಭ. ಆಗಲಿ. ಇನ್ನು ಯೋಚಿಸುವಂತಹ ಅಗತ್ಯವಿಲ್ಲ. ನಿನಗೆ 4 ಮಂದಿ ಪುತ್ರರು ಆಹಾ ಇನ್ನು ಹೇಳಿದ್ರೆ ಮುಂದೆ ನಿನ್ನ ಜೀವನದಲ್ಲಿ ಒದಗುವಂತಹ ಯೋಗವು ಉಂಟು. ಆದ್ರಿಂದ ಚಿಂತಿಸುವಂತಹ ಅಗತ್ಯವಿಲ್ಲ. ಪೂರ್ಣಾಹುತಿಯಾಗಲಿ, ಪೂರ್ಣಾಹುತಿ. ಆಗಲಿ ಗುರು. ಇಂದೇಳು ದಿವಸ ಮುನಿಗಳ ದಿಂದಣಿಯು ಮಖವರದಿದೆ ಪೂರ್ಣಾಹುತಿಯು ಮುಂದಿದೆ ವರಲಕ್ಷ್ಮೀ ಕಾಂತನೆ ಗೋಚರಿಸಿದಂತೆ ಅನ್ನೇಶ್ವರನು ನರವರ ಸುರರೆಲ್ಲ ಕೊಟ್ಟ ಬಯಸವಿದು ಧರಣಿ ನಿನಗೀವಿದು ತರುಣಿಯರಿಗೆ 4 ಮಾಲೆಗೆ ನೀಡು ತರುಣರ ದೀಪ ತರಣಿ ವಂಶಕ್ಕೆ ದೀಪ ನರವರ ಸುರರೆಲ್ಲ ಕೊಟ್ಟ ಬಾಯಸವಿದು ಧರಣೀಶ ದೇವ ಸೂರ್ಯ ವಂಶದ ಉದ್ಧಾರಕ್ಕಾಗಿಯೇ ಕೈಗೊಂಡಂತಹ ಪುತ್ರಕಾಮೇಷ್ಠಿ ಯಾಗದಿಂದಲೇ ಓ ಸಂತುಷ್ಟಗೊಂಡಂತಹ ಈ ಯಜ್ಞ ನಾರಾಯಣನೇ ಯಜ್ಞ ಮುಖದಿಂದಲೇ ಮೇಲೆದ್ದು ಬಂದವನಿದ್ದೇನೆ. ಆಹಾ ಆಹಾ ಸಂತೋಷವಾಯಿತು. ನೀವರ್ಪಿಸಿದಂತಹ ಸಕಲ ಸುವಸ್ತುಗಳಿಂದ ಸಂಪ್ರೀತಿಗೊಂಡಂತಹ ನಾನು ಇದೋ ದಿವ್ಯ ಪಾಯಸವೊಂದನ್ನೇ ನಿನಗೆ ಅನುಗ್ರಹಿಸುವುದಕ್ಕಿದ್ದೇನೆ. ಧನ್ಯನಾದೆ. ಸುರ ವರರ್ ಎಲ್ಲರೂ ಸೇರಿತ್ತಂತಹ ಪಾಯಸವಿತ್ತು. ಇದನ್ನೇ ನಿನ್ನ ಪತ್ನಿಯರಿಗೆ 4 ವಿಭಾಗಗಳಾಗಿ ನೀನು ಕೊಡಬೇಕು. ಸರಿ. ಅದರಿಂದ ಮುಂದಕ್ಕೆ ಸೂರ್ಯ ಕುಲವನ್ನೇ ಉದ್ಧರಿಸುವಂತಹ 4 ಮಂದಿ ಪುತ್ರರತ್ನರು ನಿನ್ನ ಪಾಲಿಗೆ ಪ್ರಾಪ್ತರಾಗುತ್ತಾರೆ. ಆದರೆ ಒಂದು ವಿಚಾರ, ಏನು? ಬಹಳ ಭಾರವಿರುವಂತಹ ಭಾಂಡವಿದು ಅತಿ ಜಾಗರೂಕತೆಯಿಂದಲೇ ಸ್ವೀಕರಿಸು. ಗುರುಗಳೇ ಸ್ವೀಕರಿಸಿಕೊಳ್ಳುತ್ತೇನೆ. ಅನುಗ್ರಹಿತನಾದೆ. ಶುಭವಾಗಲಿ. ಗುರುಗಳೇ ಅರಸ, ನೀವು ಸೂಚಿಸಿದ ಹಾಗೆ ಹ, ಯಾಗವನ್ನು ಮಾಡುವರೆ ನಾನು ಸಂಕಲ್ಪಿಸಿದ್ದೆ ತಡ. ಹ, ಋಷ್ಯಶೃಂಗ ಮಹರ್ಷಿಗಳು ಒದಗಿ ಬಂದರು. ಬೇಕಾದಂತಹ ವ್ಯವಸ್ಥೆಯು ಬೇಗ ಬೇಗನೆ ನಡೆದು ಹೋಗಿ ಹ, ಯಾಗವು ಪೂರ್ಣಾಹುತಿಯನ್ನು ಕೊಂಡು ಸಂಪ್ರೀತನಾದಂತಹ ಭಗವಂತ ಹ, ಪಾಯಸವನ್ನೆತ್ತಿದ್ದಾನೆ. ಅಲ್ಲವೇ? ಗುರುಗಳ ಅಪ್ಪಣೆಯಂತೆ ಹ್ಮ್. ಮುಂದಿನ ಕಾರ್ಯದಲ್ಲಿ ನಾನು ತೊಡಗಿಕೊಳ್ಳುವುದಕ್ಕಿದ್ದೇನೆ. ಹ. ಅಪ್ಪಣೆಯನ್ನು ಅನುಗ್ರಹಿಸಬೇಕು. ನಿನ್ನ ಮನದ ಇಚ್ಛೆಯಂತೆ ನೆರವೇರೆ. ಆಗಲಿ ಆಗಲಿ. ಸರಿ. ಕಾಲ ಅನುಗುಣವಾಗಿ ಹ. ಒದಗಿ ಬಂದಂತಹ ನಿನಗೆ ದೇವರ ಪ್ರಸಾದ ಹ. ಸ್ವೀಕರಿಸುವರೆ ಮಡದಿಯರಲ್ಲಿ ಚರ್ಚಿಸಿ ಯೋಚಿಸಿ ಮಡದಿಯರಿಗೆ ನೀಡು. ನಿನಗೂ ಶುಭವಾಗಲಿ, ಇವರಿಗೂ ಶುಭವಾಗಲಿ. ಧನ್ಯನಾದೆ ಧನ್ಯನಾದೆ ಧನ್ಯನಾದೆ. ಸುಜೀಲೆ ವಲ್ಲಭಿ ಕೌಸಲ್ಯೇ ಕಲ್ಯಾಣದ ಪಾಯಸವಿದು ಪುತ್ರಾರ್ಥಿ ನೀಗ್ರಹಿಸೇ ಪುಲ್ಲಲೋದನಿ ಸುಜೀಲೆ ಯಜ್ಞದಲ್ಲಿ ದೇವರು ನೀಡಿದಂತಹ ಪಾಯಸವನ್ನು ಪತ್ನಿಯರಿಗೆ ನೀಡುವ ಮೊದಲೇ ನಾನು ಯೋಚಿಸಬೇಕು. ವಿಭಾಗವನ್ನು ಮಾಡಿಕೊಡುವುದಕ್ಕೆ ಹೇಳಿದ್ದಾರೆ. ವಿಭಾಗ ಮಾಡಿಕೊಡಬೇಕಾದದ್ದು ನನ್ನ ಕರ್ತವ್ಯ. ಒದಗಿದ ಪಾಯಸದಲ್ಲಿ ಪೂರ್ಣಾರ್ಥವನ್ನು ಮಾಡಿ ಆ ಅರ್ಧಭಾಗವನ್ನು ಕೌಸಲ್ಯಗೂ ಉಳಿದ ಅರ್ಧಭಾಗವನ್ನು ಪುನಃ ಅರ್ಧಭಾಗವನ್ನಾಗಿ ಬಿಸಿ ಒಂದು ಭಾಗವನ್ನು ಸುಮಿತ್ರೆಗೂ ಉಳಿದ ಭಾಗ ಕೈಕೇಯಿಗೆ ಕೊಡಬೇಕಾದದ್ದು ಧರ್ಮ. ಕೈ ಹಿಡಿದ ಮೇಲೆ ಈ ಹೊತ್ತಿಗೆ ನಾನು ಹಿಂಜರಿಯಕೂಡದು. ಆದರೂ
ಸುಮಿತ್ರೆಗೆ ನೀಡಿದ ಬಳಿಕ ಉಳಿದ ಭಾಗವನ್ನು ಪುನಃ ಅರ್ಧ ಭಾಗವನ್ನಾಗಿಸಿ ಒಂದು ಭಾಗವನ್ನು ಕೈಕೇಯಿಗೆ ಮತ್ತೆ ಪುನಃ ಒಂದು ಭಾಗವನ್ನು ಸುಮಿತ್ರೆಗೆ ನೀಡುತ್ತೇನೆ. ಇದೇ ಒಳ್ಳೆಯ ತೀರ್ಮಾನ. ಪತ್ನಿಯರೇ, ಎಂತಹ ಯೋಗ ನೋಡಿ ನಮ್ಮದು. ಹೌದಲ್ವಿ? ಎಷ್ಟು ಸಮಯದಿಂದ ಮಕ್ಕಳಿಲ್ಲ ಎನ್ನುವ ಹಾಗೆ ಯೋಚಿಸುತ್ತಾ ಕೊರಗುತ್ತಾ ಇದ್ದವರು ನಾವು. ನಮ್ಮ ದುಃಖ ಅಂತರಾಳದಲ್ಲಿ ನಾವು ಅನುಭವಿಸಿದ್ದೇ ನಮಗೆ ಗೊತ್ತು. ಈ ನಿಟ್ಟಿನಲ್ಲಿ ನಾವು ಮಾಡಿದಂತಹ ಸತ್ಕರ್ಮಕ್ಕನುಗುಣವಾಗಿ ಬೇಕಾದಂತಹ ಋಷಿಪುಂಗವೇ ಒದಗಿ ಬಂದು ಪುತ್ರಗಾಮೇಷ್ಟಿ ಯಾಗವನ್ನು ಮಾಡಿದ ಮೇಲೆ ಯಜ್ಞ ನಾರಾಯಣನೇ ಒದಗಿದ್ದಾನೆ, ಪಾಯಸವನ್ನಿತ್ತಿದ್ದಾನೆ. ದೇವರಾಡಿದ ಮಾತು ಯಾವತ್ತೂ ಹುಸಿಯಾಗದು. ಯಾವ ಕಾರಣಕ್ಕೂ ಸಂಶಯವನ್ನೆಣಿಸಬೇಡಿ. ಒದಗಿದಂತಹ ಪಾಯಸವನ್ನು ನಿಮಗೆಲ್ಲರಿಗೂ ನಾನು ಒದಗಿಸಿಕೊಡುತ್ತೇನೆ. ಸ್ವೀಕರಿಸಿದ ಬಳಿಕ ಗುರುಗಳು ಯಾವ ರೀತಿಯಾದಂತಹ ವೃತಾಚರಣೆಯನ್ನು ಮಾಡಬೇಕು ಎನ್ನುವ ಹಾಗೆ ಸೂಚಿಸಿದ್ದಾರೋ ಆ ಪ್ರಕಾರವಾಗಿ ಮಾಡಿ ಒಳ್ಳೆಯ ರೀತಿಯಾದಂತಹ ಪುತ್ರ ಸಂತತಿಯನ್ನು ಪಡೆದುಕೊಳ್ಳಿ. ಹಾಗಾಗಿ ನಾವು ಅಂತಃಪುರಕ್ಕೆ ತೆರಳೋಣವೇ? ಹೋಗೋಣ. ಹೀಗೆ ಬನ್ನಿ. ಮಧ್ಯಾಹ್ನ ಕಾಲಾಗಮೇ ಮೇಷಾರ್ಗೆ ಸುಕುಳೀರ ಲಗ್ನದುದಯೇ ತಾರಾ ಪುನರ್ವಸುಬಿನು ದೀರ್ಘದೀಶ್ವರನಾದ ಪಂಕ್ತಿರತನು ಕೌಸಲ್ಯ ಗರ್ಭಾದಿಯೊಳ್ ಶ್ರೀಧರ್ಮೇಶ್ವರ ಮೋದದಿಂದ ನುಗಿದವು ಲೋಕೈಕ ರಕ್ಷಾಮಣಿ ಸಂತೋಷದಂತಹ ವಿಚಾರವನ್ನು ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಪುತ್ರಕಾಮೇಷ್ಟಿ ಯಾಗದ ಬಳಿಕ ಒದಗಿದ ಪಾಯಸವನ್ನು ಪತ್ನಿಯರಿಗೆ ನೀಡಿದ ಮೇಲೆ ಅತ್ಯಂತ ನಿರೀಕ್ಷೆಯಲ್ಲಿದ್ದವ ನಾನು. ಯಾವಾಗ ಶುಭ ಸೂಚನೆ ನನ್ನ ಕರ್ಣಗಳಿಗೆ ಬೀಳುತ್ತದೆ ಎನ್ನುವ ಹಾಗೆ ಕಾತರದಿಂದ ಕಾಯುತ್ತಾ ಕುಳಿತಿದ್ದಾಗ ಸಂದರ್ಭದಲ್ಲಿ ಆಡಿದರಲ್ಲ ಅಂತಃಪುರದ ಸ್ತ್ರೀಯರು ಚೈತ್ರಮಾಸದ ಶುಕ್ಲಪಕ್ಷದ ನವಮಿಯನ್ನು ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಾದೇವಿಯವರು ಪುತ್ರರವರಿಗೆ ಜನ್ಮವನ್ನು ನೀಡಿದ್ದಾರೆ. ಎಂತಹ ಸಂತೋಷ. ಈಗ ದಶರಥನ ಅಂತರಾಳದಲ್ಲಿ ದೀಪವರು ಪ್ರಜ್ವಲಿಸುವುದಕ್ಕಾರಂಭಿಸಿತು. ಪುತ್ರ ಸಂತತಿಯನ್ನು ಪಡೆದಿದ್ದೇನೆ ಎನ್ನುವಂತಹ ಸಂತೋಷದಲ್ಲಿ ನಗರವೆಲ್ಲ ಉತ್ಸವವನ್ನು ಆಚರಿಸಿ ಎನ್ನುವ ಹಾಗೆ ರಾಜಾಜ್ಞೆಯನ್ನು ಮಾಡಿದ್ದೇನೆ. ನನ್ನ ಸಂತೋಷಕ್ಕೆ ಇನ್ನೂ ಸಾಲದು, ಇನ್ನಷ್ಟು ಸಂತೋಷಗೊಳ್ಳಬೇಕೆನ್ನುವಂತಹ ನಿಟ್ಟಿನಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಕೈಕೇಯಿಯು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ ಎನ್ನುವ ಹಾಗೆ ಅಂತಃಪುರ ಸ್ತ್ರೀಯರು ಹೇಳಿದರಲ್ಲ. ಎರಡು ಭುಜಕ್ಕೆ ಬಲ ಬಂದ ಹಾಗಾಯಿತು. ಇನ್ನೂ ಸಾಲದು, ಸುಮಿತ್ರೆಯ ಕಥೆ ಏನಾಯಿತು ಎನ್ನುವ ಹಾಗೆ ಯೋಚಿಸಿದಾಗ ಆಶ್ಲೇಷ ನಕ್ಷತ್ರದಲ್ಲಿ 7 ಮಕ್ಕಳು ಒಟ್ಟು 4 ಮಂದಿ ಪುತ್ರರನ್ನು ಹೊಂದಿದ್ದೇನೆ ದಶರಥ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಅಂತರಾಳದಲ್ಲಿ ಇದ್ದಂತಹ ದುಃಖ ಇಂದಿಗೆ ನಿವಾರಣೆಯಾಯಿತು. ಋಷಿ ಮುನಿಗಳು ಆಡಿದಂತಹ ಮಾತು ಯಾವತ್ತೂ ಹುಸಿಯಾಗದೆ ಅಯೋಧ್ಯೆಯಲ್ಲಿ ಭವಿಷ್ಯದ ದೀಪ ಬೆಳಗಿತು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಪ್ರತೀಕವಾಗುವಂತೆ ಈ ಮಕ್ಕಳು ಕಂಗೊಳಿಸ್ತಾರೆ ಎನ್ನುವ ಹಾಗೆ ಗುರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಮೊದಲನೆಯ ಮಗು ಜನಿಸುವಂತಹ ಸಮಯದಲ್ಲಿ ಯೋಗಿಗಳೆಲ್ಲ ಸಂತೋಷಚಿತ್ತರಾಗಿ ತಮ್ಮ ಅನುಗ್ರಹವನ್ನು ಸೂಚಿಸಿದ್ದಾರೆ. ಯೋಗಿಗಳು ರಂಜಿಸಿದ ಕಾರಣ ಈ ಮಗುವಿಗೆ ಶ್ರೀರಾಮನೆನ್ನುವ ಹಾಗೆ ನಾಮಕರಣವನ್ನು ಮಾಡು ಎನ್ನುವ ಹಾಗೆ ಗುರುಗಳು ಸೂಚಿಸಿದರು. ಅದೇ ರೀತಿಯಲ್ಲಿ ನಾಮಕರಣವು ಸಂಸ್ಕಾರವೂ ನಡೆದಿದೆ. ಉಳಿದ ಮಕ್ಕಳಿಗೆ ಎಲ್ಲವನ್ನೂ ಭರಿಸುವ ಕಾರಣಕ್ಕಾಗಿ ಎರಡನೆಯ ಪುತ್ರನಿಗೆ ಭರತ, ಇನ್ನಿರುವರಿಗೆ ಅಯೋಧ್ಯೆ ಎನ್ನುವುದು ಏನು ಎನ್ನುವ ಹಾಗೆ ಲಕ್ಷಣಭೇದವಾಗಿ ತೋರಿಕೊಡಬೇಕು ಎನ್ನುವ ಹಾಗೆ ಲಕ್ಷ್ಮಣ ಎನ್ನುವ ಹಾಗೆ ಮೂರನೇ ಮಗುವಿಗೆ ನಾಮಕರಣ. ಅಯೋಧ್ಯೆಯಲ್ಲಿ
ಯಾವತ್ತಿಗೂ ಜಯಲಕ್ಷ್ಮಿಯೇ ಇರಬೇಕು. ಎಲ್ಲ ಶತ್ರುಗಳನ್ನು ಸಂಹರಿಸುವಂತ ಮುಖೇನವಾಗಿಯೋ ಗೆಲ್ಲುವ ಮುಖೇನವಾಗಿಯೋ ಪ್ರಜ್ವಲಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ 4ನೇ ಮಗುವಿಗೆ ಶತ್ರುಘ್ನ ಎನ್ನುವಂತಹ ನಾಮಕರಣವನ್ನು ಮಾಡಿಯಾಯಿತು. ಆಹಾ, ಎಂತಹ ಸಂತೋಷದ ವಿಚಾರ! ಅಯೋಧ್ಯೆಯಲ್ಲಿ ಪ್ರತಿನಿತ್ಯವೂ ಉತ್ಸವ ಆರಂಭ ಆಗಲಿ ಎನ್ನುವ ಹಾಗೆ ಆಜ್ಞೆಯನ್ನು ಹೊರಡಿಸಿದ್ದೇನೆ. ಋಷಿ ಮುನಿಗಳಿಗೆ ಬೇಕಾದಂತಹ ಸುವಸ್ತುಗಳನ್ನು ಸವಲತ್ತುಗಳನ್ನು ಒದಗಿಸಿದ್ದೇನೆ. ಇಂದಿಗೆ ಯಾವತ್ತೂ ರಾಜಸಭೆಯಲ್ಲೇ ಹೆಚ್ಚಿನ ಸಮಯವನ್ನು ಪಡೆಯುತ್ತಿದ್ದಂತಹ ದಶರಥನಿಗೆ ಇಂದು ಸದಾಕಾಲವು ಅಂತಃಪುರದಲ್ಲಿಯೇ ಇರುವ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಹಾಗಾಗಿ ಇವತ್ತು ಸಭೆ ಮುಗಿದಿದೆ, ಮಕ್ಕಳನ್ನು ನೋಡಬೇಕು. ನಡೆಯುತ್ತೇವೆ. असमधैर्य यज्ञकार्य यजगमेगु ಎನುಗು ಸುತರ ಕರೆಯಲ ಋಷಿಕುಲಾರ್ಯ ಕುಜಿಕತನಯ ತಸ್ಮೈ ನಮಃ ಬ್ರಹ್ಮಣೆ. ಬ್ರಾಹ್ಮಕ್ಕೆ ನಮಸ್ಕಾರ ಮೊದಲು ಮಾಡಿದ್ದು ನಾನು ಯಾವಾಗ ನನ್ನಲ್ಲಿ ಅಡಕವಾದ ಕ್ಷತ್ರಿಯತ್ವ ಸೋತಾಗ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮ ತೇಜಸ್ಸೇ ದೊಡ್ಡದು ಅಂತ ಹೇಳಿ ನನಗೆ ಜನ್ಮದತ್ತವಾಗಿ ಬಂದಂತಹ ಆ ಕ್ಷಾತ್ರವನ್ನು ಧಿಕ್ಕರಿಸಿ ಬ್ರಹ್ಮದ ಕಡೆ ನಡೆದವ ವಸಿಷ್ಠರಲ್ಲಿ ಛಲವನ್ನು ಸಂಕಲ್ಪಿಸಿ ಹೊರಟಾಗ ವಸಿಷ್ಠರನ್ನೇ ದ್ವೇಷಿಸುತ್ತಾ ವಸಿಷ್ಠರು ನನ್ನ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ನನ್ನ ಚಿತ್ತ ತಿಳಿಯಲಿಲ್ಲ. ನೀನು ಸಾಧನೆ ಮಾಡುವವರಿಗೆ ಸುದೀರ್ಘವಾದ ಆಯುಷ್ಯ ಇರಲಿ ಅಂತ ನನಗೆ ಆ ಸಂದರ್ಭದಲ್ಲೇ ನನಗೆ ವಿಶೇಷವಾದಂತಹ ಅನುಗ್ರಹ ಮಾಡಿದರು. ಅಲ್ಲಿಂದ ಸುದೀರ್ಘವಾಗಿ ಹೊರಟದಂತಹ ನನ್ನ ಹೋರಾಟ ಹಲವು ವಿಘ್ನಗಳನ್ನು ಪಡೆದರೂ ಕೂಡ ಈ ಕುಶಿಕತನಯ ಕೌಶಿಕತ್ವವನ್ನು ಮೀರಿ ವಿಶ್ವಾಮಿತ್ರನಾದಾಗ ವಿಶ್ವಾಮಿತ್ರನಾಗಬೇಕಿತ್ತು. ಋಷಿಯಾದದ್ರಿಂದ ವಿಶ್ವಾಮಿತ್ರ ಅಂತ ಆ ಋಷಿತ್ವವನ್ನು ಪಡೆದಂತಹ ಸಾಧನೆ ಈ ವಿಶ್ವಾಮಿತ್ರ. ಆದರೆ ನಾನು ವಸಿಷ್ಠರ ದ್ವೇಷದಿಂದ ಸಂಪಾದಿಸಿದ ಅನೇಕ ಜೀವಾಸ್ತ್ರಗಳು ಸಜೀವಾಸ್ತ್ರಗಳು ನನ್ನಲ್ಲಿ ಅಡಕವಾಗಿತ್ತು. ಇದನ್ನು ಏನು ಮಾಡುವುದು, ಲೋಕಕ್ಕೆ ಉಪಯೋಗವಾಗುವುದು ಇದು ಹೇಗೆ? ಹಾಗಾದರೆ ಬ್ರಾಹ್ಮವು ತನ್ನ ದಾರಿಯನ್ನು ತಪ್ಪಿದಾಗ ಅಂತಹ ಬ್ರಾಹ್ಮವನ್ನು ದಾರಿಯಲ್ಲಿ ತರಲಿಕ್ಕೊಬ್ಬ ಬರ್ತಾನೆ ಅಂತ ನನ್ನ ಅಂತಃಚಕ್ಷು ನನಗೆ ಹೇಳಿತು. ಬ್ರಾಹ್ಮವು ತನ್ನ ದಾರಿಯನ್ನು ತಪ್ಪಿದಾಗ
ಆ ಬ್ರಾಹ್ಮವನ್ನು ನಿಯಂತ್ರಿಸಿಕೊಬ್ಳು ಬರ್ತಾನೆ ಅಂತ ಹೇಳಿದಾಗ ಅವನೇ ರಾಮ ಅಂತ ನನಗೆ ಮತ್ತೆ ತಿಳಿಯಿತು. ಹಾಗಾದರೆ ನನ್ನಲ್ಲಿ ಅಡಕವಾದಂತಹ ಸಜೀವಾಸ್ತ್ರಗಳಿಗೆಲ್ಲ ವಿಶೇಷವಾದಂತಹ ಒಂದು ಅನುಸಂಧಾನ ಆಗುತ್ತದೆ ಅಂತ ನನಗೆ, ಯಾಕೆಂದರೆ ನಾನು ಮಾಡಿದ್ದೆಲ್ಲವೂ ಬ್ರಹ್ಮಾರ್ಪಣ ವಸ್ತು ಅಂತ ಆಗಬೇಕೆಂಬ ಸಂಕಲ್ಪ. ಆ ಪರಬ್ರಹ್ಮನೇ ಹಿಡಿದು ಬಂದಿದ್ದಾನಂತಾದರೆ ಅವನಿಗೆಲ್ಲವನ್ನು ಸಮರ್ಪಿಸುವ ಅಂತ ಹೇಳಿ ಅವನಿಗೆ ನಾನು ಕಲಿತಂತಹ ವಿದ್ಯೆಗಳನ್ನೆಲ್ಲ ಸಮರ್ಪಿಸಿದೆ. ಎಂತಹ ಮೇಧಾವಿ ಆ ರಾಮ! ಕ್ಷಣ ಮಾತ್ರದಲ್ಲಿ ಅದನ್ನು ತನ್ನಲ್ಲಿ ಅರಗಿಸಿಕೊಂಡು, ಯಾಕಂದರೆ ಏಕಸಂಧಿಗ್ರಾಹಿ ಆದಂತಹ ಅವನು ಎಲ್ಲವನ್ನು ಅರಗಿಸಿಕೊಂಡು ಎಲ್ಲರ ಸಿದ್ಧಿಯನ್ನು ಪಡೆದುಕೊಂಡ. ಅವನ ಅನುಜನಾದಂತಹ ಲಕ್ಷ್ಮಣನೂ ಅದನ್ನು ಅರಗಿಸಿಕೊಂಡ. ಹಾಗಾದರೆ ರಾಮ ಲಕ್ಷ್ಮಣರಿಬ್ಬರು ಈ ಧರಿತ್ರಿಯನ್ನು ಉದ್ಧಾರ ಮಾಡುತ್ತಾರೆ, ಈ ಧರಿತ್ರಿಯ ಭಾರವನ್ನು ಇಳಿಸ್ತಾರೆ ಎಂಬುದು ನಿಸ್ಸಂದೇಹ. ಅದಕ್ಕಾಗಿ ದಶರಥನ ಬಳಿಗೆ ಹೋದೆ. ಕೊಡು ನಿನ್ನ ತನಯರನಿಬ್ಬರನ್ನು. ಪುತ್ರ ವಾತ್ಸಲ್ಯದಿಂದ ಹಿಂಜರಿದ ವಿಶ್ವಾಮಿತ್ರನಾದಂತಹ ನಾನು ಮಿತ್ರತ್ವವನ್ನೇ ಪ್ರಕಟಿಸಪಡಿಸಬೇಕಾದರೂ ನಾಟಕವನ್ನು ಮಾಡಿಯಾದರೂ ಅಲ್ಲಿ ಕೋಪವನ್ನು ತೋರಿಸಿಕೊಂಡು ನನ್ನ ಅಂತರಂಗವನ್ನು ಅರಿತಂತಹ ವಸಿಷ್ಠರು ಹೇಳಿದರು ಕಳಿಸಿಕೊಡು. ರಾಮನಿಂದ ಏನೇನು ಸಾಧನೆ ಮಾಡಬೇಕು ಅದನ್ನು ಈಗಾಗಲೇ ಸಾಧನೆ ಮಾಡಿ ಆಯಿತು. ಲೋಕಕಂಠಗಳಾದಂತಹ ತಾಟಕಿಯನ್ನು ಸಂಹರಿಸಲು ರಾಮನಲ್ಲಿ ಹೇಳಿದೆ. ಆನಂತರ ಅವನ ಮಗನಾದಂತಹ ಸುಭಾವವನ್ನು ಕೊಂದ. ಆದರೆ ಮಾರೀಚನೊಬ್ಬ ಬಹಳ ದೂರದವರೆಗೆ ಹೋಗಿ ನಿಂತ. ಇರಬಹುದು ಇದು ರಾಮ ಸಂಕಲ್ಪ ಏನು ಅಂತ ಯಾರಿಗೆ ಅರ್ಥ ಆಗುತ್ತದೆ. ಇರಲಿ, ಅದರಲ್ಲಿಯೂ ರಾಮನಿಗೆ ಅನೇಕವಾದಂತಹ ಉಪಯೋಗ ಇರಬಹುದು. ಅದನ್ನು ಋಷಿಯ ದೃಷ್ಟಿಯಿಂದ ಮತ್ತೆ ನೋಡೋಣ. ಈಗ ಎಲ್ಲವೂ ಪರಿಸಮಾಪ್ತಿ ಆಯಿತು. ಯಾಗವೆಲ್ಲವೂ ಮುಗಿದು ಹೋಯಿತು. ರಾಮನಿಂದಾಗಿ ಯಾಗ ಸಂರಕ್ಷಣೆ ಆಯಿತು. ಈಗ ಅವರು ಇನ್ನೇನು ಮಾಡಬೇಕೆಂಬುದನ್ನು ನಾನು ಚಿತ್ತೈಸಿ ಅವರನ್ನು ಕರೆಸ್ತೇನಲ್ಲವೇ. ಹೇ ದಯಾನಿಧಿ ಎನ್ನ ಮುಳದೆವು, ಹೇ ದಯಾ
ಸಾದರದಿ ಕರೆತಂದೆ ಧನ್ಯರು ಮೇದಿನಿಯೋಳು ಸಾದರದಿ ಕರೆತಂದೆ ಧನ್ಯರು ಮೇದಿನಿಯೋಳು ಪಾದ ಕೊಂದಿಸಿ ರಾಮ ಬೇಡರು ಹೇ ದಯಾನಿಧಿ ಎಂಬ ಪುರದೆ ಸಾದರದಿ ಕರೆತಂದೆ ಲಕ್ಷ್ಮಣರೇ, ಇರುವರು ಹೊಂದಿಸಿಕೊಳ್ತಾ ಇದ್ದೇವೆ. ನಿಮ್ಮ ಶ್ರೀರಕ್ಷೆಯಿಂದಲಾಗಿ ಇಲ್ಲಿಯ ತನಕ ನಾವು ಸಾಗಿ ಬಂದವರಿದ್ದೇವೆ. ಒಂದೊಮ್ಮೆಗೆ ನಮ್ಮ ತಂದೆಯವರಲ್ಲಿ ರಾಮ ಲಕ್ಷ್ಮಣನನ್ನು ಯಜ್ಞ ಸಂರಕ್ಷಣೆಗೆ ಕಳುಹಿಸಿಕೊಡಿ ಎನ್ನುವ ಹಾಗೆ ಕೇಳಿಕೊಂಡವರು. ಆ ಸಮಯಕ್ಕೆ ಅಲ್ಲ ಎಂದರೂ ಕೂಡ ಆ ನಂತರದಲ್ಲಿ ಒಪ್ಪಿಗೆಯನ್ನು ಸೂಚಿಸಿ ನಿಮ್ಮೊಂದಿಗೆ ಕಳುಹಿಸಿಕೊಟ್ಟವರಿದ್ದಾರೆ. ನಿಮ್ಮ ಆಜ್ಞಾನುವರ್ತಿಗಳಾಗಿ ಇಲ್ಲಿಯವರೆಗೆ ನಾವು ನಡೆದು ಬಂದವರಿದ್ದೇವೆ. ಅರಮನೆಯಿಂದ ಬರುವಾಗ ನಾವು ಬರುವಂತಹ ದಾರಿಯಲ್ಲಿ ಆಯಾಸ ಆಗಕೂಡದು ಎನ್ನುವ ಹಾಗೆ ಒಂದೊಂದು ಕಥೆಯನ್ನು ಹೇಳ್ತಾ ಬಂದವರು. ಆಯಾಸ ಹೋದದ್ದೇ ಗೊತ್ತಾಗಿಲ್ಲ, ಎಲ್ಲಿಗೆ ಬಂದು ನಿಂತಿದ್ದೇವೆ ಎನ್ನುವ ಹಾಗೆ ತಿಳಿಯದಾಗಿದೆ ಸ್ವಾಮಿ. ಹಾಗಾಗಿ ಕೇಳ್ತಾ ಇದ್ದೇವೆ. ಗುರುಗಳೇ, ಈ ಸಮಯದಲ್ಲಿ ನಮ್ಮನ್ನು ಕರೆದಿದ್ದೀರಲ್ಲ, ಏನಾಗಬೇಕು ಅಂತ ಹೇಳಬಹುದೇ? ರಾಮ ಲಕ್ಷ್ಮಣರೇ, ಯಜ್ಞವು ನಲವಿನಲ್ಲಿ ಹುತವಾಯ್ತು ಪೂರ್ಣದಿ. ಹೌದು, ಯಜ್ಞವು ನಲವಿನಲ್ಲಿ ಹುತವಾಯ್ತು ಪೂರ್ಣದಿ. ಚೆಲುವಿನಲ್ಲಿ ನಾವು ತೆರಳುವುದು ಮೈಥಿಲೆಯ ಪುರಗೆ. ಯಾವುದು? ಚೆಲುವಿನಲ್ಲಿ ನಾವು ತೆರಳುವುದು ಮೈಥಿಲೆಯ ಪುರಗೆ. ಹೌದೇ? ಬಳಿಕ ರಾಮನುಳೆಲ್ಲ ರಾಮ ಲಕ್ಷ್ಮಣರೇ, ಗುರುವರೇಣ್ಯ. ನನ್ನ ಕರಕಮಲ ಸಂಜಾತರು ನೀವು. ಹೌದು. ನಿಮ್ಮ ತೀರ್ಥರೂಪರು ನನ್ನ ಬಳಿ ಕೊಡುವಾಗ ಒಂದು ಮಾತು ಹೇಳಿದ್ರು. ಹೇಗೆ? ಗುರು ವಿಶ್ವಾಮಿತ್ರರ ಮಾತು ಮೀರಬೇಡಿ. ಹೌದು. ಅದರಂತೆ ನೀವು ನಾನು ಹೇಳಿದ ಗೆರೆಯನ್ನು ದಾಟದೆ ಎಲ್ಲವನ್ನೂ ಈ ಯಾಗ ಸಂರಕ್ಷಣೆಗಾಗಿ ಈಡೇರಿಸಿಕೊಟ್ಟಿದ್ದೀರಿ. ಗುರುವಿನ ಗುಲಾಮನಾಗುವ ತನಕ ಹಾ. ಸಾಧನೆಯನ್ನು ಮಾಡುವುದಕ್ಕಾಗುವುದಿಲ್ಲ ಅಂತೆ. ಹಾ. ಗುಲಾಮ ಆದ ಅಂತ ಆದ್ರೆ ಹಾ. ಸಾಧನೆಯ ಪಥವನ್ನ ಆತ ಗಳಿಸಿಯಾರಂತೆ. ಹಾಗಾಗಿ ನಿಮ್ಮ ಈ ವಿಶ್ವಾಮಿತ್ರನ ಎದುರಲ್ಲಿಯೂ ರಾಮ ತನ್ನ ಗುಲಾಮತ್ವವನ್ನು ಒತ್ತಾನೆಂತಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಈ ವಿಶ್ವಾಮಿತ್ರನಿಗೆ ಏನುಂಟು ಹೇಳಿ? ಛೆ, ಎಂತಹ ಎಷ್ಟು ಹೃದಯಗಳು ಈ ರಾಮನನ್ನು ಕಾದುಕೊಂಡಿದೆವೋ ಏನು. ಇನ್ನ ಹುಟ್ಟು ಆಗಬೇಕು, ಅಯೋಧ್ಯೆಯಲ್ಲಿ ಆಗಬೇಕು ಅಂತ ಬಹಳ ಹಿಂದೆ ಅನೇಕ ಋಷಿಗಳೆಲ್ಲ ಸಂಕಲ್ಪ ಮಾಡಿದ್ರು. ಓಹೋ. ಈ ನವಂಶ ವಾರಿಧಿಯನ್ನ ದಾಟಿಸಲೋಸುಗ ಒಬ್ಬ ಉತ್ತಮರಾದಂತಹ ವ್ಯಕ್ತಿ ಇಲ್ಲಿ ಹುಟ್ಟಿ ಬರ್ತಾನಂತ ಹೇಳಿ ಅನೇಕ ಋಷಿವಾಕ್ಯಗಳು ನಿನಗೆ ಪ್ರಮಾಣವಾಗಿವೆ ರಾಮ. ಹೌದು. ಹಾಗಾಗಿ ಆ ಋಷಿವಾಕ್ಯಗಳನ್ನು ಇವತ್ತು ಪ್ರಮಾಣೀಕರಿಸಲೋಸಗ ಬಂದಂತಹ ನೀವಿಬ್ಬರು ಇವತ್ತು ಎಂತಹ ಸಾಧನೆ ಮಾಡಿಬಿಟ್ರು. ವಿಶ್ವಾಮಿತ್ರ ಈ ಅರಣ್ಯದಲ್ಲಿ ದೊಡ್ಡ ಯಾಗ ಸಂಕಲ್ಪ ಮಾಡುವಾಗ ಅನೇಕ ರಾಕ್ಷಸಗಳು ಬಂದ ಬಾಧೆಯನ್ನು ಕೊಟ್ಟವು. ಹೌದು. ಎದುರಿಸಬಹುದಿತ್ತು. ಒಂದು ಕಾಲದಲ್ಲಿ ಕ್ಷಾತ್ರ ನನ್ನಲ್ಲಿ ಇತ್ತು. ಆದರೆ ಕ್ಷಾತ್ರವನ್ನು ಬಿಟ್ಟು ಬ್ರಾಹ್ಮ ಬಂದಾಗ ನಿಗ್ರಹಿಸಬೇಕಾದ ಪರಮ ಕ್ಷಾತ್ರವೇ ಅಂತ ಒಪ್ಪಿದವ. ಸತ್ಯ. ಇವತ್ತು ನಿಮ್ಮಲ್ಲಿ ಕ್ಷಾತ್ರವನ್ನು ಒಪ್ಪಿ ನಿಮಗೆ ನಮ್ಮೇಲೆ ನನ್ನ ಎಲ್ಲವನ್ನೂ ಎಲ್ಲವನ್ನು ಧಾರೆ ಎರೆದು ಇವತ್ತು ನಿಮ್ಮ ಮೂಲಕ ದುಷ್ಟರನ್ನು ಸಂಹಾರ ಮಾಡಿದಾಗಾಯಿತು. ಯಾಗ ಪರಿಪೂರ್ಣವಾಯಿತು, ಪೂರ್ಣಾಹುತಿ ಆಯಿತು. ಯಜ್ಞ ಮೇಲೆ ಬಂತು, ಯಜ್ಞೇಶ್ವರ ಮೇಲೆ ಬಂದ. ಹಾಗಾಗಿ ಲೋಕ ಸಂರಕ್ಷಣೆ ಆಗುತ್ತಂತೆ ಇಲ್ಲಿಂದಲೇ ನಾವು ನಾಂದಿ ಅಂತ ಇಟ್ಟುಕೊಳ್ಳಬಹುದು. ಯಜ್ಞ ಸಂರಕ್ಷಣೆ ಆಗಿದೆ ಎನ್ನುವಂತಹ ಖುಷಿಯೂ ನಮ್ಮಲ್ಲಿದೆ ಗುರುಗಳೇ. ಹಾಗಾಗಿ ಪರಮ ಸಂತೃಪ್ತಿಯಿಂದ ಇನ್ನು ಇಲ್ಲೇ ಇರುವುದಲ್ಲ, ಮತ್ತೆ ರಾಮನಿಗೂ ಒಂದು ಕಲ್ಯಾಣ ಆಗಬೇಕು ಅಂತ ಸಂಕಲ್ಪ ಉಂಟು. ಹೌದೇ? ಹಾಗಾಗಿ ನಮ್ಮ ಪಯಣ ಎಲ್ಲಿಗೆ? ಮಿಥಿಲೆಗೆ. ಹಾಗೆ ಆಗಲಿ ಗುರುದೇವ. ಬನ್ನಿ ಬನ್ನಿ ಬನ್ನಿ.
ಆರಿಸಿದನು ತಾನಾಗಿ ರಾಘವ ಕೇಳಿದನು ಮುನಿಯ ಏನು ಅಂತ ಗೊತ್ತಾಗ್ಲಿಲ್ಲ. ಯಾವ ಪುಣ್ಯ ಚರಿತ ಮೆರೆದ ನೆಲವು ಕಾಣಿನು ಮುನಿಯೇ ನಲಿದ ತಾನವರಿಯನು ಯಾವ ಸಿದ್ಧ ಪುರುಷ ನಲಿದ ತಾನವರಿಯನು ಯಾವ ದಿವ್ಯ ಮಹಿಮೆ ಇದೆಯೋ ಕ್ಷೇತ್ರ ಇದರಳು ಯಾವ ದಿವ್ಯ ಮಹಿಮೆ ಇದೆಯೋ ಕ್ಷೇತ್ರವಿದರಳು ಗೋವಿಂದನಿ ಬೇನು ನೆನಲು ಮುನಿಪನಾಗಲು ಯಾವ ದಿವ್ಯ ಚರಿತ ನೆಲವು ಕಾಣಿನು ಮೈಥಿಲಿಯನ್ನು ಸೇರಬೇಕು ಎನ್ನುವಂತಹ ಉದ್ದೇಶವನ್ನಿರಿಸಿ ನಮ್ಮನ್ನು ಕರೆದುಕೊಂಡು ಬರುವಂತಹ ಸಮಯ, ಹಾಗೆ ಕಾನನದಲ್ಲಿ ಮುಂದೆ ಮುಂದೆ ಸಾಗಿ ಬರುವಂತಹ ಹೊತ್ತು ಆಶ್ಚರ್ಯವನ್ನು ನಾನು ಕಾಣ್ತಾ ಇದ್ದೇನೆ. ಏನು ಕಾಣಬೇಕಾದದ್ದಲ್ಲ ಇದು, ಆಶ್ಚರ್ಯಗೊಳಿಸುವಂತಹದ್ದು ಕಣ್ಣೆ. ಆಶ್ರಮವನ್ನು ಕಾಣ್ತಾ ಇದ್ದೇನೆ ಗುರುಗಳೇ. ಇಂತಹ ಒಂದು ಆಶ್ರಮ ಕಣ್ಣಿಗೆ ಕಂಡದ್ದಿಲ್ಲ. ಆದ್ರೆ ಇದು ಬರೇ ಆಶ್ರಮ ಅಂತ ನಾನು ಹೇಳುವುದಕ್ಕೆ ಹೋಗುವುದಿಲ್ಲ. ಎಲ್ಲವೂ ಮುಸುಕಿನಲ್ಲಿದೆ ಇದು. ಸಿದ್ಧ ಪುರುಷರೇ ಇಲ್ಲಿದ್ದಾರೆ. ಅವರ ತಪಸ್ಸಿನ ಫಲದಿಂದಲಾಗಿ ತನ್ನತ್ತ ಆಕರ್ಷಿಸುವಂತಹ ಗುಣ ಇಲ್ಲಿದೆ. ಹಾಗಿದ್ರೆ ಈ ಇಲ್ಲಿರುವಂತಹ ಗುಣಗಳೆಲ್ಲವೂ ಕೂಡ ರಾಮನನ್ನು ಆಕರ್ಷಿಸುವಂತಾಗಿದೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾವ ಸಿದ್ಧ ಪುರುಷಗಿದ್ದಂತಹ ನೆಲೆ ಇದು, ಯಾಕಾಗಿ ನಾವು ಇಲ್ಲಿಗೆ ಬಂದೆವು, ಸವಿಸ್ತಾರವನ್ನೊಮ್ಮೆ ಹೇಳಬಹುದು. ಎಲೆ ಮಗನೇ ಕ್ಷೇತ್ರಗಧನವ ತಿಳಿವಿ ನೀನೇ ಮೊದಲು ತೋರುವ ಚಿತ್ರವಿದೆ. ತಿಳಿವೆ ನೀನಿಗೆ ಮೊದಲು ತೋರುವ ಶಿಲೆಗೆ ಬದಲ ಗೈಯನೆ ರಾಮನಂತೆ ಸಗೆಯೇ ಎಲೆ ಮಗನೇ. ನಿನ್ನ ಸೂಕ್ಷ್ಮ ದೃಷ್ಟಿಗೆ ಇದು ಆಶ್ರಮವಾಗಿ ಕಂಡಿತು. ಆದರೆ ಕ್ಷುದ್ರವಾದಂತಹ ದೃಷ್ಟಿಗೆ ಇದೊಂದು ಮರಗಳ ಹೊರೆಯೊಳಗೆ ಇದೆ ಅಷ್ಟೇ ಹೊರತು ಏನೂ ಕಾಣದ ಸ್ಥಿತಿಯಲ್ಲಿದೆ. ಸತ್ಯ. ಹಾಗಾದ್ರೆ ಇಲ್ಲಿ ಒಂದು ವೈಶಿಷ್ಟ್ಯ ಉಂಟು ಅಂತ ನಿನಗೆ ಕಂಡ್ರೆ ಅದನ್ನು ಮತ್ತೆ ಹೇಳ್ತೇನೆ. ಹೇಗೆ? ಈಗ ಅದನ್ನು ಹೇಳುವುದಿಲ್ಲ. ಮತ್ತೆ? ಇದರಿಂದಾಗಿ ನಿನಗೆ ಘನಕಾರ್ಯ ಒಂದು ಆಗ್ಲಿಕ್ಕಿದೆ. ಅದು ಕಾಣ್ತಾ ಇದೆಯಲ್ಲ, ಒಂದು ಶಿಲೆ ಕಾಣ್ತಾ ಆಗಿದೆ. ಮೊದಲು ಸ್ಪರ್ಶಿಸಿ ನೋಡೋದು. ಶಿಲೆಯನ್ನು ಸ್ಪರ್ಶಿಸಲೇ? ಅಪ್ಪನೆ ಗುರುವರ್ಯ. ಶಿಲೆಯ ಸೆಲೆಯೆಂದೊಡೆದು ಮಳೆದಳು ಲಲನೆ ಶಿರವಾಗುತ್ತಲಿಗೆ ರಾಮನ ಗೆಲುವ ಚರಣಗೆ ಮಣಿದಿರಲು ನಸು ನಗುದೆಲ್ದ ಮುನಿಪಾಲ ನಸು ನಗುದೆಲ್ದ ಮುನಿಪಾಲ. ಗುರುಗಳೇ, ಯಾರು ಅಂತ ಗೊತ್ತಾಗ್ಲಿಲ್ಲ. ಕೈ ಮುಗಿತಾ ಇದ್ದಾರೆ, ನನ್ನನ್ನು ನನಗೂ ಕೈ ಮುಗಿತಾ ಇದ್ದಾರೆ. ಪರಿಗಿದು ರಾಮನಿ ಚೋದಿ ಕವಿದನು ಪರಿಗಿದು ರಾಮನಿ ಚೋದಿ ಕವಿದನು ತರುಣಿ ಮೈ ವ್ಯಕ್ತಿಗ ಬಂದು ನಿಲ್ದುದನು ವರಮುನಿ ಗೌತಮನ ರಸಿ ಅಹಲ್ಯೆ ವರಮುನಿ ಗೌತಮನ ರಸಿ ಅಹಲ್ಯೆ ಸ್ವರಮನ ನೆಲೆಯಲಾಟೆ ಸಂಜೆ ಪರಿಗಿದು ರಾಮನಿ
ಹೌದು ಗುರುಗಳೇ. ರಾಮ, ಗುರುಗಳೇ, ಇವಳು ಸಾಮಾನ್ಯಳಲ್ಲ, ಮತ್ತೆ ಉತ್ತಮವಾದಂತಹ ಋಷಿವರಣ್ಯರಾದಂತಹ ಗೌತಮ ಮಹರ್ಷಿಗಳ ಮಡದಿ ಇದು. ಹೌದು. ಇವಳಿಗೆ ಆ ಗೌತಮರ ಶಾಪ ಬಂದದಿಂದಾಗಿ ಆ, ಈ ಯಜ್ಞಕುಂಡದ ಬಳಿಯಲ್ಲೇ ಆ ಯಜ್ಞದಲ್ಲಿ ಹೊರಳಾಡತಕ್ಕಂತಹ ಪಾಷಾಣ ಸದೃಶಳಾಗಿ ಆ ಯಜ್ಞದ ಆ ಧೂಮವನ್ನೇ ಸೇವಿಸುತ್ತಾ ಸುದೀರ್ಘವಾದಂತಹ ವರ್ಷಗಳನ್ನು ಕಳೆದರು. ಓಹೋ, ಒಂದು ಮಾತನ್ನು ಗೌತಮರು ಹೇಳಿದರು. ಹೇಗೆ? ಅವರ ಬಾಯಿಂದ ಬಂದಂತಹ ಮಾತು. ಯಾವುದದು? ಒಂದು ಕಾಲದಲ್ಲಿ ದುರ್ದರ್ಶನಾದಂತಹ ರಾಮ ಇಲ್ಲಿಗೆ ಬರ್ತಾನೆ. ಓಹೋ, ಅವನ ಪಾದಸ್ಪರ್ಶವಾದಾಗ ನಿನಗೆ ಆ ಶಾಪದಿಂದ ವಿಮುಕ್ತಿ. ಆಹಾ. ನಾನು ಯೋಚಿಸುವುದು ರಾಮ, ಹೇಗೆ? ಎಂತಹ ಪಾದಗಳು ನಿನ್ನದು. ಯಾಕೆ ಗುರುಗಳೇ? ನಿನ್ನ ಪಾಷಾಣ ಸದೃಶಳಾದಂತಹ ಒಂದು ಈ ಅಹಲ್ಯೆ ನಿನ್ನ ಪಾದಸ್ಪರ್ಶವಾದ ಕೂಡಲೇ ಎದ್ದು ನಿಂತಹ ಒಂದು ಸಂದರ್ಭವನ್ನು ನೋಡಿದಾಗ ವಿಶ್ವಾಮಿತ್ರನ ಮೈಯೂ ಕೂಡ ರೋಮಾಂಚವಾಯಿತು. ಹೌದು ಗುರುಗಳೇ. ಹಾಗಾದರೆ ರಾಮನನ್ನು ಆರಾಧಿಸುವಂತಹ ಎಷ್ಟು ಹೃದಯ ಈ ಭೂಮಿಯಲ್ಲಿದ್ದಾವೆ ಅಂತ ನಾವು ಕಣ್ಣಾರ ಕಂಡ್ರೆ ನಮ್ಮಂತಹ ಭಾಗ್ಯವಂತರು ಯಾರು? ಸತ್ಯ. ಹಾಗಾಗಿ ಪರಮ ಪವಿತ್ರಳಾದಂತಹ ಅಹಲ್ಯೆ ಎದ್ದು ನಿಂತಿದ್ದಾಳೆ. ಹೌದು. ಅವರನ್ನು ಅವಳ ಯಜಮಾನರಾದಂತಹ ಗೌತಮರು ಇದ್ದಾರೆ. ಅವರು ಬಂದು ಸೇರಿ ವನಜಾಕ್ಷನಿವನೆದು ಮಣಿದು ನಿಲ್ದಿಹನು, ವನಜಾಕ್ಷನಿವನೆದು ಮಣಿದು ನಿಲ್ದಿಹನು, ಕನ್ಯಾಂತರಂಗವ ಅರಿಯದೆ ನಾನು, ಕನ್ಯಾಂತರಂಗವ ಅರಿಯದೆ ನಾನು, ಮುಂದೆ ಶಾಪವನಿಯೇ ಹರಿಸಿದೆ ನೀನು, ಮುನ್ನ ಶಾಪವನಿಯೇ ಹರಿಸಿದೆ ನೀನು ರಾಮ ರಾಮ. ವರೇಣ್ಯರಾದಂತಹ ಗೌತಮರು ಇವರೇ. ಆಶೀರ್ವದಿಸಿ ವಂದಿಸಿಕೊಂಡೇ ಬರುತ್ತೇವೆ. ಆಶೀರ್ವಾದ ನಿನಗೆ ಮಾಡುವಂತ ಅರ್ಹತೆಯನ್ನು ನಾನು ಪಡೆದಿದ್ದೇನೆ. ಖಂಡಿತವಾಗಿಯೂ ಹೌದು. ಲೋಕದ ಜನರೆಲ್ಲ ಗೌತಮ ಮಹರ್ಷಿಗಳು ಮಹಾಜ್ಞಾನಿಗಳು ಅಂತೇಳಿ ಕೊಂಡಾಡಿ ಸತ್ಯವಾದ ಮಾತಲ್ಲವೇ? ಅಜ್ಞಾನಿಯಾಗಿ ಹೋದೆ ನಾನು. ಯಾಕೆ? ಇಲ್ಲವಾದರೆ ಅಹಲ್ಯೆ ಮಾಡಿದ ತಪ್ಪು ಏನು ಎಂಬುದನ್ನು ಸರಿಯಾಗಿ ನಿರ್ಧರಿಸಲಾಗದೆ ತಕ್ಷಣವೇ ನಾನು ಶಾಪವನ್ನು ಕೊಟ್ಟವರು. ಏನು? ಶಿಲೆಯಂತೆ ಜಡವಾಗಿ ಯಾರ ಕಣ್ಣಿಗೂ ಕಾಣದೆ ಈ ಆಶ್ರಮದಲ್ಲಿ ಬಿದ್ದಿರು. ಹೆಣ್ಣಿನ ಅಂತರಂಗವನ್ನು ಅರ್ಥೈಸಲಾರ ಪ್ರಭು. ಶ್ರೀರಾಮನ ಪಾದ ಸ್ಪರ್ಶದಿಂದ ಮತ್ತೊಮ್ಮೆ ನಿನಗೆ ಚೇತನ ಬರಲಿ, ಜಡವಾಗಿದ್ದಂತಹ ನೀನು ಚೈತನ್ಯಶೀಲರಾಗು ಅಂತೇಳಿ ಆ ಕಾಲಕ್ಕೆ ನೊಂದ ಅವನಿಗೆ ಸಾಂತ್ವನವನ್ನು ಹೇಳಿದವರು. ಹೌದೇ? ಶ್ರೀರಾಮನ ಕಾರುಣ್ಯ ನನ್ನ ಮೇಲೆ ಈ ರೀತಿಯಾಗಿ ಬರ್ತದೆ ಅಂತೇಳಿ ನಾನು ಎಣಿಸ್ತೇನೆ. ಖಂಡಿತವಾಗಿ ನೀವು ಹಾಗೆ ನನ್ನ ಬಾಯಿಂದ ಬಂದಂತಹ ಒಂದು ಮಾತನ್ನು ಸತ್ಯವಾಗಿಸಿದೆಯಲ್ವೇ ತಂದೆ? ನಮ್ಮ ಪಾಲಿಗೆ ಸೌಭಾಗ್ಯ ಇದು ಮುನಿವರೇಣ್ಯ. ಯಾವ ಸೌಭಾಗ್ಯ? ಇಲ್ಲವಾದರೆ ನಾನು ಯೋಚಿಸಬೇಕಿತ್ತು. ಹೇಗೆ? ಖುಷಿಯಾಗಿದ್ದುಕೊಂಡು ತಪಸ್ಸನ್ನು ಮಾಡುತ್ತಾ ಇರುವಂತಹ ನಾನು ಕೇವಲ ಒಂದು ಆಶ್ರಮಕ್ಕೆ ಹೆಣ್ಣಿರಲಿ ಎಂಬ ದೃಷ್ಟಿಯಿಂದ ಈಕೆಯನ್ನು ವರಿಸಿ ದೇವೇಂದ್ರ ಬಂದಿದ್ದ ಸ್ವಯಂವರಕ್ಕೆ ಯಾರು ಭೂಮಿಯನ್ನು ಸುತ್ತುತ್ತಾರೋ ಪ್ರಥಮವಾಗಿ ಯಾರು ಬರ್ತಾರೋ ಅಂಥವರಿಗೆ ಕನ್ಯೆಯನ್ನು ಕೊಡುವುದು ಅಂತೇಳಿ ಆ ಬ್ರಹ್ಮದೇವರು ಹೇಳಿದಂತಹ ಮಾತು ನಾನು ಯುಕ್ತಿಯಿಂದ ಪಡೆದದ್ದು. ಕಟ್ಟಿದಂತಹ ಗಾಮಧೇನುವನ್ನು ಅರ್ಚಿಸಿ ಆಕೆಗೆ ಬಲಿ ಬಂದು ಭೂಮಿಗೆ ಸುತ್ತು ಬಂದಂತಾಯಿತು ಅಂತೆ ಶಾಸ್ತ್ರವೇತ್ತರೆಲ್ಲ ಹೇಳಿ. ಸರ್ವ ದೇವತೆಗಳ ಆವಾಸ ಸ್ಥಾನವಾಗಿರತಕ್ಕಂತಹ 3 ಮೂರ್ತಿಗಳು ಇರುವಂತಹ ವೇದಾಂಗಗಳನ್ನೇ ಹೊಂದಿರತಕ್ಕಂತಹ ಗೋವನ್ನು ಸುತ್ತು ಬಂದು ಭೂಮಿಯನ್ನು ಸುತ್ತು ಬಂದ ಹಾಗೆ ಆಯಿತು. ಸತ್ಯ ಮಾತು. ಉಪಾಯ ಇರಲಿಲ್ಲ. ವೇದಜ್ಞರು
ತಿಳಿದವರು ಜ್ಞಾನಿಗಳು ಹೇಳುವಾಗ ಈಕೆಯನ್ನು ನನಗೆ ವರಿಸಿ ಕೊಟ್ಟು ಆಶ್ರಮಕ್ಕೆ ಕರ್ಕೊಂಡು ಬಂದು ಆಶ್ರಮದ ಒಳಗೆ ಇರಿಸಿ ನನ್ನದು ಒಂದೇ ಆಯಿತು ರಾಮ. ಹೇಗೆ? ತಪಸ್ಸು 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 ತಪಸ್ಸು. ಆಕೆಗೊಂದು ಅಂತಃಕರಣ ಇದೆ, ಆಕೆಗೊಂದು ಹೃದಯ ಇದೆ, ಆಕೆಗೊಂದು ಕಾಮನೆ ಇದೆ, ಅರ್ಥೈಸದ ಹಾಗೆ ದೇವೇಂದ್ರ ಒಂದು ಉಪಕಾರ ಮಾಡಿದ್ದೊಂದು ಹೇಳಬೇಕಾಗ್ತದೆ. ಆಕೆಯನ್ನು ಸಮಾಗಮ ಮಾಡಿ ಆಕೆ ಯಾವ ಇಂದ್ರಿಯ ಕಾಮನೆಗಳು ಉಂಟು, ಇಂದ್ರಿಯ ಅಭಿಮಾನಿ ದೇವತೆಯಾದಂತಹ ದೇವೇಂದ್ರ ಅದನ್ನು ತಣಿಸಿ ಒಂದರ್ಥದಲ್ಲಿ ಉಪಕಾರವಿಲ್ಲ. ಇಲ್ಲವಾದರೆ ಆಕೆ ಬೇರೇನಾದರೂ ಮಾಡುತ್ತಿದ್ದರೆ ಎಷ್ಟು ಲೋಕಾಪವಾದ ನನ್ನ ಪಾಲಿಗೆ ಅಥವಾ ನಮ್ಮ ಪಾಲಿಗೆ ಬಂದು ಹೋಗ್ತೈತೆ. ನಿಜ. ಇಂದ್ರಿಯದ ಅಭಿಮಾನಿ ದೇವತೆಗಳು ಮಾಡಿದ್ದನ್ನು ನಾವು ಪ್ರಶ್ನಿಸುವ ಹಾಗೆ ಇಲ್ಲ. ಲೋಕಕ್ಕೆ ಒಳ್ಳೆಯದಾಗುವುದನ್ನೇ, ಲೋಕಕ್ಕೆ ಪಾಠವಾಗಿ ಯಾವುದನ್ನು ನಾವು ಮಾಡಬಹುದೋ ಅದನ್ನೇ ದೇವತೆಗಳು ಮಾಡಿ ತೋರಿಸುತ್ತಾರೆ ಎಂಬುದಕ್ಕೆ ದೇವೇಂದ್ರನ ವರ್ತನೆ ಸಾಕ್ಷಿ. ಸತ್ಯ. ತಪ್ಪು ನನ್ನ ಯೋಚಿಸಬೇಕಿತ್ತು. ಹೆಣ್ಣಿನ ಹೃದಯ ಉಂಟು, ಆಕೆಗೊಂದು ಕಾಮನೆ ಉಂಟು, ಆಕೆಗೊಂದು ಬಯಕೆ ಉಂಟು, ಆಕೆಗೊಂದು ಕಾಮ ಉಂಟು. ಆಕೆಗೆ ಬೋಧಿಸುವುದು ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ. ನಾನಾದರೂ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಇಂದ್ರಿಯಾಭಿಮಾನಿ ದೇವೇಂದ್ರನನ್ನು ಅಲ್ಲಿ ಬದಿಯಲ್ಲೇ ಇರಿಸಿಕೊಂಡು ತಪಸ್ಸನ್ನು ಆಚರಿಸಿಕೊಂಡು ಬಂದವನು. ಆಕೆಗೂ ಹೇಳಬೇಕಿತ್ತು, ಮನಸ್ಸನ್ನು ನಿಯಂತ್ರಿಸಿಕೋ, ಮನಸ್ಸನ್ನು ನಿಯಂತ್ರಿಸಿಕೋ, ನನ್ನ ತಪಸ್ಸಿನಲ್ಲಿ ನೀನೂ ಭಾಗಿಯಾಗುವಂತೇಳಿ ಹೇಳಬೇಕಿತ್ತು. ನಾನು ಹೇಳಲಿಲ್ಲ. ಕನ್ಯೆ ಅವಳಾದರೂ ತಿಳ್ಕೊಳ್ಳೋದಾದರೂ ಹೇಗೆ? ಆಶ್ರಮದಲ್ಲಿ ಯಾರಿದ್ದಾರೆ? ತಪಸ್ಸು 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 ಮಾಡ್ತಾ ಇರುವಾಗ ಈ ರೀತಿಯ ಸಂಗತಿ ಸಂಭವಿಸಿದೆ. ತಪ್ಪಿ ದೇವೇಂದ್ರನನ್ನು ಆಕೆಯನ್ನು ನೋಡಿದಾಗ ಒಮ್ಮೆಗೆ ಕ್ರೋಧ ಬಂದು ಶಾಪವನ್ನು ಕೊಟ್ಟವನು ಶಿಲೆಯಾಗಿ ಹೋಗಿ, ರಾಮ ದರ್ಶನದಿಂದ ನಿನಗೆ ಮತ್ತೊಮ್ಮೆ ಚೈತನ್ಯ ಬರಲಿ ಅಂತೇಳಿ ಹೇಳಿ, ರಾಮ ರಾಮ ನನ್ನ ಮಾತನ್ನು ಸತ್ಯವಾಗಿ ಆದರೆ ಒಂದು ಹೇಗೆ? ನಾನು ಆಕೆಗೆ ಶಾಪ ಕೊಟ್ಟದ್ದೆ, ಮತ್ತೆ ನನಗೂ ಶಾಪ ಕೊಟ್ಟಿದ್ದೇನೆ. ಹೇಗೆ? ದೇವೇಂದ್ರನಿಗೂ ಶಾಪ ಕೊಟ್ಟಿದ್ದೇನೆ. ಹೌದೇ? ನಿನ್ನ ವೃಷಣಗಳು ಬಿದ್ದು ಹೋಗಲಿ. ತಕ್ಷಣವೇ ಬಿದ್ದಲ್ಲ. ಹೌದು. ಸಹಸ್ರ ಯೋನಿಗಳು ನಿನ್ನ ಶರೀರದಲ್ಲಿ ಕಾಣಿ ನೋಡುವವರಿಗೆ. ಪಿತೃದೇವತೆಗಳು ಅದನ್ನು ಜೋಡಿಸಿದ್ರಂತೆ. ಇಲ್ಲದೆ ಪ್ರಪಂಚದಲ್ಲಿ ಸೃಷ್ಟಿ ಕಾರ್ಯವೇ ನಿಲ್ಲುತ್ತದೆ. ಇಂದ್ರಿಯಾಭಿಮಾನಿ ದೇವತೆಗಳ ವೃಷಣಗಳು ಬಿದ್ದರೆ ಅಂತೇಳಿ ಅಜಾಂಡವನ್ನು ಜೋಡಿಸಿದರು. ಆತನ ಮೈಯಲ್ಲಿ ಕಂಡಂಥ ಯೋನಿಗಳು ನೋಡುವವರ ಕಣ್ಣಿಗೆ ಕಣ್ಣಾಗಿ ಕಂಡಿತು. ಸಹಸ್ರಾಕ್ಷಣ. ನನಗೆ ಶಿಕ್ಷೆ ಯಾಕೆ ಗೊತ್ತಲ್ಲ? ಯಾಕೆ? ಸಹಸ್ರ ವರ್ಷಗಳ ಕಾಲ ನಾನು ಆರ್ಜಿಸಿದ ಆ ತಪಸ್ಸಿನ ಪುಣ್ಯ, ಆ ತಪಸ್ಸಿನ ಫಲ ನಶಿಸಿ ಹೋಯಿತು. ಒಟ್ಟಿಗೆ ವಿಯೋಗದ ವೇದನೆ ಸತತವಾಗಿ ನನ್ನನ್ನು ಕೊರೆಯುತ್ತಾರೆ. ಆ ಕಡೆ ಸರಿಯಾಗಿ ತಪಸ್ಸನ್ನು ಆಚರಿಸಿಗೂ ಆಗ್ತಾ ಇರಬೇಕು. ಅಹಲ್ಯ 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 ವಿರಹ ನನ್ನ ತಪ್ಪನ್ನು ತಿಳಿದ. ಈ ಕಡೆ ಹರಿಯ ಬಗ್ಗೆ ಕುರಿತಾದಂತಹ ಧ್ಯಾನ ಅದು ತಪ್ಪಿ ಹೋಗ್ತಾ ಇದೆ. ಇದಕ್ಕಿಂತ ದೊಡ್ಡ ಶಾಪ ಬೇಕೇ ರಾಮ? ಖಂಡಿತವಾಗಿಯೂ ಬೇಡ. ಪ್ರಾಯಶ್ಚಿತ್ತವೇ ನಾವು ಮಾಡಿಕೊಳ್ಳುವಂತಹ ಒಂದು ತಪ್ಪಿನ ಒಂದು ಮೂಲ ಅಂತೆ. ನಿಮಗೆ ಆದಂತಹ ತಪ್ಪೇನನ್ನು ಹಾಗೆ ನೀವು ಅರಿತುಕೊಂಡವರಿದ್ದೀರಿ. ಪ್ರಾಯಶ್ಚಿತ್ತವನ್ನು ನಿಮಗೆ ನೀವೇ ಮಾಡಿಕೊಂಡವರಿದ್ದೀರಿ. ಮುನಿವರೆಂದರೆ ಲೋಕಕ್ಕೆ ಒಂದು ಆದರ್ಶವಾಗ್ತದೆ ಇದು ಅಂತ ನಾನು ತಿಳ್ಕೊಳ್ತೀನಿ. ಯಾವೆಲ್ಲ ಋಷಿ ಮುನಿಗಳಿದ್ದಾರೆ, ಯಾರೆಲ್ಲ ಗೃಹಸ್ಥ ಜೀವನಕ್ಕೆ ಕಾಲಿಟ್ಟಿದ್ದಾರೆ, ಅವರೆಲ್ಲ ಯೋಚಿಸುವಾಗೆ ಈ ಘಟನೆ ಆಗಿ ಹೋಗ್ತದ. ಹೌದು. ಹೆಣ್ಣಿನ ಅಂತರಂಗವನ್ನು, ಕನ್ಯಾಂತರಂಗವನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ಪ್ರವರ್ತಿಸದಿದ್ದರೆ ಇಂದ್ರಿಯಾಭಿಮಾನಿ ದೇವತೆ ಬಿಡುವುದಿಲ್ಲ. ಅದರಿಂದ ಸಮಸ್ಯೆ ಉದ್ಭವವಾಗ್ತದೆ. ಕನ್ಯೆಯ ಅಂತರಂಗ ಏನು ಅಂತ ತಿಳ್ಕೊಂಡು ವರ್ತಿಸಬೇಕು ಅಂತೇಳಿ ಲೋಕಕ್ಕೊಂದು ಪಾಠವಾಯಿತು. ಮುನಿಯ ನದಿಯನ್ನು ವರೆಸಿ ರಾಮನ ವಿನುತ ಅವತಾರಾಂತರಾರ್ಥವ ಮನದುಡಲಿಯುಗೆನುದಿದನು ಕಮಲಾಕ್ಷ ಪದಯುಗವ. ಏನು ಗುರುಗಳೇ? ಆಪದಾಮ ಪಹತಾರ ದಾತಾರ ಸರ್ವ ಸಂಪದ
ಲೋಕಾಭಿರಾಮ ಶ್ರೀರಾಮ ಭೂಯೋ ಭೂಯೋ ನಮಾಮ್ಯಹಂ ಲೋಕಾಭಿರಾಮ ಶ್ರೀರಾಮ ಭೂಯೋ ಭೂಯೋ ನಮಾಮ್ಯಹಂ. ರಾಮ, ಎಂಥ ಸಂದೇಶ ನೀವು. ಪಾಷಾಣ ಸದೃಶಳಾದಂತಹ ಅಹಲ್ಯೆಯನ್ನ ಗೌತಮನೊಡನೆ ಸೇರಿಸಿದಾಗಾಯಿತು. ಎಲ್ಲ ಪಾಷಾಣ ಹೃದಯಗಳು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೃದಯದೊಳಗೆ ಪಾಷಾಣಮಯವಾದಂತಹ ಯಾವುದೇ ರೀತಿಯಾದಂತಹ ಭಾವ ಇದ್ರೂ ಈ ರಾಮ ದರ್ಶನದಿಂದಾಗಿ ರಾಮಕಾರುಣ್ಯದಾಗಿ ಪಾಷಾಣ ದೂರವಾಗುತ್ತದೆ, ಉತ್ತಮವಾದಂತಹ ಲೋಕ ಕಲ್ಯಾಣವಾಗುತ್ತದೆ ಅಂತ ಇದರಿಂದ ನಾವು ಅರಿತಾಗಾಯಿತು. ಹಾಗಾಗಿ ಎಲ್ಲರೂ ಒಂದು ಅರ್ಥ ಮಾಡಿಕೊಳ್ಳಿ. ಸರ್ವೇಪಿ ಸುಖಿನಸ್ಸಂತು, ರಾಮ ದರ್ಶನದಿಂದ ನೀವೆಲ್ಲ ಸುಖಿಗಳೇ. ಸರ್ವೇ ಸಂತು ನಿರಾಮಯ, ಎಲ್ಲರೂ ಕೂಡ ಆ ರೋಗರಹಿತರಾಗಲಿ. ರಾಮ ಹುಟ್ಟಿದ ಮೇಲೆ ರೋಗ ಎಂಬುದಿಲ್ಲ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಕೂಡ ಲೋಕದಲ್ಲಿ ಮಂಗಲವನ್ನೇ ಕಾಣುವಂತಾಗಲಿ. ಇನ್ನು ಮುಂದೆ ರಾಮನಿಗೆ ಕಲ್ಯಾಣವಾಗ್ತದೆ, ಅದನ್ನು ನೋಡಿ ರಾಮ ಕಲ್ಯಾಣ ಹೇಗಾಗ್ತದೆ ಅಂತ. ಮಾಕಶ್ಚಿ ದುಃಖ ಭಾಗ್ಯವೇ, ಒಂದು ದಿವಸವೂ ಯಾರಿಗೂ ಒಂದು ಕಣ್ಣು ನೀರು ಬರದ ಹಾಗೆ ಸಜ್ಜನರನ್ನು ಪೊಯ್ಯಲಿಕ್ಕೆ ರಾಮ ಬಂದಿದ್ದಾನೆ. ಲೋಕೋದ್ಧಾರವಾಗ್ತದೆ. ರಾಮ ಕಾರುಣ್ಯ ಎಲ್ರಿಗೂ ಲಭಿಸಲಿ, ರಾಮ ರಾಜ್ಯವಾಗಲಿ ಅಂತ ಸಂಕಲ್ಪಿಸ್ತಾ ಹೊರಡೋಣ. ನನ್ನಪ್ಪ ಕುಬೇರ ಪ್ರಭು, ಈರ್ವರು ಮಕ್ಕಳು ಮಣಿಖೀವ ನಳಕೂಬರ ಎಂಬುದಾಗಿ ಪ್ರೀತಿಯಿಂದ ಸಾಕಿ ಸಲಹಿದವರು ಅವರು. ಸುಖ ಸಂತೋಷದಿಂದ ಅಲಕಾವತಿಯಲ್ಲಿ ಇದ್ದವರು ನಾವು. ಆದರೆ ನಿನ್ನೆ ದಿನ ನಡೆದಂಥ ಸಂಭ್ರಮ ನಮ್ಮವರೆಲ್ಲರ ಮನಸ್ಸನ್ನು ಸಂತೋಷಪಡಿಸುವುದಕ್ಕಾಗಿ ನಾಟ್ಯ ವೈಭವವನ್ನು ಮಾಡಬೇಕು. ಸುಂದರವಾದ ತರುಣಿಯನ್ನು ಬರಮಾಡಿಕೊಂಡು ನೃತ್ಯೋತ್ಸವ ಮಾಡಿಸಬೇಕು ಎಂಬ ಉದ್ದೇಶದಿಂದಲೇ ದೇವಲೋಕದಲ್ಲಿರುವಂತಹ ರಂಬೆಯನ್ನು ಕರೆದುಕೊಂಡು ಬರುವುದಕ್ಕಾಗಿ ನನ್ನಪ್ಪ ಕಳಿಸಿಕೊಟ್ಟಾಗ ಅವಳಲ್ಲಿ ವಿಷಯವನ್ನು ಅರುಹಿ ಅವಳನ್ನು ಸಂತೋಷದಿಂದ ನಮ್ಮ ಅಲಕಾವತಿ ಕರೆದುಕೊಂಡು ಬಂದವ ನಾನು. ತುಂಬಿದಂತಹ ಸಭೆಯಲ್ಲಿ ಎಲ್ಲರ ನರ್ತನ ನಾಟ್ಯ ವೈಭವವನ್ನು ಕಂಡಾಗ ನನ್ನ ಮನಸ್ಸು
ರಂಬೆಯನ್ನು ಕಂಡಾಕ್ಷರ ಸೂರೆಗೊಂಡು ಹೋಯಿತು. ಅವಳ ಹಾವ ಭಾವ ನಾಟ್ಯ ಇದನ್ನೆಲ್ಲ ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. ಆದರೂ ವಿಶ್ರಾಂತಿ ಪಡೆದುಕೊಂಡು ಈ ಅಲಂಕಪತಿಯಲ್ಲಿ ಸ್ವಲ್ಪ ದಿನ ಇದ್ದು ಇಲ್ಲೇ ಇಲ್ಲಿರುವಂತ ಸೌಂದರ್ಯವನ್ನು ವೀಕ್ಷಿಸುವುದಕ್ಕಾಗಿ ವಿವರಿಸುವುದಕ್ಕಾಗಿ ರಂಬೆ ಹೋಗಿದ್ದಾಳೆ. ಆದರೆ ಯಾಕೋ ಏನು ನನ್ನ ಅಂತಃಪುರದಲ್ಲಿ ಉಳಿದುಕೊಳ್ಳುವುದಕ್ಕೆ ಮನಸ್ಸು ಬರುವುದಿಲ್ಲ. ಕಣ್ಣ ಮುಂದೆ ರಂಬೆಯ ರೂಪವನ್ನೇ ಕಾಣುತ್ತಾ ಇದ್ದೇನೆ. ಅವಳ ನಾಟ್ಯವೂ ಕಣ್ಣಿಗೆ ಕಾಣುತ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದೇ ಗೊತ್ತಾಗುವುದಿಲ್ಲ. ಆದರೆ ಒಂದು ವಿಷಯವಂತೂ ಸರಿ, ಅವಳಿಗೆ ಮನಸೋತವನು ನಾನು. ಅವಳಲ್ಲಿ ಮಾತನಾಡಬೇಕು, ನನ್ನ ಮನದ ಇಂಗಿತವನ್ನು ಅವಳಲ್ಲಿ ಹೇಳಬೇಕು ಎಂಬ ಆಶೆ ಆಗಿದೆ. ಆದ್ದರಿಂದ ಅವಳು ಎಲ್ಲಿದ್ದಾಳೆ ಎಂಬುದಾಗಿ ಹುಡುಕಾಡುತ್ತಾ ಮುಂದೆ ಇನ್ನಾದ್ರೂ ಕೇಳಿ. ಬಲ್ಲಿಗಣೆ ಅಂತ ಗಂಧರ್ವ ಲೋಕಕ್ಕೆ ಯಾರು ಅಂತ ಕೇಳಿದ್ದೀರಿ? ಪ್ರಸಿದ್ಧ ಹಿಮ್ಮೇಳವಾದಕ ಯಾರು? ನಾನೇ. ತುಂಬುರ ತುಂಬುರ. ಮತ್ತೆ ನಮ್ಮ ಹಿಮ್ಮೇಳವನ್ನು ನೋಡಬೇಕು, ಚಿತ್ರಸೇನರು ಗಾಯನವನ್ನು ಮಾಡಬೇಕಾದ್ರೆ ನಮ್ಮ ಮೃದಂಗದ ಸ್ವರ ಬಾರದಿದ್ರೆ ಪ್ರಯೋಜನ ಇಲ್ಲ ಅಂತ ಅದ್ಭುತ ಮದ್ದಳವಾದಕ ಯಾರು ಅಂತ ಕೇಳಿದ್ರೆ ತುಂಬುರ. ನಾನೇ ಸರಿ. ಕಾಶ್ಯಪ ವಂಶಸ್ಥ ನಾನು. ಈಗ ಸ್ವಲ್ಪ ತಲೆಬಿಸಿ ನನಗೆ. ನನ್ನ ಮಡದಿ ನಿಜವಾಗಿ ಅದು ಮದುವೆ ಆಗಲಿಲ್ಲ. ನನ್ನ ಮಡದಿ ಯಾರು ಅಂತ ಕೇಳ್ತೀರಾ? ರಂಬೆ. ಹೇಗೆ ಅಂತ ಕೇಳ್ಬೇಡಿ, ವಿಮರ್ಶೆಗಿಲ್ಲ. ನನ್ನ ಮಡದಿ ಈಗ ನನ್ನ ಬಳಿಯಲ್ಲಿದ್ದಾಳ. ಅವಳು ಹೋಗಿದ್ದಾಳೆ ಅಲಕಾವತಿಗೆ ನೃತ್ಯ ಮಾಡುವುದಕ್ಕೆ. ಹಾಗಾಗಿ ವಿರಹವೇದನೆ ತಾಳಲಾರೆನು. ಅವಳನ್ನೊಮ್ಮೆ ಒಡೆಗೂಡಬೇಕೆಂಬಂತ ಹಂಬಲ. ಹಾಗಾಗಿ ಹೊರಟು ನಿಂತಿದ್ದೇನೆ. ಹೊರಟದ್ದು ಮಾತ್ರ ಅಲ್ಲ, ಸ್ವಲ್ಪ ಪರೀಕ್ಷೆ ಆಗಬೇಕು. ನನಗೆ ಸ್ವಲ್ಪ ಸಂಶಯ ಉಂಟು ರಂಬೆಯ ಬಗ್ಗೆ. ಹೇಳಿಕೊಳ್ಳುವುದಕ್ಕೆ ನನ್ನ ಹೆಂಡತಿದ್ದ ನಾನೇ ಹೇಳಿಕೊಳ್ಳುವುದು. ಅವಳನ್ನು ನನ್ನನ್ನು ಒಪ್ಪಿದ್ದಾಳೆ ಇಲ್ವ ಅಂತ ಗೊತ್ತಿಲ್ಲ. ಅವಳು ಇನ್ನಾರ ಜೊತೆಯಲ್ಲಿ ಇದ್ದಾಳೋ ಏನು ಎಂಬಂತ ಭ್ರಮೆ. ಆ ಭ್ರಮೆಯನ್ನು ನಾನು ದೂರ ಮಾಡಬೇಕಿದ್ರೆ ಹೇಗೆ ಏನು ಅಂತ ನೋಡ್ಬೇಕಲ್ವಾ? ಗುಪ್ತ ಮಾರ್ಗದಿ ಇಲ್ಲಿಂದಲೇ ಹೊರಟೆ. ಮೂಲ ವಿಮಲತೆ ಸರ್ವ
ದುಮಲತೆ ಸರೋ ಪರಿಪುಷ್ಪವಾಗಿರುವ ಖೇಜರನುದ್ಯಾನದಲ್ಲಿ ಪರಿಪುಷ್ಪವಾಗಿರುವ ಖೇಜರನುದ್ಯಾನದಲ್ಲಿ ಉದ್ಯಾನದಲ್ಲಿ ರಂಬೆ ವಿಹರಿಸುತ್ತಲಿರಲು ಪರಿಪುಷ್ಪವಾಗಿರುವ ಖೇಜರನುದ್ಯಾನದಲ್ಲಿ ರಂಬೆ ವಿಹರಿಸುತ್ತಿರಲು ಮೂಲದುವಲತೆ ಸರ್ವೋ ರಂಬೆ ವಿಹರಿಸುತ್ತಾಯ. ಈ ರಂಬೆಯ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡಾಗ ಭಾಗ್ಯವಂತಳೆಂಬುದು ಯೋಚನೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಯಾಕೆ ಹೇಳಿ, ದೇವಲೋಕದಲ್ಲಿ ಅದಷ್ಟು ಅಪ್ಸರೆಯರು ಕುಣಿವರು ಇದ್ದರೂ ಕೂಡ ಮೊದಲ ಸ್ಥಾನ ಸಿಕ್ಕಿದ್ದು ಯಾರಿಗೆ ಅಂತ ಕೇಳಿದ್ರೆ ಅದು ರಂಬೆಯಾದಂತ ನನಗೆ. ಆದ್ರೆ ಇಂದಿನ ದಿವಸ ಯಾಕೋ ಏನು ಕುಬೇರನ ಆಸ್ಥಾನಕ್ಕೆ ಹೋಗಿ ಕುಣಿದವಳಿದ್ದೇನೆ ನಾನು. ಮನಸ್ಸಿಗೆ ಒಂದು ರೀತಿಯ ಬೇಸರವಾಗುತ್ತಾ ವಿಶ್ರಾಂತಿ ಬೇಕಿರುವ ಕಾರಣಕ್ಕಾಗಿ ತಿರುಗಾಡಿಕೊಂಡು ಬಂದೆ. ಇನ್ನು ಮುಂದಕ್ಕೆ ಹೋಗಬೇಕು, ಮನಸ್ಸಿನಲ್ಲಿರುವಂತಹ ಬೇಸರವನ್ನು ಕಳೆಯಬೇಕು ಎನ್ನುವ ಕಾರಣಕ್ಕಾಗಿ ಇಲ್ಲಿ ಅಲಕಾವತಿಯಲ್ಲಿರುವಂತಹ ಉಪವನದ ಕಡೆಗೆ ಹೋಗುವುದು, ಅಲ್ಲಿರುವಂತಹ ಸುಮಗಳನ್ನು ಕಾಣುವುದು, ಅಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯವನ್ನು ಕಾಣಬೇಕು. ಈ ರೀತಿಯಾಗಿ ಮನಸ್ಸಾಗುತ್ತಾ ಉಂಟಲ್ವೇ? ಹಾಗಿದ್ರೆ ಯಾಕೆ ತಡ ಮಾಡುವುದು? ಅತ್ತ ಕಡೆಗೆ ನಡೆಯುತ್ತೇನೆ ನಾನು. ಅರಸುದಲ ರಂಬೇಡೆ ಸಮೀಪಿಸಿ ನುಡಿದೋ ರಂಭೆಯಡೆ ಸಮೀಪಿಸಿ ನುಡಿದೋ ಶಜಿನಿ ಭವದಲ್ಲಿ ನಿನ್ನನು ಸಭೆಯಲ್ಲೇ ಶಜಿನಿ ಭವದಲ್ಲಿ ಹೊಸದಾಗಿ ಕಂಡಿನ ಬೆಳಗಿಲ್ಲ ರಂಬೆ
ಕಂಡನ ಬೆರಗಿಂದ ಭವದಾನೆ ಎಂಬುದಾಗಿ ಸಂತೋಷದಿಂದ ನಿನ್ನ ಕರೆಯುತ್ತಿದ್ದೇನೆ. ಹೌದಿ ಯಾಕೆಂದ್ರೆ ಪೂರ್ಣ ಚಂದ್ರನಂತೆ ಇರುವಂತಹ ಅಗಲವಾದಂತಹ ಮುಖ ಮಾತ್ರವಲ್ಲ ಅಂತ ಖಾತೆಯನ್ನು ಹೊಂದಿದವಳು ನೀನು. ಹೌದಿ ಹಾಗಂತ ಯಾವುದು ನಿನ್ನೆ ನಮ್ಮ ಸಭೆಗೆ ಅಲಕಾವತಿಯ ಸಭೆಗೆ ಆಗಮಿಸಿದವಳು ನೀನು. ಹೌದು ಮನಸೂರೆಗೊಳ್ಳುವುದಕ್ಕಾಗಿ ಸಭೆಯಲ್ಲಿ ಆಸೀನರಾಗಿರುವಂತಹ ಅಭಿಮಾನಿಗಳ ಅಂದ್ರೆ ನಿನ್ನ ಮೇಲಿರುವಂತಹ ಅಭಿಮಾನಿಗಳ ಮನಸ್ಸನ್ನು ರಂಜಿಸುವುದಕ್ಕಾಗಿ ನಾಟ್ಯವನ್ನು ಮಾಡಿದವಳು ನೀನು. ಆ ಸಮಯ ನಿನ್ನನ್ನು ಕಂಡ ಕ್ಷಣವೇ ಯಾಕೋ ಏನು ನೀನು ಆ ನಾಟ್ಯವನ್ನೇ ನೋಡಬೇಕು ಎಂಬ ಮನಸ್ಸು ನನಗಾಯ್ತು. ಹೌದೇ ಆದ್ದರಿಂದ ಏನು ತನ್ನ ಕಣ್ಣುಗಳೆರಡನ್ನು ಅರಳಿಸಿಕೊಂಡೇ ನಿನ್ನ ಸಂಭ್ರಮದಿಂದ ನರ್ತನ ಮಾಡುವಾಗ ಆ ನಾಟ್ಯವನ್ನು ನೋಡ್ತಾ ಇದ್ದೆ. ನಿನ್ನ ಹಾವ, ಆ ಭಾವ, ಆ ವಿನಯ, ಆ ನಿನ್ನ ಕಣ್ಣೋಟ, ಕುಡಿನೋಟ, ಕಿರುನಗೆ ಇವುಗಳನ್ನು ಕಂಡ ಕ್ಷಣವೇ ಯಾಕೆ ಏನು ನನ್ನ ಹರಿಯದಂದಾದಿ ನನ್ನ ಮನಸ್ಸು ಸದಾಕಾಲವು ನಿನ್ನನ್ನೇ ನೆನಪಿಸುವುದಕ್ಕಾಗಿ ಮುಂದಾಯಿತು. ಹೌದೇ ನಿನ್ನಲ್ಲಿ ಮಾತನಾಡಬೇಕು ಎಂಬ ಆಸೆ ಆಯಿತು. ಆದ್ರೆ ಅಲ್ಲಿ ಮಾತನಾಡುವಂತಹ ಅವಕಾಶ ನನಗೆ ಸಿಗಲಿಲ್ಲ. ಆದ್ದರಿಂದಲೇ ನೀನು ಹೀಗೆ ನಮ್ಮ ಈ ಪುರದಲ್ಲಿ ವಿಹಾರ ಮಾಡ್ತಾ ಹೋಗ್ತಿರುವಂಥ ವಿಷಯವನ್ನು ಅರಿತೆ ನಿನ್ನನ್ನು ಕಾಡಬೇಕು, ನಿನ್ನಲ್ಲಿ ಮಾತನಾಡಬೇಕು ಎಂಬ ಆಶೆದ ಬಂದವನು. ನನ್ನ ಪರಿಚಯ ನಿನಗೆ ಆಗಿರ್ಲಿಕ್ಕಿಲ್ಲ. ಅದ್ವಿ ನೋಡು ಯಾರಂತೆ ಗೊತ್ತಾಗ್ಲಿಲ್ಲ. ಧನಪತಿ ಕುಬೇರ. ಕುಬೇರ ಹೌದು ನನ್ನಪ್ಪ ಕುಬೇರನ ಮಗನ ನೀವು. ನಳ ಕುಬೇರ ಎಂಬುದಾಗಿ ನನ್ನ ಹೆಸರು. ಹೌದೇ ಇಂದು ನಿನ್ನ ಕಡೆಗೆ ಬರುವುದಕ್ಕೆ ಕಾರಣವಿದೆ. ಯಾವುದು ಸಭೆಯಲ್ಲಿ ನಿನ್ನನ್ನು ಕಂಡ ಕ್ಷಣದಿಂದಲೇ ನನ್ನ ಮನಸ್ಸು ಸೂರ್ಯ ಕಂಡಿತ್ತು. ಇದಕ್ಕೆ ಕಾರಣ ಏನು ಗೊತ್ತೇ? ಯಾವುದು ಆ ಸ್ಮರಣು ತನ್ನಲ್ಲಿರುವಂತಹ ಶುಭ ಕ್ಷಣಗಳ ತೆಗೆದು ಪ್ರಯೋಗಿಸಿದ ಕ್ಷಣವೇ ನನ್ನ ಮನಸ್ಸು ಪರಿವರ್ತನೆ ಆಗಿ ಸದಾಕಾಲವು ನಿನ್ನನ್ನೇ ಹಂಬಲಿಸುತ್ತಾ ಇರುವುದಕ್ಕೆ ಸಾಧ್ಯವಾಯಿತು. ಆ ನನ್ನ ಮನದ ವಿಷಯವನ್ನು ನಿನ್ನೆ ತಿಳಿಯಪಡಿಸೋದಕ್ಕಾಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಹೌದೇ ನೇರವಾಗಿ ನಾನು ಹೇಳ್ತಿರುವುದು ಯಾವುದು ನಿನ್ನ ಸೌಂದರ್ಯ ಕಂಡ ಕ್ಷಣವೇ ನನ್ನ ಮನಸ್ಸು ಬದಲಾಗಿ ಹೋಯಿತು. ನಾನು ನಿನ್ನನ್ನು ಮದುವೆ ಆಗಬೇಕು ಎಂಬುದಾಗಿ ತೀರ್ಮಾನಿಸಿದ್ದೇನೆ. ಮದುವೆ ರೀತಿ ಹೇಳು. ವರಿಸನು ಪತಿಯೆಂದು ವರಿಸನು ಪತಿಯೆಂದು ಯಾರನು ತುಂಬುರ ಬಿಡಲಲ್ಲ ವರಿಸನು
ಬಿಡುವನಲ್ಲ ತಾದ ಅರಿತರೆ ಬಿಡುವನೆ ತರವಲ್ಲ ತಾದ ಅರಿತರೆ ಬಿಡುವನೆ ತರವಲ್ಲ ನೀನು ನಿರುಪಮ ರೂಪಿ ಚೆಲ್ವಿನಲ್ಲ ಬರಿದೆನು ಬದಿಯೆಂದು ತುಂಬೂರ ಬಿಡಲಲ್ಲ ಬರಿದೇನ ನಿನಗಿನ ಸರಿಯಲ್ಲ ಹೌದು. ಒಂದೊಮ್ಮೆಗೆ ಸಂದರ್ಭದಲ್ಲಿ ನಾನು ಯೋಚನೆಯನ್ನು ಮಾಡಿಕೊಂಡದ್ದು ಏನು? ಇದು ಯಾರಾಗಿರಬಹುದು ಎಂಬುದಾಗಿ. ಆ ಬಳಿಕ ನೀವು ಆಡಳಿತ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಸರಿ, ನಿಮ್ಮ ಆಸ್ಥಾನದಲ್ಲಿ ಕುಡಿದವಳು ನಾನು. ಹೌದು. ನಾನು ಕುಣಿದನನ್ನು ಕಂಡಂತ ನಿಮ್ಗೆ ಮನಸ್ಸಿಗೆ ಸಂತಸವಾಯಿತು. ಸರಿ, ನನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ ಎಂಬುದು ಹೇಳಿದ್ದೀರಿ. ಹೌದು. ನಾವು ಹಾಗೆ ಏನು ಕುಳಿಯುವಂತ ಸಂದರ್ಭ ಅತ್ತೈತೆ ನೋಡುವಂತ ಕ್ರಮವೇ ಇಲ್ಲ. ಹಾ. ನಮ್ಮ ಯಾವ ಕೆಲಸ ಉಂಟು ಅದನ್ನು ಮಾಡುದು. ಮಾಡಿದ ಬಳಿಕ ಅಲ್ಲಿ ನಿಲ್ಲುವಂತ ಕ್ರಮ ಇಲ್ಲ. ಆದ್ರೆ ನೋಡುವವರು ನಾವು ತಾನೇ. ಹೌದೇ ಹೌದು. ಹಾಗಂತ ಹೇಳಿ ಇನ್ನೇನು ಬರಬೇಕನ್ನುವ ಅಷ್ಟರಲ್ಲಿ ಮನಸ್ಸಿಗೆ ಒಂದು ರೀತಿಯ ಬೇಸರವಾಯಿತು. ಹೌದಾ? ಪರಿಹರಿಸುವುದು ಯಾವ ರೀತಿಯಲ್ಲಿ ಯೋಚನೆ ಮಾಡಿಕೊಂಡಾಗ ಇಲ್ಲಿ ಅಲಕಾವತಿಯಲ್ಲಿ ಇಲ್ಲಿ ಉಪವನದಲ್ಲಿ ನೋಡುವುದಕ್ಕೆ ಪ್ರಕೃತಿ ಸೌಂದರ್ಯ ಉಂಟು. ಸರಿ, ನೋಡಬೇಕೆನ್ನುವ ಕಾರಣಕ್ಕಾಗಿ ಬಂದವಳು ನಾನು. ಕಂಡಿರಿ, ಮಾತನಾಡಿಸಿದ್ದೀರಿ, ಹೌದು, ಒಳ್ಳೆಯ ವಿಚಾರವನ್ನು ಹೇಳಿದವರಿದ್ದೀರಿ. ಆ ಬಳಿಕ ಹೇಳಿದ್ದೀರಿ ನಿನ್ನ ರೂಪಕ್ಕೆ ಮರುಳಾಗಿ ಹೋದೆ ಎಂಬುದಾಗಿ. ನನ್ನನ್ನು ಮದುವೆ ಆಗ್ತೀಯ ಅಂತ ಹೇಳುದು ಸರಿಯಪ್ಪ. ಏನು? ಆದ್ರೆ ಒಂದು ವಿಚಾರ. ಏನು? ಈಗಾಗಲೇ ನಿಮಗೆ ಗೊತ್ತುಂಟು ಗೊತ್ತಿರುವ ಎಂಬುದು ಗೊತ್ತಿಲ್ಲ. ಹಾಗಂತ ಹೇಳಿ ತುಂಬೂರನ ಕತೆ ಗೊತ್ತುಂಟಾ? ತುಂಬರಿಗೆ ಏನಾಯ್ತು ಅವನಿಗೆ? ಅಲ್ಲ, ಆಗೋದಕ್ಕೆ ಅವನಿಗೆ ಏನೂ ಆಗ್ಲಿಲ್ಲ. ಎಲ್ಲ ಕಡೆಯಲ್ಲಿ ಹೇಳುತ್ತಾ ಬರುತ್ತಾ ಇದ್ದಾನೆ ಕುಬೇರ ನನ್ನ ಸತಿ ಎಂಬುದಾಗಿ. ಹೌದೇ? ಹೌದಪ್ಪ. ರಂಬೆ ರಂಬೆ ನನ್ನ ಮಡದಿ ಎಂಬುದಾಗಿ ನಿನ್ನನು ಎಲ್ಲರಲ್ಲಿ ಹೇಳಿಕೊಂಡೇ ಬರುವವ. ಈಗ ಮದುವೆ ಆಗಿದೆಯಾ? ಮದ್ವೆ ಇಲ್ಲ. ಈಗ ಅವ ಪ್ರಚಾರ ಮಾಡಿಕೊಂಡು ಈಗ ಅವನೇ ಪ್ರಚಾರ ಮಾಡು. ರಂಬೆ ನನ್ನ ಮಡದಿ ಈ ರೀತಿ ಎಲ್ಲರಲ್ಲಿ ಹೇಳುತ್ತಾ ಬರುತ್ತಾ ಇದ್ದ. ನೀವೇ ಯೋಚನೆ ಮಾಡಿ. ಏನು? ಈ ಸಂದರ್ಭದಲ್ಲಿ ಒಂದು ವೇಳೆ ಆತಡಿ ಗೊತ್ತಾದರೆ ನಿಮ್ಗೆ ಏನಾದ್ರು ತೊಂದರೆ ಮಾಡುವುದಕ್ಕಿಲ್ವ? ಏನಾದ್ರೂ ಹೇಳುವುದಕ್ಕಿಲ್ವ ನಿಮಗೆ? ಮತ್ತೊಂದು ವಿಚಾರ. ಏನು? ನಿಮ್ಮನ್ನು ಕಂಡ ಕೂಡಲೇ ನೀವು ರೂಪವಂತ ಎಂಬುದಕ್ಕೆ ಅರಿತುಕೊಂಡಿದ್ದೇನೆ. ನಿಮ್ಮಂತ ರೂಪವಂತ ಈ ಪ್ರಪಂಚದಲ್ಲಿ ಯಾರಿರುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ರೂಪ ನಿಮ್ಮಲ್ಲಿ ಕಾಣುತ್ತಾ ಇದೆ. ಆದ್ರೆ ಏನು ಮಾಡೋಣ? ಏನು? ಈ ತುಂಬೂರನ ಕಥೆಯನ್ನು ಕೇಳುವಾಗ ಬೇಸರವಾಗುತ್ತಾ ಉಂಟು. ನನ್ನ ಮಡದಿಯನ್ನು ಹೇಳುತ್ತಾ ಇದ್ದಾನೆ. ಅವ್ರಿಗೆ ಗೊತ್ತಾದ್ರೆ ಏನು ಮಾಡುವುದು? ಈಗ ಅವನ ವಿಷಯವ? ಹೌದು. ಅವ ದೊಡ್ಡ ಹೆಣ್ಣು. ಹೌದಾ? ತುಂಬುರ. ಹೌದಾ? ಅವನ ವಿಷಯ ನನಗೆ ಗೊತ್ತಿಲ್ಲ. ಈಗ ನೀನು ಆಲೋಚನೆ ಮಾಡು. ಏನು? ನನ್ನನ್ನೇ ಹೊಗಳಿಲ್ಲ ನೀನು. ಹೌದಾ? ನೀವೇ ಚಂದ. ಮನ್ಮಥನ ಮೀರಿಸದ ರೂಪ ನನ್ನ ಮುಂದೆ ಉಂಟು ನಿಮ್ಮಲ್ಲಿ. ಅವನ ಮುಖ ಹೇಗುಂಟು? ಹೀಗೆ ನೋಡುವುದಕ್ಕೆ ಆಗುದು. ಅಲ್ವಾ? ಹೌದಾ? ಅವ ಯಾಕೆ ನಿನ್ನ ಪ್ರಚಾರ ಮಾಡ್ತಾ ಬರ್ತಿದ್ದಾನೆ? ಆದ್ರೆ ನನ್ನ ಮನಸ್ಸು ಹೇಗೆ ಉಂಟು ಅಂತ ಅವ್ರಿಗೆ ಗೊತ್ತಾಗಬೇಕಿತ್ತು. ಗೊತ್ತಾಗಬೇಕಿತ್ತು. ತಿಳ್ಕೊಳ್ಳಿಲ್ಲ. ಒಂದು ವೇಳೆ ನಿನ್ನ ಮೇಲೆ ಮನಸ್ಸು ಹಾಕ್ತಿದ್ರೆ ಹಾ. ನೇರವಾಗಿ ಬಂದು ನಿನ್ನಲ್ಲಿ ಕೇಳಬಹುದು. ಕೇಳಬೇಕಿತ್ತು. ನಿನ್ನಲ್ಲಿ ಕೇಳಲಿಲ್ಲ. ಕೇಳುವುದಿಲ್ಲ. ಆಗ ನಾವು ಯಾಕೆ ಪ್ರಚಾರ ಮಾಡಿಕೊಂಡು ಬರ್ತಾನೆ ಗೊತ್ತುಂಟಾ? ಯಾಕೆ?
ಅವನಿಗೆ ನಿನ್ನ ಮೇಲೆ ಆಸೆ ಹುಟ್ಟಿದೆ, ಹಾ. ಅವನಿಗೆ ಯಾರು ಹೆಣ್ಣು ಕೊಡುವುದಿಲ್ಲ. ಹೌದು. ಆತನು ಹೀಗೆ ಪ್ರಚಾರ ಮಾಡಿ ನಿನ್ನ ಹೆಸರನ್ನು ಹಾಳು ಮಾಡಿದಂತ ಆದ್ರೆ ಹಾ, ಹಾ. ನೀನು ಹಾಗೆ ಬರ್ತಿ ಎಂಬ ಆಸೆ ಅವನದು. ಹೌದು. ಆದ್ರೆ ನಾನು ಹಾಗೆ ಅಲ್ಲ. ಮತ್ತೆ? ಅವನ ವಿಷಯಕ್ಕೆ ನಾನು ಆಲೋಚನೆ ಮಾಡುವುದಿಲ್ಲ. ಹಾ. ಅವನಿಗೆ ಆ ಮಧ್ಯವಾದಕನ ಏನು ಕೆಲಸ ಗೊತ್ತುಂಟ? ಹೌದು. ಯಾರು ಕುಣಿತಾರೆ ಅವರನ್ನೇ ನೋಡು ಕಣ್ಣು ಹೌದಪ್ಪ. ಬಿಟ್ಟುಕೊಂಡು ಆಮೇಲೆ ಆ ಕಡೆ ಈ ಕಡೆ ನೋಡಿದ್ರೆ ಏನು ನೋಡ್ಲಿಕ್ಕೆ ಆಗ್ತದೆ ಇಲ್ಲ. ಗೊತ್ತಾಗುದಿಲ್ಲ. ಹಾಗೆ ಅವ ಹುಚ್ಚ ಅವ. ಹೌದು. ಆದ್ದರಿಂದ ಅವನ ವಿಷಯ ಬಿಡು. ಹಾ. ಅವ ಒಂದು ವೇಳೆ ಹಾ. ನನ್ನಲ್ಲಿ ಕೇಳಲಿಕ್ಕೆ ಬಂದಂತ ಆದ್ರೆ ಹಾ. ಉತ್ತರ ನಾನು ಕೊಡ್ತೇನೆ. ಹೌದಾ? ಮತ್ತೆ ನನ್ನ ಅಪ್ಪ ಅಲ್ವಾ, ಹಾ. ನನ್ನ ಅಪ್ಪನ ವಿಷಯ ನಾನು ಹೇಳ್ತೇನೆ. ಹಾ. ಅವರು ನಾನು ಮಾಡಿದ್ದು ಸರಿ ಅಂತ ಒಪ್ಪಿಕೊಳ್ತಾರೆ. ಹಾ. ಅದಕ್ಕೆ ಬೇರೆ ಏನು ಉತ್ತರ ಕೊಡುವುದಿಲ್ಲ. ಹೌದಾ? ನಿನಗೆ ಮನಸ್ಸುಂಟಾ? ಉಂಟಲ್ಲ? ಈಗ ನನ್ನ ಮೇಲೆ ಮನಸ್ಸುಂಟಲ್ಲ? ಉಂಟಪ್ಪ. ತಡ ಮಾಡು ಯಾಕೆ? ಹಾ. ಸ್ವಲ್ಪ ಹೋಗಿ ಹತ್ತಿರ ಹತ್ತಿರ ಕುಳಿತುಕೊಂಡು ಮಾತಾಡು. ನೆನೆದು ಪ್ರಣಯ ಪ್ರಣವಾರ್ಗ ನಮಗೆ ಮದುವೆ ಅಗತ್ಯವಿಲ್ಲ. ನನಗೆ ನಿನ್ನಲ್ಲೊಂದು ಸಲುಗೆ ಇತ್ತು. ನೀನು ನಮ್ಮವ, ನಮ್ಮ ಒಡೆಯನಿಗೆ ಸಮಾನವಾದ ಕುಬೇರನಿಗೆ ಮಗನಾಗಿ ಹುಟ್ಟಿದೆ ಎಂಬಂತಹ ಅಭಿಮಾನ ನನ್ನಲ್ಲಿತ್ತು. ಉಂಟಲ್ಲ? ಆದ್ರೆ ಏನು ಮಾಡುವುದು? ನನ್ನ ಮಡದಿಯನ್ನೇ ಕೆಡಿಸಿಬಿಟ್ಟೆ. ಅವಳನ್ನು ಒಡಗೂಡಿದೆ. ಇಂತಹ ಹೀನ ಕೃತ್ಯ ಮಾಡಿದ ನಿನಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದ ಹಾಗೆ ಗೊತ್ತಾ? ನಿನಗೆ 4 ಬಾರಿಸಿ ಇದೇ ಸ್ಥಳದಲ್ಲಿ ನಿನಗೆ ಸಮಾಧಿ ನಿನ್ನ ಮುಖ ಹೇಗೆ ಉಂಟು ನೋಡಿದೆ ನೀನು? ಯಾಕೆ ಅವಳನ್ನು ನನ್ನ ಹೆಂಡತಿ ಅಂತ ಹೇಳಿಕೊಂಡು ಬರ್ತೀಯಲ್ಲ? ಹೌದು. ನಿನಗೆ ನಾಚಿ ಆಗುದಿಲ್ಲ? ಯಾಕೆ ನಾಚಿ ಆಗುದಿಲ್ಲ? ನಿನಗೇನು ಬೇರೆ ಲೋಕಲ್ ಯಾವ ಹೆಣ್ಣು ಸಿಗ್ಲಿಲ್ವ ನಿನಗೆ? ನಮ್ಮಲ್ಲಿ ಇರುವುದಕ್ಕೆ ತುಂಬಾ ಮಂದಿ ಇದ್ದಾರೆ. ರಂಬೆ ಹಾಗೆ ಕುಣಿಮಂತ ಅದೆಷ್ಟೋ ಮಂದಿ ನರ್ತಕಿಯರಿದ್ದಾರೆ. ಅವರನ್ನು ನಾವು ಸುರಗಣಿಕೆಯರು ಅಂತ ಹೇಳುದು. ಹೌದೌದು. ಆದ್ರೆ ಇವಳನ್ನು ನಾನು ಹಾಗೆ ಹೇಳುವುದಿಲ್ಲ. ಇವಳು ನನ್ನ ಮಡದಿ. ಇದು ನೀನು ತೀರ್ಮಾನ ಮಾಡಿದ್ದು? ನಾನು ತೀರ್ಮಾನ. ಅವಳಲ್ಲಿ ಕೇಳಿದ್ದೆ ನೀನು? ಕೇಳಬೇಕು ಅಂತ ಇಲ್ಲ. ಕೇಳಲಿಲ್ಲ. ಅವಳ ಮನಸ್ಸಿಗೆ ಇಷ್ಟ ಉಂಟಂತ ಕೇಳಿದ್ಯಾ? ಅದು ಕೇಳಲಿಲ್ಲ. ನಿನ್ನಷ್ಟಕ್ಕೆ ರಂಬ ನನ್ನ ಹೆಂಡತಿ ಅಂತ ಹೇಳಿಕೊಂಡು ಬಂದಂತಾರೆ ಕೇಳುವವರು ಯಾರಿದ್ದಾರೆ ಗೊತ್ತುಂಟ? ಯಾರಿದ್ದಾರೆ? ನಾನು ಯಾರು ಗೊತ್ತೈತಲ್ಲ? ಕುಬೇರ. ಹೌದು, ಕುಬೇರನ ಮಗ ಅಲ್ವಾ? ಹೌದು. ಅಷ್ಟೇ ಅಲ್ವಾ? ನನ್ನ ಮನದಾಸನ ಅವಳಲ್ಲಿ ಹೇಳಿಕೊಂಡಾಗ ಒಪ್ಪಿಕೊಂಡವಳು ಅವಳು. ಒಲಿದ ಹೆಣ್ಣನು ಬಿಡುವವ ನಾನಲ್ಲ. ಹೌದಾ? ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟಂತಾದ್ರೆ ನಿನ್ನ ಬೆನ್ನನ್ನು ಹುಡಿ ನಾನು ಮಾಡ್ತೇನೆ. ನೀನು ನನ್ನ ಬೆನ್ನು ಹುಡಿ ಮಾಡುದು? ಹೌದು. ಅಲ್ಲ, ನಾನು ನಿನ್ನ ಬೆನ್ನು ಹುಡಿ ಮಾಡುದು. ನೋಡೋಣ. ಮಾನವಾರಿದೆ ವಿದ್ರೋಹವಾಗೈದೆ
ನನ್ನ ಮಾಡದಿ ಅಂತ ಹೆಮ್ಮೆಯಲ್ಲಿ ಹೇಳ್ತಾ ಇದ್ದೆ. ಏನು ನೀನು ನನ್ನನ್ನು ಆಗುವುದಿಲ್ಲ ಅಂತ ಹೇಳಿಲ್ಲ. ನಾನು ಕರೆದಾಗಲ್ಲ ನನ್ನ ಬಳಿಗೆ ಬರ್ತಾ ಇದ್ದ ಅವಳು. ಆದ್ರೆ ಇವತ್ತು ಅಳಕಾವತಿಯನ್ನು ಸೇರಿದಂತ ನೀನು ಅಲ್ಲಿ ನರ್ತನವನ್ನು ಮುಗಿಸಿ, ಓಹೋ ಇವನ ಜೊತೆಯಲ್ಲಿ ಚಕ್ಕಂದ ನಿನ್ನದು. ಯಾಕೆ ಹೀಗೆ ಮಾಡಿದೆ? ಯಾರು ಹೇಳಿ ಮಾಡಿದ್ದು? ಎಲ್ಲವನ್ನು ವಿವರಿಸಿ ನನ್ನಲ್ಲಿ. ಯಾರು ಹೇಳಿಲ್ಲ, ಮತ್ತೆ ಮನಸ್ಸಿಗೆ ಬೇಸರವಾಯಿತು. ಬೇಸರ ಕಳೆಯುವುದು ಯಾವ ರೀತಿ? ಪ್ರಕೃತಿಯ ಸೌಂದರ್ಯವನ್ನು ನೋಡ್ಬೇಕಲ್ವಾ? ನಾನಿಲ್ವಾ ಇಲ್ಲಿ? ಜೀವಂತ ಇಲ್ವಾ? ನಿಮ್ಮನೇನು ನೋಡುವುದು? ನಿನಗೆ ಬೇಸರ ಹೆಚ್ಚಾದ್ರೆ ನಾನಿಲ್ವಾ? ಅದೇ ಹೇಳಿದ್ದು. ಬೇಸರ ಆದ್ರೆ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಬೇಕು, ಮತ್ತೊಬ್ಬರ ನೋಡಿದ್ರೆ ಆಗುವುದಿಲ್ಲ. ಅದಕ್ಕಾಗಿ ಪ್ರಕೃತಿಯ ಸೌಂದರ್ಯವನ್ನು ನೋಡುವುದಕ್ಕೆ ಬಂದವಳು. ಆವಾಗ ಇವರು ಸಿಕ್ಕಿದ್ರು, ಮಾತನಾಡಿಸಿದ್ರು. ಆವಾಗ ನೀವು ಬಂದ್ರಿ. ಮುಂದೆ ಬರೇ ಮಾತಲ್ಲೇ ಮುಗೀತಾ? ಅಲ್ಲ ಇನ್ನೇನಾದ್ರೂ ಎಡವಟ್ಟು ಮಾಡಿದ್ದೀರಾ? ಇಲ್ವೇ ಇಲ್ಲ. ಏನು ಬೇಕಾದ್ರೂ ಆಗಿ ಅವನಿಗೆ 4 ಬಾರಿಸಿದ್ದೇನೆ. ಆಯ್ತಾ? ಬೇಸರ ಮಾಡಬೇಡ. ನಾನು ಬರುವಾಗ 2 ಕೊಟ್ಟಿದ್ದೇನೆ, ಆಗ್ಲಿಲ್ಲಲ್ಲ. ಪ್ರೀತಿಯ ಕಲಾಭಿಮಾನಿಗಳಿಗೆ ಶಿರಭಾಗಿ ವಂದಿಸುತ್ತಾ ಕಥಾ ಮಧ್ಯಭಾಗದಲ್ಲಿ ರಸಭಂಗವನ್ನು ಉಂಟು ಮಾಡುವವರಿಗೆ ಕ್ಷಮೆಯನ್ನೇ ಯಾಚಿಸುತ್ತಾ ಇಂದಿನ ಸೇವಾಕರ್ತರಾದಂತಹ ಕಟೀಲು ದಿವಂಗತ ಸದಾನಂದ ಅಸ್ರನ ಸ್ಮರಣಾರ್ಥ ಪತ್ನಿ ಮತ್ತು ಮಕ್ಕಳು ಹಾಗೂ ಬಂದು ನೆರೆದಿರತಕ್ಕಂತಹ ಸಕಲ ಯಕ್ಷಾಭಿಮಾನಿಗಳಿಗೆ ನಮ್ಮ ಮೇಳದ ಶ್ರೀ ಮಹಾಗಣಪತಿ ದೇವರು ಹಾಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಹರಸಲಿ ಎಂಬಂತಹ ಪ್ರಾರ್ಥನೆಯೊಂದಿಗೆ ಬರುವ ರಾತ್ರಿ ನಾವು ಕ್ಷೇತ್ರದ ಮಹಾಲಕ್ಷ್ಮಿ ಸದನದಲ್ಲಿ ಕೃಷ್ಣ ಲೀಲೆ ಕಂಸವಧೆ ಜಾಂಬವತಿ ಕಲ್ಯಾಣ ಅನ್ನುವಂತಹ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾನಕವನ್ನು ಮುಂದುವರಿಸುವರೆ ಭಾಗವತರಿಂದ ಸಭಿಕರಿಂದ ಅಪ್ಪಣೆಯನ್ನು ಬೇಡುತ್ತಿದ್ದೇವೆ. ಯಕ್ಷಗಾನಂ ಗೇಲ್ಗೆ. ಸ್ಥಳ ಅಲಕವಾದುದನ್ನು ಯಾರಂತ ಕೇಳಿದ್ದೀರಿ? ಎಂದುಕೊಳ್ಳಬಹುದು, ಹಾಗೆಂದುಕೊಳ್ಳಬಹುದು. ಮೂಲವಿತ್ತಂತ ವಿಚಾರ ಆಲಿಸಿ. ಜಗಜರು ಕಿನ್ನರರು ಪುರುಷರೊಡನೆ ಹರುಟವಿಯ ದುರಿದ ಮನವಿರವ ಈ ಬಿರುದಿ ಪರಮ ಭಾಗನ ಭಾಗ್ಯ ದೊರೆತೆಯಲಗ ಪುರೀಶ್ವರನು ರಕ್ಷಣೆ ಮಾಡು. ಈ ಲೋಕದಲ್ಲಿ ತಂದೆಗಿಂತ ದೊಡ್ಡ ದೇವರು ಇಲ್ಲ ಎಂಬುದಾಗಿ ಭಾವಿಸಿಕೊಂಡವ ನಾನು. ತಂದೆಯನ್ನು ಅತೀವಾದ ಭಯ ಭಕ್ತಿಯಿಂದ ಪ್ರೀತಿಸಿದ ಕಾರಣ, ಅರ್ಥಾತ್ ಪೂಜಿಸಿದ ಕಾರಣದಿಂದಾಗಿ ನಾನೊಂದು ಉನ್ನತದ ಸ್ಥಾನ ಮಾನವನ್ನು ಸೇರುವುದಕ್ಕೆ ಸಾಧ್ಯವಾಯಿತು. ಆ ಬಗ್ಗೆ ಎಣಿಸಿಕೊಂಡಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಉಂಟು. ನನ್ನ ತಂದೆಯವರು ಘನ ತಪೋನಿಧಿಗಳಂತ
ಆ ಬ್ರಾಹ್ಮಣರು ಹಾಗೂ ದೇವರನ್ನವರ ಸಂಯೋಗದ ಫಲವಾಗಿ ಹುಟ್ಟಿಕೊಂಡೇ ವೈಶ್ರಾವಣ ಅರ್ಥಾತ್ ಕುಬೇರ ಎಂಬುದಾಗಿ ನನ್ನ ಅಭಿಧಾನ. ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾಗಿ ಮೆರೆಯುತ್ತಾ ಇದ್ದೇನೆ. ಭಗವಾನ್ ಶಂಕರ ಅನುಗ್ರಹ ವಿಶೇಷದಿಂದ ಅಷ್ಟ ದಿಕ್ಪಾಲ ಸ್ಥಾನ ದೊರೆಯುವಂಥ ಭಾಗ್ಯ ನನಗೆ ಬಂತು. ಈ ವೇಳೆಯಲ್ಲಿ ಎಂದಿನಾಗಿ ಸಭಾಸ್ಥಾನ ಹೇಳಿದ್ದೇನೆ. ಹಾಗೆ ಎಲ್ಲರೂ ಕೂಡ ಬಂದು ನೆರೆದಿದ್ದಾರೆ. ಇಂದಿನ ಯೋಗಕ್ಷೇಮಕ್ಕೆ ವಿಚಾರಣೆ ಮಾಡಬೇಕು. ನೋಡೋಣ ಏನಂತ ಇಂದಿನ ವಿಶೇಷ. ಅಪ್ಪ ಮಗ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗ್ಲಿ. ಏನಾಯಿತು? ನೀವು ನನಗೆ ಮತ್ತೊಬ್ಬ ಮಗ ಮನೆಗ್ರೀವ, ಅವಳೇ ಮಕ್ಕಳು ನೀವು. ಯಾವತ್ತು ನನಗೆ ಬಳಿಗೆ ಬರುವಾಗ ದುಃಖದ ಮುಖವನ್ನು ಇಟ್ಟುಕೊಂಡು ಬಂದವರು ಅಲ್ಲವೇ ಅಲ್ಲ, ಸಂತೋಷ ಬರುವವರು. ಆದ್ರೆ ಇಂದು ನೋಡುವಾಗ ನೀನೊಬ್ಬನೇ ಬಂದದ್ದು, ಮುಖದಲ್ಲಿ ದುಃಖ ಕಾಣುತ್ತಾ ಉಂಟು. ಏನಾಯ್ತಾ ಇದು? ಏನಾಯ್ತು ವಿಚಾರ? ಈ ರೀತಿ ದುಃಖವಾಗಬೇಕಾ? ಏನು ಕಾರಣ ಆಗಿ ಹೋಯಿತು? ಇಲ್ಲಿಗೆ ಬರ್ಬೇಕಾ? ಏನು ಕಾರಣ? ನನ್ನಿಂದ ಏನಾಗಬೇಕು? ಏನು ವಿಚಾರ ತಿಳಿಸು. ನನ್ನ ಕಾದಲಾಲಿಪುದೆನ್ನ ಮಾತ ಕಾದಲಾಲಿಪುದೆನ್ನ ಮಾತ ನಿನ್ನ ಜಾತನ ನಿನಗೆ ಸಂಭವಿಸಿದ ಗಾಥ ನಾ ತೆರಳಿದೆ ನಂಬೆ ಗೆಳಸಿ ಪುದೆಲ್ಲ ಮಾತಾ ಲಾಲಿಸಬೇಕು ಎನ್ನ ಮಾತು. ಏನದು? ನನ್ನ ಮನದ ದುಗುಡವನ್ನು ಏನೆಂದು ಹೇಳಲಿಯಪ್ಪ. ಏನಾಯ್ತು? ಸದಾ ಕಾಲ ಸಭೆಗ ಆಗಮಿಸ್ತಿರುವಂತಹ ಸಮಯದಲ್ಲಿ ನಾವು ಕೂಡ ನಿಮ್ಮ ಜೊತೆಯಾಗಿ ಬರುತ್ತಿರುವ. ಹೌದು. ಹಾಗೆ ನಿನ್ನೆ ನಡೆದಂತ ಸಂಭ್ರಮದಲ್ಲಿ ಪಾಲ್ಗೊಂಡಂತಹ ನಾವು ಹೀಗೆ ತಿರುಗಾಡುತ್ತಾ ನಮ್ಮ ಉಪವನದ ಕಡೆಗೆ ಪ್ರಯಾಣಿಸಿದೆ. ಆ ಕಡೆಗೆ ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯ ವೀಕ್ಷಿಸುತ್ತಾ ಮುಂದುವರೆದುಕೊಂಡು ಹೋಗುವಾಗ ರಂಬೆಯನ್ನು ಕಂಡೆ ನಾನು. ಅವಳನ್ನು ಮಾತನಾಡಿಸಬೇಕು ಎಂಬ ಆಶೆ ನಮಗೆ ಆಯ್ತು. ಅವಳ ಬಳಿಗೆ ಹೋದೆ, ಮಾತನಾಡಿದೆ. ಆಮೇಲೆ ನನ್ನ ಮನದ ಒಂದು ಇಂಗಿತವನ್ನು ಅರುಹಿದೆಯಪ್ಪ. ಹೌದು. ಏನು ಇಂಗಿತ? ನಿನ್ನ ನಾಟ್ಯ, ನಿನ್ನ ಸೌಂದರ್ಯ, ಆ ನಿನ್ನ ನುಡಿಗಳನ್ನು ಆಲಿಸಿದಂತ ನನಗೆ ನಿನ್ನ ಮೇಲೆ ಆಸೆ ಮೂಡಿದೆ. ನಿನ್ನನ್ನು ಮದುವೆ ಆಗ್ಬೇಕೆಂಬ ಆಸೆ ಆಗಿದೆ. ನಿನಗೆ ಮನಸ್ಸುಂಟ ಅಂತ ಕೇಳಿದೆಪ್ಪ. ಹೌದಪ್ಪ, ನಿನಗೆ ಮನಸ್ಸು ಇರಬಹುದೇ, ಆದ್ರೆ ಅವಳಿಗೆ ಅಭಿಪ್ರಾಯ ಏನು ಅಂತ ಗೊತ್ತಾಗ್ಬೇಕಲ್ಲ. ಅಭಿಪ್ರಾಯ ಏಕಮುಖ ಪ್ರೀತಿ ಆಗಬಾರದಲ್ಲ. ಆಗ್ಬಾರ್ದಲ್ಲಪ್ಪ, ಇಬ್ಬರದು ಒಂದೇ ರೀತಿ. ಅವಳಲ್ಲಿ ಕೇಳಿದೆ ನಾನು. ಆವಾಗ ಹೇಳಿದ್ಲಪ್ಪ, ನನಗೆ ಕೂಡ ನಿನ್ನ ಮೇಲೆ ಮನಸ್ಸು ಉಂಟು ಅಂತ ಹೇಳಿ. ಹೌದಾ? ಹೌದಪ್ಪ. ಹಾಗೆ ನಾವು ಬೇರೆ ಏನು ಮಾಡ್ಲಿಲ್ಲಪ್ಪ. ಅಲ್ಲಿ ನಾವು ಹತ್ತಿರ ಕುಳಿತುಕೊಂಡು ಮಾತನಾಡ್ತಾ ಇದ್ದೇವಪ್ಪ, ಸಂಭಾಷಣೆ. ಆವಾಗ ಅವ ಎಲ್ಲಿದ್ದ ಏನು? ಯಾರು? ತುಂಬುರ. ಅವ ಏನು ಮಾಡಿದ? ಅವ ಏನು ಮಾಡುವುದ? ಏನು ಮಾಡಿದ? ಓಡಾಡಿಕೊಂಡು ಬಂದ ನಮ್ಮ ಇಬ್ಬರ ಕೊರಳಿಗೆ ಕೈಯ ಬಿಟ್ಟು ಆ ಕಡೆಗೆ ದೂಡಿದಪ್ಪ. ಅವನಿಗೆ ಯಾಕೆ ಅಧಿಕ ಪ್ರಸಂಗ? ಅವ
ಅವ ಹೇಳಿದೇನು ಗೊತ್ತೇ? ಏನ್ ಹೇಳಿದ? ರಂಬೆ ಯಾರು ಅಂತ ಎಣಿಸಿದಿ ನೀನು? ನನ್ನ ಹೆಂಡತಿ. ನನ್ನ ಹೆಂಡತಿ ನೀನು ಬಯಸುತ್ತೇ ನೀನು, ಆದ್ದರಿಂದ ಅವಳನ್ನು ನಿನಗೆ ಬಿಟ್ಟು ಕೊಡಲಾರ ಅಂತ ಹೇಳಿದ ಮಾತ್ರವಲ್ಲಪ್ಪ, ನಾನು ನಿಮ್ಮಲ್ಲಿ ಹೇಳ್ತಾನೆ ಅಂತ ಹೇಳಿದಕ್ಕೆ ಹಿಂದೆ ಮುಂದೆ ನೋಡದೆ ನನ್ನ ಬೆನ್ನಿಗೆ ಗೊತ್ತಪ್ಪ. ನಿನಗೆ ಹೊಡೆದಿದ್ದಾನ? ಹೌದಪ್ಪ. ನಿನಗೆ ಬಡಿದಿದ್ದಾನ? ನನಗೆ ನೋಡಲಿಕ್ಕೆ ಆಗುದಿಲ್ಲ ಈಗ. ಹೌದಾ? ಮರುಗಿ ಮೇಲಿನ ಊರನಿಗೆ ಒಂದು ರೀತಿಯಲ್ಲಿ ನನಗೆ ಹೊಡೆದ ಮೊದಲು ಭಾವಿಸಿಕೊಳ್ಬೇಕಾಗ್ತದೆ. ನನಗೆಲ್ಲಪ್ಪ ಅದದ್ದು. ಮತ್ತೆ ನನಗೆ ನೋವಾದದ್ದು. ಹೌದಾ? ಅವನಿಗೆ ಅಧಿಕ ಪ್ರಸಂಗ. ಹೌದು. ಅವನು ಬಿಡ್ಬಾರ್ದವನು. ಈಗ ನೀನು ಮತ್ತು ಅವಳು ಒಪ್ಪಿಗೆಯಿಂದ ಅಲ್ಲಿದ್ದದ್ದು ಮಾತನಾಡಿದ್ರು. ಹೌದಲ್ಲ? ಈಗ ಹತ್ತಿರ ಕುಳಿತುಕೊಂಡು ಅವನಿಗೆ ನಂಜು ವಸ್ತ್ರ ಆಯಿತು. ಅವನಿಗೆ ಈಗ ಅವನ ಹೆಂಡತಿ ಯಾರು ಅವನಿಗೆ ಮದುವೆ ಮಾಡಿ ಕೊಟ್ಟದ್ದು? ನಾನು ಕೇಳಿದೆ ನಿನಗೆ ಯಾರು ಮದುವೆ ಮಾಡಿದಾರ ಅಂತ ಹೇಳಿ. ಹೌದು. ಅದು ಮದುವೆ ಮಾಡ್ಬೇಕಂತ ನಾನು ಪ್ರಚಾರ ಮಾಡಿಕೊಂಡು ಬರ್ತೇನೆ. ಹೌದಾ? ಅವನದು ಪ್ರಚಾರ ಹಾಗಾದ್ರೆ ಅವನು ಯಾರು ಹೇಳಿಲ್ಲ, ಕೇಳಲಿಲ್ಲ ಎಂಬುದಾಗಿ ಅವನಿಗೆ ಅಹಂಕಾರ ಇರಬಹುದು. ನಾನು ಕೇಳ್ತೇನೆ, ನೀನು ಬೆಟ್ಟಿದ್ದಲ್ಲ, ನಾನು ಅವನಿಗೆ ಬಾರಿಸ್ತೇನೆ. ಅವನ ಬೆನ್ನು ಹುಡಿ ಆಗ್ಬೇಕು. ನಾನು ಮಾಡ್ತೇನೆ. ನಾನು ನೋಡ್ಬೇಕು. ಎಲ್ಲಿದ್ದಾನೆ ಹುಡುಕಿ ಪ್ರತಿಯೊಬ್ಬರಿಗೆ ಅವರನ್ನು ವ್ಯಾಪ್ತಿ ಅಂತ ಉಂಟು. ಅವರಿಗೊಂದು ಸ್ಥಾನ ಅಂತ ಉಂಟು, ಅವರಿಗೊಂದು ಗೌರವ ಉಂಟು. ಅದರ ಒಳಗೆ ಅವರು ಇರಬೇಕು. ಆ ವ್ಯಾಪ್ತಿಯನ್ನು ಮೀರಿ ಹೊರಗೆ ಹೋಗಬಾರ್ದು. ನಿನ್ನದೀಗ ಅತಿಯಾಗಿ ಹೋಯಿತು. ಏನು ಮಾಡಿದೆಯಾ? ಗೊತ್ತಿದ್ದು ಗೊತ್ತಿಲ್ಲದಾಗಿ ನಟಿಸ್ತಾ ಇದ್ದಲ್ಲ. ನಿನ್ನ ಗೋಮುಖ ವ್ಯಾಕೃತ ನನ್ನ ಮುಂದೆ ಪ್ರದರ್ಶನ ಮಾಡಬೇಡ, ಗೊತ್ತಾಯ್ತಲ್ಲ? ಎಲ್ಲಿ ಉದ್ಯಾನವನದಲ್ಲಿ ಅಲ್ಲಿ ಯಾರು ಇದ್ದದ್ದು ಒಟ್ಟಿಗೆ? ಓ, ನಿಮ್ಮ ಅಲಕಾವತಿಯಲ್ಲಿ? ಹೌದು. ರಂಬೆ ನನ್ನ ಮಗ, ನಿನ್ನ ಮಗ ನಳಕುಬರ. ಹೌದು. ಅವರದ್ದು ಸಂಭಾಷಣೆ ಮತ್ತು ಸಂಯೋಗವ ಏನೋ ಇರಲಿ, ಅವರಿಗೆ ಇಷ್ಟ ಆದದ್ದು. ಅದಕ್ಕೆ ನಿನಗೆ ಯಾಕೆ ಮತ್ಸರ? ಅವರ ಬಳಿಗೆ ಹೋಗಿ ಅವನಿಗೆ ಹೊಡೆದು ಅವನಿಗೆ ಬರೆದು ಆಮೇಲೆ ಅವಳನ್ನೆತ್ತದ್ದು ನನ್ನ ಹೆಂಡತಿ ಎಂಬುದಾಗಿ ನೀ ಭಾವಿಸಿಕೊಂಡದ್ದ. ಅವಳಿಗೆ ನಿನಗೆ ಮನಸ್ಸುಂಟ, ನಿನಗೆ ಗೊತ್ತುಂಟೇನಾ? ನೀನು ಅವನಿಗೆ ಹೊಡೆದಲ್ಲ, ಪರೋಕ್ಷವಾಗಿ ನನಗೆ ಹೊಡೆದ. ನೀನು ಮಾಡಿದ ತಪ್ಪಿಗೆ ಹಾಗೆ ಬಿಡ್ತದೆ ಭಾವಿಸಿಕೊಂಡಿದ್ಯಾ? ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ನಾನು ಸಿದ್ಧರಾಗಿದ್ದೇನೆ. ತಪ್ಪು ಮಾಡಿದ್ದು ಅಂತ ಹೇಳುದಾ? ಹೌದಾ? ಯಾಕೆ ಹೀಗೆ ಮಾಡಿದೆ ಹೇಳು? ನಾನು ಮಾಡುವುದಕ್ಕೆ ಕಾರಣ ಏನು ಕಾರಣ? ಹೌದು. ತಪ್ಪು ಅಂತ ಹೇಳುವುದಿಲ್ಲ. ಮತ್ತೆ ಯಾಕಂದ್ರೆ ನಮ್ಮನ್ನೆಲ್ಲ ಕೇಳುವ ವಸುರಪ್ಪ ಅದನ್ನು ಬಿಟ್ಟರೆ ಮತ್ತೆ ಅಷ್ಟೇ ಅಧಿಕಾರ ಯಾರಿಗೆ ಅಂತ ಕೇಳಿದ್ರೆ ಕುಬೇರ ಅಂತ ನನಗೊಂದು ಸ್ಥಾನ ಉಂಟು. ನಿನಗೊಂದು ಸ್ಥಾನ ಉಂಟು. ಹೌದು. ಹಾಗಾಗಿ ನಾನು ಶಿರಭಾಗಿದ್ದೇನೆ. ಯಾಕಂದ್ರೆ ನಾನು ನಿಮ್ಮ ಅಡಿಯಾಳುವೆ ಆಗಿದ್ದೇನೆ.
ಆದರೆ ಆದ್ರೆ ನಾನು ಅಪರಾಧವನ್ನು ಮಾಡಿದ್ದಿಲ್ಲ. ಏನು ಮಾಡ್ಲಿಲ್ಲ? ಉಪವನವನ್ನು ಸೇರಿದೆ. ಹೌದು. ಅವರಿರುವವರನ್ನು ಕಂಡೆ. ಹಾ. ಸರಿಯಾಗಿ ಯೋಚನೆ ಮಾಡು. ಏನು? ನೀನೇ ರಂಬೆಯನ್ನು ಕರೆಸಿಕೊಂಡದ್ದು ನಿನ್ನ ಉದ್ಯಾನದಲ್ಲಿ ನೃತ್ಯವನ್ನು ಮಾಡಬೇಕನ್ನಂತ ಉದ್ದೇಶಕ್ಕೆ. ನೃತ್ಯವನ್ನು ಗೈದು ಮತ್ತೆ ಅವಳು ಸ್ವರ್ಗಲೋಕವನ್ನು ಏರ್ಬೇಕಂತ ಸಂದರ್ಭ ನಿನ್ನ ತನೆಯ ಬಂದು ಪ್ರೇಮ ಭಿಕ್ಷೆಯನ್ನು ಬೇಡಿ ಅವಳನ್ನು ಒಳಗೂಡಿದಂತ ಸಂದರ್ಭ ಮಧ್ಯ ಪ್ರವೇಶ ಮಾಡಿ ಅವ ಮಾಡಿದಂತಹ ಹೀನ ಕೃತ್ಯಕ್ಕೆ 4 ಬಾರಿಸಿದ್ರೆ ತಪ್ಪೇನಿದೆ? ಪ್ರೇಮ ಭಿಕ್ಷೆ ಮಾಡಿದ ತಪ್ಪೇನಾಯ್ತಾ? ಅವ ಅಧಿಕ ಪ್ರಸಂಗ ಮಾಡಿದಲ್ಲ, ನಿನ್ನದು ಅಧಿಕ ಪ್ರಸಂಗ ಗೊತ್ತುಂಟ. ಈಗ ಅವ ಕಾಮ ಭಿಕ್ಷೆ ಪ್ರೇಮ ಭಿಕ್ಷೆ ಯಾಚನೆ ಮಾಡಿದಾಗ ಅವಳದೇನಾದ್ರು ಆಕ್ಷೇಪ ಇತ್ತಾ? ಇಲ್ವಾ? ಆಕ್ಷೇಪ ಇತ್ತ ಅಂತ ನಿನ್ನಲ್ಲಿ ಕೇಳುದು. ನನಗೆ ಗೊತ್ತಿಲ್ಲ ಅದು. ಆಕ್ಷೇಪ ಮಾಡಲಿಲ್ಲ ಅವಳು. ನಾನು ಯಾಕೆ ಆಕ್ಷೇಪ ಮಾಡಿದ್ದು? ಅವನನ್ನು ಮನಪೂರ್ವಕ ಅವಳು ಸ್ವೀಕಾರ ಮಾಡಿದ್ದಾಳೆ. ನಾನು ಮೊದಲೇ ರಂಬೆಯನ್ನು ಸ್ವೀಕಾರ ಮಾಡಿ ಆಗಿದೆ. ಅದು ನಿನ್ನದು ಕೇವಲ ಏಕಮುಖ ಪ್ರೀತಿ ಅಂತ ಹೇಳಿದ್ದು ನಾನು. ಯಾರು ಹೇಳಿದ್ದು? ನಿನ್ನ ಮೇಲೆ ಅವಳಿಗೆ ಇಷ್ಟ ಇಲ್ಲ, ಅವಳಿಗೆ ಮನಸ್ಸಿಲ್ಲ. ಯಾರು ಹೇಳಿದ್ದು? ನಾನು ಕರೆದಲ್ಲಿಗೆ ಬರ್ತಾ ಇದ್ದ ಅವಳು ರಂಬೆ ಅಲ್ಲಿ ಹೊಡೆದಾಟ ಮಾಡುವಂತ ಸಂದರ್ಭದಲ್ಲಿ ನಿನ್ನ ಮಗನಿಗೆ 4 ಬಾರಿಸಿ ಬಾ ರಂಬೆ ಅಂತ ಹೇಳುವಾಗ ನನ್ನ ಜೊತೆಯಲ್ಲಿ ಬಂದವಳಿದ್ದಾಳೆ. ಮತ್ತೆ ನನ್ನಲ್ಲಿ ಪ್ರೇಮ ಇಲ್ಲ ಅಂತ ಯಾವ ಲೆಕ್ಕಾಚಾರ? ಅವಳು ಹೆದರಿಕೆಯಿಂದ ಭಯದಿಂದ ಭೀತಿಯಿಂದ ಬಂದದ್ದು, ಇಷ್ಟ ಮನಪೂರ್ವಕ ಬಂದದಲ್ಲ. ನಿನ್ನ ತೀರ್ಮಾನ ಏನೇ ಇರಬಹುದು. ಹಾಗಾಗಿ ನಿನ್ನ ಮಗ ಮಾಡಿದಂತ ತಪ್ಪಿಗೆ ಶಿಕ್ಷೆಯನ್ನು ವಿಧಿಸಿದ್ದೇನೆ ಹೊರತು ನಾನು ಅನ್ಯತಾ ಯಾವುದನ್ನು ಬಯಸಲಿಲ್ಲ. ಹಾಗಾಗಿ ನಾನು ಮಾಡಿದ್ದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ಇಷ್ಟು ಮಾಡಿದ್ದಂತೂ ಸತ್ಯ. ಹೌದಾ? ಹಾಗಾದ್ರೆ ನಾನು ಕೊಟ್ಟಂತ ನಿನಗೆ ಸಲುಗೆ ಹೆಚ್ಚಾಗಿ ಹೋಯಿತು. ನಿನ್ನ ಯೋಗ ತಿಳಿದಂತ ನಾನು ನೀನೊಬ್ಬ ವಿದ್ಯಾವಂತ ಎಂಬುದಾಗಿ ಭಾವಿಸಿಕೊಂಡು ನಿನಗೆ ಒಂದು ಉತ್ತಮದ ಹುದ್ದೆಯನ್ನು ಕೊಟ್ಟದ್ದು. ಈ ದೇವಲೋಕದಲ್ಲಿ ನಿನ್ನ ಕಲಿತಂತ ವಿದ್ಯೆ ಅನರ್ಥವಾಗಬಾರದು, ಅದಕ್ಕೆ ಉಪಯೋಗವಾಗುವ ಉದ್ದೇಶದಿಂದ ನೀನು ಮೃದಂಗ ಬಾರಿಸುವವ. ಹೌದಲ್ಲ? ಹೌದಲ್ಲ? ಹಾಗಂತ ಆ ಕೆಲಸ ಬಿಟ್ಟು ನಿನಗೆ ಮತ್ತೊಂದು ಕೆಲಸಕ್ಕೆ ಹೋಗ್ತಿಂದಾದ್ರೆ, ಅದೊಂದು ನನ್ನ ಮಗನ ಮೇಲೆ ಕೈ ಮಾಡಿ ಎಂದಾದ್ರೆ ಇದನ್ನು ಖಂಡಿಸ ಇಡುವುದಿಲ್ಲ. ನೀನು ರಾಕ್ಷಸಿ ಪ್ರವೃತ್ತಿ ಮಾಡಿದ್ದಿ, ನೀನು ಆ ಮಟ್ಟಕ್ಕೆ ಕೆಳಗೆ ಇಳಿದ್ದಿ. ಅದಕ್ಕಾಗಿ ನಿನಗೆ ಸರಿಯಾದ ಶಿಕ್ಷೆ ಯಾವುದು ಬಲ್ಲೆಯ? ಮುಂದೆ ಭೂಲೋಕದಲ್ಲಿ ನೀನು ಮಹಾನ್ ರಾಕ್ಷಸನಾದ ಶಪಿಸಿದೆಯೇ ಕ್ಷಮಿಸುದಾತನೇ ಚರಣದಾಸರೆ ಕೊಡು. ಕ್ಷಮಿಸುದಾತನೇ ಚರಣದಾಸರೆ ಕೊಡು. ವಿಷಾದವ ಕರುಣಿಸಿ ನಗೆ ಅರಿಯದಾದ ಪರಾಧ ಮನ್ನಿಸು ಮನ್ನಿಸೋ. ಕುಬೇರ ಮಹಾಶಯ, ಏನು? ನಾನು ಮೊದಲೇ ಹೇಳಿದ್ದೇನೆ, ನಾನು ಮಾಡಿದ ತಪ್ಪ ಸರಿಯೋ ಅಂತ ನನಗೆ ತಿಳಿದಿಲ್ಲ. ಯಾಕೆ? ನಾವೆಲ್ಲರೂ ದೇವಲೋಕಕ್ಕೆ ಸಂಬಂಧಪಟ್ಟವರು. ನಮ್ಮಲ್ಲಿ ಒಂದು ರೀತಿಯ ಒಮ್ಮತ ಬೇಕು. ಆ ಒಮ್ಮತ ಯಾವ ಕಾಲಕ್ಕೂ ಮುರಿಯಬಾರದು. ಮುರಿಯುವಂತ ಉದ್ದೇಶವು ನನ್ನದಾಗಿರಲಿಲ್ಲ. ಏನೋ ಸಿಟ್ಟು ನೆತ್ತಿಯನ್ನು ಆವರಿಸಿತು, ನಿನ್ನ ಮಗನ ಮೇಲೆ ಕೈ ಮಾಡಿದೆ. ಹೌದು. ಅವನಿಗೆ ಹೊಡೆದ ಎಂಬ ತಾಯಿ ಕಾರಣಕ್ಕೆ ಬೇಕಾಗಿ ನಿನ್ನ ಚರಣ ಸೇವಕನಾದ ತಾಯಿ ತುಂಬುರಳಿಗೆ ಈ ರೀತಿಯ ಶಾಪವನ್ನು ಕೊಟ್ಟದ್ದೇ ಹೌದಾದ್ರೆ ಮುಂದೆ ನನ್ನ ಗತಿ ಏನು, ನನ್ನ ಜೀವನ ಏನು? ಹಾಗಂತ ನಾನು ಇರಬೇಕಾದ್ದು ಸುಸ್ಥಿರವಾಗಿ ದೇವಲೋಕದಲ್ಲಿ. ದೇವಲೋಕವನ್ನು ಬಿಟ್ಟು ಹೋದದ್ದೇ ಹೌದಾದ್ರೆ ನನ್ನ ಜೀವನದಲ್ಲಿ ಮತ್ತೆ ದೇವಲೋಕವನ್ನು ಏರಿ ಬರುವಂತ ಅವಕಾಶ ಇಲ್ವೇ? ಯಾಕಾಗಿ ಶಾಪ ಕೊಟ್ಟಂತಹ ಶಾಪಕ್ಕೆ ವಿಶಾಪ ಇಲ್ವೇ? ಕುಬೇರ, ಮನ್ನಿಸು ಮನ್ನಿಸು ಮನ್ನಿಸು. ಚರಣಗಿರಿಗುದ ಮರುಗುದಿಹನನು ಕರುಣದಿಯು ಪಿಡಿದೆತ್ತಿ ನುಡಿದನು. ತನ ಹರಿದ ಬೇಡೇನು, ತನ ಹರಿದ
ಯಾವುದು ಶಾಪವಿದು ಪರಿಹರಿಪೆ ರಾಘವನು ವಿಮೋಚನೆ ಯಾವುದು ಶಾಪವಿದು ಕರುಣದು ಪಿಡಿದೆತ್ತಿ ನುಡಿದನು ನಾನು ಕೊಟ್ಟಂತ ಶಾಪವಾಕ್ಯದಿಂದ ನೊಂದು ಹೋದೆಯಾ? ದುಃಖಿಸಬೇಡ. ಕೊಟ್ಟಂತ ಶಾಪವನ್ನು ಯಾವ ಕಾಲಕ್ಕೂ ಯಾರಿಗೂ ಹಿಂತೆಗೆದಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ನಿನ್ನಲ್ಲಿ ದೇವತ್ವವು ಆವರಿಸಿಕೊಂಡಿದೆ. ಹೌದಲ್ಲ? ತುಟಿ ಮೀರಿ ಹೊರಟಂತ ಮಾತನ್ನು ಮತ್ತೆ ಸರಿಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಖಂಡಿತ. ಹಾಗಂತ ನಿನಗೆ ವಿಶಾಪನು ಕರುಣಿಸಕ್ಕೆ ನಾನೇ ಮುಂದಾಗಿದ್ದೇನೆ. ನನಗೆ ವಿಶಾಪವೇ? ಹೌದು. ಯಾವ ರೀತಿಯಾಗಿ? ನೀನಿಗೆ ಮಾಡಿದ ತಪ್ಪು ನಿನಗೆ ಮನವರಿಕೆಗೆ ಆಗಿ ಹೋಗಿದೆ. ನಾನು ಮಾಡಿದ್ದು ಖಂಡಿತ ಅಪರಾಧ. ಪಾಪಕ್ಕೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ. ಹೌದು. ಪ್ರಾಯಶ್ಚಿತ್ತ ರೂಪವಾಗಿ ಇದೋ ಮುಂದೆ ಕಾಲಾಂತರದಲ್ಲಿ ನಿನಗೆ ಮತ್ತೆ ವಿಶಾಪ ಆಗುವ ಸುಯೋಗ ಭಾಗ್ಯ ಇದು ಕರುಣಿಸುವ ನಾನಿದ್ದೇನೆ. ಮುಂದೆ ಸೂರ್ಯಾನ್ವಯದಲ್ಲಿ ಹುಟ್ಟಿದಂತ ದಶರಥ ತನಯ ದಾಶರಥಿ ಎಂಬ ಮಹಾಪುರುಷನಿಂದ ಮಾನವತೆಯ ಮಹಾಗುಣದಿಂದ ಅವನೇ ನಿನಗೆ ವಿಶಾಪದಿಂದ ಮುಕ್ತರಾಗುವ ಯೋಗ ಒದಗಿ ಬರ್ತದೆ. ಆ ಸುಯೋಗ ಯಾವಾಗ ಬರ್ತದೆ ಎಂಬುದಾಗಿ ನಿರೀಕ್ಷೆಯಲ್ಲಿ ಇದ್ದುಕೋ. ಅಲ್ಲಿಯ ತನಕ ನೀನು ರಕ್ಕಸರಾಗೇ ಇರು, ರಕ್ಕಸರಾಗಿ. ಯಾವುದೋ ರೀತಿಯಾದಂತಹ ಬದಲಾವಣೆ ನನ್ನ ದೇಹದಲ್ಲಿ ಆಗುತ್ತಾ ಇದೆ. ಹಾಗಾದ್ರೆ ಕುಬೇರ ಕೊಟ್ಟಂತಹ ಶಾಪ ಸ್ವೀಕರಿಸ್ತೇನೆ, ಸ್ವೀಕರಿಸ್ತೇನೆ. ಅನಿರೀಕ್ಷಿತವಾಗಿ ಹುಟ್ಟಿದವನೇ ನಾನು. ಹೇಗೆ ನನ್ನ ಹುಟ್ಟಾಯಿತು, ಯಾರಿಂದಾಯಿತು ಅನ್ನುವಂಥ ವಿಚಾರವನ್ನು ತಿಳಿದವನು ನಾನಲ್ಲ. ಹುಟ್ಟಿ ಅದೆಷ್ಟೋ ಸಮಯ ಆದದ್ದರಿಂದ ಇಲ್ಲಿರುವಂತಹ ದುಷ್ಟ ಪ್ರಾಣಿಗಳ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ವೀರಾದ ಅನ್ನುವಂಥ ರಾಮನೆಯಲ್ಲ ಪ್ರಖ್ಯಾತಿಯಲ್ಲಿ ಪಡೆದದ್ದು ಮಾತ್ರವಲ್ಲ, ದೇಹ ಬಲದ ಜೊತೆಯಲ್ಲಿ ದೈವ ಬಲವನ್ನು ಕೂಡಿಸಿಕೊಂಡು ಬಂದವನು ನಾನು. ಕಾಲವನ್ನು ಕಳೆಯುತ್ತಿರುವಂತಹ ಸಮಯ ಏನು ಬರೀತಾ ಇದೆ. ಕಾಡಿನಲ್ಲಿ ತಿರುಗಾಟ ಮಾಡ್ತಿರುವಂತಹ ಸಮಯ ಒಮ್ಮೆಲ್ಲ ಮೇಲೆ ಕೂಗಿಗೆ ಬರೀತಾ ಇದೆ. ನರರವಾಸನೆ ಮನುಷ್ಯರ ಮಾಂಸವನ್ನು ತಿನ್ನದೆ ಅದೆಷ್ಟೋ ಸಮಯ ಕಳೆದು ಹೋಯಿತು.
ಬಹುಶಃ ಅನಿರೀಕ್ಷಿತವಾಗಿ ಈ ಕಾಡಿಗೆ ಯಾವನೋ ಮಾನವ ಬಂದಿರಬೇಕು. ಬಂದದ್ದು ಒಳಿತೇ ಆಯಿತು. ಸಿಕ್ಕಿದ ಅಕ್ಷರವೇ ಗುಂಡವನ್ನು ಬೇರ್ಪಡಿಸಿ ಸಂದುಗಳನ್ನು ಬೇರ್ಪಡಿಸಿ ಬೇಕಾದ ಹಾಗೆ ತಿಂದು ಜೀರ್ಣಿಸಿಕೊಳ್ಬೇಕಾದ್ದು ನನ್ನ ಕರ್ತವ್ಯ. ನಡೀತೇನತ್ತ ಈ ಜೀವನ ಎನ್ನುವಂತಹದ್ದು ವಿಧಿಯ ಲಿಖಿತದಿಂದಲಾಗಿಯೇ ಹೋಗುವಂತಹದ್ದು. ವಿಧಿಯ ಲಿಖಿತ ಎನ್ನುವಂತಹದ್ದು ನ್ಯಾಯದಿಂದಲೂ ಅಳಿಸುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಕರ್ಮ ಪ್ರಪಂಚ ಎನ್ನುವಂತಹದ್ದನ್ನು ವಿಧಿ ಹೇಗೆ ಬರೆದಿರುತ್ತಾನೋ ಅದರಂತೆ ನಡೆದುಕೊಳ್ಳಬೇಕು. ಜೀವನ ಎನ್ನುವಂತಹದ್ದು ಜಟಕಾ ಬಂಡಿಯಂತೆ, ನಾವೆಲ್ಲರೂ ಕುದುರೆಗಳಂತೆ. ವಾಕೆ ಚಮ್ಮಟಿಕೆ ಎನ್ನುವಂತಹದ್ದು ಅದರ ನೇತಾರ ಯಾರು ಅಂತ ಕೇಳಿದ್ರೆ ಆ ವಿಧಿಯಲ್ಲದೆ ಅನ್ಯತ್ರ ಅಲ್ಲ. ಮಸಳಕ್ಕೋ ಮದುವೆಗೋ ಕೊಂಡೊಯ್ಯುವವರು ಯಾರು ಅಂತ ಕೇಳಿದ್ರೆ ಅದು ಆ ವಿಧಿಯೇ ಆಗಿರುತ್ತಾನೆ. ಕರ್ಮ ಪ್ರಪಂಚದಲ್ಲಿ ಮನುಷ್ಯನೇ ಆಗಲಿ ಅಥವಾ ಭಗವಂತನೇ ಆಗಲಿ ಹುಟ್ಟಿದ ಮೇಲೆ ಕರ್ಮಿಯಾಗಿಯೇ ಬದುಕಲೇಬೇಕು. ಇದುವೇ ವಿಧಿ ಸಂಕಲ್ಪ. ಕಷ್ಟ ಎನ್ನುವಂತಹದ್ದು ಯಾರನ್ನು ಕೂಡ ಬಿಟ್ಟು ಹೋಗುವುದಿಲ್ಲ. ಇಲ್ಲ ಅಂತ ಇದ್ರೆ ಎಲ್ಲಿಯ ಇಕ್ಷ್ವಾಕು ವಂಶ, ಎಲ್ಲಿಯ ಸಾಕೇತಪುರ. ಇಂದು ನಾವು ಎಲ್ಲಿ ಬಂದು ನಿಂತಿದ್ದೇವೆ? ಚಿತ್ರಕೂಟದಲ್ಲಿ ಬಂದು ನಿಂತವರಿದ್ದೇವೆ. ಹಾಗಿದ್ರೆ ಇಲ್ಲಿಗೆ ನಾವು ಬರ್ತೇವೆ ಅಂತಾಗಿದ್ರೆ ಇದನ್ನೇ ತಿಳಿದವರು ಆಡಿದ್ದು ವಿಧಿ ಲಿಖಿತ ಎನ್ನುವ ಹಾಗೆ. ಮಕ್ಕಳಿಲ್ಲ ಎನ್ನುವಂತಹ ಚಿಂತೆಯಲ್ಲಿದ್ದಂತಹ ನಮ್ಮಪ್ಪಯ್ಯ ದಶರಥನಿಗೆ ವಸಿಷ್ಠರೇ ಬಂದು ಆಡಿದರಂತೆ, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಎನ್ನುವ ಹಾಗೆ. ಯಾಗವನ್ನು ಮಾಡಿದರ ಫಲವಾಗಿ ಯಜ್ಞ ನಾರಾಯಣನೇ ಬಂದನಂತೆ. ಕೊಲ್ಲಿದರ ತೊಡಕಿಚ್ಚಲ ಕಾಯ್ದ ಕಾಮಧೇನುವಿನ ಪಾಯಸ ಎನ್ನುವ ಹಾಗೆ ಆ ಪಾಯಸವನ್ನು ಕೊಟ್ಟರಂತೆ. ಪಾಯಸವನ್ನು ಸೇವಿದಾಕ್ಷಣ ನಾವು 4 ಮಂದಿ ಹುಟ್ಟಿದೆವು. ಆ ಕ್ಷಮದಲ್ಲಿಯೇ ಹೇಳಿದಂತಹ ಮಾತು, ಈ ಮಕ್ಕಳಿಂದ ಮುಂದಕ್ಕೆ ಮರುಭೂಮಿಯು ನಂದನವನವಾಗುವುದಕ್ಕಿದೆ ಎನ್ನುವ ಹಾಗೆ. ಹಾಗಿದ್ರೆ ನಾವು ಆಡುವಂತಹ ಮಾತುಗಳೇನುಂಟು ಅದುವೇ ಉಳಿದವರಿಗೆ ಕಲ್ಯಾಣವಾಗುವುದು ಅಂತ ಇದ್ರೆ, ಈ ರಾಮನಾದಂತಹ ನಾನು ತಂದೆಯ ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ಇಲ್ಲಿಯವರೆಗೆ ನಾನು ಬಂದವನಿದ್ದೇನೆ. ನಾನು ಹೊರಟು ಬಂದಂತಹ ಕ್ಷಣದಲ್ಲಿಯೇ ನೀನು ಆಡಿದೆ, ನಾನು ಬರ್ತೇನೆ ಎನ್ನುವ ಹಾಗೆ. ಬೇಡ ಅಂತ ಹೇಳಿದೆ, ನೀನು ಕೇಳಲಿಲ್ಲ. ನಾನು ಬರ್ತೇನೆ ಎನ್ನುವ ಹಾಗೆ ಆಡಿದೆ. ಗಂಡನಿಲ್ಲಿದ್ದಾನೋ ಅಲ್ಲಿ ನಾನಿರ್ತೇನೆ ಎನ್ನುವ ಹಾಗೆ ಆಡಿದೆ. ಸರಿ ಬಾ ಎನ್ನುವ ಹಾಗೆ ಹೊರಟು ಬಂದೆವು. ಆದ್ರೆ ಹಿಂದಿನಿಂದ ನೋಡುವಾಗ ತಮ್ಮ ಲಕ್ಷ್ಮಣ ಇದ್ದಾನೆ. ಲಕ್ಷ್ಮಣ ಯಾಕೆ ಬರ್ತಿ ಅಂತ ಕೇಳಿದ್ರೆ, ಅಣ್ಣ ನನಗೆ ನೀನೇ ಎಲ್ಲವೂ ಕೂಡ, ಅಣ್ಣನಲ್ಲಿರ್ತಾನೋ ಅಲ್ಲಿ ನಾನಿರ್ತೇನೆ ಎನ್ನುವ ಹಾಗೆ ಆಡಿದ. ಸರಿ ಬನ್ನಿ ಹೋಗುವ ಎನ್ನುವ ಹಾಗೆ ಅಲ್ಲಿಂದ ಹೊರಟು ಬಂದವರಿದ್ದೇವೆ. ಚಿತ್ರಕೂಟವನ್ನು ಸೇರಿದ ಕ್ಷಣವೇ ಈ ವಿಚಾರವನ್ನು ತಿಳಿದಂತಹ ನನ್ನ ತಮ್ಮ ಭರತ ನಾನು ಬರ್ತೇನೆ ಎನ್ನುವ ಹಾಗೆ ಪುರವನ್ನು ತನ್ನವರನ್ನೆಲ್ಲ ಸೇರಿಸಿಕೊಂಡು ಈ ಚಿತ್ರಕೂಟಕ್ಕೆ ಬಂದು ಬಿಟ್ಟ. ಹೇಳಿದೆ, ನೀವಿಲ್ಲಿರುವುದು ಸರಿಯಲ್ಲ, ಅರಮನೆಯನ್ನು ಸೇರಿಕೊಳ್ಳಿ. ಊರಿನವರೆಲ್ಲರೂ ಕೂಡ ಇಲ್ಲಿ ಬಂದಿರಿ ಅಂತ ಆದ್ರೆ ಈ ಕಾಡಿನ ನಾಡಾಗುವುದಕ್ಕಿಲ್ವೇ? ನಾಡಿನ್ನು ಕಾಡಾಗುವುದಕ್ಕಿಲ್ವೇ? ಕಾಡು ನಾಡಾಯಿತು ಅಂತ ಆದ್ರೆ, ನಾಡು ಕಾಡಾಯಿತು ಅಂತ ಆದ್ರೆ ವ್ಯತ್ಯಾಸ ಏನುಂಟು ಹೇಳಿ? ಹಾಗಾಗಿಯೇ ಅವರಿಗೆ ಕಾಣದ ಹಾಗೆ ಅಲ್ಲಿಂದ ನಾವು ಇನ್ನು ಹೊರಡಬೇಕಾಗಿದೆ. ತಡ ಮಾಡುವುದು ಸರಿಯಲ್ಲ. ಇಲ್ಲಿಂದ ನಾವಿನ್ನು ಮುಂದಕ್ಕೆ ಹೋಗುವ.
ಪುರುಷರಿಗೂ ಕೂಡ ಇಲ್ಲಿ ತಿರುಗಾಟ ಮಾಡುವುದಕ್ಕೆ ಬಹಳಷ್ಟು ಕಷ್ಟ. ಅಂತರದಲ್ಲಿ ಹೆಣ್ಣಾದ ತಾನು ಏನೊಬ್ಬಳು ಇಲ್ಲಿ ಇತ್ತಿನಿತ್ತ ಸಂಚರಿಸ್ತಾ ಇದ್ದೀನಾದ್ರೆ ನಿನ್ನ ಎದುಗಾರಿಕೆಗೆ ಮೆಚ್ಚಲೇಬೇಕು. ಆದರೆ ಒಂದು ಸಂಶಯ, ಸಣ್ಣ ಪ್ರಾಯದ ಹುಡುಗಿ ನೀನಲ್ಲ, ಮಧ್ಯವಯಸ್ಕಳು, ಮದುವೆ ಆದಂತೆ ಕಾಣಿಸ್ತಾ ಇದೆ. ಕೊರಳಲ್ಲಿ ಮಂಗಳ ಸೂತ್ರ. ಏನೇ ಇರಲಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಮನುಮತ್ತನ ಮಾಡದಿ ರತಿ ಲೋಕದಲ್ಲಿ ಅತಿ ರೂಪವತಿ ಅತ್ತೆ. ಆಕೆಯನ್ನು ಸರಿಮಿಗಿಲೆನಿಸಿದಂತ ರೂಪಲಾವಣ್ಯ ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಂತ ರಥಿಯೋ ಅಥವಾ ಇದರ ಬಡದಿ ಸತಿಯೋ ಯಾರು ಅನ್ನೋದನ್ನು ತಿಳಿದವನು ನಾನಲ್ಲ. ಹೇಗೂ ಬಂದಿದ್ದೀಯೋ ತಿಳಿಯಾರು ಹೆಸರೇನು, ಒಬ್ಬಟ್ಟಿಗಳಾಗಿ ಇಲ್ಲಿ ಇರುವುದಕ್ಕೆ ಕಾರಣ ಏನು ತಿಳಿಯಪಡಿಸುವ. ಇದು ತನಕ ನಿನ್ನನ್ನು ಕಂಡವಳಲ್ಲ, ಅನಿರೀಕ್ಷಿತವಾದಂತಹ ಭೇಟಿ. ಆದ್ದರಿಂದಲೇ ನಿನ್ನನ್ನು ಕಂಡಾಗ ಧೀರ ಎನ್ನುವ ಹಾಗೆ ಮಾತನಾಡಿಸ್ತಾ ಇದ್ದೇನೆ. ನನ್ನ ಪರಿಚಯವನ್ನು ಕೇಳಿದವನೇನು ಸತ್ಯ. ರಘುವಂಶ ಎಂಬ ಮಹಾಸಾಗರಕ್ಕೆ ತಿಲಕಪ್ರಾಯರಾಗಿ ಮೆರೆಯುತ್ತಾ ಇದೆ ಈಗ ಅಯೋಧ್ಯಾಪುರ ಅಲ್ಲಿ ಅನ್ನುವುದನ್ನು ಕೇಳಿರಬಹುದು. ಅಲ್ಲಿ ಅಧಿಪತಿಯಾದವರು ದಶರಥ ಚಕ್ರವರ್ತಿಗಳು. ಅವರಿಗೆ ಅವರ ಮುದ್ದಿನ ಸೊಸೆ ನಾನು, ಅವರ ಪ್ರೀತಿಯ ಸುಕುಮಾರ ಶ್ರೀರಾಮ, ಅವರ ಸತಿ ನಾನು, ಸೀತೆ ಎನ್ನುವ ಹಾಗೆ ನಾಮಧೇಯ. ಏನು ಮಾಡೋದು ಹೇಳು, ಕಾಲದೋಷವೋ ಕರ್ಮದೋಷವೋ ಕಾರಣವನ್ನು ಸೇರುವಂತಹ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಂದು ಹೋಯಿತು. ನನ್ನವರು ಕಾರಣಕ್ಕೆ ಹೊರಟು ನಿಂತಹ ವೇಳೆ ಅವರ ಸಹಾನುವರ್ತಿಯಾಗಿ ನಾನು ಬಂದವನಿದ್ದೇನೆ. ಅದೇನು ಮಾಡೋಣ, ನಮ್ಮಿರುವರ ಸೇವೆಯನ್ನು ಸದಾ ನಾನು ಮಾಡ್ತಾ ಇರ್ತೇನೆ ಎನ್ನುವ ಹಾಗೆ ಅಂಗಲಾಚಿ ಬೇಡಿಕೊಂಡವ ಮೈದನ ಲಕ್ಷ್ಮಣ ನಮ್ಮ ಜೊತೆಯಾಗಿ ಬಂದಿದ್ದಾನೆ. ಈ ಕಾಂತಾರದಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ಇಷ್ಟು ನನ್ನ ಪರಿಚಯ. ನಾನು ಹೋಗ್ತೇನೆ, ನೀವು
ದಶರಥನ ಸೊಸೆ ನೀನೇ. ನಾನೇ. ನೀನು ಯಾರೇ ಆಗಿರು, ಯಾರ ಹೆಂಡತಿ ಆಗಿರು, ಅದು ನನಗೆ ಲಕ್ಷ್ಯವೇ ಅಲ್ಲ. ಈ ರೀತಿಯ ಮಾತುಗಳು ಯಾಕೆ ಅಂತ ಅರ್ಥ ಕಾರಣ ಇದೆ. ಕಾಡಿನಲ್ಲಿ ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾ ಇದ್ದವನು ನಾನು. ಜೊತೆಗಾರರು ಯಾರೂ ಇಲ್ಲ. ಜೊತೆಗಾರರು ಬೇಕು ಅನ್ನುವಂಥ ಅನಿಸಿಕೆ ಎಷ್ಟೋ ಸಮಯದಿಂದ ನನಸ ಮನಸ್ಸಿನಲ್ಲಿ ಚಿಗುರಿತ್ತು. ಆ ಸಮಯಕ್ಕೆ ಸರಿಯಾಗಿ ನೀನು ಸಿಕ್ಕಿದೆಯೇ, ಒಳ್ಳೆದಾಯಿತು. ತಲೆಯಿಂದ ಕಾಲುವರೆಗೆ ನಿನ್ನನ್ನು ಸರಿಯಾಗಿ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ, ಒಂದು ರೀತಿಯ ರೋಗಗ್ರಸ್ತರಾಗಿ ಬದಲಾವಣೆ ಹೊಂದಿದವನು ನಾನಿದ್ದೇನೆ. ಅಂದರೆ ನಿನ್ನ ರೂಪಕ್ಕೆ ಮಾರು ಹೋಗಿದ್ದೇನೆ ಅಂತ ಅದರ ಅರ್ಥ. ಆ ಮಾರ ತನ್ನ ಕೈಯಲ್ಲಿರುವ ತಾಯಿದು ಹೂವಿನ ಶರವನ್ನು ನೇರವಾಗಿ ಎದೆಗೆ ಎಸೆದ್ದರಿಂದ ಒಂದು ರೀತಿಯ ನಿನ್ನ ರೂಪದ ಹುಚ್ಚನ್ನು ಆವರಿಸುವುದಕ್ಕೆ ಪ್ರಾರಂಭವಾಯಿತು. ಅದಕ್ಕಾಗಿ ಕೇಳಿಕೊಳ್ಳುವುದಿಷ್ಟೇ, ಇನ್ನು ಮುಂದೆ ಆಲೋಚನೆ ಮಾಡಬೇಡ. ಅರೆಗಳಿಗೆ ಸುಖ ಕೊಡುವೆಯಾ? ಮೊದಲೇ ನಿನ್ನನ್ನು ಅಣ್ಣ ಎನ್ನುವ ಭಾವದಿಂದ ಕಂಡುಕೊಂಡವಳು ನಾನು. ಹೆಣ್ಣೊಬ್ಬಳು ದಾರಿ ಮಧ್ಯೆ ಸಿಕ್ಕಿದಳು ಅಂತ ಹೇಳಿದರೆ ಇದೇ ರೀತಿಯಾಗಿ ವರ್ತಿಸುವುದಲ್ಲ. ಇದು ನಿನಗೆ ಭೂಷಣವಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಎಲ್ಲಾದ್ರೂ ಈ ವಿಚಾರ ನನ್ನವರಿಗೆ ತಿಳಿಯಿತು ಅಂತಾದ್ರೆ ನಿನ್ನ ಪ್ರಾಣಕ್ಕೆ ಕುತ್ತು ಬಂದಿತ್ತು. ಹೋದ್ರೆ ಒಳ್ಳಿ. ನನ್ನ ಜೊತೆಯಲ್ಲಿ ನೀನು ಬರ್ತೀಯಾ ಇಲ್ವಾ? ನಿನ್ನ ಮಾತಿಗೆ ನಾನು ಬಗ್ಗುವವಳೇ ಅಲ್ಲ. ಬಗ್ಗದಿದ್ರೆ ಹೇಗೆ ಬಗ್ಗಿಸಿ? ಬೇಡ. ಬಲತ್ಕರಿಸಬೇಕು ಅನ್ನುವಂಥ ಮನಸ್ಸುಳ್ಳವನಾಗಿ ಮುಂದರಿತಿರುವಂತಹ ಸಮಯ ಅಡ್ಡಪಥದಲ್ಲಿ ಬಂದು ನನ್ನನ್ನು ತಡೆದ. ಹಾಗಿದ್ರೆ ಅವಳಿಗೂ ನಿನಗೂ ಯಾವುದೋ ಒಂದು ರೀತಿಯ ಸಂಬಂಧ ಇರಬೇಕು. ಯಾರು ನೀನು? ಅವಳ ಗಂಡ ರಾಮ ನಾನು. ನೀನು ಅವಳ ಗಂಡ, ಅವಳು ನಿನ್ನ ಹೆಂಡತಿ. ನನಗಾದೀತು ನಿನಗಾದೀತು ಬೇರೆ ಯಾರಾದ್ರೂ ನನ್ನ ತವರಿಗೆ ಆಗುತ್ತದೆ. ನಿನಗೆ ಬಂದಂತಹ ಹೆಣ್ಣು ಹುಚ್ಚಿ ಏನುಂಟು, ಆ ಹೆಣ್ಣು ಹುಚ್ಚನ್ನು ಬಿಡಿಸಲೇಬೇಕು ಈ ಸಲ. ಸಣ್ಣ ಪ್ರಾಯದ ಹುಡುಗನಾದಂತ ನಿನಗೆ ಅಷ್ಟು ಚಂದದ ಹುಡುಗಿ ಅಂತ ನಿನ್ನ ಕರ್ಮಕ್ಕ ಹೇಳು. ಏನು ಆಕೆ ಬಲಾತ್ಕಾರ ಮಾಡುವಂತಹ ಸಮಯದಲ್ಲಿ ಒಂದೊಮ್ಮೆಗೆ ನನ್ನನ್ನು ಅಡ್ಡಾಯಿಸಿ ನನಗೆ ತಡೆಗೋಡೆಯಾಗಿ ಬಂದು ನಿಂತೆ ಇಲ್ಲಾದ್ರೆ ನಿನ್ನ ಹರಣವಾದಿತ್ತು ಎಚ್ಚರ. ಹೆಣ್ಣು ಹೊನ್ನು ಮಣ್ಣು ಇದು ಮೂರು ಕೂಡ ತಾನಾಗಿ ಒಲಿದು ಬರಬೇಕು. ಇದನ್ನು ಯಾರು ಬಲಾತ್ಕಾರ ಪಡೆಯುವುದಕ್ಕೆ ಮುಂದಾಗುತ್ತಾನ ಅವ ಮಣ್ಣು ಮುಕ್ಕುತ್ತಾನಂತೆ. ನೀನು ಬಲಾತ್ಕಾರ ಪಡೆಯುವುದಕ್ಕೆ ಮುಂದಾಗಲ್ಲ, ಮಣ್ಣು
ನನ್ನನ್ನು ಹಿಡಿದಿದ್ದಾನೆ ತನ್ನ ಎರಡು ಬಾಹುಗಳಿಂದ. ತಡ ಮಾಡುವುದು ಸರಿಯಲ್ಲ. ಬಲಬಾಹುವನ್ನು ನೀನು ಕತ್ತರಿಸು, ಎಡಬಾಹುವನ್ನು ನಾನು ಕತ್ತರಿಸು. ಜಯದು ಜಯದು ರಾಮ ಜಯದು ಜಯದು ಜಾನಕಿ ಜಯದು ಜಯದು ಜಾನಕಿ ಜಯದು ರಾಘವ. ಜಯ 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಯೋಧ್ಯ ರಾಮ ದಶರಥ ರಾಮ ಸೀತಾರಾಮ ಕಾಪಾಡು ತಂದೆ ಕಾಪಾಡು. ನಾನು ಇಲ್ಲಿಯವಲ್ಲ, ಮೇಲ್ಲೋಕದವ, ತುಂಬಿರ ಅನ್ನುವಂಥ ದೇವತೆ ನಾನು. ಒಂದು ಸಮಯದಲ್ಲಿ ತಪ್ಪು ಎಸಗಿದ್ದರಿಂದ ಗಂಧರ್ವ ಲೋಕಾಧಿಪತಿಯಾದಂಥ ಕುಬೇರನ ಶಾಪಕ್ಕೆ ಒಳಗಾಗಿ ವಿರಾಜ ಅನ್ನುವಂಥ ನಾಮಧೇಯದಿಂದ ಭೂಲೋಕದಲ್ಲಿ ಹುಟ್ಟಿದವನು ನಾನು. ಮಾಡಬಾರದ ಅನ್ಯಾಯವನ್ನು ಮಾಡುತ್ತಾ ನಿನ್ನ ಕೈ ಹಿಡಿದಂಥ ಮನತೆಯನ್ನು ನಾನು ಕೆಣಕುವುದಕ್ಕೆ ಮನ ಮಾಡಿದೆ. ಪರಿಣಾಮ ಬೇಕಾದಂಥ ಎರಡು ಕೈಗಳನ್ನು ಕಳ್ಕೊಂಡು ಶಿಕ್ಷೆಯನ್ನು ಅನುಭವಿಸಿದವನು ನಾನು. ಒಂದೊಮ್ಮೆಗೆ ಕುಬೇರನಲ್ಲಿ ಕೇಳಿಕೊಂಡಾಗ ರಾಮ ದರ್ಶನ ಆದಾಗ ನಿನ್ನ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳಿದ್ದ. ನಿನ್ನ ದರ್ಶನ ಭಾಗ್ಯ ನಿನ್ನ ಬಾರಿಗೆ ಒದಗಿ ಬಂತು. ಜಯ 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 ಜಯ. ಹಲವು ಬರಿಯಲಿ ಬೇಡಿಕೊಳ್ಳುತ್ತಿಹ ಕಳವಿರಾದನ ಹರದೆ ಮನ್ನಿಸಿ ಒಳವಿನಿಂದಲಿ ಮೌಲ್ಯವೀಯುವುದು ರಘುಕುಲೋತ್ತಮನು. ಅಯ್ಯ ವಿರಾಧ, ಮಾಡಿದನ್ನ ತಪ್ಪನ್ನು ಒಪ್ಪಿಕೊಂಡು ನಾನಾ ರೀತಿಯಿಂದ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾಗಿದ್ದೀಯ. ತಪ್ಪನ್ನು ಅಪರಾಧವನ್ನು ಮನ್ನಿಸಬೇಕು ಎನ್ನುವ ಹಾಗೆ ಅಪರಾಧವನ್ನು ಮನ್ನಿಸ್ತೇನೆ. ಯಾವತ್ತೂ ಕೂಡ ಹಾಗೆ ಕಳೆದು ಹೋದಂತಹ ಕಾಲವನ್ನು ನಾವು ಮತ್ತೆ ಚಿಂತಿಸಿ ಫಲವಿಲ್ಲ ಅಂತೆ. ನೀನು ಈ ಹಿಂದಕ್ಕೆ ಮಾಡಿದಂತಹ ಅಪರಾಧದಿಂದಲಾಗಿ ಈ ಸಮಯದಲ್ಲಿ ಕಷ್ಟವನ್ನು ಅನುಭವಿಸ್ತಾಗಿದ್ದೀಯ. ರಾಮನಿಂದಲಾಗಿ ನಿನ್ನ ಕಷ್ಟ ದೂರ ಆಗದಿದೆ ಅಂತಾದ್ರೆ ಲೋಕ ಕಲ್ಯಾಣಕ್ಕಾಗಿ ಬಂದಂತಹ ರಾಮ ನಿನ್ನ ಕಲ್ಯಾಣವನ್ನು ಮಾಡದೇ ಇದ್ದಾನೆ ಹೇಳು. ಖಂಡಿತವಾಗಿಯೂ ಮಾಡುತ್ತೇನೆ. ನನ್ನಿಂದಲಾಗಿ ನಿನ್ನ ಶಾಪ ವಿಮೋಚನೆ ಆಗಿದೆ ಅಂತ ಆದ್ರೆ ಇದು ಶಾಪ ವಿಮೋಚನೆಯ ದಾರಿಯನ್ನು ತೋರಿಸುತ್ತದೆ. ಹೀಗೆ ಕಾಡಿನಲ್ಲಿ ಮುಂದೆ ಸಾಗಿ ಬರುತ್ತಿರುವಂತಹ ಹೊತ್ತು ವಿರಾಜ ಎದುರಾಗಿ ಬಂದ. ವಿರಾಜನಿಗೆ ನಾವು ಮೋಕ್ಷವನ್ನು ಕಾಣಿಸಿಯಾಗಿದೆ. ನಿಜ. ಆತ ಮತ್ತೆ ತನ್ನ ಲೋಕವನ್ನು ಸೇರಿದವನಿದ್ದಾನೆ. ತುಂಬುರನಾಗಿ ಮೇಲೆ ಹೋಗುತ್ತಾಗಿದ್ದಾನೆ. ಆ ಚಂದವನ್ನೇ ಕಾಣುವಾಗ ನಾವು ಯಾವ ಉದ್ದೇಶವನ್ನಿರಿಸಿ ಬಂದಿದ್ದೆವು ಆ ಉದ್ದೇಶದೊಂದಿಗೆ ಲೋಕ ಕಲ್ಯಾಣವು ಆಗುತ್ತಿದೆ ಎನ್ನುವಂತಹ ಸಂತೋಷ ನಮಗಾಗುತ್ತಾ ಇದೆ. ಇನ್ನು ಇಲ್ಲೇ ಉಳಿಯುವುದು ಸರಿಯಲ್ಲ. ಮುಂದುವರಿಯುವ ಹೀಗೆ ಬಾ. ಸೀತೆಯನ್ನು ವಶೀಕರಿಸಬೇಕು ಎನ್ನುವ ಉದ್ದೇಶದಿಂದ ಸನ್ಯಾಸಿ ವೇಷವನ್ನು ಧಾರಣೆ ಮಾಡಿ ಈ ಹೊತ್ತು ಆಕೆಯನ್ನು ನನ್ನ ಕೈವಶ ಮಾಡಿದೆ. ಭೂಮಿಯಲ್ಲಿ ಕತ್ತರಿಸುವುದರ ಮೂಲಕವಾಗಿ ಪುಷ್ಪಕ ವಿಮಾನವನ್ನು ಏರಿ ಈ ಹೊತ್ತು
ಸಾಮಾನ್ಯನೇ ಎಂಬುದಾಗಿ ಭಾವಿಸಬೇಡ. ಸೂರ್ಯನ ಸಾರಥಿಯ ಮಗ ಅರುಣದೇವನ ಮಗ ಜಟಾಯು. ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದಿದ್ರೆ ಕೊಂದೇನು. ಸತ್ತಿರುವ ಪ್ರಾಣಿಗಳ ಭಾವಿಸಬೇಡ. ಬದುಕಬೇಕು ಅಂತಾದ್ರೆ ಸೀತಾಮಾತೆಯನ್ನು ನನಗೆ ಒಪ್ಪಿಸು, ಇಲ್ಲದಿದ್ದರೆ ನಾನು ಏನೆಂಬುದನ್ನು ತೋರಿಸುತ್ತೇನೆ. ಇಲ್ಲದಿದ್ರೆ ಕಾಣ್ತದಲ್ಲ ಕೈಯಲ್ಲಿ ಇರಿದೇನು ಕೊರಳನ್ನು. ಹೌದಾ? ನೀನಂತ ನೋಡಿಯ ಬಿಡ.
ಊಹಿಸಿದ್ದೆ ಇಲ್ಲ. ಆದ್ರೆ ಯುದ್ಧದಲ್ಲಿ ಸೋಲು ಗೆಲುವು ಬರಬೇಕಾದ್ದೇ ಅಲ್ವೇ? ಅದಕ್ಕಾಗಿ ನಿರ್ಣಾಯಕವಾದಂತಹ ಯುದ್ಧ ಆಗಲೇಬೇಕು. ಅದಕ್ಕಾಗಿ ಮರ್ಮವನ್ನು ತಿಳಿದು ಹೋರಾಡಬೇಕು. ಅಯ್ಯ, ನಿನ್ನ ಮರ್ಮ ಎಲ್ಲಿ, ನನ್ನ ಮರ್ಮ ಎಲ್ಲಿ ಎನ್ನುವ ಹಾಗೆ ನಾವು ತಿಳಿಸಿದ್ರೆ ಸುಲಭ ಆಗ್ತದೆ. ಹೌದು, ನಿನ್ನ ಮರ್ಮ ಎಲ್ಲಿ ಅಂತ ಬೇಕಲ್ಲ. ನಿನ್ನ ಮರ್ಮ ಹಕ್ಕಿ ಬಕ್ಕಿಯ ಪಕ್ಕಿ ಜಾತಿ ಬಕ್ಕಿಯ ಪಕ್ಷಿ ಜಾತಿ ಪ್ರಾಣಕ್ಕೆ ಇರುವುದು ಎದರಾದಗೆ ಪ್ರಾಣಕ್ಕೆ ಉಳಿಯುವುದೆಂದರಾದಗೆ. ಈ ಹೊತ್ತಿಗೆ ನೀನಾಡಿದಂತಹ ಮಾತು ಮರ್ಮವನ್ನು ತಿಳಿದು ಹೋರಾಟವನ್ನು ಸುಲಭ ಆಗ್ತದೆಯ್ಯ. ನನ್ನ ಬಲಗಾಲಿನ ಹೆಬ್ಬರಿನಲ್ಲಿದೆ ನನ್ನ ಮರ್ಮ. ನಿನ್ನದೆಲ್ಲಿ? ಹೆಬ್ಬರಲ್ಲಿ ನಿನ್ನ ಜೀವ ಇರುವುದು. ಈ ಪಕ್ಷಿ ಜಾತಿಗಳಿಗೆ ಜೀವ ಇರುವುದು ಎಲ್ಲಿ ಎಲ್ಲಿ? ತನ್ನದಾದಂತಹ ರೆಕ್ಕೆಯಲ್ಲಿ. ರೆಕ್ಕೆಯಲ್ಲಿ? ಹೌದು. ಆದುದರಿಂದ ಜೀವವನ್ನೇ ಇಟ್ಟು ಹೋರಾಡೋಣ. ಹೌದಾ? ಬಲ ರೆಕ್ಕೆಯಲ್ಲಿ. ರೆಕ್ಕೆಯಲ್ಲಿ ಒಳಗೊಟ್ಟಳು ದೀದಿ ರಾಮನ ಜನನವನು ಕಳ್ಳರು ವನಗವು ಮರಣವಿಲ್ಲದೆನದು ಕೊಂಡಂ ಪರಾದಿ ನಡೆದ ಜಟಾಯು, ನಿನಗಿಂತ ಪರಿಸ್ಥಿತಿ ಬಂದು ಹೋಯಿತು ಮಗನೇ. ಈ ದುಳ ನನ್ನನ್ನು ಅಪಹರಿಸುತ್ತಿರುವಂತಹ ವೇಳೆಯಲ್ಲಿ ನಾನೆಷ್ಟು ಗೋಗರಿದೆ, ಕಣ್ಣೀರು ಗರಿದೆ. ಯಾರು ರಕ್ಷಣೆಗೆ ಬಾರದಿರುವಂತಹ ವೇಳೆಯಲ್ಲಿ ಪಕ್ಷಿರಾಜರಾದಂತಹ ನೀನು ಬಂದು ನನ್ನನ್ನು ಕಾಪಾಡುತ್ತೇನೆ ಎನ್ನುವ ಹಾಗೆ ಮುಂದುವರಿದರೆ ದುರುಳ ವಂಚನೆ ಮೋಸದಿಂದ ನಿನ್ನೆರಡು ರೆಕ್ಕೆಗಳನ್ನು ಕತ್ತರಿಸಿ ಬಿಟ್ಟ ಮೇಲೆ ಅದು ಕೂಡ ರಾವಣನಲ್ಲಿ. ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವಂತಹ ನೀನು ಹೇಗಿರುವುದಲ್ಲ ಮಗನೇ. ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ನೀನು ಬಂದವ ಅಂತ ಇದು ನಡೆಯುವಂತ ಪ್ರತಿಯೊಂದು ವಿಷಯವನ್ನು ನನ್ನ ಪತಿದೇವರಲ್ಲಿ ನೀನು ಅರುಹುವ ತನಕ ನಿನಗೆ ಬರವನ್ನು ಕೊಡ್ತಾ ಇದ್ದೇನೆ. ನಿನ್ನ ಪ್ರಾಣ ಪಕ್ಷಿ ಹಾರದಿರಲಿ, ಹಾರದಿರಲಿ. ಹಾಗಿದ್ರೆ ಬಲ ಯಾಕೆ ಹೀಗಿದ್ದೇನೆ? ರಾಮನಿತ್ತೆರು ಸಹಜ ಸೌಮಿತ್ರಿಯೊಡಗೂಡಿ ರಾಮನಿತ್ತೆರು ಸಹಜ ಸೌಮಿತ್ರಿಯೊಡಗೂಡಿ ಭೂಮಿಯರಲ್ಲಿ ದುಃಖದಲ್ಲಿ ತಾಮದಿಗಳ ಕುಳಿಯ ನೆನೆದು ಮಾಯದ ಬಿಗವೆ ತಾಮದಿಗಳ ಕುಳಿಯ ನೆನೆದು ಮಾಯದ ಬಿಗವೆ ಕಾಮಿಂದ ಸತಿಗೆಟ್ಟಳೆನು ಸತಿಗೆಟ್ಟಳೆನು ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ, ನನ್ನ ಪರಿಸ್ಥಿತಿ ಹೀಗಾಗುತ್ತದೆ ಎನ್ನುವುದನ್ನು ನಾನು ಊಹಿಸಿದ್ದೇ ಇಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿಯೇ ವನಗಮನಕ್ಕೆ ನಾನು ಹೊರಟು ನಿಂತದ್ದು. ನಿನ್ನ ಸೇವೆಯ ಸೌಭಾಗ್ಯ ನನಗಿರಲಿ ಎನ್ನುವ ಹಾಗೆ ನೀನೂ ಮುಂದುವರಿದು. ಹೌದು. ಬೆನ್ನ ಹಿಂದೆಯೇ ಇರ್ತೇನೆ, ನಾನೂ ಬರುತ್ತೇನೆ ಎನ್ನುವ ಹಾಗೆ ಆಡಿದವಳು ನನ್ನ ರಸಿ ಸೀತೆ. ಆದರೆ ನನಗನಿಸುತ್ತಿದೆ ಈಗಲೂ ನನ್ನ ಬೆನ್ನ ಹಿಂದೆಯೇ ಇದ್ದಾಳೆ ಎನ್ನುವ ಹಾಗೆ.
ಕಾಂಚನ ಮೃಗವನ್ನು ಕಂಡು ಸಂಚಲಿಸಿದ ನನ್ನವಳ ಮನಸ್ಸನ್ನು ಅಸುರರ ವಂಚನೆ ಎಂದು ತಿಳಿದು ಕೂಡ ಒಪ್ಪಿಸುವುದಕ್ಕಾಗಿ ಸಿದ್ಧನಾದದ್ದು ನಾನು ಹೇಳಿದೆ ತಮ್ಮ ಸೀತೆಯನ್ನಗಲಿ ನೀನು ಹೋಗಕೂಡದು ಎನ್ನುವ ಹಾಗೆ. ಆದರೆ ನಿನ್ನಿಂದ ನನ್ನ ಆಜ್ಞೋಲ್ಲಂಘನೆಯಾಗುವುದಕ್ಕೂ ಕಾರಣ ಸೀತೆಯಾಡಿದಂತಹ ಕಟುವಾದ ಮಾತು. ಯಾಕೆ ಹೀಗಾಯಿತು? ಪಂಚವಟಿ ವನ ಪ್ರದೇಶದಲ್ಲಿ ದಿನಗಳದಷ್ಟನ್ನೋ ನಾವು ಸಂತಸದಿಂದಲೇ ಕಳೆದವರು. ಸಂತಸದ ಬದುಕೆ ಭವಿತವ್ಯದಲ್ಲಿ ಉಂಟು ಎನ್ನುವ ಹಾಗೆ ಆಲೋಚಿಸುತ್ತಿದ್ದರೆ ಹೀಗೊಂದು ನಡೆದೇ ಹೋಯಿತಲ್ಲ. ನಾನು ಹೋಗುವುದಕ್ಕೆ ಕಾರಣ, ನೀನು ಅವಳನ್ನುಳಿದು ಮುಂದೆ ಸಾಗುವುದಕ್ಕೆ ಕಾರಣ ಯಾರಿರಬಹುದು? ಕಾಡಿನ ವಾಸ ಕಷ್ಟವಾಯಿತು ಎನ್ನುವುದಕ್ಕಾಗಿ ಸೀತೆ ತೆರಳುವುದಕ್ಕೆ ಸಾಧ್ಯ ಉಂಟು. ತೆರಳುವುದೇ ಹೌದು ಎಂದಾಗಿದ್ದರೆ ಅಂದು ನಾವು ವನಗಮನಕ್ಕೆ ಹೊರಟಾಗ ನಮ್ಮ ಬೆನ್ನ ಹಿಂದೆ ಅವಳು ಬರುತ್ತಿರುವುದಕ್ಕೆ ಸಾಧ್ಯ ಇತ್ತೆ. ಎಲ್ಲವೂ ಪ್ರಶ್ನಾತೀತವೇ ಆಯಿತಲ್ಲ. ಒಂದೊಂದೂ ನೆನಪಾಗುತ್ತಾ ಇದೆ. ಶೂರ್ಪನಖೆಯ ಪ್ರಕರಣ, ಕರದೂಷಣಾದಿಗಳು ಬಂದು ನಮ್ಮ ನಾಶವನ್ನು ಪ್ರಯತ್ನಿಸಿದ್ದು. 14,000 ರಕ್ಕಸರನ್ನು ನಾನು ಕೊಂದು ಕಳೆದದ್ದು. ಆದರೂ ಶೂರ್ಪನಖೆ ಆಡಿದ್ದಾಳೆ, ರಾಮ ನಿನಗೆ ಪ್ರತೀಕಾರವನ್ನು ತೀರಿಸದೆ ಬಿಡೆನು ಎನ್ನುವ ಹಾಗೆ. ಹಾಗಾದರೆ ನನ್ನ ರಸಿಯಾದಂತಹ ಸೀತಾದೇವಿಯನ್ನು ಮೋಸದಿಂದ ಯಾರಾದರೂ ದುಷ್ಟರು ಅಪಹರಿಸಿರಬಹುದೇ? ಅಣ್ಣ, ಯಾರಾದರೂ ನನ್ನ ಮಾತು ಸೀತೆಯನ್ನು ಅಪಹರಿಸಿದರೆ ಅವರನ್ನು ಕಾಲದಲ್ಲಿ ತೋರಿಸಿ ನಾನು ತರುತ್ತೇನೆ. ನನ್ನನ್ನು ಅಗಲಿ ನೀನು ಹೋಗುವೆಯ? ಸೀತೆಯೊಂದಿಗೆ ಸುಂದರವಾದ ದಿನಗಳನ್ನು ಕಳೆಯುತ್ತಿದ್ದಂತಹ ಈ ಭೂಮಿಯಲ್ಲಿ ನನ್ನವಳನ್ನು ನಾನು ಕಳೆದುಕೊಂಡಿದ್ದೇನೆ. ನಿನ್ನೊಬ್ಬನನ್ನೇ ಕಳುಹಿಸಿ ಇದೇ ಭೂಮಿಯಲ್ಲಿ ನಾನು ನಿಶ್ಚಿಂತೆಯಿಂದ ವಿಶ್ರಾಂತ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯ ಉಂಟು. ಆದರೂ ನಾವು ವನಗಮನಕ್ಕೆ ಸಿದ್ಧರಾದಾಗ ತಾಯಿ ಆಡಿದಂತಹ ಮಾತನ್ನು ನೀನೂ ನೆನಪಿಸಿಕೊ. ಪುರುಷನಾದವನು ಎಂತಹ ಪೌರುಷವನ್ನೇ ಹೊಂದಿದರು, ರಕ್ಕಸರೇ ಮನೆ ಮಾಡಿರುವಂತಹ ಈ ಕಾನನದಲ್ಲಿ ಏಕಾಂಗಿಯಾಗಿ ಯಾವತ್ತೂ ಇರಕೂಡದು. ನಿನಗೇನಾದರೂ ಕಷ್ಟವಾದರೆ, ನನಗೇನಾದರೂ ಕಷ್ಟವಾದರೆ ಯಾರಲ್ಲಿ ಹೇಳಿಕೊಳ್ಳುವುದು? ಬೇಡ ಲಕ್ಷ್ಮಣ, ನಿನಗೆ ಅತ್ತಿಗೆಯಾದರೂ ನನಗೆ ಅರಸಿ. ಪುರುಷನೋರ್ವನು ಹೆಂಡತಿಯನ್ನೇ ಕಾಯಲು ಅಸಮರ್ಥನಾಗಿದ್ದಾನೆ ಎಂದಾದರೆ ಎಲ್ಲಿದ್ದಾಳೆ ಎನ್ನುವುದನ್ನು ಅರಸುವುದಕ್ಕಾಗಿ ಮತ್ತೊಬ್ಬರನ್ನು ಕಳುಹಿಸುವುದು ನ್ಯಾಯವಲ್ಲ. ಹೋಗೋಣ, ಸಾಗೋಣ, ಅವಳೆಲ್ಲಿದ್ದಾಳೆ ಎನ್ನುವುದನ್ನು ಹುಡುಕುತ್ತಾ ಸಾಗೋಣ. ಮರುಗಿ ಯುದ್ಧ ದಕ್ಷಿಣಕ್ಕೆ ನಡೆದದ್ದು, ನಿರುಗಿಸಿ ಜಟಾಯು ಕೆಳೆದುರನು, ನಿರುಗಿಸಿ ಜಟಾಯು ಕೆಳೆದುರನು. ನನ್ನ ಕುರಿತಾದಂತಹ ವಾಕ್ಯಗಳನ್ನೇ ಆಡುತ್ತಾ ಚಿತ್ರವಾದಂತಹ ರೆಕ್ಕೆಗಳು, ಪುಕ್ಕಗಳು, ಅಲ್ಲಲ್ಲಿ ಕತ್ತರಿಸಲ್ಪಟ್ಟಂತಹ ಬಂಗಾರದ ಆಭರಣಗಳು. ಕಾಳಗವೇ ನಡೆದಿದೆ ಎನ್ನುವುದು ಸ್ಪಷ್ಟವಾಗಿದೆ. ನೀನ್ಯಾರು? ನನ್ನ ಕುರಿತಾದಂತಹ ನಾಮವನ್ನು ಯಾಕೆ ಉಚ್ಚರಿಸ್ತಾ ಇದ್ದಿ? ಯಾರಿಂದ ಈ ಸ್ಥಿತಿ ನಿನಗೆ? ದೇವರೇ, ಈ ಹೊತ್ತಿಗೆ ಅಂಬರ ಮಾರ್ಗದಲ್ಲಿ ಹರಡಿಕೊಂಡಿದ್ದವ ನಾನು. ಆ ಸಂದರ್ಭದಲ್ಲಿ ತರುಣಿವಾರುಗಳ ಸ್ವರ ಕೇಳಿದ್ದು ಜೋಡಿ ಜಯ ರಾವಣ ಕತ್ತೊಯ್ದ, ಜೋಡಿ ಜಯ ರಾವಣನು ಕತ್ತೊಯ್ದ ಎಂದು ನುಡಿ ಪ್ರಾಣವನ್ನು ತೊರೆದ ರಾಜಾದಿ. ಆ ಸ್ವರ ಎಲ್ಲಿದ್ದ ಎಂಬುದಾಗಿ ಪ್ರಶ್ನಿಸುವುದಕ್ಕೆ ನಾನು ಮುಂದಾದೆ. ಆ ಸಂದರ್ಭದಲ್ಲಿ ಲೋಕಮಾತೆಯಾದಂತಹ ಸೀತೆ ಮಾತೆಯನ್ನು ಆ ದುಷ್ಟನಾದಂತಹ ರಾವಣ ಬಲ
ಘನಘೋರವಾದಂತಹ ಯುದ್ಧವೇ ಪ್ರಾರಂಭವಾಯಿತು ದೇವರೇ. ಆ ಸಂದರ್ಭದಲ್ಲಿ ಜಯ ಬರದಿದ್ದಂತಹ ಸಂದರ್ಭ ಕುತಂತ್ರದಿಂದ ರಾಮಣೇಶ್ವರನಿಗೆ ಮೋಸವನ್ನೇ ಮಾಡಿದ ಸ್ವಾಮಿ. ಜೀವವನ್ನೇ ಬಲಬಿಟ್ಟು ಹೋರಾಡುವ ಎಂಬುದಾಗಿ ಆಡಿದಂತಹ ಮಾತು, ನಿನ್ನ ಮರ್ಮ ಎಲ್ಲಿ ಎಂಬುದಾಗಿ ತಿಳಿಯಬೇಕೆಂಬುದಾಗಿ ಹಾಡಿದಂತಹ ಮಾತಿಗೆ ಪಕ್ಷಿ ಜಾತಿಗಳಾದಂತಹ ನಾವು ಸುಳ್ಳು ಹೇಳುವುದಿಲ್ಲ ಅಂತ ಎಂಬುದಾಗಿ ನನ್ನ ಜೀವ ಇರುವುದು ನನ್ನ ರೆಕ್ಕೆಯಲ್ಲಿ ಎಂಬುದಾಗಿ ಹೇಳಿಬಿಟ್ಟೆ ಸ್ವಾಮಿ. ನಾನು ಆ ಸಂದರ್ಭದಲ್ಲಿ ನನ್ನ 2 ರೆಕ್ಕೆಯನ್ನು ಕಡಿದೇ ಬಿಟ್ಟ ಸ್ವಾಮಿ, ಕಡಿದೇ ಬಿಟ್ಟ. ಆ ಸಂದರ್ಭದಲ್ಲಿ ಜೀವ ಹೋಗುವಂತಹ ಸಂದರ್ಭ ಲೋಕ ಮಾತೆಯಾದಂತಹ ಸೀತಾ ಮಾತೆ, ನನ್ನ ದೇವರ ಪತಿದೇವರು ಇಲ್ಲಿಯವರೆಗೆ ಬರುವವರೆಗೆ ನಿನ್ನ ಜೀವ ಹೋಗದೇ ಇರಲಿ ಎಂಬುದಾಗಿ ವರವೊಂದನ್ನು ಕರುಣಿಸಿದನು ದೇವರೇ. ಈ ಸಂದರ್ಭದಲ್ಲಿ ಲೋಕ ಮಾತೆಯನ್ನು ಆ ದುಷ್ಟ ರಾವಣ ಕರೆದೊಯ್ಯುತ್ತಾ ಹೋಗ್ತಾ ಇದ್ದಾನೆ ದೇವರೇ, ಕರೆದೊಯ್ಯುತ್ತಾ ಹೋಗ್ತಾ ಇದ್ದಾನೆ. ತಮಗಾಗಿ ಹೇಳಿ ಪ್ರಾಣವದೆತ್ತ ಹಿಡಮರಿಗೆ ಕ್ರಮದಿ ಸಂಸಾರಗಳೊಳಗಿ ಕಮಲದ ಕಮಂಜದರು ಗುಡದಲ್ಲಿ ದೆಂಗಲಿಗೆ ಕಮಲದ ಕಮಂಜದರು ಗುಡದಲ್ಲಿ ದೆಂಗಲಿಗೆ ಗಮಿತಿದೆ ಗೌರವನು ಸಂಪಾತಿಯ ಸಹೋದರನಂತೆ ಜಟಾಯಿ ಎನ್ನುವಂತಹ ಹೆಸರನ್ನು ಕೇಳಿದ ಕ್ಷಣದಲ್ಲಿ ಯಾವುದೋ ಒಂದು ರೀತಿಯ ಅಭೂತಪೂರ್ವವಾದಂತಹ ಗೌರವ ನಮ್ಮ ಅಂತರಂಗದಲ್ಲಿ ಆತನ ಕುರಿತಾಗಿ ಮೂಡಿತು. ಕಾರಣ ಬೇರೆ ಏನಲ್ಲ, ನಮ್ಮಪ್ಪಯ್ಯನಿಗೆ ಆತ ಆಪ್ತ ಮಿತ್ರನೇ ಆಗಿದ್ದಾನೆ. ನೋಡಿದೆಯ, ಸ್ವಾರ್ಥ ಮೂಲವಾದಂತಹ ಜೀವನವನ್ನು ನಡೆಸುವುದಕ್ಕಾಗಿ ರಾವಣ ನನ್ನ ಅರಸಿಯನ್ನು ಅಪಹರಿಸಿದ. ಆದರೆ ಯಾವುದೇ ಸ್ವಾರ್ಥ ಭಾವವಿಲ್ಲದೆ ಪರೋಪಕಾರವನ್ನು ಮಾಡಿದ ದೆಸೆಯಿಂದಲಾಗಿಯೇ ಜಟಾಯುವೆ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಅರಸಿಯನ್ನು ಉಳಿಸಲಾರದ ಅರಸನಾನಾದೆ. ಹಾಗಾದರೆ ನಮಗೆ ಸಹಾಯ ಮಾಡಿದಂತಹ ಬಂಧುವನ್ನು ನಮ್ಮಿಂದ ಉಳಿಸುವುದಕ್ಕಾಯಿತೇ ನೋಡು, ಆಗಲೇ ಇಲ್ಲ. ನೀನಿಲ್ಲಿರುವ ಪರಿಸರದಲ್ಲಿ ಇದ್ದಂತಹ ಮದ್ದನ್ನು ಅರೆದು ನೀನು ಕೊಟ್ಟುದರಿಂದ ಸೀತೆಯ ಅನುಗ್ರಹ ವಿಶೇಷವೋ ಏನು, ನಡೆದಂತಹ ವಿಚಾರಗಳನ್ನು ವಿಸ್ತರಿಸುವಲ್ಲಿಯವರೆಗೆ ಪ್ರಾಣ ಪಕ್ಷಿ ಉಳಿದಿತ್ತು. ಸಹಸ್ರಾರ ದ್ವಿಸುಪು ಮಾಯವಾಗಿ ನಮ್ಮ ಕಣ್ಣೆದುರೇ ಪ್ರಾಣವನ್ನೇ ಕಳೆದುಕೊಂಡ ಜಟಾಯು. ಹೌದು, ಭರತಾಗಮನದ ಸಂದರ್ಭದಲ್ಲಿ ನಮ್ಮಪ್ಪಯ್ಯನನ್ನು ಕಳೆದುಕೊಂಡ ವಿಚಾರವನ್ನು ಆಡಿದ. ಆದರೆ ನಮ್ಮ ಹೆಗಲೇ ಇರಬೇಕಿದ್ದಂತಹ ದಶರಥ ಚಕ್ರವರ್ತಿಗಳ ಶರೀರ ಒಂದರೆ ಕ್ಷಣ ಅನಾಥ ಶವವೇ ಆಗಿತ್ತು. ಆ ಕಾಲದಲ್ಲಿ ಅಪ್ಪನ ಔರ್ಧದೇಹಿಕ ಕರ್ಮಗಳನ್ನು ಮಾಡುವರೇ ನಮಗಾಗಲೇ ಇಲ್ಲ. ಆ ಸಂದರ್ಭದಲ್ಲಿ ಸರಿ, ಅಪ್ಪನ ಆಪ್ತ ಬಂಧುವಾದಂತಹ ಜಟಾಯುವಿನ ಔರ್ಧದೇಹಿಕ ಕರ್ಮಗಳೇನುಂಟು ಅದನ್ನು ನಮಗರಿತ ರೀತಿಯಲ್ಲಿ ಈ ಕಾಡಿನ ಪರಿಸರದಲ್ಲಿ ಶಾಸ್ತ್ರೋಕ್ತವಾಗಿಯೇ ನಾವು ಆಚರಿಸಿದೆವು. ಮೋಕ್ಷಗಾಮಿಯಾಗಲಿ ಎನ್ನುವ ಹಾಗೆ ಹಾರೈಸಿದ್ದೇ ತಡ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಸುರಿಸಿದ್ದಾರೆ. ಜಟಾಯುವಿಗೆ ಮೋಕ್ಷವನ್ನು ಒದಗಿಸು ಎನ್ನುವ ವಿಶ್ವಾಸ ನಮಗುಂಟು. ಇಲ್ಲೇ ಉಳಿಯುವುದಲ್ಲ, ನನಗೆಲ್ಲೆಲ್ಲಿಯೂ ಸೀತೆಯೇ ಕಾಣುವ ಹಾಗಿದೆ. ಸೀತಾ 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 ಹುಡುಗುತ್ತ ಬರಲಾಗ ಕರದಿಗ ಬಂದನು ಪಿಡಿದವರು ಭಯರು. ಹುಡುಗುತ್ತ ಬರಲಾಗ ಕರದಿಗ ಬಂದನು ಪಿಡಿದವರು ಭಯರು. ಸಡಗರದಲ್ಲಿ ದಿನಲೆಂದೆಳೆಯಲು ಧೃತಿಗೆಳೆದಾಗ ರಘುವರರು. ಯಾವುದೋ ಒಂದು ಭೀಕರವಾದ ಬಾಹುಗಳು ನಮ್ಮನ್ನು ಆಕ್ರಮಿಸಿ ಹಿಡಿದಿದೆ. ಶರಪ್ರಯೋಗದಿಂದ ಆ ಕರಗಳನ್ನು ಕತ್ತರಿಸಿಬಿಡು. ಏನಾಗಿ ಹೋಯಿತು? ನನ್ನ ಜೀವನಕ್ಕೆ ಆಧಾರವಾಗಿದ್ದಂತಹ ನನ್ನ ಕಬಂಧಗಳೇ ಈ ಹೊತ್ತಿಗೆ ತುಂಡರಿಸಿದ್ದೇನೆ.
ಬಂದವರು ಸಾಮಾನ್ಯರಲ್ಲ ಅನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೆ. ಪರಮ ಪುರುಷರೇ ಹೌದು ನೀವು. ಎಲ್ಲವನ್ನು ಕಳೆದುಕೊಂಡ ಮೇಲೆ ಇನ್ನು ಏತರ ಬದುಕು ನನಗೆ. ನನ್ನ ದೇಹವನ್ನು ದಹಿಸಿ ನನಗೆ ಮೋಕ್ಷವನ್ನು ಕರುಣಿಸಿ. ಲಕ್ಷ್ಮಣ ಆಲಿಸಿದೆಯಾ? ಹೊರಗಗಳ ರೊಟ್ಟಿಗಳ ನೋಡಲನಿಟ್ಟು ಹೊರಗಗಳ ರೊಟ್ಟಿಗಳ ನೋಡಲನಿಟ್ಟು ಕೆಳಗೊಳ್ಳಗಟ್ಟಿಯಲಿ ತನುಜನು ಉಡಲೆತ್ತು ಬಂದ ಗಂಧರ್ವನು ವಿನಯದುಳಿದೆಲ್ಲರೂ. ಕ್ಷಣದಲ್ಲಿ ನಮ್ಮ ಬದುಕೇ ಬದಲಾಗುತ್ತಿದೆಯೋ ಅಥವಾ ನಮ್ಮನ್ನು ಎದುರುಗೊಂಡವರ ಬದುಕು ಬದಲಾಗುತ್ತದೆಯೋ ನಮಗೆ ಅರ್ಥವಾಗುವುದಿಲ್ಲ. ಕಬಂಧನ ಬಾವುಗಳಿಂದ ನಮ್ಮನ್ನು ಆಕ್ರಮಿಸುವುದಕ್ಕೆ ನೋಡಿದ ಕತ್ತರಿಸಿದ ಮರುಕ್ಷಣದಲ್ಲಿಯೇ ನಾವು ಯಾರು ಎನ್ನುವ ಜ್ಞಾನ ಅವನಿಗಾಯಿತು. ಬದುಕಲಾರೆ ಎನ್ನುವ ಹಾಗ ಆಡಿದ. ಸೊಂಟವೂ ಇಲ್ಲ, ಕಂಠವೂ ಇಲ್ಲ, ಮತ್ತೆ ಹೇಗೆ ಬದುಕುವುದು ಹೇಳು? ಕರಗಳಿಂದಲೇ ಜೀವನವನ್ನು ನಡೆಸುತ್ತಿದ್ದ ಇವನಿಗೆ ಬದುಕಿಲ್ಲ ಎಂದಾದ ಮೇಲೆ ಅವನು ಮೋಕ್ಷವನ್ನು ಅಪೇಕ್ಷಿಸ್ತಾ ಇದ್ದಾನೆ. ಸನಿಹದಲ್ಲಿರುವಂತಹ ಒಣ ಕಾಷ್ಟಗಳನ್ನು ಕಾಲ್ಗಿಚ್ಚನ್ನು ಉಂಟು ಮಾಡಿ ಈತನಿಗೆ ಸುಟ್ಟುವುದರ ಮೂಲಕ ಮೋಕ್ಷ. ಜಯ ಜಯ ಶ್ರೀರಾಮ ನಿನ್ನಿಂದಲೇ ಪಾಪಮಯ ರೂಪ ಮರೆಯಾಯಿತು. ಜಯ ಜಯ ಶ್ರೀರಾಮ ನಿನ್ನಿಂದ ಈ ಪಾಪಮಯ ರೂಪ ಮರೆಯಾಯಿತು. ಭಯವಿಲ್ಲ ನನಗಿನ್ನೂ ಸ್ವರ್ಗ ಸೇರುವೆ ನಿನ್ನ ದಯದಿಂದ ಕರುಣಾಳುವೆ. ಜಯ 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 ರಾಮ ರಾಮ ಜಯ ರಾಮ ಸೀತಾರಾಮ ಲೋಕಾಭಿರಾಮ ಜಯ ಜಯ. ಯಾರಯ್ಯ ನೀನು? ದೇವ, ಅದೆಷ್ಟೋ ಸಮಯಗಳಿಂದಲೇ ನಿನ್ನ ದರ್ಶನವು ಯಾವಾಗ ಆಗುತ್ತದೆ ಎಂಬಂತಹ ಬಹಳ ನಿರೀಕ್ಷೆಯಿಂದಲೇ ಇದ್ದವನು. ಕಾರಣ ಈ ಹಿಂದೆ ಗಂಧರ್ವ ಲೋಕದಲ್ಲಿ ವಿಶ್ವಾವಸು ಎನ್ನುವಂತಹ ನಾಮಧೇಯದಿಂದಲೇ ಮೆರೆಯುತ್ತಿರುವಂತಹ ವೇಳೆ ಇಳೆಗೆ ಬಂದು ನೀರಾಟವಾಡಬೇಕು ಮಡದಿರುಡಿ ಎಂಬಂತಹ ಭಾವ ಉಂಟಾಯಿತು. ಇಳೆಗೆ ಬಂದೆ, ನೀರಾಟವಾಡಿದೆ. ಆ ಸಂದರ್ಭದಲ್ಲೇ ನನಗೆ ಕಾಣಸಿಕ್ಕಿದವರು ಸ್ಥೂಲ ಮುನಿಗಳು. ಅವರೊಡನೆ ಮಾತುಗಳನ್ನು ಆಡಬೇಕಾದವ ಅಪಹಾಸ್ಯವನ್ನ ಗೈದೆ. ಸಾಲದು ಎಂಬಂತೆ ಮಂಜಿನ ರಾಶಿಯನ್ನೇ ಅವರ ಶಿರದ ಮೇಲೆ ಸುರಿದೆ. ಪರಿಣಾಮವಾಗಿ ಕ್ರೋಧಗೊಂಡಂತಹ ಮುನಿಗಳು ನನಗೆ ಶಾಪವನ್ನೇ ಇತ್ತರೂ ಮುಂದೆ ನೀನು ರಾಕ್ಷಸನಾಗು ಎಂಬುದಾಗಿ. ತಪ್ಪಿನ ಅರಿವಾದಂತಹ ನಾನು ಅವರ ಪದಕ್ಕೆ ಎರಗಿ ಪರಿಮಾರ್ಜನೆಯನ್ನ ಕೇಳಿದವಾಗ ಮುಂದಿನ ದಿನಗಳಲ್ಲಿ ನಾರಾಯಣನೇ ರಾಮನಾಗಿ ನಿನ್ನ ಕಣ್ಣ ಮುಂದೆ ಗೋಚರಿಸುವವನಿದ್ದಾನೆ, ಅವರಿಂದಲೇ ನಿನಗೆ ಶಾಪವು ಪರಿಮಾರ್ಜನೆಗೊಳ್ಳುವುದು ಎಂಬಂತಹ ನುಡಿಯನ್ನಾಲಿಸಿದರು. ನುಡಿಯನ್ನ ಹೇಳಿದರು. ಪರಿಣಾಮವಾಗಿ ಮುಂದುವರಿಯುತ್ತಾ ಅಸುರ ಪ್ರವೃತ್ತಿಯೇ ನನಗೆ ಬಂದೊದಗಿತ್ತು. ಅಸುರನಾಗಿ ಮೆರೆದೆ ಕಾನನದಲ್ಲಿ ಸಿಕ್ಕ ವಸ್ತುಗಳನ್ನ ಗುಂಜಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಎದುರಾದವ ತ್ರೈಜಗದ ಅಧಿಪನಾದಂತಹ ದೇವೇಂದ್ರ. ಸಮರಾಂಗಣದಲ್ಲಿ ಎದುರಿಸಿದೆ. ಆ ಸಂದರ್ಭದಲ್ಲಿ ಆತನ ವಜ್ರಾಘಾತಕ್ಕೆ ಸಿಲುಕಿದೆ. ಶಿರವನ್ನ ಕಳಕೊಂಡೆ. ಎಲ್ಲವನ್ನು ಕಳಕೊಂಡಂತಹ ಸಂದರ್ಭದಲ್ಲಿ ಆತನನ್ನೇ ಕೇಳಿಕೊಂಡೆ. ನನಗೆ ಉಣ್ಣುವುದಕ್ಕೆ ಆಹಾರವನ್ನು ತಿನ್ನುವುದು ಹೇಗೆ ಎಂಬುದಾಗಿ ಕೇಳಿದವಾಗ ಹೊಟ್ಟೆಯಲ್ಲೇ ತಿನ್ನುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ. ಮಾತ್ರವಲ್ಲ, ಆಹಾರವನ್ನು ಅರಸುವುದಕ್ಕಾಗಿ ಯೋಜನ ವಿಸ್ತಾರವುಳ್ಳವಂತಹ ತೋಳುಗಳನ್ನೇ ನನಗೆ ಕರುಣಿಸಿದ. ಅದರಿಂದಲೇ ನಾನು ನನ್ನ ಜೀವನವನ್ನ ಸಾಗಿಸುತ್ತಾ ಇರುವಂತಹ ವೇಳೆ ನಿನ್ನಯ ಚರಣ ದರ್ಶನ ಭಾಗ್ಯವನ್ನಿದ್ದೇಯ ಪ್ರಭುವೆ. ಸಂತೋಷಗೊಂಡವನಿದ್ದೇನೆ ನಾನು. ಆದರೆ ಮುಂದೆ ನಾನು ನನ್ನ ಲೋಕವನ್ನು ಸೇರಲೇಬೇಕು. ಮತ್ತೆ ಸಂತೋಷದಿಂದಲೇ ನನ್ನ ಜೀವನವನ್ನ ಪಾವನಗೊಳಿಸಬೇಕು. ಹೋಗುವಂತಹ ವೇಳೆಯಲ್ಲಿ ನಿನ್ನಲ್ಲಿ ಒಂದು ಮಾತು ದೇವ, ನೀನು ಕ್ರಮಿಸುವಂತಹ ದೂರದಲ್ಲೇ ಶಬರಿ ಎನ್ನುವಂತಹ ವೃದ್ಧ ನಿನಗೋಸ್ಕರ ಕಾಯುತ್ತಾ ಇದ್ದಾಳೆ. ಅವಳಿಗೆ ದರ್ಶನ ಭಾಗ್ಯವನ್ನ ನೀಡು. ನಾನು ನನ್ನ ಲೋಕದತ್ತ ತೆರಳಲೆ ಪ್ರಭುವೇ. ಲಕ್ಷ್ಮಣ ನೋಡಿದೆಯ ಸೀತೆಯನ್ನು ನಾವು ಮರಳಿ ಪಡೆಯುವಲ್ಲಿ ಲೋಕದ ಮಂದಿಗಳು ನಮಗೆ ಸಹಾಯವನ್ನು ಒದಗಿಸುವಲ್ಲಿ ಮುಂದಾಗಿದ್ದಾರೆ. ಜಟಾಯುವೆ ಮೊದಲಾಗಿ ಕಬಂಧನು ಈ ರೀತಿಯಾಗಿ ಮೇಲ್ಲೋಕವಾಸಿಯಾಗಿದ್ದರೂ ನಮಗೆ ಸಹಾಯವನ್ನೇ ಆಡಿದ್ದಾಳೆ. ಹಾಗಾದರೆ ಯಾರವಳು ಶಬರಿ?
ಎಲ್ಲಿದ್ದಾಳೆ ಶಬರಿ? ಆಡಿದನಲ್ಲ, ಕಾದಿರುವಳು ಶಬರಿ ರಾಮ ಬರುವನೆಂದು. ಹಾಗಾದರೆ ಸೀತೆಯನ್ನು ಅರಸುವಲ್ಲಿ ಶಬರಿಯೂ ನಮಗೆ ಒದಗಿ ಬಂದಾಳು. ನೋಡೋಣ, ಎಲ್ಲಿದ್ದಾಳೆ ನೋಡೋಣ ನೋಡೋಣ. ಶಬರಿಯ ಜೀವನವೇ ಬರಿದಾಗಿ ಹೋಯಿತು. ಅನುದಿನವೂ ಬಡಗು ಬಾನನ್ನೇ ನಿರೂಪಿಸುವ ಹಾಗಾಯಿತಲ್ಲ. ಬಂಧುಗಳೆಲ್ಲ ಬಂಧುಗಳು ಬಂದು ಹೋದವರಿದ್ದಾರೆ. ನಾನೋರ್ವಳೆ ಉಳಿದೆ. ಶಬರಿ ಅನಾಥೆಯಾದಳು. ಆದರೆ ಗುರುಗಳಾಡಿದಂತಹ ಮಾತೊಂದಿದೆ. ಶಬರಿ, ನೀನು ಕಾಯಬೇಕು. ಶಬರಿ, ಕಾಯಬೇಕು. ನೀ ಕಂಡಂತಹ ಕನಸು ಸತ್ಯವಾಗಬೇಕು ಅಂತಾದ್ರೆ ನೀನು ಕಾಯಬೇಕು. ಒಂದಲ್ಲ ಒಂದು ದಿವಸ ನಿನಗೆ ಸತ್ಯ ದರ್ಶನವಾಗುವುದಕ್ಕಿದೆ. ನೀ ಕಂಡಂತಹ ಜಟಾವಲ್ಕಲ ದಾರಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಚರಣ ದರ್ಶನವೀಯುವುದಕ್ಕೆ ಖಂಡಿತ ಬಂದೇ ಬರುತ್ತಾರೆ ಎನ್ನುವ ಹಾಗೆ ಗುರುಗಳೇ ಆಡಿದ್ದಾರೆ. ನನ್ನ ಗುರುಗಳಾಡಿದಂತಹ ಮಾತನ್ನೇ ನಂಬಿ ಅನುದಿನವೂ ಕಾಯುತ್ತಾ ಇದ್ದೇನೆ. ನೋಡೋಣ, ಇಂದು ಬರುವ ರಾಮ, ನಾಳೆ ಬರುವ ರಾಮ ಎನ್ನುವ ಹಾಗೆ ದಿನಗಳೆಯುತ್ತಾ ಇದ್ದೇನೆ. ಆದರೆ ನನ್ನ ಈ ಸ್ಥಿತಿಯನ್ನು ನೋಡಿದೆ ಅಂತಾದರೆ ಕೂದಲು ಹಣ್ಣಾಗಿದೆ, ಶರೀರವೆಲ್ಲ ಜೋತು ಬೀಳುತ್ತಾ ಇದೆ, ಚರ್ಮ ಸೊಕ್ಕುಗಟ್ಟಿದೆ. ಆದರೂ ನನ್ನ ಪ್ರಾಣವನ್ನು ಕೈಯಲ್ಲಿ ಬಿಗಿ ಹಿಡಿದ ಹಾಗೆ ಕಾಯುತ್ತಾ ಇದ್ದೇನೆ. ಒಮ್ಮೆ ನನಗೆ ರಾಮದರ್ಶನವಾಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನೋಡೋಣ, ಅನುದಿನವೂ ಈ ದಾರಿಯಲ್ಲಿ ಬರುತ್ತಾನೋ ಆ ದಾರಿಯಲ್ಲಿ ಬರುತ್ತಾನೋ ಎನ್ನುವ ಹಾಗೆ ದಾರಿಗೆಲ್ಲ ಹೂವನ್ನು ಹಾಸುತ್ತಾ ಇದ್ದೇನೆ. ಆ ಮೃದುವಾದಂತಹ ಪಾದವನ್ನು ಇರಿಸುತ್ತಾ ಬರುವಾಗ ಆ ಚಂದವನ್ನೊಮ್ಮೆ ಕಣ್ತುಂಬಿಸಿಕೊಳ್ಳಬೇಕು ಎನ್ನುವಂತಹ ಆಸೆಯಿಂದ ಕಾಯುತ್ತಾ ಇದ್ದೇನೆ. ನೋಡೋಣ, ಗುರುಗಳಾಡಿದಂತಹ ಮಾತು ಸತ್ಯವಾಗಬಹುದು. ನೋಡಿದಳು ಕೈ ಹಾಳೆಗಿರಿಸಿ ನೋಡಿದಳು ಕೈ ಹಾಳೆಗಿರಿಸಿ ನಗು ಮೂಡಿರಲು ಹಲ್ಲಿರದ ಬಾಯಲಿ
ಮಂಜು ಮಂಜಾಗಿದೆ. ದೂರದಲ್ಲಿದ್ದದ್ದು ಯಾವುದೂ ಸ್ಪಷ್ಟವಾಗಿ ಕಾಣಿಸುತ್ತಾ ಇಲ್ಲ. ಹಣೆಗೆ ಕೈ ಇರಿಸಿ ನೋಡಿದೆ ಅಂತ ಯಾರಿದು? ನನ್ನ ಎದುರಾಗಿ ಬಂದು ನಿಂತವರು. ನಾ ಎನಿಸಿದ್ದು ನನ್ನ ಹೃದಯದಲ್ಲಿ ಮನೆ ಮಾಡಿದಂತಹ ದೇವನೇ ನನ್ನ ಕಣ್ಣೆದುರಿಗೆ ಬಂದು ನಿಂತಿದ್ದಾನೋ ಎನ್ನುವ ಹಾಗೆ ಒಮ್ಮೆ ನನಗೆ ಭಾಸವಾಯಿತು. ಯಾರೇ ಇರಲಿ, ನಮ್ಮ ಈ ಪರ್ಣ ಕುಟೀರಕ್ಕೆ ಬಂದಿದ್ದಾರೆ ಅಂತ ಆಗುವಾಗ ಗುಡಿಸಲಿನ ಮುಂಭಾಗದಲ್ಲಿ ಬಂದು ನಿಂತಿದ್ದಾರೆ. ನೋಡೋಣ, ಹತ್ತಿರಕ್ಕೆ ಹೋಗಿ ಒಮ್ಮೆ ಮಾತನಾಡಿಸುತ್ತೇನೆ. ಯಾರು ಅಂತ ಗೊತ್ತಾಗಲಿಲ್ಲ ನನಗೆ. ನಾಮಧೇಯ ನಾನು ಶ್ರೀರಾಮ. ಶ್ರೀರಾಮ ಶ್ರೀರಾಮ ರಾಮ 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 ರಾಮನ ರಾಮನೆಂದರೆ ನೀನೆಯೋ? ಅಂದರೆ ನನ್ನ ಬಗ್ಗೆ ನಿನಗೆ ತಿಳಿದಿದೆ? ಹಾ, ಅಯೋಧ್ಯಾಧಿಪತಿ ರಾಮ. ಹೌದು, ಅದು ನೀನೆಯೋ? ನಾನೇ. ಅಯ್ಯೋ ಅಯ್ಯೋ, ಓಡಿದೋರೆಯ ಬುರುಡೆಯಲಿ ಜಲ ನೀಡಿ ಹುಲ್ಲಿನ ಹಸೆಯೊಡಬರಲು. ಓಡಿದೋರೆಯ ಬುರುಡೆಯಲಿ ಜಲ ನೀಡಿ ಹುಲ್ಲಿನ ಹಸೆಯೊಡಬರಲು. ಕೂಡಿಸುತ್ತ ಕಲ್ಲಣಿಯೇ ರಾಮ ನೋಡಿದ ಮನೆಗಳು ಶಬರಿಯದ್ದು ಜಲ ನೀಡಿ ಹುಲ್ಲಿನ ಹಸೆಯೊಡಬರಲು. ಕೂಡಿಸುತ್ತ ಸಂದಸದಿ ಮೈ ಮರೆದು ವೃದ್ಧೆಯು ನಿಂತಿರಲು. ಸಂದಸದಿ ಮೈ ಮರೆದು ವೃದ್ಧೆಯು ನಿಂತಿರಲು. ರಾಗವನು ನುಡಿದನು, ರಾಗವನು ನುಡಿದನು. ಇಂದು ನೀನೇ ಗಜ್ಜಿದಣಿಯುವೆ ಹೊಂತಕಾರಿಗಳೆಮ್ಮನು ಕೊಳ್ಳಿರಿಯುವುದು. ಹೊಂತಕಾರಿಗಳೆಮ್ಮನು ಕೊಳ್ಳಿರಿಯುವುದು. ಯಾವುದೋ ಒಂದು ರೀತಿಯ ಚಿಂತೆಯ ಬಾಧೆಯಿಂದ ಕಂಗೆಟ್ಟು ನಡೆದುತ್ತಾ ಸಾಗುತ್ತಾ ಬಂದವರು ನಾವು. ಒಂದೊಮ್ಮೆಗೆ ಯಾವುದೋ ಒಂದು ರೀತಿಯ ಸಮಾಧಾನ ಯಾವಾಗ ಆಯಿತು. ಕಾರಣ ಈ ಪರಿಸರ, ಇಲ್ಲಿರುವಂತಹ ನೀನು, ಜೊತೆಗೆ ನಿನ್ನ ಈ ಉಪಚಾರಗಳು. ಹೊಂತಗಾರಿಗಳಿದ್ದೇವೆ, ನಮ್ಮನ್ನು ಆಧಾರದಿಂದಲೇ ಬರಮಾಡಿಸಿ ಈ ಹುಲ್ಲ ಹಸೆಯ ಮೇಲೆ ನಮ್ಮನ್ನು ಕುಳ್ಳಿರಿಸಿದೆ. ಕುಳಿತುಕೊಳ್ಳಬೇಕು. ನೀನು ನೋಡಿದ್ರೆ ಪ್ರಾಯ ಕಳೆದ ವೃದ್ಧಿ ಇದ್ದೀಯ. ಏನಮ್ಮ ಇದು? ನೀನು ಯಾಕೆ ನಿಂತು ನಮ್ಮನ್ನು ಕುಳ್ಳಿರಿಸಿ ನಿನ್ನ ದೇಹವನ್ನು ದಂಡಿಸಿ? ನೀನು ಬಾ, ಕುಳಿತುಕೋ. ಯಾರು ನೀನು? ಯಾರು ದೂರದಿಂದ ನಡೆದು ಬಂದಿದ್ದೀರೋ ಏನು? ನನ್ನ ಈ ಹಾಳು ಮರುವೆ ಎನ್ನಲಾಗೆಯು ಹಾಳು ಮರೆವೆ, ಎನ್ನಲಾಗೆಯು ಹಾಳು ಮರೆವೆ. ತನ್ನನೇ ಹಳಿಯುತ್ತ ಬುಗುರಿಯ ಹಣ್ಣುಗಳ ಇರಿಸಿರುವ ದಾಳಿಗೆಯ ತನ್ನ ಕೈಯಲ್ಲಿಟ್ಟುದ ಕೊಟ್ಟಳಾಗ. ಎಷ್ಟು ದಣಿದು ಬಂದಿದ್ದೀರೋ ಏನೋ ನೀವು. ನನ್ನ ಈ ಹಾಳು ಮರೆವೆ ನನಗೆ ಗೊತ್ತೇ ಆಗಲಿಲ್ಲ. ಹೊಟ್ಟೆ ಎನ್ನುವುದು ಬೆನ್ನಿಗೆ ಅಂಟಿಕೊಂಡಿದೆ. ಎಷ್ಟು ಹಸಿವಾಗಿದೋ ಏನೋ ನಿನಗೆ. ಬಂದವರಿಗೆ ಒಂದು ತಿನ್ನುವುದಕ್ಕೆ ಕೊಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಮರೆತು ಹೋಯಿತು. ಹಾಗೇನಿಲ್ಲ, ನಿಮ್ಮನ್ನು ಕಂಡಂತಹ ಸಂತೋಷ ನನಗೆ ಮರೆತು ಹೋಯಿತು. ಹಾಗಂತ ಏನಾದ್ರೂ ಕೊಟ್ರೆ ಬುಗುರಿಯ ಹಣ್ಣು ಇದನ್ನೇ ಕೊಡು.
ನಿನಗಾಗಿ ತಂದಿಟ್ಟಿದ್ದೇನೆ ಬುಗುರಿಯ ಹಣ್ಣು. ಬೇರೆ ಏನು ಸಿಗಲಿಲ್ಲ ನನಗೆ, ಈ ಬುಗುರಿಯ ಹಣ್ಣನ್ನೇ ಕೊಡ್ತಾ ಇದ್ದೇನೆ. ತಿನ್ನು ರಾಮ. ನಿಧಾನ ನಿಧಾನ ತಿನ್ನಬೇಕು. ಆಹಾ ಆಹಾ, ನೋಡು ರುಚಿ ರುಚಿಯಾಗಿತ್ತು ಹಣ್ಣು. ಹೇಳ್ತಾರೆ ನೋಡು, ಅತಿಥಿಗಳಿಗೆ ಯಾವುದು ಕಹಿಯದ್ದನ್ನು ಕೊಡಬಾರದು. ಅದಕ್ಕೆ ನಾನೇ ಒಂದು ಜಗಿದು ನೋಡಿದೆ. ಅಪ್ಪ ಅಂತ ಕಲ್ಪಿಸಬಾರದು ನೀನು. ಜಗಿದು ಕೊಟ್ಟಿದ್ದಾಳೆ ನನಗೆ ಎನ್ನುವ ಹಾಗೆ ನಿನಗೆ ಯಾವತ್ತಿದ್ದರೂ ಸಿಹಿಯಾದದ್ದನ್ನೇ ಕೊಡಬೇಕು ಎನ್ನುವುದಕ್ಕೆ ಅದನ್ನು ನಾನು ಜಗಿದು ನೋಡಿ ಕೊಟ್ಟೆ ರಾಮ. ರುಚಿ ನೋಡಿ ಶುಚಿಯಾದುದನ್ನೇ ಸಿಹಿಯಾಗಿಯೇ ನನ್ನ ಒಡಲಿಗೆ ಉಣ್ಣಿಸಿದೆ ನೀನು. ಹೌದಪ್ಪ, ಸಂತೋಷವಾಯಿತು ಸಂತೋಷವಾಯಿತು. ಆದರೆ ಇಷ್ಟೆಲ್ಲ ಉಪಚಾರವನ್ನು ಮಾಡುತ್ತೀಯಲ್ಲ ತಾಯಿ. ಹೌದು, ಬೇರೆ ಯಾರೂ ಇಲ್ಲಿ ಕಾಣುವುದಿಲ್ಲ. ಏನು ಹುಡುಕುವುದು? ವರ್ಣಕುಟಿಯಲ್ಲಿ ನೀನೊಬ್ಬಳೇ ಇದ್ದೀಯ. ನಾನು ಅವರೊಳ್ಳೆ. ಯಾರು ನೀನು? ಯಾಕೆ ನೀನು ಒಂಟಿಯಾಗಿದ್ದಿ? ಕಾರಣಗಳೇನು? ನನ್ನ ಪರಿಚಯವನ್ನು ಕೇಳ್ತೀಯ ರಾಮ ನೀನು? ಏನು ಅಂತ ಹೇಳಬೇಕು ನನ್ನ ಪರಿಚಯವನ್ನು? ಅಂದಿರುಳಿರಲಿ ಶಬರಿದ ನನ್ನ ಪರಿಚಯವನ್ನು ನೀನಂತ ಹೇಳ. ಸಂತ ಮಾಡಿದ ದೀರ್ಘ ಕಥೆಗಳುನೆಂದು ರಾಮನ ಚರಿತೆಯಾಲಿಂದಿ ದುಗುಣ ಕುಂಬಳಿದೆ ನೊಂದು ಜಾನಕಿಗಾದ ಗದ್ದೆಗೆ ಬೆಂದು ನಿಟ್ಟು ತಿರುಡುತ್ತ ರಘುವರ ಎಂದಳಲುವರು ತಳೆದು ವೃದ್ಧಿಯು ಶಾಂತ ವಚನದಲ್ಲಿ ಅಂದಿರುಳಿರಲಿ. ರಾಮ, ನನ್ನ ಪರಿಚಯವನ್ನು ಕೇಳುತ್ತಿರುವೆಯಾ ರಾಮ? ಏನು ಅಂತ ಹೇಳಬೇಕು ನನ್ನ ಪರಿಚಯವನ್ನು? ಎಲ್ಲರೂ ಇದ್ದರು ನನ್ನ ಜೊತೆಗೆ. ಈಗ ಎಲ್ಲರನ್ನು ಕಳೆದುಕೊಂಡಿದ್ದೇನೆ. ಈ ಗುಡಿಸಲಿನಲ್ಲಿ ನಾನು ಓರ್ವಳೆ ಇದ್ದೇನೆ. ಯಕ್ರೋಧ ಅರಿಷ್ಟ ದಂಪತಿಗಳಿಗೆ ಮಗಳಾಗಿ ಹುಟ್ಟಿದೆ. ಶಬರಿ ಎನ್ನುವ ಹಾಗೆ ನನ್ನ ಹೆಸರು. ಹುಟ್ಟಿದ 5 ವರ್ಷಕ್ಕಾಗುವಾಗ ನನ್ನ ಹುಟ್ಟಿದ ದಿನವನ್ನು ಸಂಭ್ರಮದಿಂದ ಆಚರಿಸಬೇಕು ಎನ್ನುವ ಹಾಗೆ ನಮ್ಮವರೆಲ್ಲ ಸಂಭ್ರಮಿಸುತ್ತಿರುವಾಗ ಯಾವನೋ ಒಬ್ಬ ರಾಕ್ಷಸ ಬಂದು ನನ್ನ ಅಮ್ಮನನ್ನೇ ಸೆಳೆದೊಯ್ದವನಿದ್ದಾನೆ. ಅಮ್ಮನನ್ನು ಕಳೆದುಕೊಂಡೆ ನಾನು. ಆ ಬಳಿಕ ಅಮ್ಮನೂ ಅಪ್ಪನೂ ಆಗಿ ಒಬ್ಬರೇ ನನ್ನನ್ನು ಸಾಕಿ ಸಲಹಿದವರಿದ್ದಾರೆ ನನ್ನ ತಂದೆ. ಆದರೆ ಏನು ಮಾಡೋಣ, ಒಂದು ದುರ್ಘಟನೆಯಲ್ಲಿ ನನ್ನ ಅಪ್ಪನನ್ನು ನಾನು ಕಳೆದುಕೊಂಡೆ. ಇನ್ನು ನನಗೆ ಯಾರಿದ್ದಾರೆ, ಯಾರಲ್ಲಿ ನನ್ನದಾದಂತಹ ಈ ವೇದನೆಯನ್ನು ನಾನು ಹೇಳಿಕೊಳ್ಳಬೇಕು? ನನಗೆ ಆಶ್ರಯವಾಗಿ ಯಾರೂ ಇಲ್ಲ ಎನ್ನುವ ಹಾಗೆ ದುಃಖಿಸುತ್ತಿರುವಾಗ ಸುರಮುನಿಗಳಾದಂತಹ ನಾರದರೆ ಇಂದಿರಾಗಿ ಬಂದವರಿದ್ದಾರೆ. ಮಗಳೇ ಶಬರಿ, ನಿನಗೆ ಯಾರೂ ಇಲ್ಲ ಎನ್ನುವ ಹಾಗೆ ನೀನು ಚಿಂತಿಸಬೇಡ, ಕಣ್ಣೀರಿಳಿಸಬೇಡ. ಹಾಗೆ ಹೇಳಿದವರೇ ನನ್ನನ್ನು ನೇರವಾಗಿ ಮತಂಗ ಆಶ್ರಮಕ್ಕೆ ಕರೆದು ತಂದವರಿದ್ದಾರೆ. ಮತಂಗ ಮುನಿಗಳಿಗೆ ನನ್ನನ್ನು ತೋರಿಸಿಕೊಟ್ಟವರಿದ್ದಾರೆ. ಅವರಲ್ಲಿ ನನ್ನದಾದಂತಹ ಕಷ್ಟವನ್ನೆಲ್ಲ ಹೇಳಿಕೊಂಡಾಗ ಅವರೇ ನನಗೆ ಸಮಾಧಾನವನ್ನು ಮಾಡಿ, ನಿನಗಿನ್ನು ತಂದೆ ತಾಯಿ ಬಂಧು ಬಳಗ ಯಾರು ಎನ್ನುವ ಹಾಗೆ ನೀನು ಚಿಂತಿಸಬೇಡ, ಎಲ್ಲವೂ ನಿನಗೆ ನಾನೇ ಆಗಿ ನಿನ್ನನ್ನು ನಾನು ಸಾಕುತ್ತೇನೆ ಎನ್ನುವ ಹಾಗೆ ಹೇಳಿದವರಿದ್ದಾರೆ. ಅಂದಿನಿಂದ ಈ ಮತಂಗಾಶ್ರಮದಲ್ಲೇ ಜೀವನವನ್ನು ನಡೆಸಿಕೊಂಡು ಬಂದವಳು ನಾನು. ಕಾಲಾನಂತರದಲ್ಲಿ ಮತಂಗ ಋಷಿಗಳು ನನ್ನನ್ನು ಬಿಟ್ಟು ಹೋದವರಿದ್ದಾರೆ. ಅವರ ಕಾಲವು ಕಳೆದು ಹೋಯಿತು. ಆ ಬಳಿಕ ನಾನು ಓರ್ವಳೆ ಈ ಗುಡಿಸಲಿನಲ್ಲಿ ಇದ್ದೇನೆ.
ನನ್ನದಾದಂತಹ ದೇವನ ಚರಣ ದರ್ಶನ ಯಾವ ಪಾಲಿಗೆ ನನಗೆ ಒದಗಿ ಬರುತ್ತದೋ ಎನ್ನುವ ಹಾಗೆ ಇಷ್ಟರವರೆಗೆ ಕಾದು ಕುಳಿತವಳು ನಾನು. ಇರಲಿ, ನನ್ನ ಈ ಗೋಳನ್ನು ನಿನ್ನಲ್ಲಿ ಹೇಳಿ ಏನು ಪ್ರಯೋಜನ ಉಂಟು? ಅದಲ್ಲ, ರಾಮ ಅಂತ ಹೇಳಿದೆ ನೀನು, ಅಯೋಧ್ಯೆಯಲ್ಲಿರಬೇಕಾದವ ಈ ರೀತಿಯಾಗಿ ಈ ಕಾಡದಾರಿಯಾಗಿ ನಡೆದುಕೊಂಡು ಬಂದಿರುವೆಯಲ್ಲ, ಯಾಕೆ ನಿನಗೇನಾಯಿತು? ಯಾಕೆ ಈ ಸ್ಥಿತಿ ಬಂತು ನಿನಗೆ? ಅಮ್ಮ, ಓ, ದಶರಥ ಚಕ್ರವರ್ತಿಗಳ ಹಿರಿಯ ಮಗನ ಆ, ಪಟ್ಟಾಭಿಷೇಕಕ್ಕೆ ಸರ್ವ ಸಿದ್ಧತೆಗಳು ನಡೆದು ಹೋಗಿ ಅಭಿಷೇಚನದ ಶುಭ ಮುಹೂರ್ತಕ್ಕೆ ಇನ್ನೇನು ಕ್ಷಣಗಣೆ ಇರುವಾಗ ಮಮತಾಮಯಿಯಾದಂತಹ ಮಾತೆ ಕೈಕೇಯಿಯ ವಾದವೊಂದಾಯಿತದೆ. ಭರತನೇ ಪಟ್ಟವೇರಬೇಕು ಎನ್ನುವ ಹಾಗೆ ನನ್ನ ತಂದೆ ದಿಕ್ಕೆಟ್ಟರು. ಅವರಿಗೆ ಸಾಂತ್ವನ ಧೈರ್ಯದ ಮಾತನ್ನು ಹೇಳಿ, ನಮ್ಮ 4 ಪುತ್ರಕ್ಕೆ ಕಾರಣವಾದದ್ದು ಪಾಯಸ ದ್ರವ್ಯವೇ ಆಗಿದ್ದರೂ ಸಾಕೇತವನ್ನು ನಾನಾಳಿದರೇನು ಭರತನಾಡಿದರೇನು ಎನ್ನುವ ಹಾಗೆ. ಆದ್ದರಿಂದ ತಂದೆಯವರು ಎಂದೋ ಆಡಿದ ಮಾತನ್ನು ನಡೆಸುವುದಕ್ಕಾಗಿ ಅಮ್ಮನ ಮಾತಿನಂತೆ ವನಗಮನಕ್ಕೆ ನಾನು ಹೊರಟದ್ದು. 7 ವರ್ಷ ವನವಾಸ. ಆ ಪ್ರಯಾಣಕ್ಕೆ ನಾನು ಸಿದ್ಧನಾದಾಗ ಅನುಜನಾದಂತಹ ಲಕ್ಷ್ಮಣ ತೊಟ್ಟಿಲಿಂದಲೇ ನನ್ನ ಜೊತೆಯಾಗಿಯೇ ಇದ್ದವನವನು. ಆದ್ದರಿಂದಲೇ ನನ್ನೊಂದಿಗೆ ಬರುತ್ತೇನೆ ಎನ್ನುವ ಹಾಗೆ ಮುಂದುವರಿ ಶಿವಧನಸ್ಸನ್ನು ಮುರಿಯುವುದರ ಮೂಲಕವಾಗಿ ಜನಕರಾಜನ ಮಗಳಾದಂತಹ ಸೀತೆಯನ್ನು ಆ ಮೊದಲೇ ವರಿಸಿದವನು ನಾನು. ಆಕೆಯೂ ನನ್ನೊಂದಿಗೆ ಹೊರಡಲು ಸಿದ್ಧಳಾದ. ಗಂಗೆಯನ್ನು ಉತ್ತರಿಸಿ ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಎಲ್ಲವರು ಹೊಂದಿ ಚಿತ್ರಕೂಟದ ಪರ್ಣಕೊಟಿಯಲ್ಲಿದ್ದಾಗ ಭರತನ ಆಗಮನವಾದದ್ದು. ಸೀತೆಯು ಜೊತೆಗೆ ಹೊರಟಿದ್ದಾಳೆ ಅಂತ ಹೇಳಿದೆ. ನೀವೀರುವರೇ ಇದ್ದೀರಿ, ಅವಳೆಲ್ಲಿದ್ದಾಳೆ? ನಾನು ನೋಡಲೇ ಇಲ್ಲ. ನಾವು ಕಂಗೆಡುವುದಕ್ಕೆ ಮತ್ತೊಂದು ಕಾರಣ ಅದೇ. ಏನಾಯಿತು? ಭರತನು ಬಂದು ತಂದೆಯ ಮರಣ ವಾರ್ತೆಯನ್ನು ಹೇಳಿ, ಅಯ್ಯೋ, ಅದೊಂದು ನಮಗೆ ದಿಕ್ರಮ. ಆ ಬಳಿಕ ಕಾಡಿನಲ್ಲೇ ಇದ್ದು ತಂದೆಗೆ ಮಾಡಬೇಕಾದಂತಹ ವಿಧಿವಿಧಾನಗಳನ್ನು ಪೂರೈಸಿ ಮತ್ತೆ ಪಂಚವಟಿ ವನಪ್ರದೇಶದಲ್ಲಿ ಬಹಳಷ್ಟು ದಿನಗಳು ಇದ್ದೆವು. ಇನ್ನೇನು ವನವಾಸದ ಅವಧಿ ಕೆಲ ಸಮಯದಲ್ಲಿಯೇ ಪೂರೈಕೆಯಾಗುತ್ತದೆ ಎನ್ನುವ ಹಾಗೆ ನಾವೆಲ್ಲರೂ ಒಂದು ಆನಂದದಲ್ಲಿರುವಾಗ ನಾವಿಲ್ಲದೆ ಸಮಯವನ್ನೇ ಆಧರಿಸಿ ರಾವಣನೆನ್ನುವ ದುಷ್ಟ ನನ್ನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿಯೇ ಬಿಟ್ಟ. ರಾಮ ರಾಮ, ಹೀಗೂ ಆಯಿತೆ? ಹೀಗಾಯಿತು ಎನ್ನುವುದನ್ನು ನಮ್ಮಪ್ಪನ ಆಪ್ತಮಿತ್ರನಾದಂತಹ ಪಕ್ಷಿರಾಜ ಜಟಾಯುವೇ ಹೇಳಿ ಅವನಿಂದ ಈ ವಿಷಯವನ್ನು ತಿಳಿದು ಸೀತೆಯನ್ನು ಅರಸುತ್ತಾ ಬರುವಾಗ ಕಬಂದನೆನ್ನುವ ಅಸುರನು ತನ್ನ ವಿಶಾಲವಾದ ಬಾಹುಗಳಿಂದ ನಮ್ಮನ್ನು ಆಕ್ರಮಿಸುವುದಕ್ಕೆ ಸಿದ್ಧನಾದ. ಶರಪ್ರಯೋಗದಿಂದ ಕರಗಳನ್ನು ಘಾತಿಸಿದೆವು. ಯಥಾಸ್ಥಿತಿಯನ್ನು ಹೊಂದಿದ. ಮುಂದುವರಿಯಲು ಅವನೂ ಅಪ್ಪಣೆ ನೀಡಿದ. ಹೀಗೆ ಬರುವಾಗ ನಿನ್ನ ಭೇಟಿಯಾಗಿ ಸಂತೋಷ ಆಯಿತು. ನಿನ್ನಿಂದಲಾಗಿ ಯಾವುದಾದರೂ ಶುಭ ಸುದ್ದಿ ಸಿಕ್ಕಿದ್ರೆ ಸೀತಾನ್ವೇಷಣೆಗಾಗಿ ನಾವು ಮುಂದುವರಿಯುತ್ತೇವೆ. ಏನು ರಾಮ ಇತ್ತು, ನಿನಗೂ ಇಂತಹ ಕಷ್ಟಗಳು ಎದುರಾಯಿತು. ಪಾಪಿಗಳನ್ನು
ಗೋಳಿನ ಕಥೆಯನ್ನು ನಿನ್ನಲ್ಲಿ ಹೇಳಿಕೊಂಡೆ. ಆದರೆ ನನ್ನ ಗೋಳಿಗಿಂತಲೂ ನಿನ್ನ ಅಂತರಂಗದೊಳಗೆ ಇಂತಹ ಕಷ್ಟಗಳೆಲ್ಲ ಎದುರಾಗಿದೆ ಅಂತ ಹೇಳುವಾಗ ನನಗೂ ದುಃಖವಾಗುತ್ತಾರೆ ರಾಮ. ನೀನಾದರೂ ಈ ವಸುದೆಯಲ್ಲಿರುವಂತಹವರ ಅಳಲನ್ನೆಲ್ಲ ದೂರ ಮಾಡಬೇಕು ಎನ್ನುವ ಹಾಗೆ ಕರುಣಾಡುವಾದಂತಹ ನೀನೇ ಬಂದವನಿದ್ದೀಯ. ಆದರೆ ಈ ಭೂಮಿಯಲ್ಲಿರುವಂತಹ ಕಷ್ಟ ದುಃಖಗಳನ್ನೆಲ್ಲ ನೀನು ಕೂಡ ಅನುಭವಿಸುವಂತಾಯಿತಲ್ಲ ನಿನಗೆ. ಇದು ಹೇಗಾಯಿತು ಗೊತ್ತೇ? ಹೇಗೆ? ಕೂಪದಲ್ಲಿ ಬಿದ್ದವನನ್ನು ಮೇಲೆತ್ತುವುದಕ್ಕಾಗಿ ಒಬ್ಬ ಇಳಿದ ಅಂತಾದ್ರೆ ಅಲ್ಲಿನ ಕೆಸರನ್ನೆಲ್ಲ ಮೈ ಮೇಲೆ ಅಂಟಿಸಿಕೊಂಡ ಹಾಗಾಯಿತು. ಅದೇ ರೀತಿ ಈ ಧರೆಯಲ್ಲಿರುವಂತಹ ಪಾಪಿಗಳನ್ನೆಲ್ಲ ಉದ್ಧರಿಸಬೇಕು ಎನ್ನುವ ಹಾಗೆ ಧರೆಗೆ ಇಳಿದು ಬಂದವ ನೀನು. ಈ ಮಣ್ಣಿನ ಈ ನೋವುಗಳನ್ನು, ಈ ದುಃಖಗಳನ್ನು ಎಲ್ಲವನ್ನು ನಿನ್ನ ಮೈಗೆ ಅಂಟಿಸಿಕೊಂಡ ಹಾಗಾಯ್ತಲ್ವ ರಾಮ. ಇದು ಹೋದರೂ ಒಂದು ಮಾತನ್ನು ಆಲಿಸ್ತೀಯ ನೀನು? ಏನಮ್ಮ? ನನ್ನೊಂದು ವಿಚಾರವನ್ನು ಹೇಳಬೇಕು ನಾನು. ಹೇಳಮ್ಮ. ಇಲ್ಲೇ ಹತ್ತಿರದಲ್ಲಿ ಋಷ್ಯಮುಖ ಪರ್ವತ ಇದೆ ನೋಡು. ಅಲ್ಲಿ ಆದಿತ್ಯ ಸುತನಾದಂತಹ ಸುಗ್ರೀವನಿದ್ದಾನೆ. ಹೌದೇ? ತನ್ನ ಸೋದರನಾದಂತಹ ವಾಲಿಗೆ ಹೆದರಿ ಅಲ್ಲಿ ಕುಳಿತವನಿದ್ದಾನೆ ಆತ. ಆತನು ತನ್ನ ಹೆಂಡತಿಯನ್ನು ಈಗ ಕಳೆದುಕೊಂಡಿದ್ದಾನೆ. ನೀನು ಹೆಂಡತಿಯನ್ನು ಅರಸುತ್ತಾ ಈ ದಾರಿಯಾಗಿ ಬಂದವ. ನಿನ್ನ ಆಗಮನ ಯಾವಾಗ ಆಗ್ತದೋ ಎನ್ನುವ ಹಾಗೆ ಅವನು ಕೂಡ ಕಾಯ್ತಾ ಇದ್ದಾನೆ ರಾಮ. ನೀನಲ್ಲಿಯವರೆಗೆ ಹೋಗಿ ಅವನನ್ನು ನೀನು ಆಧರಿಸಿದೆ, ಮನ್ನಿಸಿದೆ ಅಂತ ಆದ್ರೆ ಸೀತಾ ಅನ್ವೇಷಣೆಯ ಕಾರ್ಯಕ್ಕೆ ನಿನಗೆ ಸಹಕಾರಿಯಾಗಿ ಒದಗಿ ಬಂದಾನು ಆತ. ನಿನಗೂ ಸಹಾಯವಾಗ್ತದೆ ಅವನದ್ದು. ಅಷ್ಟೇ ಅಲ್ಲ, ನೋಡು, ನಿನ್ನ ವಿಚಾರವನ್ನು ಕೇಳಿದಾಗ ನನ್ನ ಬಾಳು ಸಾರ್ಥಕವಾಯಿತು ರಾಮ, ಬಾಳು ಸಾರ್ಥಕವಾಯಿತು. ನಮಗೂ ಸಂತೋಷವಾಯಿತು ತಾಯಿ. ನನಗಿನ್ನು ಜೀವನದಲ್ಲಿ ಯಾವ ಆಸೆಯೂ ಉಳಿದಿಲ್ಲ ರಾಮ, ಉಳಿದಿಲ್ಲ. ನಿನ್ನನ್ನು ಕಾಣಬೇಕು ಕಾಣಬೇಕು ಎನ್ನುವ ಹಾಗೆ ಅದೆಷ್ಟೋ ದಿವಸಗಳಿಂದ ಕಾಯುತ್ತಾ ಇದ್ದವಳು ನಾನು. ನನ್ನ ಈ ಕಾಯುವಿಕೆಗೆ ಫಲ ಇಂದಿಗೆ ದೊರೆಯಿತು ನೋಡು. ನನ್ನ ಜೀವನವೇ ಸಾರ್ಥಕವಾಯಿತು, ಸಾರ್ಥಕವಾಯಿತು. ಇನ್ನು ನನಗೆ ಬೇರೆ ಯಾವ ಆಸೆಯೂ ಇಲ್ಲ. ಉಳಿದಿರುವ ಒಂದು ಆಸೆ ಯಾವುದು ಅಂತ ಕೇಳಿದ್ರೆ ನನ್ನ ಗುರುಚರಣವನ್ನು ಸೇರಬೇಕು ಎನ್ನುವಂತಹ ಒಂದು ಆಸೆ ಇದೆ ನನಗೆ. ಆ ಆಸೆಯನ್ನು ಈಡೇರಿಸಿಕೊಡ್ತೀಯಾ ದೇವ? ಆಸೆಯನ್ನು ಈಡೇರಿಸಿಕೊಡ್ತೀಯಾ ನನಗೆ? ರಂಗನಾಥ ಸ್ವಾಮಿ ಅದನ್ನು ಕರುಣಿಸದೇ ಇರಲ್ಲ. ನನ್ನ ಕಾಯುವಿಕೆಯಲ್ಲಿ ನೀನು ಇದು ತನಕ ಸಾರ್ಥಕತೆಯನ್ನೇ ಅನುಭವಿಸಿದೆ. ಅದರ ಸಂತೋಷದ ಪರಮಾನ್ನವನ್ನೇ ಇಂದು ನೀನು ಉಂಡೆ. ನೀನೇ ಆಡಿದೆಯಲ್ಲ. ಎನ್ನುವ ಸಖನೋರ್ವ ನನಗಾಗಿ ಕಾಯುತ್ತಿದ್ದಾನೆ. ನನ್ನ ಸಖ್ಯವನ್ನು ಮಾಡಿಕೊಳ್ಳಿ. ಕಾಯುವವರನ್ನು ನಾವು ಇನ್ನೂ ಹೆಚ್ಚು ಕಾಯಿಸಕೂಡದು ತಾನೆ. ಆದ್ದರಿಂದ ನಾವಲ್ಲಿಗೆ ಹೋದರೆ ನಮ್ಮ ಬದುಕಿನ ಕಾಯುವಿಕೆಗೂ ಒಂದು ಫಲ ಸಿಗುತ್ತದೆ ಎಂದಾದರೆ ತಡ ಮಾಡದೆ ಕಡೆಗೆ ಸೂರ್ಯದೇವನ ಆತನದ್ದಾದಂತಹ ಕೆಲಸವನ್ನು ಮುಗಿಸಿ ಪಟುಗಳನಿಗೆ ಸಾಗಿದ್ದಾಗಿದೆ. ಆದರೆ ನಮ್ಮ ಕೆಲಸವನ್ನು ನಾವು ನಿಲ್ಲಿಸಕೂಡದು. ಈ ಕತ್ತಲಿನಲ್ಲಿ ಮಕ್ಕಳಾದಂತಹ ನೀವು ಸಂಚರಿಸುವುದು ಬೇಡ ರಾಮ. ನಾಳೆ ಬೆಳಕುಂಟಲ್ಲ. ಇಂದಿನ ರಾತ್ರಿ ಇಲ್ಲೇ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ನಾಳೆ ಉದಯ ಕಾಲಕ್ಕೆ ಎದ್ದು ಹೋಗಬಹುದಲ್ವೇ? ನನ್ನ ಒಂದು ಆಸೆಯನ್ನು ಈಡೇರಿಸು ರಾಮ, ಈಡೇರಿಸು ರಾಮ. ಹಾಗನ್ನುತ್ತೀಯ? ಬೇಡ ಅಂತ ಹೇಳಬಾರದು. ಸರಿ, ಈ ಮುದುಕಿಯ ಒಂದು ಆಸೆಯನ್ನು ಈಡೇರಿಸು. ಸರಿ ತಾಯಿ, ಸರಿ.
ಉಲ್ಲಾಸದಲ್ಲಿ ಪವಡಿಸಿ ನಡುವಿರುಳುಗಳದಿರಲು ರಾಮನಿಗಳ ಜನಿತೆಯು ಪವಡಿಸಿದನ ಜಲದಿ ಜಯನು ಬೇಡದೆಯ ಕುಜ ತಲ್ಪದಲ್ಲಿ ಮುದದಿ ನಿಡಿಯುದಿ ನಿರೋಳ ಬಲನು ಜನಿರೆ ಶಿರದಿಡಿಯುಳ ದನಿ ಗಂಗರಕ್ಕೆ ಕೊಡವಿರು ಸೌಭಾಗ್ಯವೆನ್ನುವುದು ಮನದಿರಿದವಳು ನಿದ್ರಿಸಬೇಕು ಎನ್ನುವ ಹಾಗೆ ರಾಮನಲ್ಲಿ ಹೇಳಿದಾಗ ಕುಶತಲ್ಪದಲ್ಲಿ ಮಲಗಿದವನಿದ್ದಾನೆ. ಆಹಾ ಆಹಾ, ಆ ನಿದ್ರೆಯಲ್ಲಿಯೂ ಆತನ ಮುಖವನ್ನು ನೋಡಿದೆ ಅಂತಾದ್ರೆ ಇಂತಹ ಮಂದಹಾಸ ಕಾಣ್ತಾ ಇದೆ. ಆ ನಗುವನ್ನು ನೋಡಿದಾಗ ಮನಸ್ಸು ತುಂಬಿ ಬರ್ತಾ ಉಂಟು. ಆಹಾ, ಇವನ ಶಿರವ ಭಾಗದಲ್ಲಿ ತಮ್ಮನಾದಂತಹ ಲಕ್ಷ್ಮಣ ಕುಳಿತಿದ್ದಾನೆ. ಅಣ್ಣನಿಗೆ ಸದಾ ಶ್ರೀರಕ್ಷೆಯಾಗಿರ್ತಾನೆ ಎನ್ನುವುದು ಇದರಲ್ಲೇ ನನಗೆ ಅರ್ಥವಾಗುತ್ತಾ ಉಂಟು. ಲೋಕದವರೆಲ್ಲ ಇದನ್ನು ನೋಡಿ ಕಲಿಯಬೇಕು. ಅಣ್ಣ ತಮ್ಮಂದಿರು ಅಂತ ಹೇಳಿದ್ರೆ ಹೀಗೆ ಇರಬೇಕು. ಅಣ್ಣನಿಗೆ ರಕ್ಷಣೆಗಾಗಿ ತಮ್ಮ ಯಾವತ್ತೂ ಕಾಯುತ್ತಾ ಇದ್ದಾರೆ. ಪಡುವಿಗಿದುವೆ ಸೌಭಾಗ್ಯವಲ್ವೇ. ಆಹಾ ಆಹಾ, ಯಾಕೋ ಏನು ನನಗೂ ಸ್ವಲ್ಪ ವಿಶ್ರಾಂತಿ ಬೇಕು ಅನ್ನಿಸುತ್ತಾ ಇದೆ. ನೋಡೋಣ, ಇವನ ಕಾಲ್ದೆಸೆಯಲ್ಲಿ ಸ್ವಲ್ಪ ಹೊತ್ತು ಮಲಗ್ತೇನಂತೆ. ಬಳಿಕ ರಾಮನ ಚರಣ ಮೂಲದಿ ತಲೆಯ ನಾರಿಸಿ ಮಲಗಿ ರಾತ್ರಿಯು ಕಳೆದು ನಸುಕಿನ ಗುಳಿರನು ತರುದೋಗಿ ಸಡಗರದಿ ನಸುಕಿನ ಗುಳಿರನು ತರುದೋಗಿ ಸಡಗರದಿ ಕುಳಿತಳೆದು ಶಬರಿ ಜಡವನು ಗಳೆದು ರಘುವರನನ್ನು ನೋಡಲು ತಿಳಿಯದಾದಳು ಭ್ರಮೆಯು ನಿಜವಿಲ್ಲವಳು ಗಂಡುದಲು ಸ್ವಲ್ಪ ಹೊತ್ತು ಮಲಗಿದೆ ಅಂತಾದ್ರೆ ಪಕ್ಕದ ಎಚ್ಚರವಾಯಿತು. ಏನೋ ತುಸು ಗಾಳಿ ಬೀಸಿದ ಹಾಗಾಯಿತು. ಎಚ್ಚೆತ್ತು ನೋಡಿದೆ ಅಂತಾದ್ರೆ ಒಮ್ಮೆ ರಾಮನ ಮುಖವನ್ನು ನೋಡಬೇಕು ಅಂತ. ಏನಿದು? ಇದು ಭ್ರಮೆಯೋ ನನಗೆ? ಅಲ್ಲ, ಇದು ನಿಜವೋ? ಆಹಾ ಆಹಾ, ವೈಕುಂಠ ದರ್ಶನವಾಯಿತು ನನಗೆ, ವೈಕುಂಠ ದರ್ಶನವಾಯಿತು. ನೀಲ ನೀರದ ಗಾತ್ರ ಕೌಸ್ತುಭ ಮಾಲ ಮೂರ್ತಿಯು ಮಲಗಿ ಶೇಷದ ಮೇಲೆ ನೀಲ ನೀರದ ಗಾತ್ರ ಕೌಸ್ತುಭ ಮಾಲ ಮೂರ್ತಿಯು ಮಲಗಿ ಶೇಷದ ಮೇಲೆ ಮೆಲುನಗಿರುವುದು ತಿರ್ಪುದ ಕಣ್ಣು ಕೌತುಕದಿ ಬಳಿದಿರುವೆ ಶುಭದ ಪರ್ವದ ಕಾಲವೆಲ್ಲುದಳವಳು ಶುಭದ ಪರ್ವದ ಕಾಲ ನನಗೆ. ಬಳಿದಿರುವೆ ಶುಭದ ಪರ್ವದ ಕಾಲವೆಲ್ಲುದಳವಳು ಸಲ್ತರು ದಾಳಿ ದಂಡ ಪ್ರಣಾಮ ಕೈಯುವೆ ಸಂದದ ದಾಳಿ ದಂಡ ಪ್ರಣಾಮ ಕೈಯುಯ ನುಡಿಸಿದಳು ಹರಿ
ವೈಕುಂಠ ದರ್ಶನವಾಯಿತು, ನನಗೆ ವೈಕುಂಠ ದರ್ಶನವಾಯಿತು. ಏನನ್ನು ಕಾಣುತ್ತಾ ಇದ್ದೇನೆ ನಾನು? ಆವತ್ತು ನನ್ನ ಕನಸಿನಲ್ಲಿ ಕಂಡದ್ದು ನೀಲ ನೀರಜಗಾತ್ರ ಕೌಸ್ತುಭ ಮಾಲಾಧಾರಿಯಾಗಿ ಜಟಾವಲ್ಕಲ ದಾರಿಯಾಗಿ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣುತ್ತಾ ಇದ್ದಾನೆ. ಹಾಗಾದರೆ ವೈಕುಂಠದಲ್ಲಿ ಪಾಲ್ಗಡಲಲ್ಲಿ ಆದಿಶೇಷನ ಮೇಲೆ ಪವಡಿಸುವವನೀತ, ಇಲ್ಲಿ ಲಕ್ಷ್ಮಣನ ತೊಡೆಯ ಮೇಲೆ ತಲೆ ಇರಿಸಿ ಮಲಗಿದ್ದಾನೆ ಅಂತಾದ್ರೆ ಆ ಶೇಷನ ಮೇಲೆ ತಲೆ ಇರಿಸಿ ಮಲಗಿದ ಹಾಗೆ ಕಾಣುತ್ತಾ ಇದೆ ನನಗೆ. ಹಾಗಾದ್ರೆ ಇದುವೇ ವೈಕುಂಠವಲ್ವೇ? ಇದುವೇ ವೈಕುಂಠವಲ್ವೇ? ನನಗಿದು ಮಹಾ ಪರ್ವದ ಕಾಲವಿದು. ಈ ಶಬರಿಯ ಜೀವನದಲ್ಲಿ ಇನ್ನೇನು ಬೇಕು? ಇನ್ನೇನು ಬೇಕು? ನನ್ನ ಜೀವನವೇ ಸಾರ್ಥಕವಾಯಿತು. ಹರಿಚರಣವನ್ನು ಕಾಣುವಂತಹ ಯೋಗ ನನ್ನ ಪಾಲಿಗೆ ಇಂದಿಗಾಗುವಾಗ ದೊರಕಿತಲ್ಲ. ಅಚ್ಯುತ ಅನಂತ ಕೇಶವ ಮುಕುಂದ ಗೋವಿಂದ ಗೋವಿಂದ, ನನ್ನ ಜೀವನವೇ ಸಾರ್ಥಕವಾಯಿತು. ಪರಮಾನಂದವಾಯಿತು. ನನ್ನ ಜೀವನವೇ ಸಾರ್ಥಕವಾಯಿತು. ನನಗಿನ್ನು ಯಾವ ಆಸೆಯೂ ಉಳಿದಿಲ್ಲ. ಈ ಹರಿಚರಣವನ್ನು ನೋಡಿದ ಬಳಿಕ ಈತನಿಗೆ ಉದ್ದಂಡ ನಮಸ್ಕಾರವನ್ನು ಮಾಡಬೇಕು. ಕೇಶವ ಮುಕುಂದ ಗೋವಿಂದ 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 ಉದಯ ಕಾಲ ಧೂಳೇಕೆ ಮಲಗಿದ ಉದಯ ಕಾಲ ಧೂಳೇಕೆ ಮಲಗಿದ ನಾನಾ ವಿಧಾದಿ ನಿಜವರಿ ಚಿತ್ತದಲ್ಲಿ ದಿನಗಳು ಕೆಲವೇ ಆಗಿತ್ತು. ಸರಿಯಾಗಿ ನಿದ್ದೆ ಮಾಡು. ಚೆನ್ನಾಗಿಯೇ ನಿದ್ದೆ ಬಂದಿದೆ. ಎಚ್ಚರವಾದಾಗ ಭಾಸ್ಕರ ನೋಡಿದ್ರೆ ಚೆನ್ನಾಗಿಯೇ ಕಿರಣಗಳನ್ನು ಹೊರಸೂಸಿದ್ದಾನೆ. ಬಹುಶಃ ಇಂದಿನ ಅಥವಾ ನಂತರದ ಕಿರಣಗಳು ನಮ್ಮ ಜೀವನಕ್ಕೆ ಹೊನ್ನ ಕಿರಣಗಳಾದೀತೋ ಏನು. ಆದ್ರೆ ಇಂತಹ ಒಂದು ಹೊನ್ನ ಆತಿಥ್ಯವನ್ನು ನೀಡಿದಂತಹ ಈ ಶಬರಿ ಇನ್ನೂ ಮಲಗಿಯೇ ಇದ್ದಾಳೆ. ಅಮ್ಮ ಅಮ್ಮ ಅಮ್ಮ, ಯೇಸು ಭಾಗ್ಯವು ಜಾನಕಿಯ ಪ್ರಾಣಿ ಜನರಿಯರು ಸೇರ್ತ ಶಬರಿಗೆ ಹೀಗೆ ನೇದರಿನ ಕುಲದುಡೆಯ ಮೂಡಿದನ ಪರಗಮಗಳಿಗೆ ನೇದರಿನ ಕುಲದುಡೆಯ ಮಾಡಿದನ ಪರಗಮಗಳಿಗೆ ತೋಷದಲ್ಲಿ ತದ್ಗತಿಯ ಹೊಂದಲು ಕಾಶಿಸುತ್ತದೆ ಸ್ನಾನು ವಿರಜಿಸಿ ಬೇದರದುಳವರಿದ್ದರಾಗೆಯ ಗುಣಗಳ ಗಣನೆದು ಎದು ಭಾಗ್ಯವು ನಮ್ಮ ಲಕ್ಷ್ಮಣ ಬದುಕೆಂದರೆ ಮಹಾಶರದಿ.
ಸಹಿಸುವ ಪಡೆಯುವ ಅರ್ಹತೆಯೋ ಬಲವೋ ನಮ್ಮಲ್ಲಿ ಇರಬೇಕು ಅಷ್ಟೇ. ನೋಡಿದೆ, ಸಾವಿನಲ್ಲಿಯೂ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ. ಆದರೆ ಇವರಿಗೆಲ್ಲ ಸಾವನ್ನು ಕರುಣಿಸುವಲ್ಲಿ ಆ ಭಗವಂತ ಈ ರೀತಿಯಾದಂತಹ ದಾರಿಯನ್ನು ಸೂಚಿಸಿದನಲ್ಲ, ಒಂದೂ ಅರ್ಥವಾಗುವುದಿಲ್ಲ. ಅವಳ ಮಡಿಲಲ್ಲೇ ಮಲಗಿದಂತಹ ಭಾವ ನನಗಿದ್ದದ್ದು ಇಲ್ಲಿ ನಿದ್ದೆ ಮಾಡುವಾಗ. ಆದರೆ ನನ್ನ ಮಡಿಲಲ್ಲೇ ಈಕೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ ಎಂದಾದ್ರೆ ಯಾರ ಭಾಗ್ಯ ಯಾರಿಗುಂಟು ಹೇಗುಂಟು ಎನ್ನುವುದನ್ನು ಆಡುವುದಕ್ಕೆ ನಾವಲ್ಲ. ಭಗವತ್ ಕೃಪೆಯೇ ಎಲ್ಲವನ್ನೂ ನಡೆಸಿದೆ. ನೋಡುವಳು ನಮ್ಮ ಹಿರಿಯರ ಔರ್ಧದೇಹಿಕ ಕೃತಿಗಳನ್ನು ಮಾಡುವುದಕ್ಕೆ ನಮಗಾಗಲಿಲ್ಲ. ಯಾರೇ ಇರಲಿ, ಹಿರಿಯರಾದವರು ನಮಗೆ ಹಿರಿಯರಂತೆಯೇ ಶಬರಿಗೆ ಬೇಕಾದಂತಹ ಮೋಕ್ಷ ಸಾಮ್ರಾಜ್ಯವನ್ನು ಹೊಂದುವಲ್ಲಿ ಯಾವುದೆಲ್ಲ ವಿಧಿ ವಿಧಾನಗಳು ಬೇಕೋ ಅದೆಲ್ಲವನ್ನು ಸಂಪ್ರದಾಯದಂತೆ ಮಾಡೋಣ. ಆದಷ್ಟು ಬೇಗ ಸುಗ್ರೀವನನ್ನು ಅರಸುತ್ತಾ ನಾವು ಆ ಕಡೆಗೆ ಸಾಗೋಣ. ಪ್ರಪಂಚದ ಸಕಲ ಜೀವಿಗಳಿಗೂ ಕೂಡ ಜೀವನಕ್ಕೆ ಪ್ರಚೋದನೆ ರೂಪವಾಗಿ ಧಿಯೋಯೋನ ಪ್ರಚೋದಯ, ಬದುಕಿಗೆ ಪ್ರಚೋದನೆಯನ್ನು ಕೊಡಬಹುದಾದಂತಹ ಸೂರ್ಯದೇವರ ಆ ಪ್ರಚೋದನೆಯಂತೆಯೇ ನಿರೀಕ್ಷೆಯಲ್ಲಿದ್ದವ. ಆದರೆ ಬಾಯಾರಿದವರಿಗೆ ಹೇಗೆ ನೀರು ಒದಗಿ ಬರುವಾಗ ಸಂತೋಷ ಉಂಟಾಗುತ್ತದೋ, ಮೃತಿಕಾಲದಲ್ಲಿದ್ದವರಿಗೆ ಸಂಜೀವಿನಿ ಹೇಗೆ ಒದಗಿ ಬರ್ತದೋ, ಹಾಗೆ ನನ್ನ ನಿರೀಕ್ಷೆಯನ್ನು ಹುಸಿಯಾಗಿಸದೆ ಪಂಪಾ ಸರೋವರದ ತೀರದಲ್ಲಿ ಕಂಡವರು ನೀವು.
ಯಾರು ನೀವು ಅಂತ ಗೊತ್ತಿರಲಿಲ್ಲ. ಆ ಕಾರಣದಿಂದಲೇ ಹನುಮಂತನನ್ನ ಕೆಡಿಸಿಕೊಟ್ಟವ ನಾನು. ಶತ್ರು, ಮಿತ್ರ, ಉದಾಸೀನ ಈ 3 ವರ್ಗಗಳಲ್ಲಿ ಬಂದಿರಬಹುದಾದಂತಹ ಇರುವರು ಯಾರು ಎನ್ನುವುದಾಗಿ ಕಂಡುಕೊಳ್ಳಬೇಕು ಎನ್ನುವುದಾಗಿ. ಆದರೆ ಯಾವಾಗ ನನ್ನ ಹೃದಯ ಸ್ವರೂಪಿಯಾದಂತಹ ಹನುಮಂತನೇ ನಿಮ್ಮಿರುವರನ್ನೂ ಕೂಡ ಈ ಉಭಯ ಹೆಗಲಗಳಲ್ಲಿ ಕುಳ್ಳಿರಿಸಿಕೊಂಡು ಈ ಋಷ್ಯಮುಖ ಪರ್ವತದ ಮೇಲೆ ತಂದು ಇಲ್ಲಿ ಆಸೀನರಾಗಿರುವಂತೆ ಮಾಡಿ ನನಗೆ ಯಾವಾಗ ದೃಗ್ಗೋಚರವಾಗುವಂತೆ ಮಾಡಿ ಪಡಮಡುವುದಕ್ಕಾಗಿ ನಿರ್ದೇಶಿಸಿದನು. ಆಗಲೇ ಧನ್ಯತೆಯನ್ನು ಹೊಂದಿದವನು ಸ್ವಾಮಿ, ಧನ್ಯತೆಯನ್ನು ಹೊಂದಿದವ. ನಿಮ್ಮ ನಿರೀಕ್ಷೆಯಲ್ಲಿದ್ದವ, ಪ್ರತೀಕ್ಷೆಯಲ್ಲಿದ್ದವ ಅಂತ ಹೇಳಿದೆ. ನಾನು ಸೂರ್ಯ ಸಂಜಾತನೇ ಆಗಿರುವವ ಮಾತ್ರವಲ್ಲ, ಸೂರ್ಯವಂಶೀಯರಾದಂತಹ ತಾವು ವಂಶಾಂಬುದಿಯಲ್ಲಿ ಜೀವನದಲ್ಲಿ ಧರ್ಮ ಸತ್ಯದ ಸ್ಥಾಪನೆಗಾಗಿ ಧರ್ಮವನ್ನು ನಿರ್ದೇಶಿಸುವುದಕ್ಕಾಗಿಯೇ ಇರುವವರು ಎನ್ನುವುದಾಗಿ ಕೇಳಿದ್ದೇವೆ. ಎಂತಹ ವಂಶವಲ್ಲರಿ ತಮ್ಮದು. ಇಕ್ಷ್ವಾಕು ವಂಶ, ಸೂರ್ಯವಂಶದಲ್ಲೇ ಬೆಳಗಿ ಬಂದು ಇಕ್ಷ್ವಾಕುವೆಂಬೇ ಖ್ಯಾತವಾದಂತಹ ಇಕ್ಷ್ವಾಕು ವಂಶದಲ್ಲಿ ಬೆಳಗಿ ಬಂದವನೇ ರಾಮ. ನೀನಿಡುವ ಉಭಯ ಪಾದಗಳು ಎಂದರೆ ಸತ್ಯದ ಪಾದ, ಧರ್ಮದ ಪಾದ ಎನ್ನುವುದಾಗಿ ನಂಬಿದವರು ನಿನ್ನ ಸನ್ನಿಧಾನದಲ್ಲಿ ಕುಳಿತು ಒದಗಿ ಬರಬಹುದಾದಂತಹ ಪ್ರಾಕೃತಿಕವಾದಂತಹ ವಿಶೇಷಗಳನ್ನೇ ಅರ್ಘ್ಯ, ಪಾದ್ಯ, ಆಚಮನೀಯಾದಿಗಳಾಗಿ ಒಪ್ಪಿಸಿದ್ದೇನೆ. ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತುಂಟು. ಕಿಷ್ಕಿಂಧೆಯಲ್ಲಿ ಉತ್ತರದಾಯಿತ್ವವನ್ನು ಹೊಂದಿದವನಾಗಿದ್ದರೂ ಕೂಡ ಅತ್ಯಲ್ಪವಾದಂತಹ ಪ್ರಕೃತಿ ಸಹಜವಾದಂತಹ ವಸ್ತುಗಳಿಂದಲೇ ನಿನ್ನನ್ನು ಉಪಚರಿಸಿದವನಿದ್ದೇನೆ. ಸ್ವಾಮಿ, ಸಂತುಷ್ಟನಾಗಿದ್ದಿ ಅಂತ ತಿಳಿದುಕೊಂಡಿದ್ದೇನೆ. ಸಂತುಷ್ಟನಾಗಿದ್ದಿ ಅಂತಾದರೆ ನಿನ್ನಲ್ಲಿ ನನ್ನ ಜೀವನದ ವೃತ್ತಾಂತವನ್ನು ಹೇಳುವ ಮೂಲಕವಾಗಿ ನನ್ನ ಜೀವನವನ್ನು ಗಾಥೆಯನ್ನು ಕೇಳಿದ ನೀನು ನನಗೆ ಬಂದೊದಗಿರಬಹುದಾದಂತಹ ಸಂಕಷ್ಟವನ್ನು ಪರಾಮರ್ಶಿಸಿ ಧರ್ಮದ ಪಥ ನನ್ನಲ್ಲುಂಟು ಅಂತಾದರೆ ನನ್ನನ್ನು ಉದ್ಧರಿಸುವಂತಹ ಕೃಪೆ ಮಾಡಬೇಕು, ನ್ಯಾಯವನ್ನು ಇಚ್ಛಿಸಬೇಕು ಅಂತ ಹೇಳ್ತೇನೆ. ಸುಗ್ರೀವ ಸ್ವಾಮಿ, ಜೀವನಗಾಥೆ ಎನ್ನುವ ಹಾಗಾಡಿ ವಿಸ್ತರಿಸುತ್ತಾ ಸಾಗಿದರೆ ಅದರಲ್ಲಿ ವ್ಯಥೆಯುಂಟು ಎನ್ನುವುದನ್ನು ಹೇಳಿದೆ. ಕಥೆ ವ್ಯಥೆಯಾಗಿದೆ. ಏನಯ್ಯ ಅದು? ಅಪ್ಪಣೆ ಆಯಿತು ಅಂತಾದರೆ ನನ್ನ ಜೀವನ ವೃತ್ತಾಂತವನ್ನು ಹೇಳ್ತೇನೆ, ನ್ಯಾಯವನ್ನು. ಆದ್ರೆ ಈಗ ಯಾಕೆ ನಡುಗುತ್ತಾ ಇದ್ದಿ? ವ್ಯತ್ಯಸ್ತವಾದಂತಹ ಕಾಲಸ್ಥಿತಿ ನಮ್ಮಿರುವರಲ್ಲಿ ಅವನ ಹೆಸರನ್ನ ಕೇಳಿದರೆ ಭಯಭೀತರನ್ನಾಗುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಏನು ಕಾರಣಗಳು? ಒಂದು ಕಾಲದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಉದಾಹರಣೆ ರೂಪವಾಗಿ ಅಣ್ಣ ತಮ್ಮಂದಿರು ಹೇಗಿರಬೇಕು ಎನ್ನುವುದಕ್ಕೆ ತೋರಿಸುತ್ತಿದ್ದಂತಹ ವ್ಯಕ್ತಿಗಳು ವಾಲಿ ಸುಗ್ರೀವ. ಸಹೋದರಿ ಅಂದ್ರೆ ಹಾಗಿರಬೇಕು ಎನ್ನುವ ಕಾರಣ ವೃಕ್ಷರಜಸ್ ಎನ್ನುವಂತಹ ನಾಮಕನಾದಂತಹ ನಮ್ಮಯ್ಯ
ಮಕ್ಕಳನ್ನು ಪಡೆಯಬೇಕು ಎನ್ನುವ ವಾಂಛೆಯಿಂದಲಾಗಿ ಸತ್ಸಂಕಲ್ಪದಿಂದ ಹಿಮಾಲಯದತ್ತ ಹೋದಂತೆ ವಿಶಿಷ್ಟವಾದ ವಿಚಿತ್ರವಾದಂತಹ ಸರೋವರವೊಂದನ್ನು ಕಂಡು ಸ್ನಾನವನ್ನು ಗೈಯುವುದಕ್ಕಾಗಿ ನೀರೊಳಗೆ ಇಳಿದರಂತೆ ಆ ಕ್ಷಣದಲ್ಲಿ ನನ್ನಯ್ಯ ಹೆಣ್ಣಾಗಿ ಪರಿವರ್ತಿತನಾದಂತೆ ಅದೇ ಕಾಲದಲ್ಲಿ ನಭಾಮಂಡಲದಲ್ಲಿದ್ದಂತಹ ಇಂದ್ರ ಮತ್ತು ಸೂರ್ಯ ಅನುಗ್ರಹ ವಿಶೇಷವನ್ನು ಬೀರಿದ ಕಾರಣದಿಂದಲಾಗಿ ಬಾಲ ಪ್ರದೇಶದಲ್ಲಿ ಅನುಗ್ರಹ ವಿಶೇಷವನ್ನು ಬೀರಿದ ಇಂದ್ರನಿಂದಲಾಗಿ ವಾಲಿ ನಾಮಕರಾದ ನನ್ನಣ್ಣ ಗ್ರೀವ ಭಾಗ ಕಂಠಭಾಗದಲ್ಲಿ ಅನುಗ್ರಹ ವಿಶೇಷವನ್ನು ಬೀರಿದ್ದರಿಂದಲಾಗಿ ಸೂರ್ಯನಿಂದ ನಾನು ಸುಗ್ರೀವ ಈರುವರೂ ಜನಿಸಿಕೊಂಡೆವು. ತದನಂತರದಲ್ಲಿ ಪುನರಪಿ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಣ್ಣಾಗಿದ್ದಂತಹ ನನ್ನ ತಾಯಿಯಾಗಿದ್ದ ತಂದೆಯಾಗಿ ಮಾರ್ಪಟ್ಟ. ಪ್ರಪಂಚದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹೆಗ್ಗಳಿಕೆಯನ್ನು ಗೊತ್ತುಂಟು ನಮಗೆ. ತಂದೆಯೇ ತಾಯಿ, ತಾಯಿಯೇ ತಂದೆ. ಹುಟ್ಟಿನಲ್ಲಿಯೂ ವೈಚಿತ್ರ್ಯ ವೈವಿಧ್ಯ. ಹೌದು, ತಂದೆಯೇ ತಾಯಿಯಾಗಿ ತಂದೆ ತಾಯಿಗಳು ತಂದೆಯೇ ಆಗಿ ಕಾಣಿಸಿಕೊಂಡವರು ವಾಲಿ ಸುಗ್ರೀವರನ್ನ. ಹೀಗೆಯೇ ಬೆಳೆಯಿತು. ಅತ್ಯಂತ ಬಲಿಷ್ಠನಾದಂತಹ ನನ್ನ ಅಣ್ಣ ಎಲ್ಲರನ್ನೂ ಮೆಚ್ಚಿಸಿದವನೇ ಆಗಿದ್ದಾನೆ. ಮಾತ್ರವಲ್ಲದೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ನನಗೆ ತಂದೆಯ ಸ್ಥಾನದಲ್ಲಿತ್ತು ಮದುವೆಯನ್ನು ಮಾಡಿದವರು. ಆದರೆ ಅತ್ಯಂತ ಪ್ರೀತಿಯಲ್ಲಿದ್ದಂತಹ ನಮ್ಮ ಮಧುರವಾದಂತಹ ಬಾಂಧವ್ಯಕ್ಕೆ ಕಾಲ ಎನ್ನುವುದು ವಿಷವನ್ನು ಬೆರೆಸಿತೋ ಏನೋ. ಹೇಗೆ? ಎಲ್ಲಿ ಅನ್ಯಾಯವನ್ನು ಕಂಡಾಕ್ಷಣದಲ್ಲಿ ವಿರೋಧಿಸುವಂತಹ ಗುಣವುಳ್ಳವನಾದಂತಹ ನನ್ನಣ್ಣ ದುಂದುಬಿ ನಾಮಕನಾದಂತಹ ರಾಕ್ಷಸನನ್ನ ಸೆಳೆದು ಬೀಸುವ ಕಾಲಕ್ಕೆ ರಕ್ತಸಿಂಚನವಾದುದರಿಂದ ಮಾತಂಗ ಋಷಿಗಳಿಂದ ಶಬ್ದನಾದ ಕಾರಣದಿಂದಲಾಗಿ ಈ ಋಷ್ಯಮುಖ ಪರ್ವತಕ್ಕೆ ಬರುವ ಹಾಗಿಲ್ಲ. ಅದನ್ನೇ ಭದ್ರಕೋಟೆಯನ್ನಾಗಿಸಿಕೊಂಡು ನಾನಿಲ್ಲಿ ಸುರಕ್ಷಿತನಾಗಿದ್ದೇನೆ. ನಾನು ಸುರಕ್ಷಿತನಾಗಿದ್ದೇನೆ ಅಂತ ಹೇಳುವಾಗ ಅಸುರಕ್ಷತೆಯಲ್ಲಿ ಬಂತಂತ ಬೇಡವೇ? ಅವನಿಗೆ ನಿನ್ನ ಮೇಲೆ ವೈರ ಯಾಕೆ ಅಂತ? ಮಧುರವಾದಂತಹ ಬಾಂಧವ್ಯದಲ್ಲಿ ಒಂದೊಮ್ಮೆ ನಾನು ಅವನನ್ನೇ ಹಿಂಬಾಲಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಮಾಯಾವಿ ನಾಮಕನಾದಂತಹ ರಾಕ್ಷಸ ಬಂದ. ಅವನನ್ನು ತುಡುಕುವುದಕ್ಕಾಗಿ ಹೊರಟು ನಿಂತ ವಾಲಿ ಆ ಕಾಲದಲ್ಲಿ ಅಟ್ಟಿಸಿಕೊಂಡು ಹೋದ. ಮಾಯಾವಿ ಮುಂಗಡೆಯಲ್ಲಿ ಓಡುತ್ತಾ ಹಿಂಗಡೆಯಲ್ಲಿ ಬೆನ್ನಟ್ಟಿ ಬಂದಂತಹ ನನ್ನ ಅಣ್ಣ ಇರುವರು ವಿಶಿಷ್ಟವಾದಂತಹ ಗುಹಾ ಪ್ರದೇಶವನ್ನು ಸೇರಿದರು. ಗುಹಾದ್ವಾರದಲ್ಲೇ ನನ್ನನ್ನು ನಿಲ್ಲುವುದಕ್ಕಾಗಿ ಹೇಳಿದಂತಹ ಅಣ್ಣ ಗುಹೆಯ ಒಳಪ್ರವೇಶ ಮಾಡಿದ. ಅನೇಕ ದಿನಗಳ ಕಾಲ ಕಾದೆ. ತದನಂತರದಲ್ಲಿ ಬಹಳ ದಿನಗಳ ಬಳಿಕ ಅಣ್ಣನ ಸ್ವರ ಆರ್ತನಾದವಾಗಿ ನನಗೆ ಕೇಳಿತು. ಒಮ್ಮಿಂದೊಮ್ಮೆಗೆ ನಾನು ಸ್ತಂಭೀಭೂತನಾದೆ. ಅಣ್ಣನ ಆರ್ತನಾದ ಪ್ರಪಂಚದಲ್ಲಿ ಉಂಟೆ. ಹಾಗಿದ್ದರೆ ಈ ಕ್ಷಣದವರೆಗೆ ಅಸುರನನ್ನು ವಿರೋಧಿಸುವಲ್ಲಿ ಹೆಚ್ಚು ಸಮಯ ಏನು ತೆಗೆದುಕೊಳ್ತಾ ಇರಲಿಲ್ಲ ನನ್ನಣ್ಣ. ಅತ್ಯಂತ ದೀರ್ಘವಾದಂತಹ ಸಂದರ್ಭವನ್ನು ಒದಗಿಸಿಕೊಂಡ ಕಾರಣದಿಂದಲಾಗಿ ದೇವದತ್ತವಾದಂತಹ ಮಾಲೆಯನ್ನು ಧರಿಸದ ಕಾರಣದಿಂದಲೋ ಏನೋ ಅಯೋಚಿತವಾಗಿ ನಾನೆಣಿಸಿದಂತೆ ಅಣ್ಣನಿಗೆ ದುರ್ಮರಣ ಬಂದಿರಬಹುದು ಅಂತ ಎಣಿಸಿದೆ. ಏನೋ ಭ್ರಮೆಗೊಳಗಾದ ಆ ಸಂದರ್ಭದ ವಿವೇಚನೆಗೆ ಅನುಸಾರವಾಗಿ ಗುಹಾದ್ವಾರದಲ್ಲಿ ಕಲ್ಲೊಂದನ್ನು ಇರಿಸಿ ನನ್ನ ಕಿಷ್ಕಿಂದೆಯನ್ನು ಸೇರಿದೆ. ಮತ್ತೆ ರಕ್ಕಸ ನಿನ್ನನ್ನು ಆಕ್ರಮಿಸಬಾರದು ಎನ್ನುವುದಕ್ಕೆ ಏನೋ ಭದ್ರತೆಗೆ ಭ್ರಾಂತಿಯ ಆಕಾರದಲ್ಲಿ ಬಂದೊದಗಿರಬಹುದಾದಂತಹ ಉಪಾಯವನ್ನೇ ಅನುಸರಿಸಿದೆ. ಒದಗಿ ಬಂದಂತಹ ಪರಿಸ್ಥಿತಿಯನ್ನ ಎಲ್ಲರಲ್ಲಿ ಪ್ರಾಜ್ಞರಲ್ಲಿ ತಿಳಿಸಿದೆ. ಜಾಂಬವರೇ ಆದಿಯಾಗಿ ಉಳಿದವರೆಲ್ಲರೂ ಕೂಡ ಆ ಸಮಯಕ್ಕೆ ಉಚಿತವಾಗಿ ಏನು ಮಾಡಬೇಕು ಎನ್ನುವುದನ್ನು ನಿರ್ದೇಶಿಸಿ ಆಸನವನ್ನು ಸ್ವೀಕಾರ ಮಾಡುವುದಕ್ಕೆ ಹೇಳಿದರು. ಸಿಂಹಾಸನವನ್ನು ಏರಿ ಕುಳಿತೆ ನಮ್ಮ ಪರಂಪರೆಗೆ ಪದ್ಧತಿಗೆ ಅನುಗುಣವಾಗಿ ವಾಮಭಾಗದಲ್ಲಿ ಅತ್ತಿಗೆಯಾದ ತಾರೆಯೂ ಬಂದು ಮಂಡಿಸಿದರು, ಭೂಮಿಯೂ ಬಂದು ಮಂಡಿಸಿದರು. ನನಗೆ ಸಂತೋಷದಾಯಕವಾದರೂ ವಿಚಿತ್ರವಾಗಿ ನನ್ನ ಅಣ್ಣ ಸಭಾ ಪ್ರವೇಶ ಮಾಡಿದ. ಒಮ್ಮಿಂದೊಮ್ಮೆಲೆ ಸ್ತಂಭೀಭೂತನಾದೆ. ಕಿಂ ಕರ್ತವ್ಯ ಮೂಢನಾದೆ. ಹೋಗಿ ಅಣ್ಣನ ಕಾರುಗಳಲ್ಲಿ ಬಿದ್ದು ಕೇಳಿದೆ, ತಪ್ಪಾಯ್ತಣ್ಣ. ತದನಂತರದಲ್ಲಿ ನನ್ನನ್ನು ಓಡಿಸಿಕೊಂಡು ಹೋದ. ಮುಂದೆ ಎಲ್ಲಿರಬೇಕು, ಏನು ಮಾಡಬೇಕು ಎನ್ನುವುದನ್ನೇ ಕಾಣದಾದ ನನಗೆ ಅಯ್ಯನಾದಂತಹ ಸೂರ್ಯ ತನ್ನ ರಥದಲ್ಲಿ ಕೆಲವು ಕಾಲಗಳ ಕಾಲ ಆಶ್ರಯವನ್ನಿತ್ತ. ಮುಂದೆ ನಾನು ಹೇಳಿದೆನಲ್ಲ, ದುಂದುಬಿ ನಾಮಕನಾದವನಿಂದಲಾಗಿ ಅವನನ್ನು ತಿರುಗಿಸುವ ಕಾಲಕ್ಕೆ ವಾಲಿಯಿಂದ ರಕ್ತಸಿಂಚನವಾದ ಕಾರಣದಿಂದಲಾಗಿ ಈ ಪ್ರದೇಶಕ್ಕೆ ಯಾರು ರಕ್ತಸಿಂಚನವನ್ನು ಗೈದಿದ್ದಾರೋ ಅವ ಪ್ರವೇಶಿಸಿದರೆ ಅವನ ತಲೆ ಸಹಸ್ರ ಹೋಳಾಗಲಿ.
ಶಾಪವನ್ನು ಕೊಟ್ಟ ಮತಂಗ ಋಷಿ ಅಂತಹ ಸ್ಥಾನವನ್ನು ಭದ್ರತೆಗಾಗಿ ನನಗೆ ಒದಗಿದ್ದರಿಂದ ಸೂರ್ಯನ ನಿರ್ದೇಶನವಾಯಿತು. ಈ ಋಷಿಮುಖದಲ್ಲಿ ಕಾದುಕೊಂಡಿರು, ಪ್ರತೀಕ್ಷೆಯಲ್ಲಿರು, ನಿರೀಕ್ಷೆಯಲ್ಲಿರು, ನನ್ನ ವಂಶಜನೇ ಆದವ ಬಂದು ನಿನ್ನನ್ನು ಬೆಳಗುತ್ತಾನೆ ಎನ್ನುವುದಾಗಿ. ಹೀಗೆ ನನ್ನಲ್ಲಿ ಬದ್ಧ ದ್ವೇಷದಿಂದಿರಬಹುದಾದಂತಹ ವಾಲಿ ಪಾಣಿಗ್ರಹಣದ ಮೂಲಕವಾಗಿ ನನಗೆ ಪತ್ನಿಯಾಗಿ ಒದಗಿ ಬಂದಂತಹ ತನ್ನ ತಂದೆಯ ಸ್ಥಾನದಲ್ಲಿಯೇ ನಿಂತು ಮದುವೆ ಮಾಡಿಕೊಟ್ಟಿರಬಹುದಾದಂತಹ ನಮ್ಮೆಯನ್ನು ಅವ ಬಂಧನದಲ್ಲಿರಿಸಿ ನನ್ನನ್ನು ಭೀತಿಗೊಳಪಡಿಸ್ತಾ ಇದ್ದಾನೆ. ಎಲ್ಲವನ್ನು ಪರಾಮರ್ಶಿಸಿ ನಿನಗೆ ನಾನು ನ್ಯಾಯ ಒದಗಿಸಬೇಕು. ಹಾಗಾದರೆ ಅವ ಇಲ್ಲಿಗೆ ಬರಲಾರ, ನೀನು ಅವನನ್ನು ಕರೆಯಬೇಕು. ಈ ರೀತಿಯಾಗಿ ನ್ಯಾಯ ಒದಗಿಸಬೇಕು. ನಾನೂ ಅಷ್ಟೇ ಹನುಮಂತನ ಮೂಲಕವಾಗಿ ನಿನ್ನ ಪರಿಚಯವಾದರೆ ನನಗೂ ನನಗೆ ಬದುಕಿನಲ್ಲಿ ನ್ಯಾಯ ಒದಗಿಸಬಹುದು ಎನ್ನುವ ಹಾಗೆ ನಾನು ರಾವಣನ ಮೂಲಕವಾಗಿ ನನ್ನ ಮಡದಿಯನ್ನು ಕಳೆದುಕೊಂಡವ. ಸ್ವಾಮಿ, ನಾನು ಸೂರ್ಯನ ಮಗ, ಅವ ಇಂದ್ರಸುತ. ಇನ್ನಾದರೂ ಆಶ್ರಯಿಸಿ ಸೂರ್ಯನಿಂದಲೇ ನಾನು ಆಶ್ರಯವನ್ನು ಪಡೆಯಬಹುದು ಅಂತ ಹೇಳಿದ್ರೆ ಆ ದೇವತೆಗಳು ಕೂಡ ಸೂರ್ಯಸುತನಾಗಿದ್ದು ಇಂದ್ರನ ಮಗನಾಗಿರಬಹುದಾದಂತಹ ವಾಲಿಯ ಕುರಿತಾಗಿ ನ್ಯಾಯವನ್ನ ದೇವತೆಗಳಲ್ಲಿ ಕೇಳಬಹುದಲ್ಲ. ಕೇಳಿದರೆ ಲೋಕವನ್ನು ಪಾಲಿಸುವಂತಹ ಹೊಣೆಗಾರಿಕೆ ದೇವತೆಗಳಿಗುಂಟಲ್ವ? ದೇವತೆಗಳು ಕೂಡ ನನ್ನ ಅಣ್ಣನಾದಂತಹ ವಾಲಿಯ ಪರಾಕ್ರಮಕ್ಕೆ ಹೆದರುತ್ತಾರೆ. ಹೌದು, ರಾವಣನೆನ್ನುವಂತಹ ಒಬ್ಬ ಲೋಕೈಕ ವೀರನೆಂದು ಹೇಳಿಕೊಳ್ಳುವ ಆತ ಒಂದೊಮ್ಮೆ ಅಣ್ಣನನ್ನ ಭೀತಿ ಹುಟ್ಟಿಸುವುದಕ್ಕಾಗಿ ಆತ ಆನ್ನಿಕವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸಮುದ್ರದ ತೀರದಲ್ಲಿ ಬಂದೊದಗಿದ ಕಾಲಕ್ಕೆ ಅವನನ್ನು ಕಡಿಸದೆ ತನ್ನ ಬಾಲತುದಿಯಿಂದ ಎಡಗಂಗುಲಲ್ಲಿ ಏರಿಸಿಕೊಂಡು ಇನ್ನೊಂದು ಸಾಗರದ ಇನ್ನೊಂದು ದಿಕ್ಕಿನಲ್ಲಿ ತನ್ನ ಆನ್ನಿಕವನ್ನು ಮುಗಿಸಿ ಪುನರಪಿ ಮನೆಯನ್ನು ಸೇರಿ ತನ್ನ ಮಗನಾದಂತಹ ಅಂಗದನ ತೊಟ್ಟಿಲಿಗೆ ಬೊಂಬೆಯಾಗಿ ಕಟ್ಟಿದವನು. ಅಂತಹ ಪರಾಕ್ರಮಿ ನನ್ನ ಅಣ್ಣ. ಮಾತ್ರವೇ ಅಲ್ಲ, ಸಮುದ್ರ ಮಥನದ ಕಾಲದಲ್ಲಿ ದೇವತೆಗಳು ಅಸುರರು ಮಾಡಬಹುದಾದದ್ದನ್ನು ತನ್ನ ಉಭಯ ಭುಜಗಳಿಂದ ಮಾಡಿ ಸಮುದ್ರ ಮಥನ ಕಾರ್ಯವನ್ನು ನೆರವೇರಿಸಿದವ. ಆ ಕಾರಣದಿಂದಲೇ ದೇವತೆಗಳಿಗೂ ಬ್ರಹ್ಮಾದಿಗಳಿಗೂ ಸಂತೋಷಕ್ಕೆ ಕಾರಣೀಭೂತನಾದವ. ಹಾಗೆ ದೇವತೆಗಳು ಕೂಡ ಅಂಜಬಹುದಾದಂತಹ ಪರಾಕ್ರಮವುಳ್ಳಂತಹ ನನ್ನ ಅಣ್ಣನನ್ನು ಎದುರಿಸುವುದಕ್ಕೆ ನನಗಾಗಲಿಲ್ಲ. ಹಾಗಾಗಿ ಶಾಪದ ನಿಮಿತ್ತವಾಗಿ ಆಶ್ರಿತನಾಗಿದ್ದೇನೆ ಋಷಿಮುಖವನ್ನ. ನೀನು ಹೆಂಡತಿ ಇಲ್ಲದ, ನಾನು ಕೂಡ ಪತ್ನಿಯಾದಂತಹ ರುಮೆಯನ್ನ ಅಣ್ಣನ ಕಾರಣದಿಂದ ಕಳೆದುಕೊಂಡವ. ಹೇಗೆ ನೋಡು, ಕಾಲ ನಮ್ಮಿರುವನ್ನು ಒಟ್ಟು ಮಾಡಿದೆ. ರಾಮದೇವರೇ, ಅಪಹೃತಳಾಗಿ ಸೀತೆ ಇಲ್ಲದ ನೀರು ನನ್ನ ಕಣ್ಣೆದುರಿಗೆ ಕಿಷ್ಕಿಂಧೆಯಲ್ಲಿ ರಾಜನ ಅರಮನೆಯಲ್ಲಿದ್ದು ಕಣ್ಣಿಗೆ ಕಾಣುತ್ತಾಳೆ, ಕೈಗೆ ಸಿಕ್ಕುವುದಿಲ್ಲ ರುಬೆ. ಹೀಗೆ ಪತ್ನಿಯನ್ನು ಕಳೆದುಕೊಂಡಂತಹ ಇರುವರು ಪತಿಯರು ರಾಮ, ನೀನು ಮತ್ತು ನಾನು ಜೋಡಾದರು. ಹೇಗೆ ಹೇಗೆ
ದಂಡಿಸುತ್ತಾ ಮುಂದೆ ಸಾಗುತ್ತಿರುವಾಗ ನೀನೊಂದುದೇನು ಪತಿವಿಯೋಗದಲ್ಲಿ ನಾವಿರುವರು ಜೋಡಾದೆವು ಎನ್ನುವ ಹಾಗೆ ಸತಿಯನ್ನು ಕಳೆದುಕೊಂಡಿದ್ದೇವೆ. ಅಂತಹ ಪತಿಯ ಸ್ಥಾನದಲ್ಲಿ ನಾವು ಇಬ್ಬರು ಒಂದಾಗಿದ್ದೇವೆ ಎಂದಾದ್ರೆ ಏನೋ ಅರ್ಥ. ನಿನ್ನ ಸಮಕ್ಷವೇ ನಿನ್ನ ರಸಿಯಾದಂತಹ ರುಮೆಯನ್ನು ಅವನು ಒಯ್ದದ್ದು, ಆದರೆ ನನ್ನ ಸೀತೆಯನ್ನು ಹಾಗೆ ಕೊಂಡಾದದ್ದಲ್ಲ. ನಾವಿಲ್ಲದ ವಿಚಾರವನ್ನೇ ಉಂಟು ಮಾಡಿ ಹಾಗೆ ಮಾಡಿದ್ದಾನೆ ಅಪಹಾರವನ್ನು. ಕಂಡಾರೆ ಕಾಣುತ್ತಿದ್ದಾರೆ ನನ್ನ ರಸಿ ಸೀತೆ, ನನ್ನ ಮನೋಪ್ರೀತೆ ಆ ರಾವಣನ ವಶವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಕಾಡಿನಲ್ಲಿ ಕೊಳೆತದ್ದೋ ಇನ್ಯಾವುದೋ ಹಣ್ಣುಗಳನ್ನು ಆಶ್ರಯಿಸುತ್ತಾ ಬದುಕು ಸಾಗಿಸುತ್ತಿರುವಂತಹ ನಿಮಗೆ ನನ್ನನ್ನು ಸಮೀಕರಿಸುವಂತಹ ಮಾತೆ ಜಾಗ್ರತೆ ಮುನಿಸಿಕೊಳ್ಳಬಾರದು. ಶಾಂತನಾಗಿದ್ದಂತಹ ನನಗೆ ಆಶ್ರಯವನ್ನು ದೊರಕಿತು ಎನ್ನುವ ಕಾರಣದಿಂದಲಾಗಿ ಕಲ್ಪಿತವಾದ ಆಗಿರಬಹುದಾದಂತಹ ಸನ್ನಿವೇಶವನ್ನು ಎಣಿಸಿ ಸಾಂಗತ್ಯವನ್ನು ಗಣಿಸಿ ಗುಣಿಸಿ ಹೀಗೊಂದು ಸಾಂಗತ್ಯ ನಮಗೀಗ ಆಗಿದೆ ಎನ್ನುವುದನ್ನು ಹೇಳಿದೆ. ಅಷ್ಟಾದರೂ ಮಂಗಗಳಲ್ಲವೇ ನಿನ್ನ ಮುಂದೆ ದೌಷ್ಟ್ಯವನ್ನು ಮೆರೆಸಿದ ವಾಲಿ ನನ್ನ ಕಣ್ಣೆದುರಿಗೆ ಬಂದ್ರೆ ಮಣ್ಣು ಕೂಡಿಸ್ತೇನೆ. ಬುದ್ಧಿವಂತಿಕೆಯಲ್ಲಿ ನೀನು ಚತುರನು, ಜಾಣ ನೀನಹುದಾದರೆ ಸರಿಯಾಗಿ ನೋಡು. ನನ್ನ ಮತ್ತಳಿಕೆಯಲ್ಲಿರುವಂತಹ ಶರಗಳು ಜೀವಂತ ಶರಗಳು. ಶರಪ್ರಯೋಗದಿಂದ ನಿನ್ನ ನಾಶವನ್ನು ಕಾಸಿದು ನಿನ್ನ ರಸಿಯನ್ನು ನಿನಗೆ ಒಪ್ಪಿಸುವಲ್ಲಿ ನಾನು ಸಿದ್ಧನಾಗ್ತೇನೆ. ಈಗ ಧೈರ್ಯ ಬಂತು ಸ್ವಾಮಿ. ನಾನು ಧೈರ್ಯವನ್ನು ತಾಳಿದ್ದೆ ತಡ ನೋಡಿದ್ರ ಹನುಮಂತ ಅಗ್ನಿಯನ್ನು ತಂದಿದ್ದಾನೆ. ಮಾತ್ರವಲ್ಲದೆ ನಮ್ಮೇಳುವರಲ್ಲಿ ದುರ್ಯಾದಿ ಮಿತ್ರತ್ವ ಸ್ಥಾಪಿತವಾಗಬೇಕು ಎನ್ನುವ ಕಾರಣದಿಂದಾಗಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದ್ದಾನೆ. ಕರದ ಮೇಲೆ ಕರೆ ಇಟ್ಟು ದುರ್ಯಾದಿ ಮಿತ್ರತ್ವವನ್ನು ಸ್ಥಾಪಿಸಿಕೊಂಡಿದ್ದೇವೆ. ಇನ್ನು ಬೇರೆ ನಿನಗೆ ಶತ್ರು ನನಗೆ ಶತ್ರು, ಹೌದು, ನಿನಗೆ ಮಿತ್ರ ನನಗೆ ಮಿತ್ರ ಹಾಗೆ ಭಾವಿಸಬೇಕು ಅಂತ ಹೇಳಿದ್ದಾನೆ. ಸ್ಥಾಪಿತವಾಯಿತು, ಧೈರ್ಯ ಬಂತು. ಇನ್ನು ಧೈರ್ಯ ಬಂತು ಮುಂದುವರಿಯುವುದ ಈಗ ಸ್ವಾಮಿ. ಮುಂದುವರಿಕೆ ಉಂಟು. ಈ ಧೈರ್ಯ ಬಂದ ಮೇಲೂ ಹೀಗೆ ಪ್ರಶ್ನಿಸ್ತಾನೆ ಅಂತ ನೀವು ಭಾವಿಸಬಾರದು. ಅಂದ್ರೆ ಏನು ವಿಶ್ವಾಸದಲ್ಲಿ ಈ ಕ್ಷಣದವರೆಗೆ ನನ್ನ ಅಣ್ಣನ ಮೇಲಿಟ್ಟಂತಹ ವಿಶ್ವಾಸ, ಆತನದಾದ ಶಕ್ತಿಯ ಮೇಲೆ ಇರಬಹುದಾದಂತಹ ವಿಶ್ವಾಸ, ಈ ಪ್ರಶ್ನೆಯನ್ನು ನನ್ನಲ್ಲಿ ಕೇಳುವ ಹಾಗೆ ಮಾಡಿದೆ. ಆ
ಇಂದು ನೀವೆಂದಿಗರೆ ಬಳಿಗೊಂಡ ಮದನಿಂದಲಿಯನೆಂದು ಬೇಡಿದನು ರಾಘವ ಮಹಾವೀರಾಗಿರೋ ಸುಗ್ರೀವ, ನಿನ್ನ ಕುರಿತಾದಂತಹ ಶ್ರದ್ಧೆ, ನನ್ನ ನಿರೀಕ್ಷೆ ಪ್ರತೀಕ್ಷೆಗಳು ಸತ್ಯವಾದಂತಹ ಸಂದರ್ಭದಲ್ಲೇ ಸ್ಥಾಯಿಯಾಗಿ ನಿನ್ನಲ್ಲಿ ಉಳಿದಿರಬಹುದಾದಂತಹ ಭಕ್ತಿ, ಇವುಗಳಿಗೆ ಹೊರತಾಗಿಯೂ ಕೂಡ ಈ ಭಕ್ತಿಯೋ ಶ್ರದ್ಧೆಯೋ ಬರುವ ಪೂರ್ವದಲ್ಲಿ ನನ್ನಲ್ಲಿದ್ದದ್ದು ಅಣ್ಣನ ಕುರಿತಾದ ಭಯ. ಆ ಭಯಕ್ಕೆ ಕಾರಣೀಭೂತವಾದಂತಹ ಆತನ ಅಂತಹ ಶಕ್ತಿಯನ್ನು ಕಂಡ ಮೇಲೆ ಯಾವುದೇ ಸಂಶಯಗಳನ್ನು ಇರಿಸಿಕೊಳ್ಳದೆ ನಿನ್ನೊಂದಿಗೆ ನಾನು ಸ್ನೇಹಭಾವದಲ್ಲಿ ಮುನ್ನಡೆಯಬೇಕಲ್ಲ. ಧೈರ್ಯದಿಂದಲೇ ಮುಂದುವರಿಯಲಿ. ನಿತ್ಯವೂ ಋಷ್ಯಮುಖದಲ್ಲಿ ಕುಳಿತು ನಾನು ನೋಡುತ್ತಿದ್ದಂತಹ ದೃಶ್ಯ, ಯಾವ ದುಂದುಬಿಯನ್ನು ಕೋಣ ರೂಪದಿಂದ ಬಂದ ಸಂದರ್ಭದಲ್ಲಿ ತನ್ನ ಕೈಗಳಿಂದ ಗರಗರನೆ ತಿರುಗಿಸಿ ಎಸೆದರು ಹಣ್ಣುವಾಗಿ ಆತ ಹತನಾದ ಮೇಲೆ ಆತನದ್ದಾದಂತಹ ಆ ಕಳೇವರ ಅಟ್ಟೆ ಎಲುಬಿನ ಹಂದರ ಋಷ್ಯಮುಖದ ಕೆಳಗೆ ಬಿದ್ದಿದೆ. ಅಣ್ಣನ ಆ ಶಕ್ತಿಗೆ ದ್ಯೋತಕವಾಗಿ ಇವತ್ತಿಗೂ ನನ್ನ ಕಣ್ಣೆದುರಿನಲ್ಲಿ ಬಿದ್ದಿದೆ. ಕಿಷ್ಕಿಂದೆ ಅರಮನೆ ಒಳಗಿರಬಹುದಾದಂತಹ ನನ್ನ ಅರಸಿಯನ್ನು ನೋಡುವ ಸಂದರ್ಭದಲ್ಲಿ ಹಾದು ಹೋಗುವಂತಹ ಕಣ್ಣು ಕಳೆಯವರದ ಮೇಲೆ ಬಿದ್ದು ಅಣ್ಣನ ಆ ಶಕ್ತಿಯನ್ನು ಒಂದೊಮ್ಮೆ ಭ್ರಮಿಸಿಕೊಳ್ಳುತ್ತದೆ. ತದನಂತರದಲ್ಲಿ ಅರಸಿಯನ್ನು ಕಾತರಚಿತ್ತರಾಗಿ ಕಾಣಬೇಕಾದ ಅನಿವಾರ್ಯ ಪರಿಸ್ಥಿತಿ. ಆದರೆ ನಿತ್ಯವೂ ನನ್ನನ್ನು ಗೋಳು ಹೊಯ್ದುಕೊಳ್ಳುವುದಕ್ಕಾಗಿಯೇ ಈ ಋಷ್ಯಮುಖದ ತಪ್ಪಲಿನವರೆಗಾಗಿ ಬರಬಹುದಾದಂತಹ ನನ್ನ ಅಣ್ಣ ಮೇಲೇರಿ ಬರುವುದಕ್ಕೆ ಆಗುವುದಿಲ್ಲ ಎನ್ನುವ ಕಾರಣದಿಂದಲೋ ಏನು ಅಲ್ಲೇ ನಿಲ್ಲುತ್ತಾನೆ. ನನ್ನ ಋಷ್ಯಮುಖದ ಮೇಲಿರಬಹುದಾದಂತಹ ನನ್ನನ್ನೊಮ್ಮೆ ನೋಡುತ್ತಾನೆ. ಗರ 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 ಗರನ್ನೇ ತನ್ನ ಅವನ್ನ ಮಸೆಯುತ್ತಾನೆ. ಆ ದುಂದುಬಿಯ ಅಟ್ಟೆಯನ್ನ ಭೂಮಿಯಿಂದ ನನ್ನನ್ನೇ ನೋಡುತ್ತಾ ಮೊಣಕಾಲ ಪರ್ಯಂತರ ಎತ್ತುತ್ತಾನೆ. ನಿತ್ಯವೂ ಅಂಗ ಸಾಧನೆಯ ವಿಧಿಯಾಗಿ ಅದನ್ನು ಮಾಡಿ ಮುಗಿಸಿ ನನ್ನನ್ನು ನೋಡಿ ಸೇಡಿನಿಂದ ಅಟ್ಟೆಯನ್ನು ಅಲ್ಲೇ ಎಸೆದು ಪುನರಪಿ ಕಿಷ್ಕಿಂಧೆಯನ್ನು ಸೇರುತ್ತಾರೆ. ಇದೊಂದು ನೋಡಿದೆಯಾ, ಅಂಕು ಡೊಂಕಾಗಿರಬಹುದಾದಂತಹ ಈ ತಾಳೆ ವೃಕ್ಷದ ಸಾಲುಗಳು, ಅವುಗಳನ್ನು ಅಲ್ಲಾಡಿಸುವ ಮೂಲಕವಾಗಿ ಏಕಕಾಲದಲ್ಲಿ ಅದರ ಪತ್ರಗಳನ್ನು ಧರಾಶಾಹಿ ಆಗುವಾಗ ಮಾಡುತ್ತಾನೆ ನನ್ನ. ಇವೆರಡು ಆತನ ಬಲ ಪ್ರದರ್ಶನಕ್ಕೆ ಬಾಹುಬಲದ ಉದಾಹರಣೆ ರೂಪವಾಗಿ ನನ್ನ ಕಣ್ಣ ಮುಂದಿದೆ. ಸ್ವಾಮಿ, ನಿಮ್ಮನ್ನು ಪ್ರಶ್ನಿಸ್ತೇನೆ ಅಂತಲ್ಲ, ನಿಮ್ಮ ಅರ್ಹತೆ ಯೋಗ್ಯತೆಯ ಕುರಿತಾಗಿ ಆತಂಕಿತನಾಗಿ ಪ್ರಶ್ನಿಸ್ತೇನೆ ಅಂತಲಲ್ಲ. ಇವೆರಡೂ ಕೂಡ ನನ್ನ ಕಣ್ಣೆದುರಿಗೆ ಆ ನನ್ನ ಅಣ್ಣನ ಪ್ರತಾಪದ ದ್ಯೋತಕವಾಗಿರುವಾಗ ಇದನ್ನು ಮಾಡಿದ್ರಿ ಅಂತಾದರೆ, ಅಟ್ಟೆಯನ್ನು ಎತ್ತಿದ್ರಿ ಅಂತಾದರೆ, ತಾಳೆ ವೃಕ್ಷದ ಎಲೆಯನ್ನು ಉದುರಿಸಿದ್ರಿ ಅಂತಾದರೆ ಮನದ ಒಳಗಿರಬಹುದಾದಂತಹ ಆತಂಕ ದೂರ ಆಗುತ್ತದೆ. ನಿಷ್ಕಲ್ಮಶವಾದಂತಹ ಸ್ನೇಹ ವೃತ್ತಿ ನಮ್ಮಲ್ಲಿ ಜಾಗೃತವಾಗುತ್ತದೆ. ಆ ಕುರಿತಾಗಿ ಅವನೆಸಗುತ್ತಿರುವ ಕೃತಿಗಳಿಗೆ ಅವನ ಮೌಲ್ಯ ಸಂಶಯವಲ್ಲ. ಆದರೆ ವಾಲಿ ಎಸಗುತ್ತಿದ್ದಂತಹ ಪ್ರಾಬಲ್ಯದ ಕುರಿತಾಗಿ ಒಂದು ರೀತಿಯ ಭಯ. ಆದ್ದರಿಂದಲೇ ಅನುಮಾನ ಇದೆ ನಿನಗೆ ಆ ಕುರಿತಾಗಿ. ಭೀತಿಗೊಳಗಾಗಬೇಡ. ನಾನೇನು ಮಾಡುತ್ತೇನೆ ಎನ್ನುವುದನ್ನು ಕಣ್ಣಾರೆ ನೋಡು. ಎಷ್ಟು ಯೋಜನ ವಿಸ್ತೀರ್ಣ ಅವನು ಆ
ದುಂದುಬಿ ಅಟ್ಟೆಯನ್ನು ಹಾರಿಸುತ್ತಿದ್ದುದು ಕಾಲ ಪರ್ಯಂತ ಹೌದಲ್ವ? ನೋಡು ನೋಡು, ನಮ್ಮ ಎಡಗಾಲಲ್ಲೇ ಒಂದು ಕಾಣ್ತದೆ ನಿನಗೆ ಅಟ್ಟೆ? ಅವರು ಹೇಳಿದ 3-7 ಯೋಜನೆ ಪರ್ಯಂತ. ಹೌದಾ? ಅವ್ರಿಗೆ ಲೆಕ್ಕ ಹಾಕ್ಲಿಕ್ಕಾಗಿಲ್ಲ. 21 ಯೋಜನ ವಿಸ್ತೀರ್ಣಕ್ಕೆ ಹಾರಿ ಹೋಗಿ ಭಾರಿ ದೂರ ಹೋಯ್ತು. ಇನ್ನವರಿಗೆ ಅಂಗ ಸಾಧನೆ ಮಾಡುವುದಕ್ಕೆ ನನ್ನ ಆತಂಕಕ್ಕೆ ಕಾರಣವಾದ ಕಸ ಒಂದು ಇಲ್ಲಿಂದ ಹೋಯ್ತು. ಹೌದಾ? ಹಾಗಾದ್ರೆ ಯೋಚಿಸಬೇಡಿ. ಅಂಕುಡಂಕ ಇರುವಂತಹ ಸಪ್ತ ತಾಳ ವೃಕ್ಷಗಳು ಗರಿಗಳನ್ನು ಚದುರಿಸುತ್ತಿದ್ದ ಅಲ್ವ? ನೋಡಿಲ್ಲಿ, ಅಂಕುಡೊಂಕಾಗಿದ್ದಂತಹ ತಾಳೆ ವಸ್ತ್ರ ನೇರವಾಗಿ ನಿಂತಿತ್ತು. ಅದು ಅಂಕುಡೊಂಕಾಗಿರುವುದಕ್ಕೆ ಕಾರಣ ಏನು ಬಲ್ಲೆ? ಅದರ ಬುಡದಲ್ಲಿ ಒಂದು ಹಾವು, ಶಾಪಗ್ರಸ್ತ ಹಾವು, ಆ ಹಾವಿನ ಮೇಲೆ ಬೆಳೆದದ್ದು. ಹಾವು ಅಂಕುಡೊಂಕಾಗಿ ಅದರ ಬಾಲಕ್ಕೆ ಮೆಟ್ಟಿದ್ದೆ ತಡ ನೋಡಂತೆ. ಸರ್ಪದ ಬಾಲಕ್ಕೆ ಮೆಟ್ಟಿದ್ರೆ ಅದು ನೆಟ್ಟಗಾಗುತ್ತದೆ. ಆ ಕಾರಣದಲ್ಲೇ ಸರಳ ರೇಖೆಯಲ್ಲೇ ನಿಂತಿದೆ. ನೋಡಿಲ್ಲಿ, ಒಂದೇ ಶರ ಪ್ರಯೋಗ. ಒಂದು ಶರಪ್ರಯೋಗದಲ್ಲಿ ಸಪ್ತತಾಳ ವೃಕ್ಷದ ಸಕಲ ಎಲೆಗಳು ಕೂಡ ಸಮೇತ ಕಿತ್ತಸಗಿದ್ದೆ. ಇದನ್ನ ಅಣ್ಣ ಮಾಡಲಿಲ್ಲ ಅಲ್ವಾ? ಇನ್ನವನಿಗೆ ಎಸೆಯುವುದಕ್ಕೆ ಎಲೆಯೇ ಇಲ್ಲ. ಹಾಗೆ ಮಾಡಿದೆ. ಧೈರ್ಯದ ಒಂದು ಧೈರ್ಯ ಬಂತು. ಆಗ ಧೈರ್ಯ ಮಾತ್ರ ಬಂದದ್ದು. ವಾಲಿಯನ್ನು ರಾಮ ಕೊಲ್ಲುತ್ತಾನೆ. ಇನ್ನು ಧೈರ್ಯ ಉಂಟಲ್ಲ ಸ್ವಾಮಿ? ಧೈರ್ಯ ಬಂದಿದೆ, ಹೋಗಿ ಕೊಂದು ಬರ್ತೀರ ಸ್ವಾಮಿ ವಾಲಿಯನ್ನು ಕೊಂದು ಬರಬೇಕು ಅಂತಾದ್ರೆ ನಿನ್ನಲ್ಲಿ ಇಷ್ಟೆಲ್ಲವನ್ನು ಮಾಡಬೇಕು. ನನಗೆ ಹಾಗೆ ಹೌದು ಅಂತಾದ್ರೆ ವಾಲಿಯನ್ನು ನಾನು ನೇರವಾಗಿ ಕೊಲ್ಲುತ್ತಿದ್ದೆ. ಆದ್ರೆ ಏನು ಬಲ್ಲೆ, ಈಗ ನಿನಗೆ ಹಾಗೆ ಆದದ್ದು ಹೇಗೆ? ನಿನ್ನ ಪತ್ನಿಯ ಕಾರಣದಿಂದ. ಪತ್ನಿಯಾದವಳನ್ನು ಪತಿಯೇ ಸಾಧಿಸುವುದರ ಮೂಲಕ ಬಿಡಿಸಬೇಕು. ನೀನು ಹೋಗು, ಸಹಾಯಕ್ಕೆ ನಾನಿದ್ದೇನೆ ಅಂತ. ಆದಿತ್ತಲ್ಲ? ಹಾಗಿದ್ರೆ ನಾನೀಗ ಅಣ್ಣನನ್ನು ಕರೀಬೇಕು. ಯಾವಾಗ ಅಲ್ಲಿಗೆ ಹೋಗಿ ಮೆಲ್ಲ ಕರೆಯುದು, ಗ್ರೀವ ಸುಗ್ರೀವ. ಈಗ ಋಷ್ಯಮುಖದಿಂದಲೇ ಕರೆಯುತ್ತಾ ಹೋಗು. ಹೇಗೆ ಎದುರಿಸ್ತೇನೆ? ಆಶೀರ್ವಾದ ಇರಬೇಕು, ಖಂಡಿತ ಇರಬೇಕು. ಅಣ್ಣ ವಾಲಿ, ಬಾ ಬಾ ಬಾ. ಎಂತದು? ನಾನು ಮಣ್ಣು ತಿಂದೆ ಅಂತಲ್ಲ, ನಿನ್ನ ಅಣ್ಣ ಎನ್ನುವ ನಾಟಕದ ಭಾವ ಉಂಟಲ್ಲ,
ಅದು ಮಣ್ಣು ತಿನ್ನಲಿ. ಅಣ್ಣನೆನ್ನುವ ಭಾವ. ಹೌದು. ನಿನ್ನ ಧೂರ್ತ ಲಕ್ಷಣ ಎಲ್ಲ ನಮಗೆ ಗೊತ್ತಾಗ್ತದೆ. ಹೇಗೆ? ಎದುರಿನಿಂದ ಮಾತಾಡುವವನನ್ನಾದ್ರೂ ನಂಬಬಹುದು. ಎದುರಿನಿಂದ ನಗು, ವಾಣಿ ಚಂದನ ಶೀತಲ, ಹೃದಯದಲ್ಲಿ ಕತ್ತರಿ. ಓ ಪಾಪಿ, ನಾನು ಅದಕ್ಕೆಲ್ಲ ಹೇಳುವುದಿಲ್ಲ. ಏನು ಓ, ಆದ್ರೂ ನಿನಗೊಂದು ಅನುಮಾನ ಉಂಟು ನಿನ್ನನ್ನೇ ಕರೆಯುವುದು ಅಂತ. ಇಲ್ಲಿರುವುದು ನಾವಿರುವರಾದ್ರಿಂದ ಸಂಭವ. ನೀನು ಅದರ ಬಗ್ಗೆ ಸಂಶಯವೇ ಪಡಬೇಡ. ಆ ವಿಷಯದಲ್ಲಿ ನಿನಗೆ ಸ್ಪರ್ಧೆ ಕೊಡ್ಲಿಕ್ಕೆ ಇನ್ನೂ ಯಾರು ಹುಟ್ಟಲಿಲ್ಲ. ನಂಬಿಕೆ ದ್ರೋಹಿ, ಜಗಳ, ಹಗರಣ ನಿನಗೆ ಆಗಾಗ ಮಾಡ್ತಾ ಇರ್ಬೇಕಾಗ್ತದಲ್ವಾ? ನೀನು ಈ ಜಾಗದಲ್ಲಿ ಆಗಾಗ ಬರ್ತೀಯಲ್ವಾ? ಯಾವಾಗಲೂ ಶಾಶ್ವತವಾಗಿ ಇರುವುದಿಲ್ಲ ನಿನ್ನ ಹಾಗೆ. ಹಾಗಾಗಿ ಬರ್ತೇನೆ. ಅಲ್ಲ, ಶಾಶ್ವತವಾಗಿ ಇದ್ದೀಯಲ್ವ ನನ್ನ ಮೂಗಿನ ಮೇಲೆ ಇದ್ದ ಹಾಗೆ. ನೀನು ದಿನ ಆ ಬೆಟ್ಟದಲ್ಲಿ ಏ ಮಲಮಂಗ ಭಾನು ತನುಜ, ನಿನ್ನ ಅಪ್ಪ ಒಂದು ದೊಡ್ಡದಿದ್ದ ಕಾರಣ ಕೆಲವು ವರ್ಷ ಆ ಸೂರ್ಯಮಂಡಲದಲ್ಲಿ ಬದುಕಿದೆ. ಈಗ ಊರಿನವರು ಕಲ್ಲು ಹೊಡೆಯದೆ ಯಾಕೆ ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ, ನನ್ನ ತಮ್ಮ ಬಳಿರೆ ಅನುಜ ಎಂತ ಅಪ್ಪನಿಗೆ ಎಂತ ಮಗ. ಬಳಿರೆ ಅನುಜ ಅಂತ ಹೇಳಿದೆಲ್ಲ, ಸಂತೋಷ ಆಯ್ತು. ನನ್ನ ಅನುಜನಾದ ಕಾರಣ ಬಳಿರೆ ಇಲ್ಲಿಯವರೆಗೆ ಬದುಕಿದ್ದಿ. ಇಲ್ಲದ್ರೆ ನೀನು ಮಾಡಿದ್ದಕ್ಕೆ ಊರಿನವರೇ ಕಲ್ಲು ಹೊಡೆದುಕೊಳ್ತಿದ್ರು. ಹೆಚ್ಚಾಗಿ ಸಿಕ್ಕಿದ ನನ್ನ ಬದುಕಿಗೆ ಬಳಿರೆ ಹೇಳುದು. ಹೌದೇನು? ನಿನಗೆ ಯಾವಾಗ ಮರಣ ಪರಾಕ್ರಮ ಆರಂಭ ಆದದ್ದು? ಯಾಕೆ? ಎಷ್ಟು ಸಲ ಆಯಿತು? ನನ್ನ ಬಗ್ಗೆ ನಿನಗೆ ಗೊತ್ತಿರುವುದಕ್ಕಿಂತ ಹೆಚ್ಚು ಮತ್ತೆ ಯಾರಿಗಾದ್ರೂ ಗೊತ್ತಿರುವುದಕ್ಕೆ ಸಾಧ್ಯ ಉಂಟಾ? ನಿನ್ನ ಕುರಿತು ಸಂಶೋಧನೆ ಮಾಡಿ ಒದಗಿಸಬಹುದಾದಂತಹ ಮಾಹಿತಿ ನನಗಿದ್ದಷ್ಟು ಯಾರಿಗೂ. ಯಾವುದು ಸಂಶೋಧನೆ? ಸಂಶೋಧನೆ, ನಿನ್ನ ಸಂಶೋಧನೆ ಅಲ್ಲ, ನಂಬುವ ಸಂಶೋಧನೆ ಅಲ್ಲ. ಮತ್ತೆ ಕೆಲವರೆಲ್ಲ ಸಂಶೋಧನೆ ಮಾಡ್ತಾರೆ, ಹೇಗೆ ಗೊತ್ತುಂಟಾ? ಆ ಸಂಶೋಧನೆಯ ಫಲಿತಾಂಶಕ್ಕೂ ಅವ ಮಾಡಿದ್ದಕ್ಕೂ ಸಂಬಂಧವಿರುವುದಿಲ್ಲ. ನಿನ್ನ ಹಾಗೆ ಒಬ್ಬ ಮಂಗ ಸಂಶೋಧಕ ಇದ್ದಾನೆ. ನನ್ನ ಹಾಗಿನ ಮಂಗ ನಾನಲ್ಲ. ನಿನ್ನ ಹಾಗೆ, ನಿನ್ನ ಸ್ವಭಾವದ ಹಾಗೆ. ಸರಿ. ಒಂದು ಮಂಡುಕೆ ಹಿಡಿದ, ಒಂದು ಕಾಲು ಮುರಿದ, ಹಾರು ಅಂತ ಹೇಳಿದ ಕಿವಿಯಲ್ಲಿ. ಹೌದು, ಹಾರಿ. ಇನ್ನೊಂದು ಕಾಲು ಮುರಿದ. ಅದು ಎಷ್ಟು ದೂರ ಹೋಯ್ತು ಅಂತ ನೋಡಿಲ್ವ? ಇಲ್ಲ ಇಲ್ಲ, ಪುನಃ ಹಾರು ಅಂತ ಹೇಳಿದ. ಬಹಳ ಕಷ್ಟದಲ್ಲಿ ಹಾರಿತು. ಮೂರನೇ ಕಾಲು ಮುರಿದ. ಮೂರು ಕಾಲು ಮುರಿದ. ಹಾರು ಅಂತ ಹೇಳಿದ. ಎಲ್ಲಿಗೆ ಹಾರುದು? ಎಲ್ಲಿಗೆ ಹಾರುದು? ಹಾರ್ಲಿಕ್ಕೆ ಆಗ್ಲಿಲ್ಲ. ಇವ ಏನು ಫಲಿತಾಂಶ ಬರಿಬೇಕು? ಮೂರು ಕಾಲು ಮುರಿದ್ರೆ ಹಾರ್ಲಿಕ್ಕೆ ಆಗುದಿಲ್ಲ, ಫಲಿತಾಂಶ ಬರಿಬೇಕು. ಹಾಗೆ ಬರೀಲಿಲ್ಲ. ಮತ್ತೆ ಮೂರು ಕಾಲು ಮುರಿದ್ರೆ ಮಂಡುಕಕ್ಕೆ ಕಿವಿ ಕೇಳುವುದಿಲ್ಲ ಅಂತ ಬರ್ತಾವ. ಅವ ದೊಡ್ಡ ಮಂಗ. ನಿನ್ನಂತ ಮಂಗ ಅಂತ ಹೇಳಿದ್ರು ಪ್ರಾರಂಭಕ್ಕೆ. ಅದಕ್ಕೆ ನಾನು ನಿನ್ನ ಸಂಶೋಧನೆಗೆ ಬೆಂಕಿ ಹಾಕಲಿಕ್ಕೆ. ಹೌದೇನು? ನೀನು ಯಾಕೆ ಬರುವುದು ಅಂತ ನನಗೆ ಸ್ಪಷ್ಟ ಗೊತ್ತುಂಟು. ಏನು? ಆ ಅಂತಃಪುರದ ಒಳಗೆ ಇದ್ದಾಳಲ್ಲ, ನನ್ನೊಟ್ಟಿಗಿರುವವಳು, ನನ್ನ ಹೆಂಡತಿ. ಮೊದಲು ನಿನ್ನ ಹೆಂಡತಿ ಆಗಿದ್ದ. ಈಗಲೂ ನನ್ನ ಹೆಂಡತಿ ನಿನ್ನ ಹತ್ರ ಇರುವುದು. ನೀನು ಸಮಾಧಾನಕ್ಕೆ ಮಾತ್ರ ಹೇಳಿಕೊಳ್ಳಬೇಕಷ್ಟೇ. ನೀನು ಸತ್ತಿದ್ಯೋ ಬದುಕಿದ್ಯೋ ಅಂತ ಅನುಮಾನ ಬರಬಾರ್ದಲ್ವಾ? ಹಾಗಾಗಿ ಆಗಾಗ ಸ್ವರ ಎಬ್ಬಿಸಿ ಬೊಬ್ಬೆ ಹೊಡೆಯುವುದು ನೀನು. ಅಣ್ಣ ವಾಲಿ, ಯುದ್ಧಕ್ಕೆ ಬಾ ಅಣ್ಣ. ಅದು ನಿನ್ನ ಭೂತಕಾಲ. ವಾಲಿ ಅದು ವರ್ತಮಾನ ಕಾಲ. ಯುದ್ಧಕ್ಕೆ ಬಾ ಅಂತ ಕರ್ದಿಯಲ್ವಾ? ನಿನ್ನ ಭವಿಷ್ಯ ತೀರ್ಮಾನ ನಾನು ಮಾಡ್ತೇನೆ. ಏನು ಧೈರ್ಯವೋ, ಏನು ಪರಾಕ್ರಮವೋ. ನೀನು ಅಣ್ಣ ಅಂತ ಕರ್ತೀಯೋ ಮತ್ತೆ ಏನಾದ್ರೂ ಹಿಂದಿನಿಂದ ಮಾಡ್ತಿದ್ಲೇ ಅರ್ಥ. ವಾಲಿ ಅಣ್ಣ. ನಿನಗೆ ಎಷ್ಟು ಜನ ಇದ್ದಾರೆ ವಾಲಿ ಅಣ್ಣ ಅಂತ ಕರೀಲಿಕ್ಕೆ? ನೀನು ಸೇರಿ ನೀನೊಬ್ಬನೇ. ಅಲ್ಲ, ಮತ್ತೆ ನಿನಗೆ ಅಭ್ಯಾಸ ಆಗಿದೆ. ಈಗೀಗ ನಿನಗೆ ಬದುಕಲಿಕ್ಕೆ ಗತಿ ಇಲ್ಲ. ಸಿಕ್ಕಿದವರನ್ನೆಲ್ಲ ಅಣ್ಣ ಅಣ್ಣ ಅಂತ ಕರೆದು ನನ್ನನ್ನು ವಾಲಿ ಅಣ್ಣ ಅಂತಲೇ ಕರಿಬೇಕಷ್ಟೇ. ಯಾಕೆ? ಊರಿನವರನ್ನ ಅಣ್ಣ ಅಣ್ಣ ಅಂತ ಕರೆದು ನಿನ್ನ ಸ್ವಂತ ಅಣ್ಣ ಯಾರು ಅಂತ ಮರ್ತೋಗಿದೆ ನಿನಗೆ. ನೀನು ನನಗೆ ಬರೀ ಅಣ್ಣ ಅಲ್ಲ, ಮತ್ತೆ ಮದುವೆ ಮಾಡಿ ಕೊಡುವಂತಹ ಕಾಲದಲ್ಲಿ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಅಪ್ಪನ ಹೋದ. ಅಪ್ಪಣ್ಣ. ಓ ಅಣ್ಣಪ್ಪ. ಅಣ್ಣಪ್ಪ. ಅಣ್ಣ ಅಪ್ಪ. ನಿನಗೆ ಅದೇ ಶಾಪ.
ಅಣ್ಣ, ಆವತ್ತು ಏನೇನಿತ್ತು? ರುಮೇನ ನನಗೆ ಪಾಣಿಗ್ರಹಣ ಮಾಡಿಕೊಟ್ಟವ. ಈಗ ಆರೋಗ್ಯ ಹಾಳಾಗಿದೆ ನಿನ್ನದು. ಹೆಂಡತಿ ಇಲ್ಲದೆ ಮಾನಸಿಕ ಆರಂಭ ಆಗಿ ಹೆಂಡತಿ ಇಲ್ಲದೆ ಕೆಲವರೆಲ್ಲ ಹೊರಗಿನಿಂದ ನೋಡ್ಲಿಕ್ಕೆ ಹೇಗೆ ಗಟ್ಟಿ ಇರ್ತಾರೆ, ಆದ್ರೆ ಒಳಗಿನಿಂದ ತುಂಬಾ ಶಿಥಿಲಾಗಿರ್ತದೆ. ಅಣ್ಣ, ಬಹುಶಃ ನಿನ್ನದು ಮಾನಸಿಕ ಹೆಚ್ಚಾಗಿ ಅದು ದೇಹಕ್ಕೂ ವ್ಯಾಪಿಸಿರ್ಬೇಕು. ಅಣ್ಣ, ಹೆಂಡತಿ ಇಲ್ಲದಿದ್ರೆ ಬಿಡು. ಹೆಂಡತಿ ಕುಳಿತುಕೊಳ್ಳಬೇಕಾದವರಲ್ಲಿ ಪಕ್ಕದಲ್ಲಿ ಬೇರೆಯವರೊಟ್ಟಿಗೆ ಕೂತು ಎಷ್ಟು ಜನ ಮಾನಸಿಕ ಆದವರಿಲ್ಲ. ಮಾನಸಿಕ ಅಂತ ಹೇಳಿದ್ರೆ ನಾವೇನು ತಲೆಬಿಸಿ ಮಾಡಿದಕ್ಕಿಂತ ನಿನಗೆ ಅಂತ ಹೇಳಿಲ್ಲ, ನಿನಗೆ ಅಲ್ಲ, ನನ್ನದೇ ವಿಷಯ ಅಂತ ಗೊತ್ತುಂಟು. ನೀನು ನಿನಗಿಂತ ಮೊದಲು ಸ್ವಲ್ಪ ಕ್ಷಣ ಆದ್ರೂ ಬೇಗ ಹುಟ್ಲಿಲ್ವ ನಾನು? ನನಗೆ ಬಂದು ನೀನು ಪಾಠ ಹೇಳ್ಬೇಕಾ? ಹೌದೇನು? ನಮಗೆ ತಲೆ ಬಿಸಿ ಆದ್ರು ನಮಗಿಂತ ಹೆಚ್ಚು ನಮ್ಮ ವಿರೋಧಿಗಳಿಗೆ ಆ ಬಿಸಿ ತೋರಿಸ್ತೇವೆ. ನಿನಗೆ ತಲೆ ಬಿಸಿ ಆದ್ರೆ ನೀನು ಇದೇ ಇಡ್ಬೇಕಷ್ಟೇ, ನೀರಿನ ಹಂಡೆ ಇಡ್ಬೇಕಷ್ಟೇ ನಿನ್ನ ತಲೆಯಲ್ಲಿ. ನನಗೆ ಓದಿ ತಾಡನ ಮಾಡು, ನಿಜವಾಗಿ ಬೇಸರ ಇಲ್ಲ. ರಾಜ್ಯ ಭ್ರಷ್ಟನನ್ನಾಗಿ ಮಾಡು, ನಿನಗೆ ಮನಸ್ಸಿದ್ರೆ ನನಗೆ ಬೇಸರ ಇಲ್ಲ. ನಮ್ಮ ಅಪ್ಪ ಸತ್ತಾಗಲು ಇಷ್ಟು ಆಡಲಿಲ್ಲ ನೀನು. ಸತ್ಯ. ಆ ಶ್ರದ್ಧಾಂಜಲಿ ಸಭೆಯಲ್ಲಿ ಇಷ್ಟು ಹತ್ತದ್ದು ನನಗೆ ನೆನಪಿಲ್ಲ. ಮತ್ತೊಂದು ಇಷ್ಟು ಆಳುವುದು ನೀವು. ನೀರೇ ತಂದೆಯಾಗಿ ನಿಂತು ನನಗೆ ಪತ್ನಿಯಾಗಿ ಒದಗಿಸಿಕೊಟ್ಟಂತಹ ಪಾಣಿಗ್ರಹಣದ ಸತಿ. ನಿನ್ನ ತಲೆಯಲ್ಲಿ ನೀನು ಮಂಗ ಅಂತ ಉಂಟಾ? ನಿನ್ನ ಭಾವನೆ ಗೊತ್ತಾಗುದಿಲ್ಲ. ಏನು ಮಂಗಗಳ ಭಾವನೆ ಗೊತ್ತಾಗುದಿಲ್ಲ. ನಗಾಡಿದ್ರು ಹತ್ರ ಒಂದೇ ರೀತಿ ಕಾಣುದು. ಅದು ನೀನು ಅಳ್ಬೇಡ ಅಣ್ಣ. ಮಂಗಗಳ ಭಾವನೆ ಮಂಗಗಳಿಗೆ ಗೊತ್ತಾಗ್ತದೆ. ಅದು ಗೊತ್ತಾಗ್ತದೆ. ಮಂಗಣ್ಣ, ಅಣ್ಣ ನೀನು ಸಣ್ಣ ಮಂಗ. ಸಣ್ಣ ಮಂಗ ಅಣ್ಣ. ಪಾಣಿಗ್ರಹಣದಲ್ಲಿ ಸತಿಯನ್ನು ಒದಗಿಸಿಕೊಟ್ಟಂತಹ ತಂದೆಯ ಸ್ಥಾನದಲ್ಲಿರುವ ನೀನು ನಾನು ಋಷ್ಯಮುಖದಲ್ಲೇ ದೇಶಭ್ರಷ್ಟನಾಗಿ ಇರ್ತೇನೆ ಅಣ್ಣ. ಮಾನಿನಿಯನ್ನು ಬಿಡಬೇಕು. ಬಿಡುವುದಕ್ಕೆ ಮನಸ್ಸು ಬಾರದೆ ಮಾನಿನಿಯೊಂದಿಗೆ ಗಂಡನಾದವ ಎಷ್ಟೇ ಬಡತನದಲ್ಲಿ ಇರಬೇಕು. ಇದು ನೀತಿ. ಇದನ್ನು ಕೆಡಿಸಿದೆ ಅಂತ ಆದ್ರೆ ನೀತಿ ಕೆಡುವುದಿಲ್ಲ ಅಣ್ಣ. ಬರಿದೆ ನೀನು ಕೆಡ್ತಿದ್ದ ನೆನಪಿಸಿ. ನಿನ್ನದು ಪ್ರವಚನವ. ನಾನು ಹೆಂಡತಿಯನ್ನು ನನ್ನೊಟ್ಟಿಗಿರುವಾಗ ಬೇಸರ ಆಗುತ್ತದೆ ಅಣ್ಣ. ಏನೂ ಕೂಡದೇ ಇರುವ ನಿನಗೂ ಬೇಸರ ಆಗ್ತದೆ ಅಲ್ವಾ? ಎರಡು ವಿಷಯಕ್ಕೆ ಬೇಸರ. ಯಾವುದೆಲ್ಲ? ಹೆಂಡತಿ ನನ್ನೊಂದಿಗೆ ಇಲ್ಲ ಎನ್ನುವುದು ಒಂದು ಬೇಸರ, ಅವಳು ನಿನ್ನೊಂದಿಗೆ ಇದ್ದಾಳೆ ಅನ್ನೋದು ಎರಡನೇ ಬೇಸರ. ನಿನಗೆ ಉದ್ದ ಮಾತಾಡಬೇಕು ಅಂತ ಆಟ ಉಂಟಾ? ಆದ್ರೆ ವಿಷಯ ಒಂದೇ. ಇಷ್ಟು ಸಣ್ಣದರಲ್ಲಿ ಹೇಳಲಿಕ್ಕಾಗುದಿದೆ ಹೆಂಡತಿ ಇಲ್ಲದಲ್ಲ. ಹೌದೇನೋ? ಏನೂ ಕೂಡದೇ ಇರುವ ನನ್ನ ಮುಂಭಾಗದಲ್ಲಿ ದುರ್ಬಲನಾಗಿರುವ, ಏನೂ ಇಲ್ಲದ ನಿನ್ನ ಮುಂಭಾಗದಲ್ಲಿ ಏನೂ ಕೂಡದೇ ಇರುವ ನನ್ನ ಎದುರು ದುರ್ಬಲನಾಗಿರುವ ನಿನಗೆ ನಿನ್ನ ಹೆಂಡತಿ ನನ್ನೊಟ್ಟಿಗಿರುವಾಗ ಅಷ್ಟು ಬೇಸರ ಆಗ್ತದೆ. ಬೇಸರ ಆಗ್ತದನ್ನ ಸ್ವಂತ ಹೆಂಡತಿಯರು. ಸೃಷ್ಟಿಕರ್ತನ ರಚನೆಯಳು ಅತಿಶ್ರೇಷ್ಠ ವಿಕ್ರಮಿ ವಾಲಿಯ ಹೆಂಡತಿ ನಿನ್ನೊಟ್ಟಿಗಿರುವಾಗ ನನಗೆ ಹೇಗಾಗಿರಬೇಡ. ಅದು ಸ್ವಲ್ಪ ಗೊತ್ತಾಗಲಿ. ನಾವು ಆಡಿನೊಂದಿಗೆ ವಿರೋಧ ಕಟ್ಟಿಕೊಂಡ್ರೆ ಆಡು ಹಾದಾಗ ಎಷ್ಟು ಗಾಯ ಆಗ್ತದೆ ಅಷ್ಟೇ ಆಗುವುದು. ಆನೆಯೊಟ್ಟಿಗೆ ವಿರೋಧ ಕಟ್ಟಿಕೊಂಡ್ರೆ ಆನೆ ತುಳಿದಾಗ ಎಷ್ಟು ನಷ್ಟ ಆಗ್ತದೆ ಅಷ್ಟು ಪುಡಿ ಆಗಬೇಕು. ನೀನು ವಿರೋಧ ಕಟ್ಟಿಕೊಂಡದ್ದು ಆನೆಯೊಟ್ಟಿಗೆ ಕಟ್ಟಿಕೊಂಡ ನೀನು ಆಡು. ನನಗೆ ಸ್ವಲ್ಪ ಆದದ್ದಕ್ಕೆ ನೀನು ಇಷ್ಟು ಪುಡಿ ಆಗದಿದ್ರೆ ನಾನು ಆನೆಯಾಗಿ ಪ್ರಯೋಜನ ಉಂಟಾ? ಸರಿ ಸರಿ, ನೀನು ಅಳಬೇಕು, ನೀನು ಮರಗಬೇಕು, ನಿನಗೆ ಮಾನಸಿಕ ಆಗಬೇಕು. ಮಾನಸಿಕ ಆಗಿದೆ. ಈಗಲೇ ಮರಕಲ್ಲಿನಲ್ಲಿ ಹೇಳಲಿಕ್ಕೆ ತೊಡಗಿದ್ದ ಸುದ್ದಿ ಬಂದಿದೆ. ಹೌದೇನೋ? ನಾನು ಸತಿಯ ಕೊಡೇನು. ನನ್ನ ಸತಿಯನ್ನು ಕೊಡು. ನನ್ನ ಸತಿಯನ್ನು ನನಗೆ ಕೊಡು. ಈಗಲೂ ಅವನದ್ದು ಆಯ್ಕೆ ಉಂಟು. ಇಲ್ಲದ್ರೆ ನನ್ನ ಹೆಂಡತಿ ಬೇಕು ಅಂತ ಹೇಳಿದ. ಅಲ್ಲ, ಸತಿಯ ಕೊಡುವುದಿಲ್ಲ ಅಂತ ನೀನು ತಪ್ಪು ತಿಳ್ಕೊಂಡ್ರೆ ನಿನ್ನ ಆಯ್ಕೆಗೆ ಬೆಂಕಿ ಹಾಕಲಿಕ್ಕೆ. ಹೌದೇನೋ? ನಿನ್ನ ಸತಿಯನ್ನು ಕೊಡ್ತೇನೆ.
ಯಾವಾಗ ಯಾವಾಗ? ಜವದಿ ಕೊಡುವುದಿಲ್ಲ. ಅಂದ್ರೆ ಕೆಲವು ಸಮಯ ಹೋಗಬೇಕು. ಎಷ್ಟು ಸಮಯ? ಎಷ್ಟು ಸಮಯ ಅಂತ ಈಗ ನಿರ್ಣಯ ಇಲ್ಲ. 1-2 ಗಳಿಗೆ ನಿನಗೆ ಕೊಟ್ಟ ಶಿಕ್ಷೆ ಸಾಕು ಅಂತ ನನಗೆ ಕಂಡ್ರೆ ನಾನು ಕೊಟ್ಟೇನು. ಅದೇ ಸಮಸ್ಯೆ ಏನು ಗೊತ್ತುಂಟ? ನನಗೆ ಸಾಕು ಅಂತ ಕಾಣುವಾಗ ನೀನು ಮೊಬ್ಬೆ ಹೊಡಿತಿ, ಅಣ್ಣ ಯುದ್ಧಕ್ಕೆ ಬಾ, ಹಾಗೆ ಪುನಃ ವಿಸ್ತರಿಸಲ್ಪಡ್ತದೆ ನಿನ್ನ ಶಿಕ್ಷೆಯ ಅವಧಿ. ಹೌದೇನು? ನಾನು ಮಂಗನಾಗಿ ಇನ್ನೊಬ್ಬ ಮಂಗನಾದ ನಿನಗೆ ಸುಳ್ಳು ಹೇಳುವುದಿಲ್ಲ, ಸತ್ಯ ಹೇಳ್ತೇನೆ ನಾನು. ಹಿಂದೆ ಪಡೆದ ಭಂಗ ನಿನಗೆ ನೆನಪಿದ್ರೆ ಅದು ಹೆಂಡತಿಗೆ ಬೇಕಾಗಿ ಎನ್ನುವುದಾಗಿ ಸರಿ ಸ್ಪಷ್ಟ ಇದ್ರೆ ನಿನಗೆ 4 ಪೆಟ್ಟು ಕಡಿಮೆ ಆಗಬೇಕಾದ್ರೆ ಹೆಂಡತಿಯ ಆಸೆಯನ್ನು ಬಿಡಬೇಕು. ಯಾಕೆ? ನೀನು ನಂಬಿಕೆ ದ್ರೋಹ ಮಾಡಿದ್ದಿ. ಯಾವುದನ್ನಾದ್ರೂ ಕ್ಷಮಿಸಬಹುದು, ಎದೆಗೆ ಒದ್ದವನನ್ನು ಕ್ಷಮಿಸಬಹುದು, ಬೆನ್ನಿಗೆ ಕತ್ತಿ ಹಾಕ್ತಾನಲ್ಲ ನೋಡು. ಹೇಗಿದ್ದಿ ಈಗ ಸ್ವಲ್ಪ ಗಿಡ್ಡಾಗಿದ್ಯಾ ಅಂತಲ್ಲ, ನನ್ನೊಟ್ಟಿಗಿರುವಾಗ ಉದ್ದ ಇದ್ದಿ. ಯಾಕೆ? ನಾನು ಅರ್ಧ ಹಣ್ಣು ತಿಂದ್ರೆ 1/2 ಹಣ್ಣು ನಿನಗೆ ಕೊಡ್ತಿದ್ದೆ. ನಿನ್ನನ್ನು ಹತ್ತಲಿಕ್ಕೆ ಬಿಡ್ತಿರ್ಲಿಲ್ಲ, ನನ್ನ ಬೆನ್ನಿನ ಮೇಲೆ ಹಾಕಿಕೊಂಡು ಪರ್ವತ ಹತ್ತುತ್ತಿದ್ದೆ. ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದ ನನಗೆ ವಿಶ್ವಾಸದ್ರೋಹ ಮಾಡಿದೆ. ಇನ್ನು ಮುಂದೆ ನನಗೆ ಹೆಂಡತಿ ಬೇಕು ಅಂತ ಬಂದ್ರೆ ಇಲ್ಲಿವರೆಗೆ ಬಿಟ್ಟಿದ್ದೇನೆ. ಇನ್ನು ಮುಂದೆ ಹೆಂಡತಿ ಇಲ್ಲ, ಪ್ರಾಣವೂ ಇಲ್ಲ ಅಂತ ಆದೀತು. ನೀನು ಯಾರಲ್ಲಿ ನಿನಗೆ ಯಾರಾದರೂ ನ್ಯಾಯವಾದಿ ಪರಿಚಯ ಉಂಟಾ? ನನಗೆ? ಹೌದು. ನನಗೆ ಸ್ವತಃ ನನಗೆ ಯಾರದ್ದು ಪರಿಚಯ ಇಲ್ಲ, ನಿನಗುಂಟು ಅಂತ. ಅಲ್ಲ, ನಿನಗೆ ಯಾರಾದರೂ ಪರಿಚಯ ಇದ್ರೆ ಕೇಳು. ಯಾವಾಗಲೂ ಶಿಕ್ಷೆ ಪೂರ್ತಿಗೊಳ್ಳುವುದು ಯಾವಾಗ ಗೊತ್ತುಂಟ? ಮಧ್ಯದಲ್ಲಿ ಅವ ತಪ್ಪಿಸಿಕೊಳ್ಳಬಾರ್ದು. ನಿನ್ನ ಶಿಕ್ಷೆ ಆರಂಭ ಆಗಿದೆ, ಮಧ್ಯೆ ಹೊರಗೆ ಬಂದು ನನ್ನನ್ನು ಕೆಣಕಿದ್ರೆ ನಿನ್ನ ಅವಧಿ ವಿಸ್ತಾರ ಆಗ್ತದೆ. ಹಾಗಾಗಿ ಹಿಂದೆ ಪಡೆದ ಭಂಗವನ್ನು ನೆನಪಿಸಿಕೊಂಡು ಹಿಂದೆ ಹಿರಿಯರೆಲ್ಲ ಅನುಮೋದಿಸಿದ ಧರ್ಮಸಮ್ಮತವಾದ ಕಾರ್ಯ. ಹಾಗೆ ಅಂತ ನೀನು ಮಾಡ್ತಾ ಇರುವುದು ಧರ್ಮಸಮ್ಮತವಾದ ಕಾರ್ಯ ಅಂತ ಯಾರು ಹೇಳಿದ್ರು ನಿನಗೆ? ಧರ್ಮಸಮ್ಮತ ಅಂತ ದೊಡ್ಡವರೆಲ್ಲ ಹೇಳಿದರು. ಯಾಕೆ ಹೇಳಿದ್ದು? ಜಾಂಬವರು. ಯಾಕೆ ಹೇಳಿದ್ದು? ಯಾಕೆ? ನೀನು ಸತ್ತಿದ್ದೇನಂತ ಅಪಪ್ರಚಾರ ಮಾಡಿದ್ದಿ. ನೀನು ಕಾಯ್ತಾ ಇದ್ದಿ ನಾನು ಯಾವಾಗ ಗುಹೆಯ ಒಳಗೆ ಹೋಗುವುದು ಅಂತ. ಅಪಪ್ರಚಾರ ಮಾಡಿದ್ದಲ್ಲ, ಮತ್ತೆ ಆ ಸನ್ನಿವೇಶದಲ್ಲಿ ಭ್ರಮೆ ನನ್ನಿಂದ ಆಗಿದೆ, ತಪ್ಪಾಗಿದೆ. ಹೌದಾ? ಭ್ರಮೆ ಯಾರಿಗಾಗಲಿಲ್ಲ. ಭ್ರಮೆ ಅಲ್ಲ, ನಿನಗೆ ಯಾವಾಗ ಪೀಠ ಸಿಗುವುದು ಅಂತ ಒಂದು ಆಕಾಂಕ್ಷೆ ಇತ್ತು. ಸರಿ ಒಂದು ಸಮಯ ಒದಗಿ ಬಂತು. ನಾನು ನಿನ್ನನ್ನು ನಂಬಿ, ತಮ್ಮ ನೀನು ಹೊರಗಿರು, ಯಾಕಂದರೆ ನಿನಗೆ ಒಂದು ಗಾಯವೂ ಆಗಬಾರ್ದು, ಒಳಗೆ ಬಂದರೆ ನನ್ನ ಪಾದದ ಆಣೆ ಅಂತ ನಿನ್ನ ದ್ವಾರದಲ್ಲಿ ನಿಲ್ಲಿಸಿ ನನ್ನ ಆಣೆ ಹಾಕಿ ಅಲ್ಲಿಂದ ಬಂದು ನನ್ನನ್ನು ಜೀವಂತ ಕೊಂದು ಇಡೀ ಉತ್ತರ ಕ್ರಿಯೆ ಮಾಡಿ ಊರಿಗೆಲ್ಲ ಹೋಳಿಗೆ ಹಂಚಿ ನನ್ನ ಹೆಂಡತಿಯೊಟ್ಟಿಗೆ ಹೆಗಲಿನ ಮೇಲೆ ಕೈ ಹಾಕಿ ಕುಳಿತ ನಿನಗೆ ಅಪರ ಕರ್ಮ ಮಾಡದಿದ್ರೆ ನಾನು ಎಂತದಕ್ಕೆ ಈಗ ನೀನು ಹೇಗೆ ತಪ್ಪು ತಿಳಿದಿದ್ದೀಯೋ ನನ್ನ ಕುರಿತಾಗಿ, ಅವಾಗ ನನಗೂ ಹಾಗೆ ಆಗಿದ್ದು. ಏನು ಭ್ರಮೆ ದೊಡ್ಡದಲ್ಲ. ತಂದೆ ತಾಯಿಯಾಗಿದ್ದ ಕಾಲದಲ್ಲಿ ದೇವತೆಗಳೇ ಭ್ರಮೆಗೊಳಗಾಗಿದ್ದಾರೆ ನಮ್ಮ ತಂದೆ ತಾಯಿಯ ಕುರಿತಾಗಿ. ನಮಗೆ ದೊಡ್ಡದೇ ಹೇಳು. ಅದು ಭ್ರಮೆ? ಭ್ರಮೆ ಅಲ್ಲ. ಭ್ರಮೆ ಆದ್ರೆ ನಾವು ಹುಟ್ಟುದು ಹೇಗೆ? ಹೌದು ಅಂತಾದ್ರೆ ಆಗ ಯಥಾರ್ಥ. ಈಗಲೂ ಯಥಾರ್ಥ. ಅದು ಶಾಪಗ್ರಸ್ತವಾದ ಕೆರೆ ಅಥವಾ ಒಂದು ಸರೋವರ, ಅದರಲ್ಲಿ ಮುಳುಗಿದಾಗ ನಮ್ಮ ಅಪ್ಪ ಅಮ್ಮನಾದದ್ದು ಭ್ರಮೆ ಹೌದಾದ್ರೆ ನಾವು ಹುಡ್ತಿರ್ಲಿಲ್ಲ. ಭ್ರಮೆ ಅಲ್ಲ ಎನ್ನುವುದಕ್ಕೆ ಎನ್ನುವುದಕ್ಕೆ ಪ್ರಮಾಣವಾಗಿ ನಾವಿಬ್ಬರಿದ್ದೇವೆ. ಪ್ರಮಾಣವೇ ಹೌದು ಅಂತ ಅಂದ್ರೆ ಸಾಯದ ತಂದೆ ತಾಯಿ ಒಟ್ಟಿಗಿಲ್ವಲ್ಲ. ತಂದೆ ತಾಯಿ ಒಟ್ಟಿಗಿಲ್ವಲ್ಲ. ಈಗ ತಂದೆ ತಾಯಿ ಒಟ್ಟಿಗಿಲ್ಲ, ಅದಕ್ಕಾಗಿ ನಾನು ಭ್ರಮೆಯಲ್ಲಿ ಒಂದು ಅಂಶ ಅಂತ ಹೇಳುದು. ಅಣ್ಣ, ನೀನು ಸತ್ಯದಿಂದ ತಿಳ್ಕೊಳ್ಳಿಕ್ಕೆ ಕೆಲವು ಕಾರಣ ಇತ್ತು. ಏನದು? ಕೆಲವು ಸಮಯದವರೆಗೆ ಗುಹಾಂತರ ಭಾಗದಲ್ಲಿ ನೀನಿದ್ದ ಕಾರಣದಿಂದಾಗಿ ಇಷ್ಟು ಸಮಯ ಯಾವ ಹಸುರನ್ನು ಕೊಲ್ಲುವುದಕ್ಕೂ ತೆಗೆದುಕೊಳ್ಳುವುದಿಲ್ಲ ಅಣ್ಣ. ಒಂದು ಮತ್ತೊಂದು ಹರಿದು ಬಂದಂತಹ ನೆತ್ತರು ನಿನ್ನದು, ರಕ್ತದ ಗುಣ ಉಂಟು ನನಗೆ. ಅದರ ಮೇಲೆ ನಿನ್ನಿದ್ದಂತಹ
ರೋಮ. ರಕ್ತದ ಗುಣ ಅಂತ ನೀನು ಯಾವ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದ್ದು? ನನಗೆ ಹಣೆ ಬರ ಕೆಟ್ಟವನೇ, ನೀನು ಪರೀಕ್ಷೆ ಮಾಡಿದ್ದು ಯಾವುದ್ರಲ್ಲಿ? ಒಂದು ಕರುಳಿನಿಂದ ತಿಳಿಯೋದು, ಇನ್ನೊಂದು ನನಗೆ ಗೊತ್ತುಂಟು, ಹೀಗೆ ಕೈಯಲ್ಲಿ ತೆಗೆದು ನೋಡುದು. ಅದು ಧನಾತ್ಮಕವೋ ಋಣಾತ್ಮಕವೋ ಇಷ್ಟು ಗೊತ್ತಾಗ್ತದೆ. ನೀನು ಜೇನುತುಪ್ಪ ನೋಡುದ, ಬೆಲ್ಲದ ನೀರ ಜೇನುತುಪ್ಪ, ರಕ್ತ ಎಲ್ಲರದು ಕೆಂಪೆ. ಹೀಗೆ ಕೈ ಹಾಕಿದ್ರ ನೀನು ಜೀವಮಾನದಲ್ಲಿ ವಾಲಿಯ ರಕ್ತ ನೋಡಿದ್ಯಾ? ನೋಡಿದ್ದೇನಂತೆ ತಿಳಿದೋದು ನಾನು. ಅದು ನಿನ್ನ ನೋಡಿದ್ಯಾ? ನೋಡದೆ ನಿನ್ನ ಎಂತದು ಪರೀಕ್ಷೆ ನಿನ್ನದು? ಅಣ್ಣ, ತಪ್ಪಾಗಿದ್ದಕ್ಕೆ ಕಾರಿಗೆ ಬಿದ್ದಿದ್ದೇನೆ. ಆದ್ರೆ ತಪ್ಪಾಗಿದೆ ಅಂತ ಎಷ್ಟು ಒಪ್ಪಿಕೊಡುತ್ತೇನೋ, ಸಾಧನ ಪೂರ್ವಕವಾಗಿ ಯುದ್ಧವನ್ನು ಹಾಗೆ ಮಾಡುತ್ತೇನೆ. ಈ ಹಿಂದೆ ಅನೇಕ ಬಾರಿ ಬಂದು ಹೋಗಿದ್ದೇನೆ. ಗೊತ್ತಿಬೇಕಂತ ಹೇಳುವಾಗ ನೀನು ಅನೇಕ ಬಾರಿ ಅಲ್ಲ, ವರ್ಷ ಬರ್ತೀಯಲ್ವಾ? ವರ್ಷ ಬರ್ತೇನೆ. ಗೊತ್ತಬೇಕು ಅಂತ ಹೇಳುವಾಗ ನನಗೆ ಕಾಣುದು ಏನು? ಅಣ್ಣ ಪಾಪ ಸಾಯಿ. ಹಾಗಾಗಿ ಹಣಕಾಲ ಹಿಂದಿನ ಹಾಗೆ ಕೆಲವರದ್ದು 50 ಪ್ರಯೋಗ ಪ್ರದರ್ಶನ ಇರುವುದಿಲ್ಲ. ಇದು ಪ್ರದರ್ಶನ ಸಿದ್ಧರಾಗಬೇಕಾದೀತು. ಹಾಗೆ ಈಗ ಪೆಟ್ಟು ಕೊಟ್ಟರೆ ಅಣ್ಣ ಇಲ್ಲ ಅಂತಾದೀತು. ಪ್ರದರ್ಶನವ ನಿನ್ನದು? ಪ್ರಯೋಗ ಅಲ್ಲ, ನಿನ್ನ ದರ್ಶನ ಹಿಡಿದದ್ದನ್ನೆಲ್ಲ ಬಿಡಿಸ್ತೇನೆ. ಪ್ರದರ್ಶನ ನೋಡಿ, ಅವ ಮಕರಾಸನದಲ್ಲಿ ಮಲಗಿದ್ದು ಪಾಪಿ. ಅವನಿಗೆ 4 ಕೊಡುವಾಗ ಬಿದ್ದಪ್ಪಿ. ಈಗ ಮೊದಲನೇ ರಾಶಿಗೆ ಬಂದ ಮೇಷ. ನೀನು ಮೇಷವೇ ಜೀವಮಾನ ಪೂರ್ತಿ. ನಿನ್ನ ಹೆಂಡತಿ ಒಂದು ಸಲವೂ ಹೇಳಲಿಲ್ಲ ಅಯ್ಯೋ ನಿನ್ನ ಒಂದು ಅವಸ್ಥೆ. ಆ ಸಣ್ಣ ಸಣ್ಣ ಮಕ್ಕಳೆಲ್ಲ ನಗುವ ಹಾಗಾಯ್ತು ನಿನ್ನ ಜೀವನ. ದರಿದ್ರದ ಬದುಕೆ ನಿನ್ನದು. ಬೀಳ ಬೀಳ ಯಾರು? ನಾನು ಬೀಳದ ಅನುಜ. ಇವನಿಗೆ ಎಲ್ಲಿ ಹೊಡೆದ್ರೆ ಎಲ್ಲಿ ತಾಗ್ತದೆ ಅಂತ ನಮ್ಮ ಹೊಡೆತದಲ್ಲಿ ಮಾತ್ರ ಇವನಿಗೆ ಗೊತ್ತಾಗುದು. ಎಲ್ಲಿಗೆ ಹೊಡೆದದ್ದು? ಎಲ್ಲಿಗೆ ನಾನು ಬಾಪಿ? ಎಲ್ಲಿಗೆ ಹೊಡೆದದ್ದು? ಎಲ್ಲ ಹಿಂದಿನಿಂದ ಬಿದ್ದಾಗ ಕಣ್ಣ. ಎದೆಗೆ ಬರದಿಂದ ತಿವಿದ ಮುಷ್ಟಿಯ ಏಟಿಗೆ ತಿರುಗಿ ತಲೆಯು ಬಾನು ತನುಜ ಹೊರಗೆ ಸೃಷ್ಟಿಗೆ. ಈಗ ಕಿರೀಟ ತೆಗೆದ್ರೆ ಗೊತ್ತಾದಿತ್ತು ಇವನ ತಲೆಯಲ್ಲಿ ಎಂಥದ್ದೆಲ್ಲ ಉಂಟು ಅಂತ. ಹಣೆ ಬಾರ ಕೆಟ್ಟವ. ಹೊರಗೆ ಏನಿಲ್ವೇ, ಒಳಗೂ ಏನಿಲ್ವೇ. ಅವ ಎಷ್ಟು ಸಮಯದಿಂದ ಹೇಳ್ತಾ ಇದ್ದಾನೆ, ಒಮ್ಮೆ ಬಾವಾಲಿ ಒಮ್ಮೆ ಬಾವಾಲಿ. ನನ್ನ ಮಿತ್ರ ರಾವಣ ಒಂದು ಔತಣಕೂಟ ಮಾಡುವ ಅಂತ. ನನಗೆ ಹೋಗ್ಲಿಕ್ಕೆ ಹೆದರಿಕೆ ಆಗುವುದು. ಮನೆಗೆ ಬರುವಾಗ ಇವ ಎರಡನ್ನು ಕೊಂಡು ಹೋದರೆ, ನನ್ನ ಹೆಂಡತಿ ಇವನ ಹೆಂಡತಿ, ನಂಬಲಿಕ್ಕಾಗೋದಿಲ್ಲ. ಮತ್ತೊಬ್ಬರ ಹೆಂಡತಿಯನ್ನು ಇಟ್ಟುಕೊಂಡವರಿಗೆ ಅದೊಂದು ಹೆದರಿಕೆ ಇರ್ತದೆ, ನಮ್ಮ ಹೆಂಡತಿಯನ್ನು ಯಾರಾದರೂ ಕೊಂಡು ಹೋದರೆ ಅಂತ. ಅದೊಂದು ನಮಗೂ ಉಂಟು. ಹಾಗಾಗಿ ಅಲ್ಲಿ ಇನ್ನು 1 ತಿಂಗಳು ಹೇಳಬಾರ್ದು, ಇವ ಬರಬಾರ್ದು ಅಲ್ಲಿಗೆ ಔತಣಕೂಟಕ್ಕೆ. ಕೂಡ ಕೊಲ್ತಿದ್ದೆ, ಯಾಕೆ ಕೊಲ್ಲಿಲ್ಲ? ಸತ್ರೆ ನನಗೂ 13 ದಿವಸ ಸೂತಕ ಉಂಟಲ್ಲ. ನನಗೆ ಯಾವುದಾದ್ರೂ ಆದೀತು ತೆಂಗಿನಕಾಯಿ ಹಾಕದೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಮೆಣಸಿನಲ್ಲೇ ತಿನ್ಬೇಕಲ್ಲ ಪಾಪಿ. ಅದಕ್ಕೆ
ಇರಬೇಕು ಅಂತಿತ್ತು ನನಗೆ. ಅಣ್ಣ ಹೋದ. ಅಬ್ಬ ಎರಡೂ ಕಾಲನ್ನೆತ್ತಿ ನಿಜವಾದ ಮಂಗನ ಹಾಗೆ ಕುಣಿದಿದ್ದಾನೆ ನನ್ನ ಬೆನ್ನಿನ ಮೇಲೆ. ನಾನಾಗಿದ್ದರಿಂದ ಬದುಕಿದ್ದೇನೆ. ಅಬ್ಬ ಎದ್ದು ನಿಂತಿದ್ದೇನೆ. ಅಲ್ಲಿಂದ ಓಡಿ ಬಂದಿದ್ದೇನೆ. ಯಾಕೆ? ಪುನಃ ಅಣ್ಣನ ತಾಡನಕ್ಕೆ ಒಳಗಾಗಬೇಕು ಎನ್ನುವುದಾಗಿ. ಅಣ್ಣನನ್ನು ಘಾತಿಸಿದ್ದು ದೊಡ್ಡದಲ್ಲ, ಹೊಸ ನಿರೀಕ್ಷೆಯಲ್ಲಿ ಹೊರಟು ನಿಂತವನ. ಅಲ್ಲಿವರೆಗೆ ಯಾಕೆ ಹೋಗಿದ್ದು? ನಾನು ಅಣ್ಣನನ್ನು ಗೆಲ್ಲುತ್ತೇನೆ ಅಂತಲ್ಲಪ್ಪ. ನಾನು ನಂಬಿದಂತಹ, ನನ್ನ ಪ್ರಶ್ನೆಗೆ ಉತ್ತರ ರೂಪವಾದಂತಹ ಔತ್ತರೇಯನಾದಂತಹ ಸೂರ್ಯವಂಶದ ರಾಮಚಂದ್ರ ನಂಬಿದೆ, ನಂಬಿಕೆಟ್ಟೆ. ಇವನನ್ನು ನಂಬಿಯಾದರೂ ಕೂಡ ನನ್ನ ಪತ್ನಿಯನ್ನು ಒಲಿಸಿಕೊಳ್ಳಬಹುದು, ನನ್ನವಳಾಗ್ತಾಳೆ ಅಂತ ತಿಳಿಸಿದೆ. ಹೋಗುತ್ತೇನೆ ಅಲ್ಲಿವರೆಗಾಗಿ. ಅವನಲ್ಲೇ ವಿಶ್ವದ ನಾಯಕನೇನು ಎನ್ನುವುದಾಗಿ ತಿಳಿದೆ. ವಿಶ್ವದ ನಾಯಕನಾಗಿರಬಹುದಾದಂತಹ ನೀನು ಸುಗ್ರೀವನ ಈ ಜೀವನದಲ್ಲಿ ನಿಜ ಅರ್ಥದ ನಾಯಕನಾಗಿ ಒಲಿದು ಬರ್ತಿ ಎಂದೆನಿಸಿದೆ. ಏನಾಯ್ತಯ್ಯ? ಕತ್ತಲನ್ನು ಕಳೆದು ಹೇಗೆ ಬೆಳಕನ್ನ ಉಂಟು ಮಾಡುತ್ತಾನೋ ಸೂರ್ಯ, ಹಾಗೆ ನಿರಂತರವಾಗಿ ಸವಿದಿರಬಹುದಾದಂತಹ ಅಲ್ಲ ಉಂಡಿರಬಹುದಾದಂತಹ ತಿಮಿರವನ್ನು, ಅಂಧಕಾರವನ್ನು ಅಳಿಸಿ ಹಾಕುವಲ್ಲಿ ವಿಶ್ವನಾಯಕನಾದ ನೀನು ಬರ್ತಿ ಎಂದೆನಿಸಿದೆ. ರಾಮ, ಹೇಳ್ತೀನಿ, ಧರ್ಮ ನಿನ್ನಲ್ಲುಂಟು, ಸತ್ಯ ನಿನ್ನಲ್ಲುಂಟು, ನಿನ್ನನ್ನು ಕಾಪಾಡುತ್ತೇನೆ ಅಂತ ಹೇಳಿದೆಯಲ್ಲ ರಾಮ. ನಿನ್ನಂತಹ ನಾಯಕನನ್ನು ಹೊಂದಿಯೂ ಕೂಡ ಪುನಃ ಪುನಃ ಕರೆದಂತಹ ಅಣ್ಣನಲ್ಲಿ ಘಾತವನ್ನೇ ಅನುಭವಿಸಬೇಕು ಅಂತಾದ್ರೆ ನೀನಿಲ್ಲದ ಸುಗ್ರೀವ, ನಿನ್ನ ಕೃಪಾ ಪೋಷಿತನಾದಂತಹ ಸುಗ್ರೀವ, ಎರಡರಲ್ಲಿಯೂ ವ್ಯತ್ಯಾಸ ಇಲ್ಲ ಅಂತಾಗಿ ಹೋಯಿತು. ಏನು ಮಾಡೋಣ ಹೇಳು? ಏನಾಯ್ತು? ಪ್ರಪಂಚಕ್ಕೆ ಅದೃಷ್ಟದಿಂದಲಾಗಿ ಸೂರ್ಯ ಒಲಿದು ಬಂದು ಮುಂಜಾವಿನಲ್ಲಿ ಬೆಳಕನ್ನು ಕೊಡ್ತಾನೆ. ಆದರೆ ಕುರುಡನೇ ತಾನಾಗಿದ್ದರೆ ಅವನಿಗೆ ಬೆಳಗಾದ್ರಿಂದ ಏನು ಪ್ರಯೋಜನ ಹೇಳು? ಕುರುಡನಾಗಿ ಹೋದೆ. ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಡಬಹುದಾದಂತಹ ನೀನು ನನಗೆ ಬೆಳಕು ಕೊಡಲಿಲ್ವಲ್ಲ. ಏನು ಮಾಡೋಣ? ಎಲ್ಲೋ ಬಿದ್ದಿರಬಹುದಾದಂತಹ ಕಲ್ಲನ್ನು ದೇವರಿಗೆ ಅರ್ಪಣೆ ಮಾಡುವಂತಹ ಗಂಧವನ್ನು ತೇಯುವ ಕಲ್ಲು ನಾನಾದೆ ಅಂತ ಹೆಮ್ಮೆಯಿಂದ ಹೇಳಿಕೊಡುತ್ತದೆ. ಅದೃಷ್ಟ ಸರಿ ಇಲ್ಲ ಅಂತಾದರೆ ಮೇಲಿರಬಹುದಾದಂತಹ ಕಲ್ಲು ಕೆಳಮುಖವಾಗಿದ್ದರೆ ನಿತ್ಯವೂ ತೇಯುವ ಗಂಧದ ಕೆಳಮುಖದಲ್ಲಿ ಕಲ್ಲಿರ್ತದೆ, ಮೇಲ್ಮುಖದಲ್ಲಿರುವ ಗಂಧಕ್ಕೆ ಇರಬಹುದಾದಂತಹ ಭಾಗ್ಯ ಅದಕ್ಕಿಲ್ಲ. ಸ್ವಾಮಿ, ನಿನ್ನನ್ನು ನಂಬಿದೆ, ಆ ರಾಮನಲ್ಲಿ ಎದುರಿಸಿದೆ, ಅವರ ಘಾತಿಸ್ತಾ ಇರುವಾಗ ಈಗ ಬರ್ತದೆ ಆಗ ಬರ್ತದೆ ಬಾಣ, ನಾನು ಗೆಲ್ತೇನೆ ಅಂತ ಎನಿಸಿದರೆ ಮೋಸ ಮಾಡಿದೆಯಲ್ಲ ರಾಮ. ಯಾಕಾಗಿ ಮೋಸ ಮಾಡಿದೆ? ನಿನ್ನ ವಾಕ್ಯವನ್ನು ನಂಬಿದೆ, ಸತ್ಯ ಧರ್ಮದ ಪಥ ಅಂತ ಹೇಳುವಂತಹ ರಾಮನ ಮಾತನ್ನು, ಕೃತಿಯನ್ನು, ನಡೆಯನ್ನು, ನುಡಿಯನ್ನು ನಂಬಿದೆ, ಪಥ ಪಂಥವನ್ನು ಆಶ್ರಯಿಸಿದೆ. ನನಗೆ ಮೋಸವಾಯ್ತಲ್ಲ ಯಾಕೆ ಸ್ವಾಮಿ? ಅದಲ್ಲ, ಈಗ ಹೇಳಿದ್ದಲ್ಲ ನಾನು. ಯುದ್ಧ ಆರಂಭವಾಗುವ ಮುಂಚೆ ವಾಲಿಯ ಕುರಿತಾಗಿ ನೀನು ವಿಶದೀಕರಿಸಿದ ವಿಷಯ ಕುರಿತಾಗಿ ನಾನು ಆಡುವುದು. ಸಮಗ್ರವನ್ನು ಸೂಕ್ಷ್ಮವಾಗಿ ಅವಲೋಕನದ ಮೂಲಕವಾಗಿ ಹೇಳಿದವ ನಾನು. ಹೌದು, ಆದ್ರೆ ಯಾವುದನ್ನು ಹೇಳಬೇಕಾದನ್ನು ಬಿಟ್ಟೇ ಬಿಟ್ಟಿದ್ದೀನಿ. ಹೇಳಿದ್ದೇನಲ್ಲ ಸ್ವಾಮಿ. ಏನು ನೀನು ಏನು ಕ್ರೋಧವನ್ನು ಹೊಂದುವುದೇ ಬೇಡ.
ಮಾಡು. ಇನ್ನೆಲ್ಲಿಗಿದೆ? ಈ ರೀತಿಯಾಗಿ ಮೋಸವಾಯಿತು ಅಂತ ಹೇಳ್ತೀಯಲ್ಲ, ಯಾಕೆ ಮೋಸ? ಹೀಗಾಗುವುದಕ್ಕೆ ಕಾರಣ ಏನು? ಏನದು? ಇಬ್ಬರು ಒಂದೇ ತೆರನಾಗಿದ್ದೀರಿ, ಹೇಳಿದ್ದೇನಲ್ಲ, ಗೊತ್ತೇ ಆಗುವುದಿಲ್ಲ. ಏಕಕಾಲದಲ್ಲಿ ನೀನು ಅವನೋ ಎನ್ನುವುದು ಏಕಕಾಲದಲ್ಲಿ ಆವಿರ್ಭಾವಗೊಂಡಂತಹ ನಾವಿರ್ಭಾವ ಒಂದೇ ರೀತಿ. ಆಳವೇಧವನ್ನು ಅರಿಯದೇ ಹೋದೆ ನಾನು. ಅವ ಅಣ್ಣನ ಹಾಗಿರುವಾಗ ನಾನು ಹೇಗೆ ಶರ ಪ್ರಯೋಗಿಸುವುದು? ಸ್ವಾಮಿ, ಏನಾದ್ರು ತಪ್ಪೇದು ನಿನಗೆ ಬಿದ್ದರೆ? ನಾನು ಎಲ್ಲ ಹೇಳಿದ್ದೇನೆ, ನನಗಿಂತ ಶಕ್ತಿಶಾಲಿ ಅಂತ. ಹಾ ಪ್ರತಿ ಬಾರಿ ಯುದ್ಧಕ್ಕೆ ಹೋದಾಗ ನನಗೆ ಹೊಡಿತಾನೆ ಅಂತ. ಹಾ ಗುದ್ದಿದವ ಅವ, ಹಾ. ಬಿದ್ದವನ. ಇಷ್ಟು ಗೊತ್ತಾಗಿದೆ. ಅದು ಹೇಗೆ ಗೊತ್ತಾಗ್ತದೆ? ನನ್ನಿಂದಲೇ ಅನುಗ್ರಹಿತನಾಗಿ ಹೋದವನ್ನ ಇದುವರೆಗೆ ಇರದಂತಹ ಧೈರ್ಯ ನಿನ್ನನ್ನು ಆವಾಹನೆಗೊಂಡು ನೀನೇ ಹೋಗಿ ಅವನನ್ನು ಹೊಡೆದು ಅಂತ ನಾನು ಭಾವಿಸಿದ್ದು. ಬಿದ್ದವ ವಾಲಿ ಅಂತ ನಾನು ತಿಳಿದ. ಸ್ವಾಮಿ, ಆಳವೇದ ಗುರುತಿಸ್ಲಿಕ್ಕೆ ಮತ್ತೆ ಹೇಗೆ ಗೆಲ್ಲುವುದಪ್ಪ? ಒಂದು ಮಾಡುವ, ಏನು? 1 ತಿಂಗಳು ಉಪವಾಸ ಮಾಡುವ. ಆವಾಗ ನಾನು ಸಣ್ಣಗಾದೆ ಅಂತ ಆದ್ರೆ ಆಗ ಗೊತ್ತಾಗ್ತದೆ. 1 ತಿಂಗಳು ನಾನು ಕಾಯ್ಬೇಕು. ಅಯ್ಯೋ, ನನಗೆ ಹೆಂಡತಿಯನ್ನು ಕಾಯ್ಲಿಕ್ಕೆ ಆಗುದಿಲ್ಲ. ನನಗಾದ್ರೂ ನಾನು ಕಾಯ್ಬೇಕು. ಅವಳು ಬಂದಳು ಅಂತಾದ್ರೆ ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ. ತಮ್ಮ ಆಲೋಚಿಸಬೇಡ. ಗಜಪುಷ್ಪ ಮಾಲಿಕೆಯನ್ನು ಅದನ್ನು ಧರಿಸಿ ಸುಗ್ರೀವ ಸಿದ್ಧನಾಗಬೇಕು ಎಂದು. ಸ್ವಾಮಿ, ಈ ಗಜ ಪುಷ್ಪಮಾಲಿಕೆಯ ವಿಶೇಷ ಏನು? ಇದನ್ನು ನೀನು ಧರಿಸು. ಇದನ್ನು ನೀನು ಧರಿಸಿದರೆ ವೈರಿಪಾಳ್ಯದಲ್ಲಿದ್ದ ಯಾರೇ ಆಗಲಿ ಅವನ ಬಲುಹು ನಿನಗೆ ಅರ್ಥ ಸಂಗ್ರಹವಾಗ್ತದೆ. ಅದೊಂದು ನಿನಗೆ ಹೆಚ್ಚುತ್ತದೆ. ಆಮೇಲೆ ನೀನು ಎನ್ನುವುದು ಗುರುತು ನನಗೂ ಸಿಗ್ತದೆ. ಸ್ವಾಮಿ, ಸಂಶಯ ಇಲ್ಲ. ಮುಂದೆ ಹೋಗುವಲ್ಲ. ಹಾಗಂತ ಆಪ್ಯಾಯಮಾನವಾಗಿ ಅಣ್ಣ ಬಾ ಅಂತ ಹೇಳುವುದಲ್ಲ, ವಾಲಿಯನ್ನು ಹಾಗೆ ಹೆಸರೆತ್ತಿ ಕೂಗಿ ಕರೆ, ಆಗ ಗೊತ್ತಾಗ್ತದೆ ಬಂದವ ಅತಿ ಪರಾಕ್ರಮಿ ಇದ್ದಾನೆ. ನೀವು ತೋರಿಸುವಾಗಲೇ ಆ ಕಡೆಯಿಂದ ಹೋಗುವ ಅಂತ ಹೇಳಿದ್ದು ಗೊತ್ತಾಯ್ತು. ವಿಶಿಷ್ಟವಾದ ಸಪ್ತಜನ ಆಶ್ರಮ, ನಿನಗೆ ಯಾಕೆ ಹೆದರಿಕಲ್ಲಿ? ವಿಶಿಷ್ಟವಾದಂತಹ ಗಂಧ ಇಲ್ಲಿಂದ ಬರ್ತದೆ ಎನ್ನುವ ಕಾರಣದಿಂದಲೇ ಆಗ ನಾನು ಇಲ್ಲಿಂದ ಹೋಗೋದು, ಇಲ್ಲಿಂದ ಹೋಗುವ ಅಂತ ಸೂಚಿಸ್ತಾ ಇದ್ದೆ. ಹೌದು ಸ್ವಾಮಿ, ಸಪ್ತಜನಾಶ್ರಮದಲ್ಲಿ ವಿಶಿಷ್ಟವಾಗಿ ತಲೆಕೆಳಗಾಗಿ 7 ದಿನಗಳ ಕಾಲ ಸಪ್ತ ಋಷಿಗಳು ಧ್ಯಾನವನ್ನು ಮಾಡುತ್ತಾ ಜಪತಪಸ್ಸನ್ನು ಆಚರಿಸ್ತಾ ಇದ್ರು. ತದನಂತರದಲ್ಲಿ ಬಂದು ಅರ್ಘ್ಯಪಾದ್ಯಾದಿಗಳನ್ನು ಮಾಡುತ್ತಿದ್ದರು. ಆ ಕಾರಣದಿಂದ ಸತ್ಯದಿಂದ ನಡೆಯುವವರಿಗೆ, ಧರ್ಮದಿಂದ ಪದದಲ್ಲಿ ನಡೆಯುವವರಿಗೆ ಇದರಲ್ಲಿ ಹೋಯ್ತು ಅಂತಾದ್ರೆ ಯಶಸ್ಸಾಗುತ್ತದೆ. ಈ ಕ್ಷಣದವರೆಗೆ ನಮ್ಮ ಜೀವನ ಭಯಪಡಬೇಡ. ಮುಂದೆ ನಾನು ಸಾಗುತ್ತೇನೆ, ಹಿಂದಿನಿಂದ ನೀನು ಬಾ, ಎಲ್ಲವೂ ಸುಗಮವಾಗ್ತದೆ. ಅರಿಬೇಕಲ್ಲ, ಅಣ್ಣ ವಾಲಿ ಅಲ್ಲ ಈ ಬಾರಿ, ವಾಲಿ, ಶತ್ರು ವಾಲಿ. ಬಾ ಬಾ ಬಾ. ಅಷ್ಟು ದೀರ್ಘ ಸಮಯ ಕಳೆದ ಬಳಿಕ ಮತ್ತೆ ಪ್ರತ್ಯಕ್ಷವಾಗುತ್ತಿದ್ದ ಸುಗ್ರೀವ ಇಷ್ಟು ಶೀಘ್ರ ಸಮಯದಲ್ಲಿ ಮತ್ತೆ ಪ್ರಕಟವಾಗಿ ಇಲ್ಲಿಗೆ ಹೇಗೆ ಬಂದ? ಇಲ್ಲಿಗೆ ಹೇಗೆ ಬಂದ? ಸಪ್ತಜನಾಶ್ರಮ ದಾಟಿ ಬರಬೇಡುವ? ಯಾರಾದ್ರೂ ತಪ್ಪು ಮಾಡಿದವರು ಅಲ್ಲಿಗೆ ಬಂದ್ರೆ ಅವರ ತಲೆ 1000 ಹೊಳಾಗ್ತದೆ ಅಂತಲ್ವ ಪ್ರತೀತಿ? ತಪ್ಪು ಮಾಡಿದ ಸುಗ್ರೀವ ಹೇಗೆ ಸಾಯದೆ ಬಂದ? ನಾವು ಕೆಲವೆಲ್ಲ ಜನಪ್ರಿಯವಾದದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗುವುದಿಲ್ಲ. ಈಗ ಗೊತ್ತಾಯಿತು ಅದರ ಬಗ್ಗೆ ಇದ್ದ ಪ್ರತೀತಿ ಸುಳ್ಳು. ಯಾವಾಗ ಇವ ಸಾಯದೆ ಬದುಕಿದ್ನೋ ಅಲ್ಲಿಗೆ ತಪ್ಪು ಮಾಡಿದವರು ಹೋದರೆ ಸಾಯ್ತಾರೆ ಎನ್ನುವ ಪ್ರತೀತಿಯೇ ಸುಳ್ಳು. ಬಂದು ನನ್ನನ್ನು ಕರೆಯುವಾಗ ಎದ್ದು ಇನ್ನೇನು ಹೊರಡುತ್ತೇನೆ ಎನ್ನುವಾಗ ತಡೆದಳಲ್ಲ ಸತಿಯಾದ ತಾರೆ. ಹೋಗುವುದು ನೀತಿಯಲ್ಲ, ನಿಲ್ಲಬೇಕು ಎನ್ನುವುದಾಗಿ ಸ್ತ್ರೀ ಸಹಜವಾದಂತಹ ಕಳಕಳಿಯಿಂದ ಒಬ್ಬ ಗಂಡನ ಹೆಂಡತಿಯಾಗಿ ಪರಿಪರಿಯಾಗಿ ಕೇಳಿಕೊಂಡಳು. ಅವಳೇನೋ ಕೇಳಿಕೊಳ್ಳುವುದು ಸಹಜ, ಆದರೆ ಯಾವನೇ ಕರೆದರೂ ಕೂಡ ವೀರಗತ್ಯ ಹಾಕಿ ನಿಲ್ಲಬಲ್ಲಂತ ಸಾಮರ್ಥ್ಯ ಇರುವ ವಾಲಿ ಒಂದು ಕ್ಷಣ ತಡೆದರು ನಮ್ಮ ಇಲ್ಲಿಯವರೆಗಿನ ಬದುಕಿಗೆ ಕಪ್ಪು ಚುಕ್ಕೆ. ರಾಮ ಎಂಬುವ ಬಂದಿದ್ದಾನಂತೆ, ಅವನ ಹೆಂಡತಿಯನ್ನು ನನ್ನ ಮಿತ್ರ ಕೊಂಡೋಗಿದ್ದಾನಂತೆ. ಸುಗ್ರೀವ ಸಖ್ಯಾಗಿದೆ ಅಂತೆ, ನನ್ನನ್ನು ಕೊಲ್ತೇನೆ ಅಂತ ಮಾತು ಕೊಟ್ಟಿದ್ದಾನಂತೆ. ನನ್ನನ್ನು ಕೊಲ್ತೇನೆ ಅಂತ ಹೇಳಿದವರೆಲ್ಲ ಕೊಲ್ತಿದ್ರೆ ಈಗ 25 ಸಲ ಸಾಯ್ಬೇಕಿತ್ತು. ನಾನು ಕೊಲ್ತೇನೆ ಅಂತ ಹೇಳುವವರಿಗೆಲ್ಲ ವೀರರಾದವರು ಹೆದರ್ಲಿಕ್ಕೆ ಉಂಟ? ಇಲ್ಲವೇ ಇಲ್ಲ. ಆದರೂ ಅವಳನ್ನು ಸಮಾಧಾನ ಮಾಡಿದೆ. ನಾಳೆ ನೋಡಿಕೋ ಅಂತ ಹೇಳುವಾಗ ಹೇಳಿದೆ,
ನಮಗೆ ರಾತ್ರಿ ಹಗಲು ಅಂತ ಇಲ್ಲ, ಯಾವಾಗಲೂ ಯುದ್ಧ ಮಾಡುವವರೇ. ಆದರೂ ಅವಳ ಧೈರ್ಯಕ್ಕೆ ಕಾಂಚನ ಮಾಲಿಕೆಯನ್ನು ಧರಿಸಿಕೊಂಡಿದ್ದೇನೆ. ಎದುರಾಳಿ ಅರ್ಧ ಶಕ್ತಿಯನ್ನು ಹೀರುವ ಕಾಂಚನ ಮಾಲಿಕೆ. ವೀರಶೇಷೆಯನ್ನಿಕ್ಕಿ ಕಳುಹಿಸಿಕೊಡುವಾಗ ನೋಡಿ, ಪುರವ ಮುತ್ತಿರ ವೈರಿ ಸೇನೆ. ವೈರಿಗಳಂದ್ರೆ ಯಾರು? ಹೊರಗಿನಿಂದ ಬಂದವರಲ್ಲ, ಮೊನ್ನೆವರೆಗೆ ನನ್ನದೇ ಬಟ್ಟಲ್ಲಿ ನನ್ನ ತಿಂತಿದ್ದವರು. ಶರಭ, ಶತಬಲಿ, ಗಜ, ಗವಯ, ಸಂಗರ, ಭಯಂಕರ, ಸುಮುಖ, ದುರ್ಮುಖ, ಗಂಧ, ಮಾದನ ಮುಖ್ಯರ ರಕ್ಷಣೆಗೆ ನಿಲ್ಲಿಸಿದ್ದೇನೆ. ವಿರೋಧಿಗಳು ಹೊರಗಿನವರು ಬರ್ತಿದ್ರೆ ದೊಡ್ಡ ಸಮಸ್ಯೆ ಅಲ್ಲ. ನಮಗೆ ಸಮಸ್ಯೆ ಯಾರು ಗೊತ್ತುಂಟ? ನಮ್ಮ ದೇಶದಲ್ಲಿದ್ದೇ ದೇಶದ್ರೋಹ ಮಾಡುವವರು ದೊಡ್ಡ ಸಮಸ್ಯೆ. ಅವರನ್ನು ಸಾರ್ವತ್ರಿಕವಾಗಿ ಊಟಕ್ಕೆ ಕರೆದು ವಿಷ ಹಾಕಿ ಕೊಡಬೇಕು ಅವರಿಗೆ. ಅಂಥ ಪಾಪಿಗಳು ನಮ್ಮ ಪುರಕ್ಕೆ ಕಲ್ಲು ಹೊಡಿತಾ ಇದ್ದಾರೆ. ಅಂಗದನ ಪುರಕ್ಕಿರಿಸಿದ್ದೇನೆ. ಏನಾದರೂ ತಾರೆ ಹೇಳಿದ ಹಾಗೆ ಹೆಚ್ಚು ಕಡಿಮೆ ಆದರೂ ಆ ಪಾಪಿಗೆ ಇಲ್ಲಿಯ ಪೀಠ ಹೋಗಬಾರ್ದು. ಹಾಗಾಗಿ ಅಂಗದನ ಪುರಕ್ಕಿರಿಸಿ ಗಜ ಶುಷೇಣ ಜಾಂಬವರ ನೆರವಿಯಲಿ ಬಂದವ ಯಾರು? ರವಿಜ. ಹೊರಟವ ಯಾರು? ಹರಿಜ. ತಡೆದು ಮಾತಾಡ್ತಾರೆ. ನಿನಗೆ ಹಾಕಿದವರೆ? ನನಗೆ ಹಾಕಿದ್ದ ಇಂದ್ರ, ನಿನಗೆ ಇಂದ್ರ ಹಾಕಿದ್ದ? ನೀನು ಸ್ವಾಮಿ ಅಂತೇಳು, ಶರಣು ಅಂತೇಳು. ನಾನು ಮಾಲೆ ಹಾಕಿದವರಿಗೂ ಬಡಿತೇನೆ. ನಿನ್ನಂತವ ಮಾಲೆ ಹಾಕಿದ್ರೆ ನಮ್ಮದು ದಾಕ್ಷಿಣ್ಯ ಇಲ್ಲ. ನಿನಗೆ ಅಭ್ಯಾಸ ಆಗಿದೆ ಅಣ್ಣ. ಎಲ್ಲರಿಗೆ ಬೈಯುವುದೊಂದು ಅಭ್ಯಾಸ ಆಗಿದೆ. ಅಲ್ಲ, ಎಲ್ಲರಿಗೆ ಬೈಯುವುದು ಅಭ್ಯಾಸ ಅಲ್ಲ. ನಿನ್ನಂತವರು ಮಾಲೆ ಹಾಕಿದ್ರೆ ಮಾಲೆ ಹಾಕಿದವರು ಮರ್ಯಾದೆ ಹೋಗ್ತದೆ. ಮಾಲೆ ಹಾಕಿಕೊಂಡು ನಿನಗೆ ಉಳಿಲಿಕ್ಕೆ ಆಗ್ತದೆ ಅಂತ ಭಾವಿಸಬೇಡ. ಬಂದೆಯ ಈ ಪ್ರಪಂಚದಲ್ಲಿ ಮುಖದ ಮುಂದೆ ಒಂದು ಮಾತು, ಬೆನ್ನ ಹಿಂದೆ ಇನ್ನೊಂದು ಮಾತು. ಎದುರಿರುವುದು ಮಾತ್ರ ಅಲ್ಲ, ಹಿಂದೆ ಮತ್ತೊಂದನ್ನು ಹಿಡಿದುಕೊಂಡು ಬಂದಿದ್ಯಲ್ವಾ? ಮುಂದೆ ಒಂದು ಹಿಂದೆ ಒಂದು ಇರುವವರನ್ನು ಏನಂತ ಕರೆಯುವುದು ಗೊತ್ತುಂಟ ನಿನಗೆ? ಹಿನ್ನೆಲೆ ಉಳ್ಳವರು ಅಂತಲ್ಲ. ಮುಂದೆ ಒಂದು ಹಿಂದೆ ಇದ್ದವರನ್ನು, ಇಲ್ಲದವರನ್ನು. ಹಿನ್ನೆಲೆ ಇಲ್ಲದವರು ಅದೇ ಹಿನ್ನೆಲೆ ಇಲ್ಲದಿರುವುದು. ಅಪ್ಪ ಅಮ್ಮ ಇಲ್ಲದೆ ಯಾರಾದ್ರೂ ಇರ್ತಾರಾ? ಆ ಹಿನ್ನೆಲೆ ಸಾಕಾಗುವುದಿಲ್ಲ ಅಂತ ಆದ್ರೆ ಹಿನ್ನೆಲೆ ಇದ್ದವರು ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಹಿನ್ನೆಲೆ ಎಲ್ಲ ಹೀಗೆ ಹೇಳ್ತಾರೆ. ನಿನ್ನ ಹಾಗೆ ಎದುರು ಹೇಳದೆ ಹಿನ್ನೆಲೆಯಲ್ಲಿ ಬೇರೆ ಇಟ್ಟುಕೊಂಡು ಬಂದವರನ್ನು ಹಿನ್ನೆಲೆ ಉಳ್ಳವ ಅಂತ ಹೇಳುವುದಲ್ಲ, ತೋರ್ತ. ಧೂರ್ತನಲ್ಲದಿದ್ದರೆ ರಕ್ತ ಮತದಿಂದ ನನ್ನ ಹೆಂಡತಿಯನ್ನು ಇರಿಸಿಕೊಂಡು ನನಗೆ ಏಟು ಹಾಕಿದ್ದೀರಾ? ಧೂರ್ತ ನೀನು, ನೀನು ನೋಡು. ಒಂದು ವೇಳೆ ನನ್ನದು ಧೂರ್ತತನ ಹೌದಾದ್ರೆ ಇಲ್ಲಿವರೆಗೆ ನಾನು ಸೋಲ್ಬೇಕಿತ್ತು. ಮೊದಲ 5 ಬಾರಿ
ನೀನು ಸೋತವ, ನಾನು ಗೆದ್ದವ. ಅದು ಪ್ರಯೋಗ. ಹಾಗಾಗಿಯೇ ನನಗೆ ಪುಣ್ಯ ಉಂಟು ಅಂತ ಲೆಕ್ಕ, ನಿನಗೆ ಪುಣ್ಯಹೀನತೆ ಉಂಟು ಅಂತ ಲೆಕ್ಕ. ಹಾಗಾಗಿ ಸೋತಿದ್ದಿ ಪಾಪಿ ನೀನು. ನಿನ್ನ ಪುಣ್ಯ ಈಗ ಹೆಚ್ಚಾಗಿದ್ದು ಖರ್ಚಾಯಿತು ಅಂತ ಯಾಕೆ ತಿಳಿಯಬಾರದು? ಖರ್ಚಾಗುದು ಹೇಗೆ? ನಿಮಗೆ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ? ಈಗ ನಿನಗೆ ಹೊಡೆದ್ರೆ ಖರ್ಚಾಗುದಲ್ಲ, ನಿನಗೆ ಹೊಡೆದಿದ್ರಿಂದ ಪುಣ್ಯ ಬಂತು. ನಿನಗೆ ಹೊಡೆದ್ರೆ ಉಂಟಲ್ವಾ ಪುಣ್ಯ ವರ್ತನೆ ಆಗು. ಯಾವುದೋ ಒಂದು ಜೀವಿ ತೆಂಗಿನ ತಿರುಳಿನಲ್ಲಿ ಕುಳಿತುಕೊಂಡು ತಿರುಳನ್ನು ತಿಂತದೆ. ತಿರುಳು ಅಂದ್ರೆ ತೆಂಗಿನ ತಿರುಳು, ಅದನ್ನು ತಿನ್ನುವಾಗ ಅದನ್ನು ಯಾರಾದ್ರೂ ಕೊಂದ್ರೆ 7 ಕಲ್ಪವೃಕ್ಷ ನೆಟ್ಟ ಪುಣ್ಯ ಉಂಟಂತೆ. ನಿನಗೆ 4 ಬಡಿದ್ರೆ 5 ಅಶ್ವಮೇಧ ಮಾಡಿದ ಪುಣ್ಯ ಉಂಟು. ಈಗ ಆ ಕಲ್ಪವೃಕ್ಷದ ತಿರುಳು ತಿನ್ನುವುದು ನನ್ನ ಸಂಸಾರ ಹಾಳು ಮಾಡಿದ್ದು ನೀನು. ಪಾಪ ಮಾಡ್ತಾರೆ. ಸುಗ್ರೀವನನ್ನು ಇನ್ನೇನು ನುಚ್ಚು ಬಂದವನ್ನಿಕ್ಕಿ ಅವನ ಗೋಳು ಮುರಿಯುತ್ತೇನೆ ಎನ್ನುವಾಗ ಅಪ್ಪಪ್ಪ 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 ಶಿವ ಶಿವ, ಯಮನ ದಂಡವೋ ಶೂಲಿಯ ಶೂಲವೋ ಅಲ್ಲ ಭೈರವನ ದಾಡೆಯೋ, ಪ್ರಖರವಾದ ವಿಷಿಕವೊಂದು ನನ್ನ ಉರವನ್ನೇ ಭೇದಿಸಿ ಬಿಟ್ಟಿತಲ್ಲ. ತಾಳಲಾರೆ ತಾಳ, ಕಣ್ಣು ಮಂಜಾಯಿತು, ಕೈಕಾಲು ನಡುಗಿತು, ನನ್ನ ವಿಕ್ರಮವು ರಕ್ತವು ಒಟ್ಟಿಗೆ ಸೋರಿ ಹೋಗ್ತಾ ಉಂಟು. ಅಪ್ಪಪ್ಪ, ಬಿರುಗಾಳಿಗೆ ಮರ ಬೀಳುವ ಹಾಗೆ, ಸಿಡಿಲಿಗೆ ತೋಟವೇ ಕಂಗೆಡುವ ಹಾಗೆ ಕಿಷ್ಕಿಂಧಾವನಿಯಲ್ಲಿ ಬಿದ್ದಿದ್ದೇನೆ. ಇವತ್ತಿನವರೆಗೆ ನನ್ನ ಜಯಕ್ಕೆ ಸಾಕ್ಷಿಯಾಗಿದ್ದ ನನ್ನ ಜನ್ಮಭೂಮಿ ಕಿಷ್ಕಿಂಧಾ ಮಾತೆ ಈ ಕಾಲದಲ್ಲಿಯೂ ನನಗೆ ಆಸರೆಯಾಗಿದ್ದಾಳೆ. ಅವಳ ಮಡಿಲಲ್ಲಿ ಮಲಗಿದ್ದೇನೆ. ಇದ್ದ ಶಕ್ತಿಯನ್ನೆಲ್ಲ ಬಲಗೈಗೆ ತಂದು ಆಧರಿಸಿದ್ದೇನೆ. ತಾನು ಹೇಳಿದ್ಲಪ್ಪ, ಹೋಗಬೇಡಿ, ವಿಪತ್ತು ಬಂದೀತು. ಅವಳನ್ನು ತರ್ಕದಿಂದ ಬಾಯಿ ಮುಚ್ಚಿಸಿದೆ. ಕೆಲವು ಸಲ ನಾವು ತರ್ಕದಲ್ಲಿ ಗೆಲ್ತೇವೆ, ಆದರೆ ಜೀವನದಲ್ಲಿ ಸೋಲ್ತೇವೆ. ಹೆಂಡತಿ ನನ್ನಲ್ಲಿ ತರ್ಕಕ್ಕೆ ಬಾಯಿ ಮುಚ್ಚಿದಳು, ಆದರೆ ಅವಳು ಹೇಳಿದ್ದು ಕ್ರಿಯಾತ್ಮಕವಾಗಿ ಸತ್ಯ ಆಯಿತು. ವಾಮ ಹಸ್ತದಲ್ಲಿ ಹಿಡಿದಿದ್ದೇನೆ. ಮುಂದಕ್ಕೆ ಹೋಗುವ ಶರವನ್ನು ಬಲಾತ್ಕಾರವಾಗಿ ತಡೆದಿದ್ದೇನೆ. ನನ್ನ ಕೊರಳಿನಲ್ಲಿ ಹೇಮಮಾಲೆ ಇರುವ ಕಾರಣ ಪ್ರಾಣವು ತೇಜಸ್ಸು ಹಾಗೇ ಉಂಟು. ಇನ್ನು ನಾನು ಬದುಕುವುದಿಲ್ಲ ಎನ್ನುವುದು ನಿಶ್ಚಯ. ಆದರೆ ಸಾಯುವ ಮೊದಲು ನನಗೆ ಇಷ್ಟು ದೊಡ್ಡ ಸನ್ಮಾನ ಮಾಡಿದವನಿಗೊಂದು ಧನ್ಯವಾದ ಹೇಳಬೇಡುವ? ಎಲ್ಲಿದ್ದಾನೆ ಅಂತ ನೋಡಿದರೆ ಆಹಾ ಹಾ 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 ಹಾ, ಮರದ ಮರೆಯಿಂದ ಎತ್ತಿದ ಎದೆಯನ್ನು ಸ್ವಲ್ಪವೂ ಕುಗ್ಗಿಸದೆ, ತಲೆಯನ್ನು ಸ್ವಲ್ಪವೂ ತಗ್ಗಿಸದೆ, ಅಪರಾಧಿ ಪ್ರಜ್ಞೆಯ ಲವಲೇಶವೂ ಇಲ್ಲದೆ ನೀಲ ನೀರದ ಗಾತ್ರನಾಗಿ ಬಂದವ. ಎಷ್ಟು ದೊಡ್ಡ ಕೈ, ಅಷ್ಟು ದೊಡ್ಡ ಕೈ, ಆಜಾನುಬಾಹು. ಎಷ್ಟು ಸಣ್ಣ ಕೆಲಸ ಮಾಡಿದ. ಅರವಿಂದ ದಳಾಯತಾಕ್ಷ, ಎಷ್ಟು ಸಂಕುಚಿತ ದೃಷ್ಟಿ, ಎಷ್ಟು ಹರವಾದ ಎದೆ, ಎಷ್ಟು ಸಣ್ಣ ಮನಸ್ಸು. ಕ್ಷೀರಸಾಗರದಲ್ಲಿ ವಿಷ ಇತ್ತಂತೆ, ಮತ್ತೆ ತಾಯಿ ಹೆತ್ತ ಮಕ್ಕಳಲ್ಲಿ ಇರದೇ ಇರುವುದಕ್ಕುಂಟ. ಇವನಲ್ಲಿರುವ ವಿಷ ಗೊತ್ತಾಗಲಿಕ್ಕೆ ಇಷ್ಟು ಸಮಯ ಬೇಕಾಯಿತು. ಆದರೆ ಇಷ್ಟು ಸಮಯ ತೋರಿಸಲಿಲ್ಲಲ್ಲ, ಮೆಚ್ಚಬೇಕು. ಅಯ್ಯ ಜಾಣ್ಮೆ ಉಂಟು. ಸಂಗನಿಗೆ
ಮರದ ಮರೆಯಿಂದ ಬಂದೆಯಲ್ಲ. ಆಹಾ, ಮುಖದಲ್ಲಿ ಏನು ಪ್ರಸನ್ನತೆ, ಸ್ವಲ್ಪವೂ ಮ್ಲಾನ ವದನದಿಂದ ಛಾಯೆಯಲ್ಲಿ ಚರಿಯೆಯಲ್ಲಿ ಕಾಣಿಸುವುದಿಲ್ಲ. ಹುಲ್ಲು ಮುಚ್ಚಿದ ಹೊಂಡದ ಹಾಗೆ, ಬೂದಿ ಮುಚ್ಚಿದ ಕೆಂಡದ ಹಾಗೆ ಏನು ಬಣ್ಣ ಬಲಿದುಕೊಂಡು ಬಂದಿದ್ದಿ. ಸ್ವಲ್ಪ ಬೆವರಿದ್ರೆ ಇದ್ದ ಬಣ್ಣ ಎಲ್ಲ ಹೋಗುತ್ತದೆ. ಬಣ್ಣ ಕಳಚಿತಾ ಉಂಟು, ಕಳಚಿತಾ ಉಂಟು. ರಾಮ ತುದಿ ಬೆರಳು ಮೂಗಿನ ಮೇಲೆ ಹೋಯಿತು, ಅಲ್ಲಾಡಿಸಿದೆ. ಆಹಾ, ಪಾಡಗಾಣೆನು ಸುರನರ ಗೂಢಪಕ ರೊಗ್ಗಿನಲ್ಲಿ ಮೇಲೆ ಕೆಳಗೆ ಮಧ್ಯ ಯಾವ ವರ್ಗದಲ್ಲಿಯೂ ನಿನಗೆ ಪಾಡಗಾಣೆನು. ನೀನೇ ದಶರಥನೆಂಬ ನೃಪತಿಯ ಸೂನು, ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಹೊಕ್ಕು ಅಬಲೆಯನ್ನು ಹೋಗಾಡಿದ ಅತಿಬಲನು, ಹೀನ ವೃತ್ತಿಗಳಿಗೆ ಸಲ್ಲದ. ಮೊನ್ನೆವರೆಗೆ ಭಾವಿಸಿದ್ದೆವು ಹೀನ ವೃತ್ತಿಗಳಿಗೆ ಸಲ್ಲದ ಅಂತ ಹೇಳಿದ್ರೆ ಇವು ಒಳ್ಳೆ ಕೆಲಸ ಮಾಡುವವಂತ. ಈಗ ಗೊತ್ತಾಯ್ತು, ಹೀನ ವೃತ್ತಿಗಳೂ ಹೇಸುವ, ಬಲು ಅಸಹ್ಯದ ಕೆಲಸವನ್ನು ಮಾಡಲಿಕ್ಕೂ ಹೇಸದ. ಆಹಾ, ಪ್ರಪಂಚ ಮುಖದ ಬಣ್ಣದ ಮಾನನಿಧಿ. ನಿನಗೆ ಒಂದು 16 ಗುಣದಲ್ಲಿ ಒಂದು ಗುಣ ಉಂಟಂತೆ, ಪ್ರಿಯದರ್ಶನ. ನೋಡುವಾಗ ಎಲ್ಲರಿಗೂ ಪ್ರಿಯ ಆಗುದಂತೆ. ನನಗೆ ನಿನ್ನನ್ನು ನೋಡುವಾಗ ಯಮದರ್ಶನ ಆದ ಹಾಗೆ ಆಯ್ತು, ಪ್ರಿಯ ಆಗಲಿಲ್ಲ. ಒಂದು ಕೋದಂಡವನ್ನು ಹಿಡಿದು ನಿಂತು ಬಹುದೊಡ್ಡ ಶೂರನ ಹಾಗೆ ನಮ್ಮ ಮುಂದೆ ನಿಲುವಿನಿಂದ ಗಾಂಭೀರ್ಯವನ್ನು ತೋರಿಸ್ತಾ ಇದ್ದೆ. ಹೆಂಡತಿ ಹೇಗೆ ಅಂತ ನೋಡಬೇಕಾ? ಗಂಡನಲ್ಲಿ ಇದ್ದದ್ದೆಲ್ಲ ಹೋಗಬೇಕು. ಬಂಧು ಮಿತ್ರರು ಯಾರು ಅಂತ ನೋಡಬೇಕೋ? ಕಷ್ಟ ಬರಬೇಕು. ನಿಜವಾದ ಪ್ರಾಮಾಣಿಕ ಯಾರು ಅಂತ ನೋಡಬೇಕೋ? ಅವನಿಗೆ ಒಳ್ಳೆ ಹಣೆ ಮಾಡುವ ಅವಕಾಶ ಸಿಗಬೇಕು. ಆಗಲೂ ಯಾರು ಪ್ರಾಮಾಣಿಕನಾಗಿರ್ತಾನೆ, ಅವ ನಿಜವಾಗಿ ಪ್ರಾಮಾಣಿಕ. ಶೂರ ಯಾರು ಅಂತ ನೋಡಬೇಕೋ? ತನಗಿಂತ ಬಲಿಷ್ಠನಾದವನಲ್ಲಿ ಯುದ್ಧ ಆಗಬೇಕು. ನೋಡು, ನಿನ್ನ ಬಂಡವಾಳ ಈಗ ಬಯಲಾಯಿತು. ನಿನ್ನ ಶೂರತನ ಏನು ಅಂತ ವಾಲಿಯ ಮುಂಭಾಗದಲ್ಲಿ ಪ್ರಪಂಚ ಮುಖಕ್ಕೆ ಬಯಲಾಯಿತು. ಜಾಣನಹುದಹುದು ಸಂಗರ ಕತಿ ತ್ರಾಣನಹುದವು. ಸಂಗರ, ಗರ ಅಂತ ಹೇಳಿದ್ರೆ ವಿಷ ಅಲ್ವಾ? ನಿನ್ನ ಸಂಗರದಲ್ಲಿ ಒಟ್ಟಿಗೆ ವಿಷವೂ ಉಂಟು. ಕೇವಲ ಯುದ್ಧವಿದ್ಯೆ ಮಾತ್ರ ಅಲ್ಲ, ವಂಚನೆಯ ಕಾಪಟ್ಯದ ವಿಷ. ಆಹಾ, ಏಸು ದಿನ ಅಭ್ಯಾಸಿಸಿದೆಯೋ? ವಸಿಷ್ಠ ವಿಶ್ವಾಮಿತ್ರರ ಗುರುಗಳಂತೆ. ಕೌಸಲ್ಯ ಸುಪ್ರಜಾ ರಾಮ, ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಟ ನರಶಾರ್ದೂಲ, ಕರ್ತವ್ಯ ಆಯಿತು. ಇದೇ ಕರ್ತವ್ಯವೋ ನಿನಗೆ? ವಿಶ್ವಾಮಿತ್ರರಂತವರು ಉಪದೇಶಿಸಿದ ಕರ್ತವ್ಯ ಪರಾಗ್ಮುಖ ವಧೆಯ, ಬೆಂಗಡೆಯಲ್ಲಿ ಹೊಡೆಯುವುದಾ? ವಿಶ್ವಾಮಿತ್ರರ ಆಶ್ರಮದಲ್ಲಿ ಇದನ್ನು ಕಲಿಸಲಿಕ್ಕಿಲ್ಲ, ವಸಿಷ್ಠರು ಇದನ್ನು ಹೇಳಲಿಕ್ಕಿಲ್ಲ. ನಿನಗೆ ಕಲಿಸಿದ ಗುರು ಯಾರು? ಆ ಗುರುಮಠ ಎಲ್ಲಿ ಉಂಟು? ಎಷ್ಟು ದಿವಸ ಕಲಿಯಬೇಕಾಗ್ತದೆ? ನನಗಾಗದೇ ಇದ್ರು ಕೆಲವು ಜನರನ್ನು ಕಳುಹಿಸು. ಯಾಕೆ? ನಿನ್ನಂಥವ್ರು ಹೊಡೆಯುವುದಾದ್ರೂ ಮೊದಲು ಗೊತ್ತಾದರೆ ಒಳ್ಳೇದಲ್ವ? ನನ್ನಂಥವ್ರು ಬೀಳಲಿಕ್ಕಿಲ್ಲಲ್ಲ, ಒಂದು ಮೊದಲೇ ಊಹಿಸಿಕೊಳ್ಬೋದಲ್ಲ. ನಾವು ನಿರೀಕ್ಷಿಸಲಿಲ್ಲ ಇದನ್ನು. ಆಹಾ,
ಶೋಣಿಯೋಳು ನಿನಗೆ ಎಣೆಗಾಣೆ ಪರಾಕ್ರಮಿ. ಈ ಕೋಡಗನನ್ನು ಹೊಡೆದಿಯಲ್ಲ, ಏನಾದರೂ ಪ್ರಯೋಜನ ಬಿಡುವ? ಧರೆಯೊಳಗೆ ಮೃಗ ಮಾಂಸ ಭೋಜನ ಅರಸುಗಳಿಗೆ ದುಶ್ಚರಿತವಲ್ಲವು. ನಿಜ ರಾಜ ಮಾರ್ಗದಲ್ಲಿ ಶಾಸ್ತ್ರದಲ್ಲಿ ಪರಿಕಿಸಲು ಕೋಡಗನ ಮಾಂಸ ನೃಪರಿಗೆ ಪ್ರತಿಕರಿಸುವುದಕ್ಕೆ ಯೋಗ್ಯವೇ? ಪಿರಿದ ಹೇಸಿಗೆಯ ಕೈಗೊಂಡೆ ರಣದ ಮೇಲೆ ಅಭಿಲಾಷೆ ಉಳ್ಳಡೆ ಸರಳ ಹೊಂತ ಕಾರಿ ತನದ ಉಬ್ಬನ ಶರಾಸನದ ನಿನ್ನ ಪ್ರೌಢಿಮೆಯನ್ನು ತೋರಿಸಬಹುದಿತ್ತು. ಹುಣುಗಿ ಹಣುಗಿ ಲುಬ್ಧಕರಾಗೆ ಬಾಣ ಬಿಟ್ಟಿಯಲ್ಲ ಜಾಂಬವರೇ, ನಿಮ್ಮಂಥವರು ಹೇಳಬೇಕು ಇದಕ್ಕೆ ಉತ್ತರ. ಹಿರಿಯರು ಹೇಳಬೇಕು. ಇಂಥದ್ದನ್ನು ಮಾಡಿಬಿಟ್ಟನಲ್ಲ ಸೂರ್ಯವಂಶ. ಎಂಥವರು ತರಣಿಕುಲದ ಅರಸುಗಳು, ಧಾರ್ಮಿಕರು, ಗುರು ಸದಾಚಾರಿಗಳು, ಸುನೃತರು, ಶುದ್ಧ ವಿಶುದ್ಧ ಗುಣಯುತರು, ನರಕವೀತರು, ಕೃಪಾಸಾಗರರು. ಅವರ ಅನ್ವಯದಲ್ಲಿ ಅವತರಿಸತಕ್ಕವನಲ್ಲ. ಪಂಚನಕಾನಕಾವಕ್ಷವು ಬ್ರಹ್ಮಕ್ಷತ್ರೇಣ ರಾಘವ ಉಡ ಆಮೆ ಮೊಲ ಖಡ್ಗಮೃಗ ಮುಳ್ಳುಹನಿ ಈ 5 ಉಗುರುಗಳಿರುವ 5 ಪ್ರಾಣಿಗಳನ್ನು ಈ ಕಾಲದಲ್ಲಿ ಬ್ರಾಹ್ಮಣ ಹಾಗೂ ಕ್ಷತ್ರಿಯರು ತಿನ್ನಬಹುದು ಎನ್ನುವುದು ಶಾಸ್ತ್ರ. ನನ್ನ ಉಗುರು ನಿನ್ನ ಸರಕ್ಕಾಗ್ತದ? ನನ್ನ ಚರ್ಮ ನಿನ್ನ ಸಂಧ್ಯಾವಂದನೆಗಾಗ್ತದ? ನನ್ನ ಕೂದಲು ನಿನಗೆ ದೃಷ್ಟಿಗಾಗ್ತದ? ನನ್ನ ಮಾಂಸ ನಿನಗೆ ತಿನ್ನಲಿಕ್ಕಾಗ್ತದ? ಅಥವಾ ನನ್ನ ಚರ್ಮದಿಂದ ನಿನ್ನ ಹೆಂಡತಿಯ ಕುಪ್ಪಸಕ್ಕಾಗ್ತದ? ಯಾವುದೂ ಆಗುವುದಿಲ್ಲ. ಆದರೂ ಹೊಡೆದದ್ದು ಯಾರನ್ನು? ವಾಲಿನಾಮ ಮಹಾಪ್ರಾಜ್ಯ ಶಕ್ರಪುತ್ರ ಪ್ರತಾಪವಾನ್. ರಾಜಹತ್ಯೆ, ಬ್ರಹ್ಮಹತ್ಯೆ, ಗುರುಭಕ್ತಿ ಗಮನ, ಅಣ್ಣನಿಗಿಂತ ಮೊದಲು ಮದುವೆ ಆಗುವ ತಮ್ಮ, ಚಾಡಿ ಹೇಳುವವ, ನೀಚ, ಮಿತ್ರದ್ರೋಹಿ, ಬ್ರಹ್ಮಹತ್ಯೆ ಮಾಡುವವ, ಗೋಹತ್ಯೆ ಮಾಡುವ, ಪ್ರಾಣಿಗಳ ವಧೆಯಲ್ಲೇ ನಿರತನಾಗಿರುವವ ಮಹಾಪಾತಕಿಗಳು ಎನ್ನುವುದು ಶಾಸ್ತ್ರ. ಒಬ್ಬ ರಾಜನಾದವನನ್ನು ಹಿಂದೆ ಮುಂದೆ ನೋಡದೆ ವಿಚಾರಿಸದೆ ಹೊಡೆದೆಯಲ್ಲ. ಹಾಗೆ ತನ್ನವ ನೆನೆಸುವರೆ ರಘುಕುಲದ ಪೀಳಿಗೆಯ ರಾಯರಿಗೆ ನಾನು ತಪ್ಪಿ ನಡೆದುವುದಿಲ್ಲ. ನಿಮ್ಮ ಸತಿಯರನ್ನು ಬಯಸಲಿಲ್ಲ, ಹೆಜ್ಜೆಭಂಗ ಮಾಡಲಿಲ್ಲ, ನಿಮ್ಮ ಹಿಡಿ ಹುಲ್ಲು ಕೇಳಲಿಲ್ಲ, ನಮ್ಮ ಗಡಿಕಲ್ಲು ಆಚೆ ಹಾಕಲಿಲ್ಲ. ಆದರೂ ನಮ್ಮನ್ನು ಹೊಡ್ತಿ ಅಂತಾದರೆ ಲೋಕದಲ್ಲಿ ಕ್ರಮವೇ ಹಾಗೆ. ಮೃಗಕುಲೇಂದ್ರ ದ್ವೀಪಿ ಆಯರದನಿಗಳಿರಲು ಬಲಿಗಾಡಲಿಕ್ಕಿದೆ. ನನ್ನಂಥ ಒಂದು ಸಾಧು ಪ್ರಾಣಿಯನ್ನು ಆಡನ್ನು ಹೊಡೆಯುವ ಹಾಗೆ ಹೊಡ್ದಿಯಲ್ಲ. ಅಲ್ಲಿ ಸಿಂಹ, ಹುಲಿ, ಆನೆ, ಕುದುರೆ ಎಲ್ಲ ಒಬ್ಬೆ ಹೊಡಿತಾವು. ನಿನ್ನದು ಸುದ್ದಿಯೇ ಇಲ್ಲ. ನಿನ್ನ ವೇಷವೇ. ಹಣೆಯಲ್ಲಿ ಒಂದು ಭಸ್ಮ, ತಲೆಯಲ್ಲಿ ಜಡೆ, ಜಟಾವಲ್ಕರ, ಮೈಗೆಲ್ಲ ಪೂಸಿಕೊಂಡ ಬಸಿತ. ಒಂದು ಜೋಳಿಗೆ ಹಾಕಬೇಕಿತ್ತು ನೀನು, ಸರಿ ಆಗ್ತಿತ್ತು. ಆದರೆ ಬಿಲ್ಲು ಬಾಣ ಹಿಡ್ಕೊಂಡು ಬಂದಿದ್ದು. ಅದರಲ್ಲೇ ಗೊತ್ತಾಗ್ತದೆ ನಿನ್ನ ವೇಷಕ್ಕೂ ನಿನ್ನ ವ್ಯವಹಾರಕ್ಕೂ ಸಂಬಂಧ ಇಲ್ಲ ಅಂತ. ಶಿಶು ಮಹೀಸುರ ಭೂತ ಸಂತತಿಗಳಿಗೆ ಅಡಿಗಡಿಗೆ ಅನ್ಯಾಯ ಮಾಡುವವ ತನ್ನ 20 ಮೀಸೆಯ ತುದಿಗೆ ತುಪ್ಪ ಹಾಕಿಕೊಂಡು ನಗಾಡ್ತಾ ಇದ್ದಾನೆ. ನಿನ್ನ ಹಿರಿಯ ಅನರಣ್ಯನ ಧ್ವಜಕ್ಕೆ ರಕ್ತ ಬೆತ್ತಿದವ ಚಂದ ಮೃಷ್ಟಾನ್ನದಲ್ಲಿ ಊಟ ಮಾಡ್ತಾ ಇದ್ದಾನೆ. ನಿಮಗೆ ಗೌರವ ಕೊಟ್ಟ ನಾನು ಇಲ್ಲಿ ರಕ್ತದ ಕೆಸರಿನಲ್ಲಿ ಬಿದ್ದಿದ್ದೇನೆ. ಆಹಾ, ಇಲ್ಲಿಯವರೆಗೆ ಈ ಪ್ರಪಂಚದಲ್ಲಿ ನಿನ್ನಂಥ ಕುಜನರಿಲ್ಲ ಸಾಕ್ಷಿಗೆ. ಸೂರ್ಯವಂಶದಲ್ಲಿ ಎಂಥವರು ಹಾಗೆ ಹೋಗಿದ್ದಾರೆ. ಒಂದು ಪಾರಿವಾಳವನ್ನು ಉಳಿಸಲಿಕ್ಕೆ ಬೇಕಾಗಿ ತೊಡೆಯ ಮಾಂಸವನ್ನು ಕೊಟ್ಟವನ ಕುಲದಲ್ಲಿ ಹುಟ್ಟಿದವ ಮಂಗನ ಮಾಂಸವನ್ನು ಕಡಿಯುವಷ್ಟು ಹೀನಾಯಕ್ಕೆ ಹೊರಟನಲ್ಲ. ಗಂಗೆಯನ್ನೇ ಧರೆಗಿಳಿಸಿದ ಕುಲದಲ್ಲಿ ಹುಟ್ಟಿದವ ಯಾವ ಗಂಗೆಯಲ್ಲಿಯೂ ತೊಳೆದರು ಹೋಗದೇ ಇರುವ ಪಾಪ ಮಾಡುವಂತ ಬಡತನಕ್ಕೆ ಇಳಿದು ಹೋದನಲ್ಲ. ಅಲ್ಲ, ಶ್ವಪಚನಿಗಾದರೂ ತನ್ನ ಪಿತೃಶೇಷಾನ್ನವನ್ನು ಕೊಟ್ಟ ರಂತಿದೇವನಂತವರು ಹುಟ್ಟಿದ ವಂಶದಲ್ಲಿ ಮತ್ತೊಬ್ಬನ ಮನೆಯ ಅನ್ನವನ್ನು ತೆಗೆಯುವ, ಮತ್ತೊಬ್ಬರಿಗೆ ಅರಾಜಕತೆ ಆವರಿಸುವ ಹಾಗೆ ಮಾಡುವ ಒಬ್ಬ ಸ್ವಾರ್ಥಿ ಹುಟ್ಟಿದನಲ್ಲ. ಬಹುಶಃ ಹೀಗಿರಬೇಕು. ಇನ್ನು ಹೆಸರು ಮಾಡಬೇಕಾದ್ರೆ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯವಂಶದವರು ಅಷ್ಟು ಒಳ್ಳೆಯದು ಮಾಡಿದ್ದಾರೆ. ಹಾಗಾಗಿ ಸುಜನರಲ್ಲಿ ಸಾಕ್ಷಿ ನಿನಗಿಂತ ಒಳ್ಳೆ ಸಾಕ್ಷಿ ಉಂಟು. ಅದಕ್ಕೆ ಕುಜನರಲ್ಲಿ ಒಂದು ಸಾಕ್ಷಿ ಮಾಡುವ ಅಂತ ಕುಜನರಿಗೆ ಸಾಕ್ಷಿಯಾಗಿ ಹೋದೆ. ಒಬ್ಬ ಅಪ್ಪ ಇದ್ದಂತೆ, ಮನುಷ್ಯರಿಗೆ ಎಂಥದ್ದು ಕೊಡ್ತಿರ್ಲಿಲ್ಲ. ಸಾಯುವ ಕಾಲದಲ್ಲಿ ಮಗನನ್ನು ಕರೆದಾನೆ, ಮಗನೇ ನನ್ನ ಒಂದು ಮರ್ಯಾದೆ ಉಳಿಸಬೇಕು, ನಾನು ಸತ್ತ ಮೇಲೆ ಊರಿನವರೆಲ್ಲ ನಾನು ಒಳ್ಳೆಯವರು ಅಂತ ಹೇಳುವ ಹಾಗೆ ಮಾಡಬೇಕು ಅಂತ. ಅದಕ್ಕೆ ಇವೆಂಥದ್ದು ಮಾಡಿದ, ಅವ ಸತ್ತ ಮೇಲೆ ಬರುವವರಿಗೆ ಹೋಗುವವರಿಗೆಲ್ಲ ಕಲ್ಲು ಹೊಡೆದ. ಆಗ ಊರಿನವರು ಹೇಳಿದರು,
ಏನು ಕೊಡದಿದ್ರು ಇವನಿಗಿಂತ ಇವನ ಅಪ್ಪ ಆದೀತು, ಅವ ಉಪದ್ರ ಮಾಡ್ತಿರ್ಲಿಲ್ಲ ಅಂತ. ನಿನ್ನ ಅಪ್ಪ ಗೊತ್ತಿಲ್ಲದೆ ಬಾಣ ಹೊಡೆದ, ನೀನು ಗೊತ್ತಿದ್ದು ಮರೆಯಲ್ಲಿ ನಿಂತು ಬಾಣ ಹೊಡೆದ. ದಶರಥನ ಪಾಪ ಕೆಟ್ಟ ಹೆಸರನ್ನು ತೆಗೆದು ಅವನಿಗಿಂತ ಹೆಚ್ಚು ಕೆಟ್ಟ ಹೆಸರಿನ ಆಸ್ತಿ ಮಾಡಿದ ಮಗನಾಗಿ ಲೋಕದಲ್ಲಿ ಪ್ರಕಟಗೊಂಡ. ಜಗತ್ಪತಿ ಅಂತ ಕರೆಯುವುದು ದೇವರನ್ನು. ಪತಿ ಅಂದರೆ ಗಂಡ ಅಂತ ಮಾತ್ರ ಅರ್ಥ ಅಲ್ಲವಲ್ಲ, ಎಲ್ಲವನ್ನು ನಿಯಂತ್ರಿಸುವವ. ಪ್ರಪಂಚವನ್ನು ನಿಯಂತ್ರಿಸುವುದು ಯಾರು? ಧರ್ಮದಂಡ್ಯೋಸ್ಮಿ. ಧರ್ಮವೇ ಎಲ್ಲರಿಗೂ ದಂಡನೆ ಕೊಡುವುದು. ಧರ್ಮ ನಮಗೆಲ್ಲ ಪತಿ. ಯಾವನು ಧರ್ಮವನ್ನು ಬಿಟ್ಟಿದ್ದಾನೋ ಅವನನ್ನು ನಾವು ಕರೆಯುವುದು ಹೇಗೆ ಗೊತ್ತುಂಟ? ಗಂಡನಿಲ್ಲದೆ ಹೆಂಗಳೆ. ಲೋಕಕ್ಕೆ ಮುಖ ತೋರಿಸುವುದಕ್ಕೆ ಅರ್ಹನಲ್ಲ. ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ. ಒಂದು ಹೆಂಡತಿಗೆ ಬೇಕಾಗಿ ಆ ಶಾಪಗ್ರಹ ನನಗೆ ಹೇಳಿದ್ಲು ತಾರೆ, ವಿಷಯ ಸಂಗ್ರಹ ಮಾಡಿಯೇ ಬಂದದ್ದು ನಾನು. ಆ ಶಾಪಗ್ರಸ್ತ ಬಂದ. ಹಿಂದೇನು ಮುಂದೇನು ಅಂತ ಸರಿ ನಿರ್ಣಯ ಇಲ್ಲದ ಶಾಬಾರಿ. ಮೊದಲೇ ನಿನಗೆ ನಿನ್ನ ಅರಿವು ಗೊತ್ತಾಗದೆ ಹೋಗಲಿ ಅಂತ ಶಾಪಗ್ರಸ್ತನಾದ ಹನುಮಂತ. ಇನ್ನು ಯಾರು ಸಿಗುತ್ತಾರೆ, ಯಾರ ಕೈ ಒಳ್ಳೆಯದು, ಯಾರ ಬಾಯಿ ಒಳ್ಳೆಯದು ಅಂತ ನೋಡುವ ಸುಗ್ರೀವ. ಕಂಡವರ ಮಾತಿಗೆ ಬೇಕಾಗಿ ಬಂಡಾಟಗಳ ಹೂಡಿದೆ. ಹಸ್ತದಲ್ಲಿ ಬಿಲ್ಲುಗುಡ್ಡು ಬಾಣವ ಹೂಡಿದೆ. ಆ ಅಗಸ್ತ್ಯರು ಕೊಟ್ಟ ಕೋದಂಡ ಒಂದು ಪ್ರಾಣಿಗಳನ್ನು ಹೊಡೆಯುವ ಬೇಟೆಗಾರನ ಬಿಲ್ಲಿಗಿಂತಲೂ ಕಡೆಯಾಗಿ ಹೋಯ್ತಲ್ಲ. ಅಯ್ಯೋ, ಇದು ಮರುಳನ ಕೈಗೆ ಕತ್ತಿ ಕೊಟ್ಟ ಹಾಗಾಯ್ತು ರಾಮ. ನಿನ್ನ ಬಗ್ಗೆ ಎಷ್ಟು ಅಭಿಮಾನ ಇತ್ತೇ. ಅದಕ್ಕೆ ಹೇಳುದು, ಕೆಲವರೆಲ್ಲ ಅಭಿಮಾನ ಇದ್ರೆ ನಾವು ಅವರ ಹತ್ತಿರ ಹೋಗಬಾರ್ದು ಅಂತ, ದೂರದಿಂದಲೇ ನಮಸ್ಕಾರ ಕೊಡ್ಬೇಕು. ಹತ್ತಿರ ಹೋದ್ರೆ ಅವರ ದೌರ್ಬಲ್ಯ ಗೊತ್ತಾಗ್ತದೆ. ಯುದ್ಧಸ್ಥತ ಕಥಾರಮ್ಯ ದೂರತೋ ಪರ್ವತರಮ್ಯ. ಹತ್ತಿರ ಹೋದ್ರೆ ಕಲ್ಲು ಮುಳ್ಳು ಗೊತ್ತಾಗೋದು, ಹತ್ತಿರ ಹೋದ್ರೆ ರಕ್ತ ಎಷ್ಟು ಬರ್ತದೆ ಅಂತ ಗೊತ್ತಾಗೋದು. ನಾವೆಲ್ಲ ಎಷ್ಟು ಅಭಿಮಾನದಿಂದ ರಾಮ ರಮಣೀಯಕವಾದ ನಾಮ, ನಿನ್ನ ಮನ ಕರ್ಕಶ. ಹೋಗಿ ಹೋಗಿ ಇವನೊಟ್ಟಿಗೆ ಸೇರಿದೆ ಅಲ್ಲ. ಇವನು ಹೆಂಡತಿ ಬಿಟ್ಟವ, ಅಂದರೆ ಬಿಟ್ಟವ ಅಂತ ಹೇಳಿದರೆ ಹೆಂಡತಿಯನ್ನು ನಾನು ತಗೊಂಡು ಬಂದಿದ್ದೇನೆ. ನಿನಗೂ ಹೆಂಡತಿ ಇಲ್ಲ. ಸಮಾನಶೀಲ ವ್ಯಸನೇಶು ಸಖ್ಯಂ. ಮತ್ತು ಅವನೊಟ್ಟಿಗೆ ನೀನಲ್ಲದೆ ಮತ್ತೆ ಯಾರು ಸೇರ್ತಾರೆ? ಅವನಿಗೂ ಯಾರೂ ಇಲ್ಲ. ಕುಂಟನೊಟ್ಟಿಗೆ ಕುರುಡ ಸೇರಿದ ಹಾಗೆ. ಅವನಿಗೆ ಕಣ್ಣು ಕಾಣುವುದಿಲ್ಲ, ನಿನಗೆ ಕಾಲಿಲ್ಲ. ಅವನ ಹೇಗೆಲ್ಲ ಮೇಲೆ ಕುಳಿತುಕೊಂಡು ಹೋಗುವುದು. ಜೋಡಾಗಿದ್ದ ಗಂಡಸುತನ ಎರಡು ಸೇರಿ ಒಂದಾಗಿತ್ತು. ಅವ ಹೆಂಡತಿಯನ್ನು ರಕ್ಷಿಸದ ಅರ್ಧ ಗಂಡಸು, ನೀನು ಹೆಂಡತಿಯನ್ನು ಉಳಿಸಿಕೊಳ್ಳದ ಅರ್ಧ ಗಂಡಸು, ಎರಡು ಸೇರಿ ಒಂದು ಗಂಡಸಾಯಿತು. ಜೋಡಾಗಿದ್ದ ಗಂಡುಸುತನ ನೋಡಿದ. ನಿನಗೆ ನಿನ್ನ ಸಹಾಯಕ್ಕೆ ಇವನ. ಆ ಗರ್ವ ದಶಮುಖನ ಸಮರೋದ್ಯೋಗಕ್ಕೆ ಇವನೇ. ಲಯ ಸಮುದ್ರವನ್ನು ಉತ್ತರಿಸುವುದಕ್ಕೆ ನೀ ಹರಕು ದೋಣಿಯ ನಿನಗೆ. ನೀನು ಹೆಂಡತಿಯನ್ನು ಪಡೆಯುವುದು ಭಗೀರಥ ಯತ್ನಕ್ಕಿಂತಲೂ ಹೆಚ್ಚಾಯ್ತ. ಅರಿತೇನಾದರೆ ಹಿರಿಯವಲ್ಲುದೆ ನಿನ್ನ ತೋಮರ. ಒಂದು ಹೇಳ್ಬೋದಿತ್ತು, ವಾಲಿ ನಿನ್ನೊಂದಿಗೆ ಕಾದಾಟ ಮಾಡ್ಲಿಕ್ಕೆ ಉಂಟು ಅಂತ. ಎದೆ ಕೊಟ್ಟು ಬರ್ತಿದ್ದೆ, ಆದರೆ ಬೆಂಗಡಿಯಿಂದ ಹೊಡೆದು ಬಿಟ್ಟೇ ಅಲ್ಲ. ಇನ್ನು ಏಸು ಹೇಳಿದರು ಈ ಪ್ರಸಂಗ ಲೇಸಾಯ್ತಯ್ಯ. ನಿನಗೊಂದು ಮತ್ಸರ ಇತ್ತು. ಲೋಕದಲ್ಲಿ ನಾನು ಇರ್ತಿದ್ರೆ ನಿನಗಿಂತ ದೊಡ್ಡ ವಿಕ್ರಮಿ ಅಂತ ಆಗ್ತಿತ್ತು. ನೀನು ಮಾತಾಡಿ ಸರಿ ಮಾಡ್ತಿದ್ರೆ, ನಾನು ಮತ್ತು ಸುಗ್ರೀವ ಒಟ್ಟಾಗ್ತಿದ್ರೆ, ರಾಮ ಲಕ್ಷ್ಮಣರ ಹೆಸರು ಕೆಳಗೆ ಬರ್ತಿತ್ತು. ಆದರ್ಶ ಸಹೋದರರಿಂದ ಪಟ್ಟಿ ತೆಗೆದ್ರೆ ಮೊದಲ ಹೆಸರು ವಾಲಿ ಸುಗ್ರೀವರು ಬರ್ತಿತ್ತು. ನಿನಗೆ ಅದು ಮತ್ಸರ. ಅದಕ್ಕೆ ಒಬ್ಬನನ್ನು ತೆಗೆದ್ರೆ ವಿಕ್ರಮಿಯಾಗಿ ಒಳ್ಳೆಯ ಸಹೋದರರಾಗಿಯೂ ನಿಮ್ಮ ಹೆಸರೇ ಮೇಲೆ ಇರ್ತದಲ್ವ. ಮತ್ಸರವೆಂಬ ವಾಸಿ ಪಂಥಗಳಿಂತು ಕಾಯದೊಳಿದ್ದ ಆಶ ಪಾಶಗಳನ್ನು ಸಂತು. ವಾಲಿ ಬದುಕುತ್ತಾನೆ ಅಂತಲ್ಲ, ವಾಲಿ ಸತ್ತಾನು ರಾಮ. ಆದರೆ ನಾನು ಸತ್ತರೂ ಕೂಡ ನನ್ನ ಪ್ರಶ್ನೆ ಸಾಯಲಿಕ್ಕಿಲ್ಲ. ಏನು ಅಧಿಕಾರದಿಂದ, ಏನು ವಿಷಯದಿಂದ, ಏನು ಪ್ರಯೋಜನದಿಂದ, ಏನು ಸಂಬಂಧದಿಂದ, ಏನು ಅನುಬಂಧ ಚತುಷ್ಟಯದಿಂದ ಹೀಗೆ ನನ್ನ ಸಾಯ ಹೊಡೆದೆ ಹೇಳು ರಾಮ. ವಾನರ
ಹೇಳುವುದಕ್ಕೆ ಹೆಮ್ಮೆ. ಮನುಷ್ಯ ಜನ್ಮ ಎನ್ನುವುದೇ ಶ್ರೇಷ್ಠ ಅಂತ ಲೋಕದಲ್ಲಿ ಪರಿಗಣಿಸಲ್ಪಟ್ಟದ್ದು. ಹೌದು. ಯಾಕೆ? ಯಾಕೆ? ಧರ್ಮ ಸಾಧನಕ್ಕಿರುವಂತಹ ಶರೀರ ಅಂತ ಅವರು ಅದನ್ನು ಎಣಿಸಿಕೊಂಡ ಕಾರಣ. ಅವರಿಗೊಂದು ಪ್ರಜ್ಞೆ ಉಂಟು. ಆದ್ದರಿಂದ ಅಧ್ಯಾತ್ಮ ವಿದ್ಯೆಯನ್ನೇ ತನ್ನದಾಗಿಸಿಕೊಂಡು ಮೋಕ್ಷದ ದಾರಿ ಹುಡುಕುವಲ್ಲಿ ಅವರು ಮುಂದುವರಿಯುತ್ತಾರೆ. ಆದ್ದರಿಂದ ಮಾನವ ಜನ್ಮ ದೊಡ್ಡದು. ನಿಮ್ಮನ್ನು ಕಾಣುವಾಗ ಅದಕ್ಕಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಪ್ರಾತಃ ಕಾಲದಲ್ಲಿ ಪೂರ್ವ ಸಮುದ್ರದಲ್ಲಿ, ಸಾಯಂಕಾಲದಲ್ಲಿ ಪಶ್ಚಿಮ ಸಮುದ್ರದಲ್ಲಿ ಸೂರ್ಯನನ್ನು ಕಾಣುವ ಮೂಲಕವೇ ಸೂರ್ಯಾರ್ಘ್ಯವನ್ನು ಕೊಡತಕ್ಕಂತಹ ಮಹಾ ಕರ್ಮಠ ನೀನು. ಹೌದು. ಆ ದೃಷ್ಟಿಯಿಂದ ಯೋಚಿಸಿದ್ರೆ ನೀನು ನರನೇ. ಸಂಶಯ ಬಂದು ಅದಕ್ಕೆ ನಿರ್ಣಯ ಬಂದದ್ದು. ಇವರು ನರನೇ. ಅಧ್ಯಾತ್ಮ ವಿದ್ಯೆಯನ್ನು ಸಾಧಿಸುವಲ್ಲಿ ವಾನರರಾಗ್ತಾರೆ ಇವರು. ಆ ರೀತಿಯಾಗಿ ವಾನರರನ್ನು ಒಟ್ಟು ಸೇರಿಸುವಲ್ಲಿ ತೊಡಗಿಸಿಕೊಂಡವನಾದ್ದರಿಂದ ವಾನರರ ಆಧಿಪತ್ಯ ಎನ್ನುವುದು ನಿನಗೆ ಸಲ್ಲತಕ್ಕದ್ದೇ. ಸರಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ನಿನಗಿಲ್ಲ. ಆದರೆ ನನ್ನ ಮಾತನ್ನೊಂದು ಕಿವಿಟ್ಟು ಕೇಳಬೇಕು. ಅಯ್ಯೋ, ಕೇಳುವ. ಪ್ರಶ್ನೆ ನಿನ್ನದು ಹಾಗೆಯೇ ಉಳಿಯುತ್ತದೆ ಅಂತ ಯೋಚಿಸಬೇಡ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ಹೇಳು ಹೇಳು ಹೇಳು. ಯಾವ ರೀತಿಯಾದಂತಹ ಹಿಂಜರಿಕೆಯೂ ನನಗಿಲ್ಲ. ಆದ್ದರಿಂದ ಪ್ರಸನ್ನ ವದನನಾಗಿದ್ದೇನೆ. ತ್ಯಾಗಾಯ ಸಂಭೃತಾರ್ಥಾನ ಸತ್ಯಾಯ ಮಿತಭಾಷಿಣ ಯಶಸ್ಸೇ ವಿಜಿಗೀಷೂಣಾಂ ಪ್ರಜಾಯೇ ಗ್ರಹ ಮೇಧಿನಾಂ. ನಮಗಿರತಕ್ಕ ಬಿರುದು ಇದು. ಕೈಯಲ್ಲಿ ಸಂಪತ್ತು ಬೇಕು. ಯಾಕೆ ಬೇಕು? ತ್ಯಾಗ ಮಾಡಲಿಕ್ಕಾಗಿ ಬೇಕು. ಬಾಯಲ್ಲಿ ಮಾತು ಹೊರಬರಬೇಕು. ಯಾಕೆ? ಸತ್ಯವನ್ನೇ ಹೇಳಬೇಕು ಎನ್ನುವ ದೃಷ್ಟಿಯಿಂದ. ಯುದ್ಧಾಕಾಂಕ್ಷಿಗಳಾಗಿ ತಿರುಗಬೇಕು. ಯಾಕೆ? ಯಶಸ್ಸು, ಕೀರ್ತಿ ಸಿಗಬೇಕೆನ್ನುವಂತಹ ಒಂದೇ ಉದ್ದೇಶ, ಚಕ್ರವರ್ತಿತ್ವ ಎನ್ನುವುದು ಉಳಿಬೇಕೆನ್ನುವ ದೃಷ್ಟಿಯಿಂದ. ಹೆಂಡತಿ ಬೇಕು. ಯಾಕೆ? ಮಕ್ಕಳನ್ನು ಪಡೆಯುವುದಕ್ಕಷ್ಟಕ್ಕೆ ಮಾತ್ರ. ಅದಕ್ಕೆ ಬಿಟ್ಟರೆ ಬೇರೆ ಯಾವ ರೀತಿಯಾದಂತಹ ಆಲೋಚನೆಯೂ ನಮಗಿಲ್ಲ. ಆದ್ದರಿಂದ ಸಂಪತ್ತು ಬರ್ತದೆ ಅಂದರೆ ತ್ಯಾಗಕ್ಕೋಸ್ಕರ ಇರುವಂಥದ್ದು. ಅಂತಹ ಸಂಪತ್ತು ನಾನು ಸುಗ್ರೀವನಲ್ಲಿ ಕಾಣಲಿಲ್ಲ. ಆದ್ದರಿಂದ ತ್ಯಾಗಕ್ಕೋಸ್ಕರ ಸಂಪತ್ತು ಬೇಕು ಅಂತ ಎನ್ನುವ ರೀತಿಯಲ್ಲಿ ಸಂಪತ್ತು ಎನ್ನುವ ದೃಷ್ಟಿಯಿಂದಾಗಿ ಸುಗ್ರೀವನನ್ನು ನೋಡಿದ್ದೇ ನಾನಲ್ಲ. ಇಷ್ಟು ಹೇಳುವಾಗಲೂ ಮೊದಲಾಗಿ ನಾನು ಮಾತನಾಡಲಿಲ್ಲ. ಯಾಕೆ? ನನ್ನ ಮಾತು ನಿನಗೆ ಪಥ್ಯವಾಗಬೇಕಾದ್ರೆ ನಿನ್ನ ಮನಸ್ಸಿನಲ್ಲಿರುವಂತಹ ಕಳಂಕ ಹೊರಬರಬೇಕು. ಆ ದೃಷ್ಟಿಗಾಗಿ ಯೋಚಿಸಿ ಸುಮ್ಮನೆ ಇರಿದವರು. ಸುಳ್ಳು ಹೇಳುವಂತಹ ಜಾಯಮಾನವೇ ನನಗಿಲ್ಲ. ಆದ ಕಾರಣ ಸತ್ಯದ ಮಾತನ್ನೇ ಹೇಳ್ತೇನೆ. ತಿಳ್ಕೊ. ನಿನ್ನನ್ನು ಹೊಡೆದುರುಳಿಸಿದ ನನ್ನ ಹೆಸರು ಬರಬೇಕು ಎನ್ನುವಂತಹ ರೀತಿಯಲ್ಲಿ ಯೋಚಿಸುವವನೇ ಅಲ್ಲ. ಹೆಸರು ಬರಲಿಕ್ಕಾಗಿ ನಮಗೆ ಬೇಕಾದಷ್ಟು ಈಗಾಗಲೇ ಸಂಪಾದನೆ ಮಾಡಿದ ಹೆಸರು ಉಂಟು. ಆ ಹೆಸರೇ ನನಗೆ ಸಾಕಾಗ್ತದೆ. ಒಳ್ಳೆಯ ಹೆಸರನ್ನೇ ಪಡೆದವ. ನೀನು ಹೇಳಿದಾಗೆ ನಿನ್ನ ಯಾವುದೋ ಒಂದು ಅಪ್ಪನ ಉದಾಹರಣೆ ನನಗೆ ಆಗುವುದಿಲ್ಲ. ಯಾಕೆ ಹೇಳಿದ್ರೆ ಈವರೆಗೆ ನಾನು ಮಾಡಿದಂತಹ ಸಂಪಾದನೆ ಅಂಥದ್ದು. ಆದ್ದರಿಂದ ಆ ದೃಷ್ಟಿಯಿಂದ ಯೋಚಿಸಿ ಏಕಪತ್ನಿಯ ವ್ರತಸ್ಥನಾಗಿದ್ದೇನೆ ಇವತ್ತಿಗೂ. ಯಾವುದೇ ರೀತಿಯಾದಂತಹ ವಿಷಯಾಕಾಂಕ್ಷೆ ನನಗಿಲ್ಲ. ಅಂತಹ ವ್ಯಕ್ತಿಯಾಗಿಕೊಂಡೇ ನಿನ್ನ ಎದುರಲ್ಲಿ ನಿಂತವ ರಾಮ. ಪಂಚನಖಾಭಕ್ಷ ಅಂತ ವಿವರಿಸಿ ಹೇಳಿದ್ದೆ. ಹೌದು, ಒಪ್ತೇನೆ ನಾನು. ಸೂರ್ಯವಂಶಿಗಳು ಮಾಂಸಾಹಾರಿಗಳು ಹೌದು, ಅಂದರೆ ಉಭಯಾಹಾರಿಗಳು. ಮಾಂಸಾಹಾರಿಗಳು ಮಾತ್ರ ಅಲ್ಲ, ಸಸ್ಯಾಹಾರವು. ಕಾರಣ ಯಾಕೆ? ಜೀವೋ ಜೀವಸ್ಸ ಜೀವನಂ. ಒಂದು ಜೀವವನ್ನು ಕೊಂದೇ ಒಂದು ಬದುಕಬೇಕು. ಹೌದು. ಮಾಂಸವು ಒಂದು ಪ್ರಾಣಿಯಿಂದ, ಜೀವ ಇರುವಂತಹ ಪ್ರಾಣಿನ ತೆಗೆದದ್ದು.
ಸಸ್ಯವು ಒಂದು ಜೀವ ಇರುವಂತಹ ಸಸ್ಯ, ಅದನ್ನು ಕೊಂದೇ ಮನುಷ್ಯ ಬದುಕುವುದು. ಪ್ರಾಣಿಗಿಂತ ಸಸ್ಯ ಶ್ರೇಷ್ಠ ಯಾಕೆ ಹೇಳಿದರೆ ಸ್ವರೂಪಾವಬೋಧೆ ಎನ್ನುವುದು ಪ್ರಾಣಿಗಳಿಗೆ ಇರ್ತದೆ, ಸಸ್ಯಗಳಿಗೆ ಇರುವುದಿಲ್ಲ. ಹಾಗಾಗಿ ಕೊಲ್ಲುವಂತಹ ಸಂದರ್ಭದಲ್ಲಿ ಚಟಪಡಿಸುವುದಿಲ್ಲ ಸಸ್ಯಗಳು. ಆದ್ದರಿಂದ ಸಸ್ಯಗಳನ್ನು ಮಾಂಸಕ್ಕಿಂತ ಶ್ರೇಷ್ಠ ಅಂತ ಪರಿಕಲ್ಪಿಸಲ್ಪಟ್ಟದ್ದು. ತುಂಬಾ ಶ್ರೇಷ್ಠವಾದಂತಹದ್ದು ಬರೀ ಗಾಳಿಯನ್ನು ಸ್ವೀಕರಿಸಿ ಬದುಕುವಂಥದ್ದು ಋಷಿಗಳಿಗೆ, ಋಷಿಗಳಿಗೆ ಮಾತ್ರ ಸೇರುವಂಥದ್ದು. ಆದ್ದರಿಂದ ಸಸ್ಯಾಹಾರಿಯಾಗಿಯೇ ಇರತಕ್ಕಂತಹ ಸೂರ್ಯವಂಶಜರಾದ್ದರಿಂದ ಶಿಬಿಯ ಆ ಪ್ರಕರಣ ಇತ್ಯರ್ಥಕ್ಕೆ ನಮಗೆ ಬಂದದ್ದು. ಇಲ್ಲದ್ರೆ ಅದು ಒಂದು ಕೊಲ್ಲಿಕ್ಕಾಗಿ ಮಾಂಸಕ್ಕೋಸ್ಕರವೇ ಕೊಲ್ಲುವಂಥದ್ದು. ಹಾಗಿರುವಾಗ ಅದನ್ನು ಇತ್ಯರ್ಥ ಮಾಡಲಿಕ್ಕೋಸ್ಕರ ಶಿಬಿ ನಮ್ಮ ಹತ್ರ ಬರ್ತಿರ್ಲಿಲ್ಲ. ಶಿಬಿಯಲ್ಲಿಗೆ ಆ ಪರಿವಳ ಬರ್ತಿರ್ಲಿಲ್ಲ. ಮಾಂಸವನ್ನು ತಿನ್ನುವುದೇ ನಮ್ಮ ಉದ್ದೇಶ ಅಲ್ಲ. ಆದರೆ ಮೃಗಯ ಎನ್ನುವುದು ಕ್ಷತ್ರಿಯರಿಗೆ ಉಚಿತವಾದದ್ದು. ಪ್ರಾಣಿಗಳಿಂದಲೂ ದೊಡ್ಡ ಹಿಂಸೆ ಆಗುವಾಗ ಪ್ರಜೆಗಳನ್ನು ರಕ್ಷಿಸಬೇಕೆನ್ನುವ ದೃಷ್ಟಿಯಿಂದಾಗಿ ಪ್ರಾಣಿ ವಧೆ ಮಾಡಿದಂತಹ ಆ ಪ್ರಾಣಿಗಳನ್ನು ತಿನ್ನುವ ಮೂಲಕ ಒಂದು ಸಸ್ಯ ಉಳಿತದಲ್ಲ, ಅದಕ್ಕೆ ಆ ಪ್ರೀತಿಯಿಂದಾಗಿ ಆ ಕ್ಷಮೆಯಿಂದಾಗಿ ಸೂರ್ಯವಂಶಜರು ಮಾಂಸಾಹಾರಿಗಳಾಗ್ತವೆ. ನಾವು ಮಾಂಸಕ್ಕೋಸ್ಕರ ಕೊಲ್ಲುವಂತಹ ಕ್ರಮವೇ ಇಲ್ಲ. ಆದ್ದರಿಂದ ಮಾಂಸಕ್ಕೋಸ್ಕರ ನನ್ನ ಕೊಂದದ್ದು ಅಂತ ಯೋಚಿಸುವುದೇ ಬೇಡ. ಆ ದೃಷ್ಟಿಯಲ್ಲಿ ನಾನು ಇದ್ದದ್ದೇ ಅಲ್ಲ. 14 ವರ್ಷದ ವನವಾಸ ಎನ್ನುವಂತಹ ದೃಷ್ಟಿಯಲ್ಲಿ ಬರುವಾಗ ಆವತ್ತಿನಿಂದ ಇವತ್ತಿನವರೆಗೆ ಬೇಯಿಸಿ ಆಹಾರ ತಿನ್ನಲಿಲ್ಲ. ಫಲವಸ್ತುಗಳನ್ನು ತಿನ್ನುವ ಮೂಲಕವೇ ಕಾಡಿನಲ್ಲಿ ಒಬ್ಬ ಹೇಗೆ ಬದುಕಬೇಕು ಹಾಗೆಯೇ ಬದುಕಿದವ. ಆದ್ದರಿಂದ ಮಾಂಸಕ್ಕೋಸ್ಕರ ತಿಂದೆ ಎನ್ನುವಂತಹ ಆ ರೀತಿಯಾದಂತಹ ಚುಚ್ಚು ಮಾತು ನನಗೆ ಬೇಡ. ಅದರಿಂದ ಹೇಳುದು ಯಾಕೆ ನಾನು ಈ ರೀತಿಯಾಗಿ ಲೋಕದಲ್ಲಿ ಸೂರ್ಯವಂಶದ ಕರ್ತವ್ಯ ಏನು ಎನ್ನುವಂಥದ್ದು ಲೋಕಕ್ಕೆ ಗೊತ್ತಿದ್ದದ್ದು. ಲೋಕದಲ್ಲಿ ಧರ್ಮದಲ್ಲಿ ವ್ಯವಹರಿಸುವವರನ್ನು ಧರ್ಮಿಗಳೆಂದು, ಅದಕ್ಕೆ ವಿರುದ್ಧವಾದವರನ್ನು ಅಧರ್ಮಿಗಳು ಅಂತ ಹೇಳ್ತಾರೆ. ಅಧರ್ಮಿಗಳು ಯಾರಿದ್ದಾರೆ ಅವರನ್ನು ದುಷ್ಟರು ಅಂತಲೂ ಹೇಳ್ತೇವೆ. ಸುರಾಭಿನ್ನವಾದಂತಹ ಚರ್ಯ ಅವರಲ್ಲಿದ್ದರಿಂದ ಅಸುರರು ಅಂತ ಹೇಳ್ತೇವೆ. ದಾನವರೇ ಆಗಬೇಕು ಅಂತ ಏನಿಲ್ಲ. ದಾನವರು ಅಂತ ಹೇಳಿದ್ರೆ ಸ್ವಭಾವದಲ್ಲಿ ಸುರ ಭಿನ್ನವಾದಂತಹ ಬುದ್ಧಿ ಇದ್ದವರೆಲ್ಲರೂ ಅಸುರರು. ಅಂತಹ ದುಷ್ಟರ ಲೋಕದಲ್ಲಿ ಹೆಚ್ಚಾಗುವಾಗ ಕ್ಷತ್ರಿಯರ್ಧಾರ್ಯತೆ ಚಾಪಃ ನಾರ್ಥ ಶಬ್ದೋ ಭವೇದಿತಿ. ಆರ್ಥ ಶಬ್ದ ಇರಬಾರ್ದು. ಆರ್ತರೆನ್ನುವಂತಹದ್ದು ಲೋಕದಲ್ಲಿ ಇರಬಾರ್ದು ಎನ್ನುವ ದೃಷ್ಟಿಯಿಂದಾಗಿ ಈ ಚಾಪ ಇರುವುದರಿಂದಾಗಿ ಆ ಚಾಪವನ್ನು ಉಪಯೋಗಿಸಿಕೊಂಡು ದುಷ್ಟರನ್ನು ತರೆಯುವ ಮೂಲಕವಾಗಿ, ಲೋಕಕ್ಕೆ ಭಾರವಾಗಿರುವಂತಹ ದುಷ್ಟರನ್ನು ತರೆಯುವ ಮೂಲಕವಾಗಿ ಶೋಣಿ ಭಾರವನ್ನು ಇಳುವುದೇ ನಮ್ಮದಾದಂತಹ ಬಿರುದು. ಸೂರ್ಯವಂಶದವರು. ಹೌದು. ಆದ್ದರಿಂದ ಅದನ್ನು ಕಾಪಾಡುವಲ್ಲಿ ಈ ರಾಮ ಮುಂದುವರಿಯುತ್ತಾನೆ ವಿನಃ ಯಾವುದೇ ರೀತಿಯಾದಂತಹ ಆಸೆಗೂ ಆಮಿಷಕ್ಕೂ ಒಳಗಾಗಿ ತನ್ನದಾದಂತಹ ಕ್ಷತ್ರಿಯತ್ವವನ್ನು ಅಥವಾ ಆ ಇಕ್ಷ್ವಾಕು ವಂಶದ ಮಹತ್ತಿಕೆಯನ್ನು ಇಲ್ಲವಾಗಿಸುವಲ್ಲಿ ರಾಮ ಯಾವತ್ತೂ ಮುಂದುವರಿಯಲಾರ ಅಂತ ಲೋಕಪ್ರಸಿದ್ಧಿಯನ್ನು ಪಡ್ಕೊಂಡಾಗಿದೆ. ಈಗ ಸೂರ್ಯವಂಶೀಯರಲ್ಲಿ ನಿನಗಿಂತ ಹಿಂದಿನವರೆಲ್ಲ ದುರ್ಬಲರ ಅಲ್ಲ, ನಾನು ಹಾಗೆ ಹೇಳಿ ಅಲ್ಲಲ್ಲ. ಯಾಕೆ ಕೇಳಿದ್ದು ಅಂತ ಕೇಳಿ, ವಿಶ್ವಾಮಿತ್ರರ ಆಶ್ರಮದಲ್ಲಿ ತಾಟಕಿ ಸುಬಾಹುವಿನ ಉಪಟಳ ಸಾವಿರ ವರ್ಷಗಳಿಂದ ಮುಂದುವರಿದ್ರು. ಯಾರಲ್ಲಿಯೂ ದೂರು ಬರಲಿಲ್ಲ ಅಂತೆ. ಅವರೆಲ್ಲ ದುರ್ಬಲರು ಅಂತ ಬರಲಿಲ್ವೋ ಅಥವಾ ಬರಬೇಕಾದಂತಹ ಸಮಯದಲ್ಲಿ ಆ ಒಂದು ರೀತಿಯಾದಂತಹ ದೂರು ಬಂದಾಗ ಸರಿಯಾಗಿ ಸ್ಪಂದಿಸಿದವ ಈ ರಾಮ. ಅದು ಸರಿ. ಆದ್ರೆ ಅಲ್ಲಿಯವರೆಗೆ ಬರಲಿಲ್ಲ ಅಂತಾದ್ರೆ ಋಷಿಕಲ್ಪಕ್ಕೂ ಇತ್ತ ನಿನ್ನ ಪಿತೃ ಪರಂಪರೆ. ಈಗ ನೀನು ಹೇಳುವಂತಹ ಈ ಪ್ರಶ್ನೆ ಏನುಂಟು ಇಷ್ಟವರೆಗೆ ಹೇಳಿದ್ದಕ್ಕೆ ವಿರೋಧವಾದದ್ದು. ಮಾತಾಡಿದ್ರೆ ಮತ್ತೆ ಮಾತಾಡು. ಏನ್ ಹೇಳಿದ್ರೆ ಇಕ್ಷ್ವಾಕು ವಂಶದ ರಾಜರ ಮಹತ್ತಿಕೆಯನ್ನು ಹೇಳ್ತಾ ಅಂತಹ ಮಹತ್ತಿಕೆ ಅವರೆಲ್ಲ ಸಾಧಿಸಿ ಆಗಿದೆ. ಸಾಧಿಸಿ ಆಗಿರುವಂತಹ ಆ ಮಹತ್ತಿಕೆಯ ಮಧ್ಯದಲ್ಲಿ ತೋರಿಸಲಿಕ್ಕೆ ಬೇರೆ ಒಳ್ಳೆ ಕೆಲಸ ಏನಿಲ್ಲ, ಹಾಗಾಗಿ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಹೇಳಿದ್ರೆ ಅದಕ್ಕೆ ವಿವರಣೆ ಶುರು ಮಾಡಿದ್ದೇನೆ. ನೀನು ಸೂರ್ಯವಂಶದವರ ಬಿರುದು ಅಂತ ಹೇಳಿದ ಕಾರಣ ಸೂರ್ಯವಂಶೀಯರ ಬಗ್ಗೆ ಪ್ರಶ್ನೆ ಬಂದ. ಯಾಕೆ ಕೇಳಿದೆ? ಈಗ ದುಷ್ಟರು ದಾನವರುಗಳ ತಲೆಯರಿ ಶೋಣಿಭಾರವ ಇಳುಹುವುದೆಮ್ಮಯ ಬಿರುದು. ಈಗ ದುಷ್ಟರು ದಾನವರು ಎನ್ನುವ ಪಟ್ಟಿಯಲ್ಲಿ ನೀವು ಕೊಲ್ಲುವವರಿದ್ದಾರೆ ಅಂತಾದ್ರೆ ಈಗ ನೀನು ಹೊಡೆದ ನಾನು ಇದ್ದೇನೆ ಅಂತ ಭಾವಿಸಿ ನಾನು ಕೇಳು. ಈಗ ಅಯೋಧ್ಯೆಯಲ್ಲಿ ಒಂದು ರಾಜಕೀಯ ವಿಪ್ಲವ ನಡೆಯದೇ ಇರ್ತಿದ್ರೆ, ನೀನು ಕಾಡಿಗೆ ಬರದೇ ಇರ್ತಿದ್ರೆ, ನಿನ್ನ ಹೆಂಡತಿ ರಾವಣನಿಂದ ಅಪಹೃತಳಾಗದೇ ಹೋಗುತ್ತಿದ್ರೆ, ಇನ್ನು 1,500 ಆದ್ರೂ ವಾಲಿಸುಗ್ರೀವರ ಕಥೆ ಹೀಗೆ ಅಲ್ವಾ? ವಿಕಲ್ಪಗಳನ್ನು ಹೇಳಿದ್ರೆ ಅದಕ್ಕೆ ಉತ್ತರ ಹುಡುಕೋದು ಕಷ್ಟ. ಇನ್ನು ಹೇಳಿದ್ರೆ ವಾಲಿಯೇ ಹುಟ್ಟದಿದ್ರೆ ಅಥವಾ ರಾಮನೇ ಹುಟ್ಟದಿದ್ರೆ, ದಶರಥನಿಗೆ ಮಕ್ಕಳೇ ಆಗದಿದ್ರೆ ಕೇಳಿದ್ರೆ ಇದಕ್ಕೆಲ್ಲ ಉತ್ತರ ಇಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಯಾಕೆ ಹೇಳಿದ್ರೆ ಹಾಗೆ ಕೇಳಿದಲ್ಲ. ನೇರವಾಗಿ ರಾಜನಾದವನಿಗೆ ಚಾರಕ ಎನ್ನುವ ಕಣ್ಣು. ಹೌದು. ಚಾರಕರ ಮೂಲಕ ಶತ್ರುಗಳು ಯಾರು, ಮಿತ್ರರು ಯಾರು, ಉದಾಸೀನರು ಯಾರು, ನ್ಯಾಯವಾಗಿ
ಬದುಕುವವರು ಯಾರು, ಅನ್ಯಾಯವಾಗಿ ಪ್ರವರ್ತಿಸುವವರು ಯಾರು, ಇದನ್ನು ಹುಡುಕಬೇಕಾದಂತ ಕರ್ತವ್ಯ ಉಂಟೋ ಇಲ್ವೋ? ನಮ್ಮದು ಪ್ರಾರಂಭ ಆಗಿ ಸಾವಿರ ವರ್ಷ ಆಯ್ತು. ಇಲ್ಲಿಯವರೆಗೆ ಅಯೋಧ್ಯೆಯಿಂದ ಏನು ಒಂದು ಸೂಚನೆ ಬರಲಿಲ್ಲ ನಿಮ್ಮದು ತಪ್ಪಾಗಿದೆ ಅಂತ. ಹಾಗೆ ಹೇಳಿದ್ರು. ಅಯೋಧ್ಯೆಗೆ ಸೂಚನೆ ಬರಲಿಲ್ಲ, ಅಯೋಧ್ಯೆಗೆ ಯಾರು ದೂರು ಕೊಡಲಿಲ್ಲ, ಹಾಗಾದ್ರೆ ತಪ್ಪಾಗ್ಲಿಲ್ಲ ಕಾಣ್ತದೆ ನಮ್ಮದು. ಅಲ್ಲ ಆಗಲ್ಲ, ಹಾಗಾಗುತ್ತೆ. ಅಲ್ಲ ಕೇಳಿದ್ರು ನಾನು, ನನಗೆ ಈಗ ಇಲ್ಲಿಯವರೆಗೆ ಏನು ಆಗ್ಲಿಲ್ಲ ಅಂತ ಆದ್ರೆ ಏನು ತಪ್ಪಿಲ್ಲದೆ ಸರಿಯಾಗಿ ಇರ್ಬೇಕು ನಾವು. ಎಲ್ಲವೂ ಸಹ ದೂರು ಬಂದ ಮೇಲೆ ಇತ್ಯರ್ಥ ಮಾಡತಕ್ಕಂಥದ್ದು ಕ್ರಮ. ಅಯೋಧ್ಯೆಯ ಅರಸುಗಳಿಗೆ ಈವರೆಗೆ ವಾಲಿ ಸುಗ್ರೀವರ ಕುರಿತಾಗಿ ಯಾವುದೇ ದೂರು ಬರದೇ ಇರುವ ಕಾರಣ ಆ ಕುರಿತಾಗಿ ಅಯೋಧ್ಯೆಯ ಅರಸುಗಳು ಆ ಕುರಿತಾಗಿ ಮುಂದುವರಿಯಲಿಲ್ಲ. ಸರಿ, ಆದ್ರೂ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಿರ್ಣಯ ಆಗಿ ನ್ಯಾಯಾನ್ಯಾಯ ವಿಮರ್ಶನೆ ಮಾಡಬೇಕು ಅಂತಾದ್ರೆ ಸ್ವತಃ ಅವನಿಗೆ ಗೋಚರಕ್ಕೆ ಬಂದಿರಬೇಕು, ಇಲ್ಲದ್ರೆ ಯಾರಾದ್ರೂ ಹೇಳಿರಬೇಕು. ಅಂತಹ ಹೇಳಿಕೆ ಎನ್ನುವುದು ಬರದೇ ಇದ್ದ ಕಾರಣ ವಾಲಿ ಸುಗ್ರೀವರ ವಿಚಾರ ಇತ್ಯರ್ಥಕ್ಕೆ ಬರಲಿಲ್ಲ. ಈಗ ಬಂತು. ಏನಾಗಿದೆ, ಏನಾಗುತ್ತೆ ಅನ್ನೋದಕ್ಕೆ ಮಾತಾಡ್ಲಿಕ್ಕೆ ಬಂದದ್ದು. ಈಗ ಏನಾಗಿದೆ ನಮ್ಮಿಂದ? ನೀನು ಮಾಡಿದ್ದು ಸರಿಯಾ, ಏನು ತಪ್ಪು? ನ್ಯಾಯವೇ ತಮ್ಮನಾಗದಿಯ ಮುಟ್ಟುವುದು, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಇದೇ ಪ್ರಧಾನವಾದಂತಹ ನಿನ್ನ ಮೇಲೆ ಇರತಕ್ಕಂತಹ ಆರೋಪ ಹೌದು, ನಿರ್ಣಯವು ಸರಿ. ತಮ್ಮ ಹೇಳಿದ್ರೆ ಏನು ಎನ್ನುವ ವಿಚಾರದಲ್ಲಿ ಮನುಸ್ಮೃತಿಯಲ್ಲಿ ಸ್ಪಷ್ಟವಾದಂತಹ ವಾಕ್ಯ ಇದೆ. ಏನದು? ಯವೀಯಾನ್ ಆತ್ಮನೋ ಜಾತಃ ಶಿಷ್ಯಶ್ಚಾಪಿ ಗುಣೋದಿತಃ ತ್ರಯಸ್ಥೇ ಪುತ್ರವಚ್ಚಿಂತ್ಯಾಹ ಧರ್ಮಶ್ಚೇತತ್ರ ಗಾಮಿ. ಇವರೆಲ್ಲರೂ ಪುತ್ರ ಸಮಾನರು, ಎಲ್ಲರೂ ಮಕ್ಕಳು. ನನ್ನ ಮಗು ಅಂತ ಹೇಳ್ತಾರೆ. ನನ್ನ ಮಗು ಅಂತ ಹೇಳಿದ ಕೂಡಲೇ ಪುತ್ರ ಅಂತ ಆಗುದಿಲ್ಲ, ಮಗು ಮಾತ್ರ. ಪುತ್ರ ಎನ್ನುವಂತಹ ಶಬ್ದ ಅವರಿಗೆ ಅನ್ವರ್ಥವಾಗಬೇಕಾದ್ರೆ ಒಳ್ಳೆಯ ಗುಣ ಇರುತ್ತೆ. ಒಳ್ಳೆಯ ಗುಣ ಇರತಕ್ಕಂತಹ ತಮ್ಮ, ಒಳ್ಳೆಯ ಗುಣ ಇರತಕ್ಕಂತಹ ತನ್ನಿಂದ ಹುಟ್ಟಲ್ಪಟ್ಟವ, ಒಳ್ಳೆಯ ಗುಣವಿರತಕ್ಕಂತಹ ತನ್ನಿಂದ ಕಲಿತಂತಹ ಶಿಷ್ಯ, ಈ ಮೂವರು ಪುತ್ರತ್ವವನ್ನು ಹೊಡಿತಾರೆ. ನೆನಪಲ್ಲಿಟ್ಟುಕೋ ಈ ಮಾತನ್ನು. ಹಿಂದೆ ಹೋಗೋಣ, ಕೇಳುವ. ಇನ್ನೊಮ್ಮೆ ಗೋಲಗಂಧರ್ವ ಎನ್ನುವಂತಹ ಒಬ್ಬ ಗಂಧರ್ವ, ಗೋಲ ನಾಮಕನಾದವ. ರುಮ ಎನ್ನುವಂತಹ ಅಪ್ಸರೆಯನ್ನು ಆಕಾಶ ಮಾರ್ಗದಲ್ಲಿ ಎಳೆದುಕೊಂಡು ಹೋಗ್ತಿದ್ದ ಬಲಾತ್ಕಾರ ಮಾಡಲಿಕ್ಕಾಗಿ. ಅವಳನ್ನು ಬಿಡಿಸಿದ್ಯಂತೆ ನೀನು, ಬಿಡಿಸಿ ತಂದಿದ್ಯಂತೆ. 15 ವರ್ಷ ರಾತ್ರಿ ಹಗಲು ಹೋರಾಟ ಮಾಡಿ 16ನೇ ವರ್ಷದಲ್ಲಿ ಗೋಲಭನನ್ನು ಕೊಂದದ್ದು ಅಲ್ವಾ? ಹೌದು. ಕೊಂದು ತಂದಂತಹ ರುಮೆಯನ್ನು ಮದುವೆ ಮಾಡಿ ಕೊಟ್ಟದ್ದು ಯಾರಿಗೆ? ಇದನ್ನಲ್ಲ ನಿನ್ನೊಟ್ಟಿಗೆ ಅವನಿಗೆ ಮದುವೆ ಮಾಡಿ ಕೊಟ್ಟದ್ದು ಯಾರು? ನಾನೇ. ಹಾಗಿರುವಾಗ ಸುಗ್ರೀವನಿಗೂ ತಂದೆಯಾಗಿ ರುಮೆಗೂ ತಂದೆಯಾಗಿ ವ್ಯವಹರಿಸಿದವನಿ. ಅಂತಹ ಯೋಗ್ಯತೆಯನ್ನು ಪಡೆಯುವ ಮೂಲಕವಾಗಿ ಒಬ್ಬ ಆದರ್ಶನಾದಂತಹ ಅಣ್ಣ ಅಂತ ಹೆಸರನ್ನು ಪಡ್ಕೊಂಡವ. ಹೌದಾ? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು. ಅಂತಹವನ ಹೆಂಡತಿಯನ್ನು ತನ್ನ ಮಗಳಿಗೆ ಸಮಾನವಾದಂತಹ ಒಬ್ಬಳನ್ನು ತನ್ನ ಹೆಂಡತಿಯನ್ನಾಗಿಸಿ ಮಾಡಿಸಿಕೊಂಡಂತಹ ನಿನ್ನನ್ನು ನಾನು ಏನು ಹೇಳಬೇಕು? ಯಾಕೆ ಇದು ತಪ್ಪು ಎನ್ನುವಂತಹದ್ದು ಶಾಸ್ತ್ರ ನಿರ್ಣಯ ಆದ ಕಾರಣ ಇದಕ್ಕೊಂದು ನಿರ್ಣಯ ಉಂಟು. ಹೀಗೆ ಮಾಡಿದ್ರೆ ಹೇಗೆ? ಯಾವುದೆಲ್ಲ ಮಾಡಿದ್ರೆ ಹೇಗೆ? ಔರಸೀಂ ಭಗಿನೀಂ ವಾಪಿ ಭಾರ್ಯಾಂಚಾಪಿ ಯವೀಯಸಃ ಪ್ರಚರೇತ ನರ ಕಾಮಾತ್ ತಸ್ಯ ದಂಡ ವಧಸ್ಮೃತಃ ಅಂತ ಮನುಸ್ಮೃತಿಯ ಬಗ್ಗೆ. ತನ್ನದ್ದಾದಂತಹ ಮಗಳನ್ನು, ತನ್ನ ತಂಗಿಯನ್ನು
ತನ್ನ ತಮ್ಮನ ಹೆಂಡತಿಯನ್ನು ಯಾರು ಕಾಮಾತುರನಾಗಿ ಉಪಯೋಗಿಸ್ತಾನೋ ಅವನಿಗೆ ಮರಣದಂಡೆ ಎನ್ನುವುದೇ ಶಿಕ್ಷೆ. ಮರಣದಂಡನೆ ಶಿಕ್ಷೆ ಆಗಬೇಕಾದ್ರೆ ಎಷ್ಟು ದೊಡ್ಡ ಪಾಪ ಅಂತ ಲೆಕ್ಕ ಹಾಕು. ಅಂತಹ ಪಾಪ ಇದ್ದದ್ರಿಂದ ಇನ್ನನ್ನು ನಾನು ಶಿಕ್ಷಿಸಬೇಕಾದಂತಹ ಅನಿವಾರ್ಯತೆ ಬಂತು. ಆಮೇಲೆ ಯಾಕೆ ಹಾಗಾದ್ರೆ ನಿಮಗೆ ಪಾಪ ಅಂತ ನಿಮಗೆ ಹೇಗೆ ನಿರ್ಣಯಕ್ಕೆ ಬಂತು ಅಂತ ಇಷ್ಟು ಉದ್ದ ಪ್ರಶ್ನೆ ಕೇಳ್ಬೋದು. ಯಾಕೆ ಹೇಳಿದ್ರೆ ಸುಗ್ರೀವ ಏನು ದೊಡ್ಡ ಒಳ್ಳೆಯವನ ಅಲ್ಲ, ಅವ ನನ್ನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನೆ. ಪ್ರಶ್ನೆ ಬರ್ತದೆ. ಆದರೆ ಈ ಕಥೆಯನ್ನು ಕೇಳುವಾಗ ನಿನ್ನ ಕಥೆಯನ್ನೇ ಮುಂದುವರಿಸಿಕೊಂಡು ಹೋಗೋಣ. ಒಂದು ಕಾಲದಲ್ಲಿ ಮಾಯಾವಿಯ ಕುರಿತಾಗಿ ಯುದ್ಧಕ್ಕೆ ಹೊರಟಿದ್ದೇನೆ. ಮಾಯಾವಿಯ ಕುರಿತಾಗಿ ಎರಡನೇ ಯುದ್ಧ, ಎರಡಲ್ಲ. ಮೊದಲೊಮ್ಮೆ ಯುದ್ಧವನ್ನು ಸ್ತ್ರೀ ಲೋಲುಪನಾಗಿ ನೀನು ಮಾಡಿದ್ದಂತೆ ಓಡಿದ್ದಾನೆ. ಆಮೇಲೆ ಪುನಃ ದುಂದುಬಿಯನ್ನು ಕೊಂದ ಮೇಲೆ ಪುನಃ ಮಾಯಾವಿ ಬರುವಾಗ ಅಂತಹ ಆ ಮಾಯಾವಿಯನ್ನು ಎದುರಿಸಲಿಕ್ಕಾಗಿ ಹೋದಂತಹ ಸಣ್ಣ ಓಡಿಕೊಂಡು ಹೋದ. ಅವನು ಸ್ವತಃ ನಿಜವಾಗಿ ಅದು ಸ್ತ್ರೀ ನಿಮಿತ್ತವಾದ ಯುದ್ಧದಲ್ಲೇ ಸುಗ್ರೀವನಿಗೂ ನನಗೂ ಮನ ಕಷಾಯ ಬಂದದ್ದು. ದುಂದುಬಿ ಬಂದದ್ದೇ ಸುಗ್ರೀವ ನನ್ನಲ್ಲಿಂದ ಓಡಿ ಹೋದ ಮೇಲೆ. ಯಾಕಂದ್ರೆ ದುಂದುಬಿ ಸತ್ತದ್ದಕ್ಕೆ ಶಾಪಗ್ರಸ್ತನಾದ ಮೇಲೆ ಅವನಿಗೆ ಋಷ್ಯಮುಖದಲ್ಲಿ ಕುಳಿತುಕೊಳ್ಳುವಾಗ. ಹಾಗಾಗಿ ಮಾಯಾವಿಯ ಪ್ರಕಾರ ಮೊದಲಾಗಿ ಸ್ತ್ರೀ ವಿಷಯದಲ್ಲಿ ಅಂತಹ ಸ್ತ್ರೀ ವಿಷಯದಲ್ಲಿ ಮಾಯಾವಿಯ ಪ್ರಕರಣ ಆದ ಸಂದರ್ಭದಲ್ಲಿ ಓಡಿಸಿಕೊಂಡು ಹೋದಂತಹ ಮಾಯಾವಿ ಗುಹೆಯೊಳಗೆ ಪ್ರವೇಶಿಸಿದ. ಹೌದಾ? ಗುಹೆಯಲ್ಲಿ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಅವರೆಲ್ಲ ಮಾಯಾವಿಗಳನ್ನ, ಹಾಗಾಗಿ ಯುದ್ಧ ಸಾಕು, ನಾವು ಹಿಂದಕ್ಕೆ ಹೋಗುವ, ಯಾಕೆ ಓಡಿದಾನಲ್ವ ಅಂತ ಹೇಳಿದವ. ಯಾಕೆ ಹೇಳಿದ್ರೆ ಇನ್ನೊಂದು ವಾಕ್ಯ ಹೇಳಿದ, ನಾನೇ ಹೋಗ್ತೇನೆ ಅಂತ ಹೇಳಿದ ಅಲ್ವಾ, ನಾನು ಬೇಡ ಅಂತ ಹೇಳಿದೆ. ಎಷ್ಟು ಒಳ್ಳೆಯವ ನೋಡಿ. ಅದಾಗೆ ನನಗೆ ಅಧಿಕಾರ ಬೇಡ ಅಂತ ಹೇಳುವ ಅಧಿಕಾರದ ಹುಚ್ಚಿದ್ದವನೆಂತಲೇ ಲೆಕ್ಕ. ರಾಜಕೀಯದಲ್ಲಿ ಭಾಷೆ ಆಗಿ ಅದಕ್ಕೊಂದು ಇದಕ್ಕೊಂದು ಅರ್ಥ ಬೇರೆ ಉಂಟು. ಯಾಕಂದ್ರೆ ಇಲ್ಲಿ ನೀನು ಆಯ್ತು ಹೇಳಿದ್ರೆ ಅವು ಸತ್ತು ಹೋಗ್ತಾನೆ. ಅಧಿಕಾರದ ಹುಚ್ಚಲ್ಲಿ ಆಯ್ತು ಹೇಳಿದ್ರೆ ಅಧಿಕಾರ ಸಿಗ್ತದೆ. ಮತ್ತೆ ಉದಾಹರಣೆ ಒಂದಕ್ಕೊಂದು ತಾಳೆ ಹೋಗ್ತದೆ. ಮತ್ತೆ ಒಂದು ಉಂಟು, ನನ್ನ ಬಗ್ಗೆ ಸರಿಯಾಗಿ ಸುಗ್ರೀವನಿಗೆ ಗೊತ್ತುಂಟು. ಅಪಾಯಕ್ಕೆಲ್ಲ ನಾನೇ ಎದುರು ಹೋಗುದು. ಎಲ್ಲಿಯಾದ್ರೂ ಸುಖ ಸಿಗುತ್ತಿದೆ ಸುಗ್ರೀವನನ್ನು ಮುಂದೆ ಕಳಿಸುದು ಅಂತ ಸಹೋದರಿಯ ನಮ್ಮ. ಹಾಗಾಗಿ ಅವನಿಗೆ ಗೊತ್ತುಂಟು, ಅವ ಹೋಗ್ತೇನೆ ಅಂತ ಹೇಳಿದ್ರು. ವಾಲಿಯ ಒಂದು ಕಣ ಪ್ರಾಣ ಇರುವವರೆಗೆ ಅವನನ್ನು ಅಪಾಯಕ್ಕೆ ಮುಂದೆ ಕೊಡ್ಲಿಕ್ಕಿಲ್ಲ ಅಂತ ಗೊತ್ತುಂಟು ಅವನಿಗೆ. ಹಾಗೆ ನೀನು ಒಳಗೆ ಹೋದಿಯಂತೆ. ಹೋಗೋ ಸಂದರ್ಭದಲ್ಲಿ ಏನೋ ಮಾತು ಹೇಳಿದಂತೆ, ಯಾಕೆಂತ ನನಗೆ ಗೊತ್ತಿಲ್ಲ. ಒಳಗೆ ಹೋದ ಮೇಲೆ ರಕ್ತ ಬಂದ್ರೆ ಅದು ನಾನು ಸತ್ತೆ ಅಂತ ಲೆಕ್ಕ, ಹಾಲು ಬಂದ್ರೆ ಮಾಯಾವಿ ಸತ್ತ ಅಂತ ಲೆಕ್ಕ. ಹೇಗೆ ಆಗಿರ್ಬೇಕು, ಹೆಚ್ಚು ಕಮ್ಮಿ ಆಗಿರ್ಬೋದು, ಬೇರೆ ವಿಷಯ. ನಿನಗೆ ಯಾವುದೆಲ್ಲ ಮಾಧ್ಯಮದ ವರದಿ ಬಂದಿದೆ ಗೊತ್ತಿಲ್ಲ ನನಗೆ. ನಮಗೆ ಒಟ್ಟು ನಂಬಿಕೆ ದ್ರೋಹ ಅಂತ ಆಗ ಕಂಡಿದೆ. ಅಲ್ಲಲ್ಲ, ನಂಬಿಕೆ ದ್ರೋಹ ಇರೋದು ಆಮೇಲೆ ಅಲ್ಲ, ಅದಕ್ಕೆ ಮೊದಲಿದ್ದು ಬರುವ. ನೀನೇ ಒಂದು ತರ್ಕದಿಂದ ಯೋಚಿಸು. ಆಮೇಲೆ ತರ್ಕಕ್ಕೆ ಬರುವ ಮೊದಲು ವಿಷಯ ಬರಬೇಕಲ್ಲ. ವಿಷಯ ಆದ ಮೇಲೆ ತರ್ಕ ಇರುವುದು ಆರಂಭ. ನೀನು ಹೇಳಿದ ಹಾಗೆ ವಿಷಯ ಗೊತ್ತಿಲ್ಲ, ತರ್ಕ ಬರಬೇಕು. ಅಲ್ಲ, ನೀರು ಬಂದ ಮೇಲೆ ಅಲ್ಲ, ನೀನು ಹೇಳಿದ ಹಾಗೆ ನೀರು ಬಂತು. ನೀನು ಹೇಳಿದ ಹಾಗೆ ನೀರು ಬಂದ ಮೇಲೆ ಮೇಲೆ ಮಳೆ ಬಂದಿದೆ ಅಂತ ಗೊತ್ತಾಗ್ತದೆ. ಮಳೆ ಬರದಿದ್ರು ಸಹ ಈಗ ಮೇಲೆ ಮಳೆ ಬಂದಿದೆ, ಆದ್ರಿಂದ ನದಿಯಲ್ಲಿ ನೀರು ಬಂದಿದೆ ಅಂತ ಗೊತ್ತಾಗ್ತದೆ. ಅಲ್ಲ, ನೀರೇ ಬರದಿದ್ರೆ ಮೇಲೆ ಮಳೆ ಬಂದಿದೆ ಅಂತ ಅವರಿಗೆ ಗೊತ್ತಾಗ. ರಾಮ, ನೀನು ಹೇಳಿದ ಹಾಗೆ ನಾನು ಹೇಳಿ ಹೋಗುತ್ತಿದ್ರೆ ನನಗೆ ಸುಗ್ರೀವನ ಮೇಲೆ ಕೋಪವೇ ಬರ್ತಿರ್ಲಿಲ್ಲ. ಯೋಚಿಸು ನೀನು. ರಕ್ತ ಬಂದ್ರೆ ನಾನು ಸತ್ಯ ಅಂತ ಯೋಚಿಸು ಅಂತ ಹೇಳಿದ ಮೇಲೆ ವಾಲಿಗೆ ಕೋಪ ಬಂದಿದೆ. ಹಾಗಾದ್ರೆ ಅದು ಬರಲಿಲ್ಲ, ಹೇಳಲಿಲ್ಲ, ಬಿಟ್ಟು ಬಿಡು. ಯಾಕಂದ್ರೆ ನಾನು ಒಪ್ಪಿಕೊಂಡ್ರೆ ನಾನು ಮತ್ತೆ ಸಿಕ್ಕಿ ಬಿಡ್ತೇನೆ. ಅದಕ್ಕೆ ಮೊದಲೇ ಖಂಡಿಸಿದ ಒಳ್ಳೇದು ಅಂತ ಖಂಡಿಸುವುದು ಒಳ್ಳೇದು. ಯಾಕಂದ್ರೆ ನಾನು ಹೇಳಿದ್ದು, ನೀನು ಹೇಳಿದ್ದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಂತ ಹೇಳಿ. ಸರಿ ಸರಿ. ಆದ್ದರಿಂದ ನೀನು ಹೀಗೆ ಆಕ್ಷೇಪಿಸುವಂತಹ ಅರ್ಹತೆ ನಿನಗುಂಟು, ಅಧಿಕಾರ ಉಂಟು, ಹೇಳ್ತಾ ಹೋಗ್ಬೋದು, ಏನ್ ತೊಂದರೆ ಸರ್. ಒಟ್ಟು ಗುಹೆಯೊಳಗೆ ಒಂದಷ್ಟು ಶಬ್ದ ಕೇಳಿ ಬಂದಂತೆ. ಶಬ್ದ ಕೇಳುವಾಗ ಅವನಿಗೆ ನಿನಗಲ್ಲ, ನೀನು ಶಬ್ದ ಮಾಡಿದ್ದು ಅಂತ ಅವ ಯೋಚಿಸಿದ ಮೇಲೆ ಅಂಡ ಸತ್ತ ಅನ್ನುವಂತಹ ತೀರ್ಮಾನಕ್ಕೆ ಬಂದವ. ತೀರ್ಮಾನಕ್ಕೆ ಬಂದಂತಹ ಸುಗ್ರೀವ ಆ ಗುಹೆಗೆ ಅಡ್ಡವಾಗಿ ಒಂದು ಕಲ್ಲನ್ನು ಇಟ್ಟದ್ದು ಸುಗ್ರೀವ. ವಾಲಿಗೆ ದೊಡ್ಡ ವಿಷಯ ಅಲ್ಲ, ನನಗೆ ತೆಗಿಲಿಕ್ಕೆ ವಿಷಯ ಆದದ್ದಲ್ಲ, ಅದು ಎಲ್ಲಿ ಉಂಟು ಅಂತ ಹುಡುಕ್ಲಿಕ್ಕೆ ವಿಷಯ ಅದು. ಇದು ಒಬ್ಬನ ರಥ ಹಾಳಾಗಿತ್ತಂತೆ, ಅದನ್ನು ಸರಿ ಮಾಡ್ಲಿಕ್ಕೆ ಒಬ್ಬ ಬಂದಂತೆ, ನೋಡಿದಂತೆ ಒಂದು ಕಡೆಯಲ್ಲಿ ಎಲ್ಲಿಯೋ ಸಡಿಲಾದದ್ದನ್ನು ಅಲ್ಲಿಗೆ ಗಟ್ಟಿ ಮಾಡಿದಂತೆ. ಎಷ್ಟಾಯ್ತು ಕೇಳಿದಂತೆ, 1000 ವರ ಹೇಳಿದಂತೆ. ಆಗ ಇವ ಕೇಳಿದಂತೆ, ಒಂದನ್ನು ನೀನು ಸಡಿಲ ಇದ್ದದನ್ನು ಗಟ್ಟಿ ಮಾಡಿದ್ದು ಪುಣ್ಯಾತ್ಮ, ಅದಕ್ಕೆ 1000 ವರ ಎಂತದಕ್ಕೆ? ಆಗ ಅವ ಹೇಳಿದಂತೆ, ಇಲ್ಲಿ ತುಂಬಾ 100 ಉಂಟಲ್ವಾ, ಅದರಲ್ಲಿ ಸಡಿಲ ಆದದ್ದು ಯಾವುದು ಅಂತ ಹುಡುಕಿದೆ ಅಲ್ವಾ, ಅದಕ್ಕೆ 999 ವರ ಗಟ್ಟಿ ಮಾಡಿದ್ದಕ್ಕೆ ಒಂದೇ ವರ ಅಂತ ಹೇಳಿದಂತೆ. ಅಷ್ಟು ಸಮಯ ಬೇಕಾದದ್ದು ಅದರಿಂದ. ನಮಗೆ 1 ವರ್ಷ ಬಂಡೆಯನ್ನು ತೆಗಿಲಿಕ್ಕೆ ಬೇಕಾದ್ದಲ್ಲ, ಹುಡುಕ್ಲಿಕ್ಕೆ ಬೇಕಾದ. ಕತ್ತಲೆಯ ತುಂಬಿದ್ದ ಕಾರಣ ಹೊರಗೆ ಬರ್ಲಿಕ್ಕೆ ಈಗ ಎಲ್ಲಿ ಅಂತ ಕಲ್ಲು ಗೊತ್ತಾಗಲಿಲ್ಲ, ಆದ್ರಿಂದ ಸಮಯ ಬಂತು. ನೀನು ಸತ್ತಿದ್ದಿ ಅನ್ನುವಂತಹ ಯೋಚನೆಯಲ್ಲಿ ನೀನು ಸತ್ರೆ ಪುನಃ ಮಾಯಾವಿ ಹೊರಗೆ ಬರಬಾರದು ಎನ್ನುವಂತಹ ದೃಷ್ಟಿಯಿಂದ ಸುಗ್ರೀವ ಕಲ್ಲನ್ನು ಅಡ್ಡವಾಗಿ ಇಟ್ಟು ಆಮೇಲೆ ಕಿಷ್ಕಿಂದೆಗೆ ಓಡೋಡಿ ಬಂದಿದ್ದಾನೆ.
ಹೌದಲ್ಲ? ಜಾಂಬವಾದಿಗಳೆಲ್ಲ ತಿಳಿಸಿದ್ದಾನೆ, ಅಣ್ಣ ಸತ್ತು ಹೋಗಿದ್ದಾನೆ, ಹೀಗಾಗಿದೆ ಅಂತ. ಆ ಸಂದರ್ಭದಲ್ಲಿ ಜಾಂಬವಾದಿಗಳಿಂದ ಎಲ್ಲವೂ ಸೇರಿ ಕಿಷ್ಕಿಂದೆ ಶೋಕ ಆರಂಭ ಆಯಿತು. ಬರೀ ದಿವಸಗಟ್ಟಲೆ ಆದದ್ದಲ್ಲ, ತಿಂಗಳಗಟ್ಟಲೆ ಆಗಲಿಲ್ಲ, ವರ್ಷ ಪರ್ಯಂತ. ಅಲ್ಲ, ಇವ ಹೇಳುವಾಗಲೇ ತುಂಬಾ ಸಮಯ ಆಗಿದೆ ಅಂತ ಸುದ್ದಿ, ಮತ್ತೆಂತದ್ದು ನಿನ್ನಲ್ಲಿ ಹೇಳಿ? ನೀನು ಹೇಳಿದಕ್ಕೆ ಆಯ್ತು ಅಂತ ಹೇಳ್ತೇನೆ, ಯಾಕಂದ್ರೆ ನನಗೇನು ಬಾಧಕ ಬಾಧಕ ಇಲ್ಲ ಅಂತ ಒಪ್ತೇನೆ. ಆಯ್ತು, ತುಂಬಾ ದಿವಸ ಆದ್ಮೇಲೆ ಹೇಳಿದ್ದೆ. ಅಷ್ಟರೊಳಗೆ ಏನ್ ಮಾಡಿದ್ದ ನೀನು ಹೇಳು. ನಿನ್ನ ಮೌನವಾಗಿದ್ದ ಅಂತ ನಮಗೆ ಸುದ್ದಿ ಅಷ್ಟೇ ಅಲ್ವಾ? ಮೌನವಾಗಿಯೇ ಸುಗ್ರೀವ ಉಳಿದ. ಮೌನವಾಗಿ ಉಳಿದ ಮೇಲೆ ಮತ್ತೆಲ್ಲರೂ ಕೇಳುವಾಗಲೇ ಅಂತ ಇಟ್ಟುಕೊಳ್ಳುವ, ಅಣ್ಣ ಸತ್ತಿದ್ದಾನೆ ಅಂತ ಹೇಳಿದ. ಆ ಸಂದರ್ಭ ಇಷ್ಟು ಸಮಯ ಅರಾಜಕತೆ ಎನ್ನುವುದು ಶಿಷ್ಟಿಂದೆಯಲ್ಲಿ ಇರಕೂಡದು, ನೀನೇ ರಾಜನಾಗಬೇಕು ಅಂತ ಸುಗ್ರೀವ ಹೇಳಿದಂತಹ ಸುಗ್ರೀವನ ಮಾತು, ಉಳಿದವರ ಮಾತಿಗೆ ಸುಗ್ರೀವ ಒಪ್ಪಿ ರಾಜನಾಗ್ತಾನೆ ಅಂತ ಸಂಕಲ್ಪ ಮಾಡಿದ. ಅಷ್ಟು ಸಮಯ ತಾನು ರಾಜ ಆಗ್ತೇನೆ ಅಂತ ಹೇಳಲಿಲ್ಲ. ಇಲ್ಲಪ್ಪ. ಯಾಕೆ ಹೇಳಲಿಲ್ಲ? ಯಾಕೆ ಹೇಳಲಿಕ್ಕಿಲ್ಲ? ಸಿಂಹಾಸನದ ಮೇಲೆ ಆಸೆ ಇದ್ರೆ ಮೊದಲು ಹೇಳ್ತಿದ್ದ. ಆ ಮಾತು ಅವರ ಬಾಯಿಂದ ಬರಲಿಲ್ಲ. ಯಾಕಂದ್ರೆ ಜಾಂಬವಾದಿಗಳು ಮಂತ್ರಿಗಳು ಬಹಳ ದೊಡ್ಡ ತಿಳಿದವರು. ಅವರ ಅನುಜ್ಞೆಯ ಪ್ರಕಾರವಾಗಿಯೇ ರಾಜ ಸಿಂಹಾಸನವನ್ನು ಏರಿದವ. ಇದಕ್ಕೆ ನೀನು ಕೇಳ್ಬೋದು, ಅವ ಹೇಳಿದ್ದೆಲ್ಲ ನಂಬಿದ್ದ, ಅವ ಬಿಟ್ಟರೆ ಬೇರೆ ಯಾರೂ ಸಾಕ್ಷಿ ಇಲ್ಲ ಒಂದು ವಿಷಯ. ಆದ್ದರಿಂದ ಅವನ ಮಾತನ್ನೇ ನಾನು ಸಾಕ್ಷಿಯಾಗಿ ಒಪ್ಪಬೇಕು. ನಿನಗೂ ಗೊತ್ತಿಲ್ಲ ಯಾಕೆ ನಾನು ಒಂದು ಹೇಳ್ಬೇಕಾ? ಸುಗ್ರೀವನಷ್ಟು ದೊಡ್ಡ ಸಂಶಯದ ಪ್ರಾಣಿ ನಾನು ನೋಡಿದ ಜೀವನದಲ್ಲಿ ಮತ್ತೊಬ್ಬ ಇಲ್ಲ. ಅದು ನಿನ್ನ ಅನುಭವ ಇರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಅನುಭವ ಅಲ್ಲ, ನಿನ್ನ ಪ್ರಕರಣವನ್ನು ಹೇಳ್ತೇನೆ ನಾನು. ಈಗ ನೀನು ಸೂರ್ಯವಂಶೀಯ ಅಂತ ಗೊತ್ತುಂಟು, ವಸಿಷ್ಠರ ಶಿಷ್ಯ ಅಂತ ಗೊತ್ತುಂಟು, ವಿಶ್ವಾಮಿತ್ರರ ಶಿಷ್ಯ ಅಂತ ಗೊತ್ತುಂಟು. ನನ್ನ ಕಥೆ ಕೇಳಿದ್ದು, ನಾನು ಅಲ್ಲಿ ನೋಡ್ಲಿಲ್ಲ. ನಿನ್ನಲ್ಲಿ ಅವ ಹೆಣ್ಣೆ ಎತ್ತಿಸುವುದ, ಒಂದು ಮರ ಕಡಿಸುವುದ? ಹಾಗಾದ್ರೆ ಎಷ್ಟು ದೊಡ್ಡ ಸಂಶಯದ ಪಿಶಾಚವ. ಮರ ಕಡಿಲಿಕ್ಕೆ, ಹೆಣ ಎತ್ತಲಿಕ್ಕೆ ಸೂರ್ಯವಂಶದವನ? ಅಲ್ಲ, ನಿನಗೂ ಸಂಶಯ ಬಂದದ್ದು ಹೌದಲ್ವಾ? ಆದ್ರಿಂದ ಅಲ್ವ ನಿಮ್ಗೆ ಜಾಣನ ಹೌದು ಅಂತ ಪ್ರಶ್ನೆ ಕೇಳಲಿಕ್ಕೆ ಆರಂಭಿಸಿದ್ದು. ನಿನ್ನಲ್ಲಿ ನನಗೆ ಶಿಖಂಡಿ ಹೇಳುವವರೆಗೆ ನೀನು ಮುಂದುವರೆದಿದ್ದು ಮಾರೆ, ಅವರು ಅಷ್ಟು ದೊಡ್ಡ ವಿಷಯ. ನನಗೆ ಬಾಣ ಹೊಡೆದ ಮೇಲೆ ಬಂದ ಮಾತು, ನೀನು ಅವನನ್ನು ಮಿತ್ರ ಅಂತ ಒಪ್ಪಿಕೊಂಡು ನೀನು ಅವನನ್ನು ಸುಗ್ರೀವಂ ಶರಣಂ ಗತ ಅಂತ ಹೇಳಿದ ಮೇಲೂ ಅವನ ಸಂಶಯದ ಪಿಶಾಚಿಗೆ ಮಂತ್ರ ಬರಲಿಲ್ಲ. ಸಂಶಯ ಅನ್ನುವಂಥದ್ದು ಮೊದಲಾಗಿಯೇ ನಿವಾರಣೆ ಆದರೆ ಆ ಸಂಶಯ ಮತ್ತೆ ಉಳಿಲಿಕ್ಕಿಲ್ಲ. ಸರಿ, ಹಾಗಾಗಿ ಅವ ಹೇಳಿದ, ನನ್ನ ಅಣ್ಣ ಈಗ ಮಾಡಿದಾನೆ. ನಿನ್ನ ಬಗ್ಗೆ ಯಾಕೆ ಹೇಳಿದ್ರು ಹೇಳು? ನಿನ್ನ ಬಗ್ಗೆ ಇನ್ನೂ ಸಂಶಯ ಪಟ್ಟರು ನನಗೆ ಸಂತೋಷ ಅಲ್ಲ. ಯಾಕಂದ್ರೆ ನನಗೆಲ್ಲ ಸಂಶಯ ಪಡುವುದಕ್ಕೆ ಕಾರಣ ಹೇಳಿದ್ರೆ ದುಂದುಬಿಯ ರಟ್ಟೆ ಹಾಕಿದ್ದ ಕಾರಣ ಒಂದು. ಎರಡನೇದಾಗ ಅತಿಮಾನುಷವಾಗಿ ವ್ಯವಹರಿಸಿದಂತಹ ವಾಲಿಯ ಒಂದು ದಾರ್ಢ್ಯದ ಬಗ್ಗೆ ಅವನಿಗೆ ದೃಢತೆ ಇದೆ. ಸಪ್ತದಾಲ ವೃಕ್ಷಗಳು ಅಡ್ಡವಾಗಿದ್ದರೂ ಸಹ ಅದನ್ನು ನೀನು ತುಂಡರಿಸ್ತಾ ಇದ್ದ. ಹಾಗಾದ್ರೆ ನಿನ್ನ ಬಗೆಗಿಂತ ಸಂಶಯಕ್ಕಿಂತ ಹೆಚ್ಚು ನನ್ನ ಪರಾಕ್ರಮದ ಬಗ್ಗೆ ಭೀತಿ ಇತ್ತು ಅಲ್ವಾ? ಆದ್ದರಿಂದ ಅವ ಹೇಳಿದ. ಆ ದೃಷ್ಟಿಯಿಂದಾಗಿ ಸುಗ್ರೀವ ಅಲ್ಲಿ ಮಾಡಿದ್ದು ತಪ್ಪಲ್ಲ ಅಂತ ಕಾಣ್ತದೆ. ಎರಡನೇದಾಗಿ ತಾರೆಯನ್ನು ಇರಿಸಿಕೊಂಡ ಎನ್ನುವಂತಹ ಆರೋಪ. ತಾರೆಯನ್ನು ನೇರವಾಗಿ ಬಂದು ನನ್ನ ಹೆಂಡತಿ ಆಗಬೇಕು ಅಂತ ಸುಗ್ರೀವಲ್ಲಿ ಹೇಳಿದ್ದಲ್ಲ. ಇಲ್ಲ, ಸುಗ್ರೀವನಲ್ಲಿ ವಾಲಿ ಸತ್ತ ಎನ್ನುವಂತಹ ದೃಷ್ಟಿಯಲ್ಲಿ ಯೋಚಿಸ್ತಾ ಇರತಕ್ಕಂತಹ ತಾರೆಯೇ ನೀನು ನನ್ನಲ್ಲಿ ಸೇರಿದರೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ ಅಂತ ಹೇಳಿದ್ದು. ನಮಯ ಅಯೋನಿಜಾತಾಯ ಗಮನಂ ಲೋಕಗರ್ಹಿತಂ ಎನ್ನುವಂಥದ್ದು ತಾರೆಯ ವಾಕ್ಯ. ಅವಳು ವಾಕ್ಯ ಅಯೋನಿಜೆಯಾದ ಕಾರಣ ನನ್ನನ್ನು ಸೇರುವುದರಲ್ಲಿ ಯಾವುದೇ ದೋಷ ಇಲ್ಲ. ಇನ್ನೊಂದು ಮನುಸ್ಮೃತಿಯ ವಾಕ್ಯವೂ ಉಂಟು. ಏನದು? ಯಾವತ್ತೂ ಸಹ ಮೃತೆಯನಷ್ಟೇ ಸ್ಮೃತ್ಯಂತರದ ವಾಕ್ಯ. ಮೃತೆಯನಷ್ಟೇ ಪ್ರಪರಜಿತೆ ಕ್ಲೀಬೇ ಚ ಪತಿತೆ ಪತೌ ಪಂಚಸ್ವಾಪತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ. ಗಂಡ ಹತ್ರೆ, ಗಂಡ ಎಲ್ಲಿದ್ದಾನೆ ಅಂತ ಗೊತ್ತಾಗದೆ ಒಂದು 12 ವರ್ಷ ದಾಟಿದ್ರೆ ಪ್ರೌರಜಿತ, ಗಂಡ ಸನ್ಯಾಸಿಯಾದ್ರೆ, ಗಂಡ ನಪುಂಸಕನಾಗಿದ್ರೆ, ಗಂಡ ಚಾರಿತ್ರಹೀನಾದ್ರೆ ಹೆಂಡತಿಗೆ ಮತ್ತೊಬ್ಬ ಗಂಡ ಅಂತ ಅವಳು ಹುಡುಕುವ ಅಧಿಕಾರವನ್ನು ಹೊಂದಿದ್ದಾಳೆ. ನೀನು ಸತ್ತಿದ್ದಿ ಎನ್ನುವಂತಹ ವದಂತಿ ಅವಳಿಗೆ ಕಾರಣವೂ ಆ ರೀತಿಯಾಗಿ ಅವಳು ಮುಂದುವರೆದಿದ್ದಾಳೆ. ಅಣ್ಣನ ಹೆಂಡತಿಯನ್ನು ಇಟ್ಟುಕೊಳ್ಳಬಹುದು ಮತ್ತೆ ಪ್ರಶ್ನೆ ಅಲ್ಲ. ಈಗ ನನಗೆ ಇದರಲ್ಲಿ ಕಾಣುವುದೇನು ಗೊತ್ತುಂಟ? ಏನು? ತಾರೆ ಮನಸ ಒಪ್ಪಿಕೊಂಡ ಹಾಗೆ ಮಾಡಿದ್ದಕ್ಕೆ ಸುಗ್ರೀವನ ಮೇಲಿನ ಭಯವೇ ಅಂತ ಕಾಣುವುದು. ಎಲ್ಲಿಯಾದ್ರೂ ಸುಗ್ರೀವ ನಾನು ಒಪ್ಪಿಕೊಳ್ಳದೇ ಇದ್ರೆ ನನ್ನನ್ನು ನನ್ನ ಮಗನನ್ನು ಇಡ್ಲಿಕ್ಕಿಲ್ಲ ಅಂತ ಭಾವಿಸಿದ್ಲು ಹೇಗೆ? ತಾರೆ ಹೀಗೆ ಹೇಳಿದ್ದಾಳೆ. ತಾರೆ ಹೇಳಲಿಲ್ಲ, ಆದ್ರೆ ಅವಳ ವರ್ತನೆ ನೋಡು. ಸಾಕ್ಷಿ ಇಲ್ಲ ಅಲ್ಲ? ಅಲ್ಲಲ್ಲ, ನಾನು ಹೇಳ್ತೇನೆ ಹಾಗೆ ಹೇಳಿಲ್ಲ ಹೇಳಿದ್ರೆ ಸಾಕ್ಷಿ ಇಲ್ಲ. ನಾನು ಪೂರ್ತಿ ಮಾಡುವುದಕ್ಕೆ ಬಿಡು. ನನಗೆ ಈ ಅನುಮಾನ ಬರ್ಲಿಕ್ಕೆ ಕಾರಣ ಏನು? ಈಗ ಸುಗ್ರೀವನೊಂದಿಗಿನ ಬದುಕು ಅವಳಿಗೆ ಹಿತಕರ ಹೌದಾದ್ರೆ ಇವತ್ತು ಬರುವಾಗ ನನ್ನನ್ನು ಅಷ್ಟು ತಡೆಯುತ್ತಿರ್ಲಿಲ್ಲ ಅವಳು. ನಾನು ಸತ್ರು ಅವಳಿಗೊಂದು ಬದುಕುಂಟು. ಇವತ್ತು ಬರುವಾಗ ಅಷ್ಟು ತಡೆದಿದ್ದಾಳೆ ಅಂದ್ರೆ ಅರ್ಥ ಎಂತದು? ಅಷ್ಟು ಸಮಯ ಸುಗ್ರೀವನೊಟ್ಟಿಗೆ ಉಸಿರು ಕಟ್ಟಿ ಕುಳಿತುಕೊಂಡದ್ದು. ಅಲ್ಲಲ್ಲ, ಅವಳು ಶಾಸ್ತ್ರೀಯ ಹೆಣ್ಣು ಅಂತ. ಯಾಕೆ? ನೀನು ಸತ್ತಿತ್ತಿ ಅಂತ ಎಣಿಸಿಕೊಂಡು ಮಾಡಿದಂತಹ ಅವಳ ಪ್ರಮಾದ,
ಆ ಪ್ರಮಾದವನ್ನು ಸರಿಪಡಿಸಿಕೊಂಡು ನಿನ್ನ ಮೇಲೆ ಪತಿವ್ರತೆಯಾಗಿ ಬದುಕಿದ್ದಾಳೆ. ಒಂದು ಸಮಾಧಾನ ಇದೆ. ನನ್ನ ಮೇಲೆ 1000 ಆಕ್ಷೇಪ ಮಾಡು. ನನ್ನ ಹೆಂಡತಿಯನ್ನು ಪತಿವ್ರತೆ ಅಂತ ಹೇಳಿದ್ಯಲ್ವಾ? ನಾನು ಹಾಗೆ ನಿನ್ನಾಗೆ ಸಾಕ್ಷಿ ಇಲ್ಲದೆಲ್ಲ ನಾನು ಆರೋಪ ಮಾಡುವುದಿಲ್ಲ. ಅದು ನಿನಗೆ ಮಾತ್ರ ಬಿಟ್ಟು ನನಗಲ್ಲ. ಅಲ್ಲಲ್ಲ, ಆಮೇಲೆ ನಾವು ಹೆಣ್ಣು ಮಕ್ಕಳ ಮೇಲೆಲ್ಲ ಮಾಡುವುದಿಲ್ಲ, ಆದರೆ ನಿನ್ನ ಮೇಲೆ ಮಾಡದೆ ಉಪಾಯ ಇಲ್ಲ. ಆಗ್ಲಿ, ಗಂಡು ಮಗುವಿನ ಬಗ್ಗೆ ನೀವು ಹೇಳಿದಂತಹ ಸುಗ್ರೀವನ ಬಗ್ಗೆ ಹೇಳ್ತೇನೆ. ಅಶ್ವಾಲಂಬಂ, ಗವಾಲಂಬಂ, ನೃಮೇಧಂ, ಫಲ ಪೈತೃಕಂ, ದೇವರೇಣ ಸುತೋತ್ಪತ್ತಿ, ಕಲವು ಪಂಚವಿವರ್ಜಿತ. ಕಲಿಯುಗದಲ್ಲಿ ಮಾತ್ರ ಇದಕ್ಕೆ ನಿಷೇಧ ಇರುವುದು. ಅಶ್ವಮೇಧ ಯಾಗವನ್ನು ಕಲಿಯುಗದಲ್ಲಿ ಮಾಡ್ತಾನೆ ಹೇಳಿದ್ರೆ ಮಾಡಕೂಡದು, ಗೋಮೇಧವನ್ನು ಮಾಡಕೂಡದು, ನೃಮೇಧವನ್ನು ಮಾಡಕೂಡದು. ಅದೇ ರೀತಿಯಾಗಿ ಮೈದುನನೊಂದಿಗೆ ಸಂಬಂಧವನ್ನು ಇರಿಸಿ ನಿಯೋಗ ಪದ್ಧತಿಗೆ ನಿಷೇಧ ಉಂಟು. ಮೈದುನನನ್ನು ಮದುಮಗು ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ಯುಗಕ್ಕೆ ಪ್ರಚಲಿತ. ಅದೇ ಕಲಿಯುಗಕ್ಕೆ ನಿಯೋಗಕ್ಕೆ ನಿಷೇಧ ಉಂಟು. ನಿಯೋಗಕ್ಕೂ ಉಂಟು, ಗಂಡ ಸತ್ರ ಹೆಂಡತಿ ಅವಳು ಮೈದುನನ್ನು ಸೇರುವುದಕ್ಕೂ ಉಂಟು. ಆದ್ದರಿಂದ ತಾರೆಯೂ ಮಾಡಿದ್ದು ತಪ್ಪಲ್ಲ, ಸುಗ್ರೀವನು ಮಾಡಿದ್ದು ತಪ್ಪಲ್ಲ. ಆ ದೃಷ್ಟಿಯಿಂದಾಗಿ ಯೋಚಿಸಬೇಕು. ಮತ್ತೊಮ್ಮೆ ಇನ್ನೊಂದು ಯೋಚಿಸು. ನೀನು ಓಡೋಡಿ ನಾನು ಪುನಃ ಕಿಷ್ಕಿಂಧೆಗೆ ಬಂದಿದ್ದೇನೆ ಅಂತ ಹೇಳುವಾಗ ನಿನ್ನ ಕಾಲಬುಡದಲ್ಲಿ ಸುಗ್ರೀವ ಬಿದ್ದಿದ್ದಂತೆ, ಹೌದಾ? ಹಾಗಿದ್ರೆ ನನ್ನಲ್ಲಿ ಕ್ಷಮೆಯನ್ನು ಕೇಳುವುದಕ್ಕೂ ನನ್ನ ಅಣ್ಣನೇ ಮುಂದೆ ರಾಜ ಎನ್ನುವುದಕ್ಕೂ ಅವನ ಯಾವುದಾದ್ರೂ ವಿಪ್ರತಿಪತ್ತಿ ಇತ್ತು ಅಂತ ಅರ್ಥವಾ? ರಾಮ, ನೀನು ಅಯೋಧ್ಯೆಯಿಂದ ಬಂದವ. ಹೌದೌದು. ನಿನಗೆ ಅಲ್ಲಿಂದೆಲ್ಲ ಸಂಸ್ಕಾರ ಇದ್ದವರ ಊರಿನಿಂದ ಬಂದು ಗೊತ್ತಿಲ್ಲ. ನಮ್ಮ ಊರಿನಲ್ಲಿ ಕೆಲವೆಲ್ಲ ಮಂಗಗಳಿದ್ದಾವೆ, ಹಿಂದಿನಿಂದ ಬಾಯಿಗೆ ಬಂದ ಹಾಗೆ ಬೈದು ಎದುರು ಬರುವಾಗ ಅಣ್ಣ ನಮಸ್ಕಾರ ಅಂತ ಹೇಳುವ ಮಂಗಗಳು ಎಷ್ಟು ನಮ್ಮ ಕೂಟದಲ್ಲಿ. ಎಲ್ಲ ಮಂಗಗಳು ಸುಗ್ರೀವನ ಬಗ್ಗೆ ಹೇಳಿದ್ದು, ಅವ ನಾಟಕ ಮಾಡಿದ್ದು, ಅವ ಹಾಗಾಗಿ ಹೊಡೆದದ್ದು. ನಾನು ಬರುವಾಗ ಭಯ ಆದದ್ದು ಅವನಿಗೆ, ನಿಜವಾಗಿಯೂ ಭಕ್ತಿ ಮೂಡಿದ್ದಲ್ಲ, ಹಾಗಾಗಿ ಹೊತ್ತದ್ದು. ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕು ಅಂತ. ಹಾಗಿರುವಾಗ ನಾಟಕ ಮಾಡಿದ್ದೆ ಎನ್ನುವುದು ಕಣ್ಣಾರೆ ಕಂಡದ್ದಲ್ಲ, ಎನ್ನ ತರ್ಕ. ಹಾಗಿರುವಾಗ ತರ್ಕವನ್ನೇ ತರ್ಕದಲ್ಲಿ ನೋಡುದಲ್ಲ, ಪ್ರತ್ಯಕ್ಷ ಕಂಡ್ರೆ ತರ್ಕವನ್ನು ನೋಡಬೇಕು, ಇಲ್ಲದ್ರೆ ತರ್ಕವನ್ನು ತರ್ಕವಾಗಿ ಹೋಗಬೇಕು. ಆ ದೃಷ್ಟಿಯಿಂದ ನೀನು ಮಾಡಿದ್ದು ಆ ಯೋಚನೆ ಸರಿಯಲ್ಲ ಎನ್ನುವಂಥದ್ದೇ ನಿರ್ಣಯ. ಆ ದೃಷ್ಟಿಯಿಂದ ಅವ ಓಡಿ ಹೋದ. ಇಷ್ಟು ಸಮಯ ಕೇಳಿದ್ದು ಅವನ ಹೆಂಡತಿಯನ್ನು ಮಾತ್ರ, ನಿನ್ನ ಹೆಂಡತಿಯನ್ನು ಕೇಳಿದ್ದ ಅಲ್ಲ. ನನ್ನ ಹೆಂಡತಿಯನ್ನು ಕೇಳಲಿಕ್ಕೆ ಧೈರ್ಯ ಬರಬೇಕಲ್ಲ ಅವನಿಗೆ. ಅದು ಬೇರೆ. ಅವನ ಹೆಂಡತಿಯನ್ನು ಕೇಳುವಾಗಲೇ ಬಿಡ್ಲಿಲ್ಲ, ಮತ್ತೆ ನನ್ನ ಹೆಂಡತಿಯನ್ನು ಕೇಳಿದ್ರೆ ಅವನ ಎದೆ ರಕ್ತ ಕುಡಿಯುವುದಿಲ್ಲ. ನಿನ್ನ ಕುರಿತಾಗಿ ಯುದ್ಧಕ್ಕಾಗಿ ಬಂದವ ಬರುವಂತಹ ಸಂದರ್ಭದಲ್ಲಿ ಹೇಗಿದ್ರು ಅಣ್ಣನೊಟ್ಟಿಗೆ ಹೊಡೆದಾಟ ಅಂದ್ರೆ ಎರಡು ಕೇಳುವಂತ ಅವನ ಯೋಚನೆ ಇದ್ದಿರ್ಬೋದು ಅಂತ ನಿನ್ನ ತರ್ಕದಲ್ಲಿ ಹೇಳ್ಬೋದು. ಮತ್ತೆ ಅವ ಪೂರ್ತಿ ಸರಿ ಹೇಳಲಿಲ್ಲ, ಅವ ನನ್ನ ಮಾನಿನಿ ಅಂತ ಹೇಳಲಿಲ್ಲ. ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ನನಗೆ ಇನ್ನೂ ಧೈರ್ಯ ಇಲ್ಲ ಅವನದ್ದೇ ಕೇಳಿದ್ದು ಅಂತ. ನಿನಗೆ ಅವನಲ್ಲಿ ಸಂಶಯವೇ ಹೆಚ್ಚಾಗಿರುವುದರಿಂದ ಆ ಸಂಶಯದ ಪಿಶಾಚಿ ನಮ್ಮಲ್ಲಿ ಮಾತುಂಟಲ್ಲ, ಆದ್ರೆ ನಾವು ಮಾಡಿದ್ದೆಲ್ಲ ತಪ್ಪು ಅಂತ. ಈಗ ನಾನು ಮಾಡಿದ್ದೆ ಅಪರಾಧ, ನೀನು ಮಾಡಿದ್ದ ಅಪರಾಧವಾದ್ರಿಂದ ದೋಷ ತಟ್ಟಿದುದು. ದೋಷ ತಟ್ಟಿದ್ರೆ ನೀನು ದೋಷ ಮಾಡಿದ್ರೆ, ದೋಷ ತಟ್ಟಿದ್ರೆ ಏನು ಮಾಡಬೇಕು ಎನ್ನುವಂತದ್ದು ಕೇಳಿದ್ರೆ ಸಸ್ಯ ದಂಡ ವಧಸ್ಮೃತ ಅಂತ ಇರೋದು. ಮತ್ತೆ ಕೊಲ್ಲಿಲ್ಲ ಯಾಕೆ? ಕೊಲ್ಲಬೇಕು ಎನ್ನುವಂತಹ ಯೋಚನೆಯಲ್ಲೇ ಇದ್ದವ. ಈಗ ಶಾಸ್ತ್ರದಲ್ಲಿರುವುದು ಔರಸೀಂ ಭಗಿನಿಂ ವಾಪಿ ಭಾರ್ಯಾನುಜಸ್ಯ ಭಾರ್ಯಾಂಚಾಪಿ ಅವೀಯ ಸಹ ಪ್ರಚರೇತ ನರ ಕಾಮಾತ್ ತಸ್ಯ ದಂಡ ವಧೋ ಸ್ಮೃತ. ಮರಣದಂಡನೆಯೇ ಸ್ಮೃತಿಯಲ್ಲಿ ಇರುವುದು ಹೌದಾದ್ರೆ ನೀನು ಕೊಲ್ಲದೆ ಬಿಟ್ಟದ್ದು ನಿನ್ನದು ಅಲ್ಲ. ಕೊಲ್ಲದೆ ಬಿಡ್ಲಿಲ್ಲ, ಕೊಲ್ಲದೆ ಬಿಡ್ಲಿಲ್ಲ. ಈ ರೀತಿಯಾಗಿ ಮಾಡಿದ್ದೇನಲ್ವಾ? ಅಲ್ಲ, ಮರಣದಂಡನೆಯೇ ಶಿಕ್ಷೆ ಹೌದಾದ್ರೆ ಒಂದು ಸಂಶಯ ಬರ್ತದೆ. ನಿನ್ನ ಅಯೋಧ್ಯೆಯಲ್ಲಿ ಮರಣದಂಡನೆ ಹೀಗೆ ಬಿಡುವುದ? ಬೆನ್ನಿನ ಹಿಂದಿನಿಂದ ಹೊಡೆದು ಅವ ಇಲ್ಲಿಯೋ ಇರುವಾಗ ಅವನಿಗೆ ಕಲ್ಲು ಹೊತ್ತಾಕಿ, ಅವ ನೋಡದೇ ಇರುವಾಗ ಅವನನ್ನು ಹೊಂಡಕ್ಕೆ ಹಾಕಿ. ಮರಣದಂಡನೆ ಅಂದ್ರೆ ಎಂತದ್ದು? ನಿನ್ನ ಕೊನೆಯ ಆಸೆ ಏನು ಅಂತೆಲ್ಲ ಕೇಳಿ ಆಮೇಲೆ ಕೊಡುದು. ನೀನು ಎಲ್ಲಿಂದಲೂ ಬಾಣ ಬಿಟ್ಟು, ಇದು ಸೇತುವೆ ಮುರಿದಾಗ ತೀರ್ಥ ಸ್ನಾನ ಅಂತ ಹೇಳಿ ಬಾಣ ಬಿಟ್ಟು, ಇದು ನನ್ನ ಶಾಸ್ತ್ರ, ದಂಡ ವಧೋ ಸ್ಮೃತ. ನಿನ್ನ ಉತ್ತರ ಇದಕ್ಕೆಲ್ಲ ಉತ್ತರ ಕೊಟ್ಟೆ ಮುಂದೆ ಹೋಗ. ನಾನು ಬದಿಯಲ್ಲಿ ನಿಂತು ಮರೆಯಲ್ಲಿ ನಿಂತು ಬಾಣವನ್ನು ಬಿಟ್ಟಿದ್ದೇನೆ ಅಂತ ಪದೇ ಪದೇ ಹೇಳ್ತಾ ಇದ್ದೆ. ಮರೆಯಲ್ಲಿ ನಿಂತು ಬಾಣ ಬಿಟ್ಟದ್ದು ಎನ್ನುವಂಥದ್ದು ಯಾಕೆ ಬಂತು? ನಾವು ಇನ್ನಲ್ಲಿ ಯುದ್ಧ ಮಾಡಲಿಕ್ಕೆ ಬಂದದ್ದೇ ಅಲ್ಲ. ಯುದ್ಧವಾದ್ರೆ ಎದುರಾಳಿಯಾಗಿ ಮಾಡಬೇಕು. ಅದನ್ನು ನೀನು ಹೇಳಲಿಕ್ಕೂ ಕಾರಣ ನಿನ್ನ ಕೊರಲಿರ್ತಕ್ಕಂಥ ಅಕ್ಷಮಾಲೆ ನಿನ್ನ ಅಪ್ಪನಾದಂತಹ ದೇವೇಂದ್ರ ನಿನಗೆ ಕೊಟ್ಟದ್ದು. ಸಮುದ್ರ ಮಥನಕಾಲದಲ್ಲಿ ಕೊಡುವಾಗ ಹೇಳಿದ್ದಾರಂತೆ, ಪ್ರತೀವ ವರ್ತಿನೋ ಭೂಯಾದ ಅರ್ಧಂ ಬಲಂ ಅರಿಂ ದಮ. ಅರಿಯಾದವನ ಅರ್ಧ ಬಲ ನಮಗೆ. ಹಾಗೆ ಅದೇ ರೀತಿಯಾಗಿ ಹೌದು ಅಂತಾದ್ರೆ ರಾಮ ಯುದ್ಧ ಮಾಡುವುದು ಯಾರಲ್ಲಿ? ರಾಮನ ಅರ್ಧ ಯಾವುದು ಅಂತ ನಿನ್ನಲ್ಲಿ. ರಾಮನಲ್ಲಿ ಯುದ್ಧ, ಧರ್ಮದಲ್ಲಿ ಯುದ್ಧ ಆಗ್ತದೆ, ಅದು ಶಾಸ್ತ್ರ ವಿರುದ್ಧ ಅಲ್ಲ. ಆ ರೀತಿಯಾಗಿ ಯೋಚನೆ. ಮತ್ತೊಂದು, ನಿನ್ನನ್ನು ಕೊಲ್ಲಬೇಕೆನ್ನುವುದಕ್ಕೆ ಯುದ್ಧ ಮಾಡಲಿಕ್ಕೆ ಬಂದವನೇ ನಾನಲ್ಲ. ಅದೇ ನಾನು ನ್ಯಾಯಾನ್ಯಾಯ ವಿಮರ್ಶನೆಯಲ್ಲಿ ಮುಂದಕ್ಕೆ ಬಂದವ. ಈಗ
ಈಗ ನೀನು ಒಂದು ವೇಳೆ ಇಕ್ಷ್ವಾಕೂಣಾಮಿಯಂ ಭೂಮಿ ಸಶೈಲ ವನ ಕಾನನ ಮೃಗ ಪಶು ಪಕ್ಷಿ ಮೃಗಾದೀನ ನಿಗ್ರಹಾನುಗ್ರಹಾವಪಿ ಅನ್ನುವಂತಾಗಿ ಬ್ರಹ್ಮನಿಂದ ಇಕ್ಷ್ವಾಕುವಿಗೆ ಕೊಡಮಾಡಲ್ಪಟ್ಟಂತಹ ವರ. ಇಡೀ ಇಕ್ಷ್ವಾಕು ವಂಶಕ್ಕೆ ಈ ಭೂಮಿ ಸೇರಿತ್ತು. ಅದು ಕಾಡಾಗ್ಲಿ ನಾಡಾಗ್ಲಿ, ಪಶು ಆಗ್ಲಿ ಪಕ್ಷಿ ಆಗ್ಲಿ ಮೃಗ ಆಗ್ಲಿ, ಆ ನ್ಯಾಯಾನ್ಯಾಯ ವಿಮರ್ಶೆ ಮಾಡುವಂತಹ ಅಧಿಕಾರ ನಮಗೆ ಕೊಡಮಾಡಲ್ಪಟ್ಟದ್ದು. ಆದ್ದರಿಂದ ನೀನು ನಿನ್ನಗೆ ಶಿಕ್ಷೆ ಕೊಡಬೇಕು ಎನ್ನುವ ದೃಷ್ಟಿಯಿಂದಾಗಿ ಶಿಕ್ಷೆಗಾಗಿ ಬಿಟ್ಟ ಬಾಣ. ರಾಜ ಯಾರು ಶಿಕ್ಷೆಗಾಗಿ ಉಪಯೋಗಿಸುವಾಗ ಒಬ್ಬನನ್ನು ಹಿಡಿಯುವಾಗ ಅವನ ಕೈಯಲ್ಲಿ ಆಯುಧ ಕೊಟ್ಟು ಯುದ್ಧ ಮಾಡುವಂತ ಹೇಳುವ ಕ್ರಮ ಇಲ್ಲ. ಸರಿ, ಶಿಕ್ಷೆಗಾಗಿ ಕೊಡುವಾಗ ಈಗ ಶಿಕ್ಷೆ ಅಂತ ಆದ್ರೆ ನಿನ್ನದು ಅರ್ಥ ಆಗ್ಲಿಲ್ವ? ಮರಣದಂಡನೆ ಆಗ್ಲಿಲ್ಲ ಅಲ್ಲ? ಅದು ಹೇಳ್ತೇನೆ, ಅವಸರ ಮಾಡಬೇಡ. ನಿನ್ನನ್ನು ಬಂಧಿಸಿಟ್ಟಿದ್ದೇನೆ ಅನ್ನೋದು ಸತ್ಯ ಅಲ್ಲ. ನಿನಗೆ ಶಿಕ್ಷೆಯನ್ನು ಕೊಡಮಾಡಲಿಕ್ಕೆ ಉತ್ಸುಕನಾಗಿದ್ದೇನೆ ಅನ್ನೋದು ಸತ್ಯ. ಕೊಡಮಾಡಲ್ಪಡುವುದು ಯಾಕೆ ಅಂತ ಹೇಳಿದ್ರೆ ನಿನಗೆ ಉಪಕಾರ ಮಾಡಲಿಕ್ಕೆ. ಏನು ಹೇಳು? ನನಗೆ ಈ ಅರ್ಧ ಜೀವನದಲ್ಲಿ ಎಂತದ್ದು ಉಪಕಾರ? ಮನುಸ್ಮೃತಿ ಹೇಳಿದ್ದಾರೆ. ಮನುಸ್ಮೃತಿಯಲ್ಲಿ ವಾಕ್ಯ ಉಂಟು, ರಾಜಾಭಿಹಿ ಕೃತ ದಂಡಾಸ್ತು ಕೃತ್ವ ಪಾಪಾನಿ ಮಾನವಾಹ ನಿರ್ಮಲಾಹ ಸ್ವರ್ಗಮಾಯಾಂತು ಅಂತ ಸುಕೃತಿ ನೋಯತ. ಇಲ್ಲಿಯೇ ರಾಜದಂಡ. ದಂಡಾರ್ಹನೆಯಾದಂತಹ ಅಪರಾಧವನ್ನು ಮಾಡಿದ್ರೆ ಯಮ ಶಿಕ್ಷೆ ಕೊಡ್ತಾನೆ. ಯಮನ ಬದಲು ರಾಜನೇ ಶಿಕ್ಷೆ ಕೊಟ್ರೆ ಯಮನ ಶಿಕ್ಷೆ ಇಲ್ಲ, ಪುನಃ ಯಮನ ಶಿಕ್ಷೆ ಇಲ್ಲ. ನೇರವಾಗಿ ಹೇಗೆ ಸಂತರು ಋಷಿಗಳಲ್ಲಿ ಸ್ವರ್ಗಕ್ಕೆ ಹೋಗ್ತಾರೆ ಹಾಗೆ ಸ್ವರ್ಗಕ್ಕೆ ಹೋಗ್ತಾರೆ. ಅದನ್ನು ನಿನಗೆ ಮಾಡಿದ ಉಪಕಾರ. ಅದನ್ನು ನೀನೊಂದು ಗಟ್ಟಿ ಹೇಳ್ಬೇಕು. ಯಾಕೆ? ಇಲ್ಲಿಂದ ಶಿಕ್ಷೆಯನ್ನು ತಪ್ಪಿಸಿಕೊಂಡು ನಾವು ಉಳಿದೆವು ಅಂತ ಭಾವಿಸುವವರಿಗೆಲ್ಲೊಂದು ಪಾಠ. ಅಲ್ಲಿ ಇದರ ಎರಡು ಪಟ್ಟು ಸಿಗ್ತದೆ ಇಲ್ಲಿ ತಪ್ಪಿಸಿಕೊಂಡ. ಹೌದು, ಅದು ನಿನಗೆ ಗೊತ್ತುಂಟು. ಹೌದು, ಆದರೆ ನಿನಗೆ ಶಿಕ್ಷೆ ಕೊಟ್ಟದ್ದು ಹಿಡಿದು ನಿನಗೆ ಲಾಭ. ರಾಜನಾದವ ನಾನಲ್ಲ, ರಾಜ ಎನ್ನುವ ಭರತರಿನು ಅದರ ಬಗ್ಗೆ ಆಕ್ಷೇಪ ಮಾಡ್ಲಿಕ್ಕೆ ಹೋಗ್ಬೇಡ. ಆದ್ರೆ ನಾನು ಮೊದಲೇ ಆದೇಶವರ್ತಿನ ಅಂತ ಮೊದಲೇ ಆದ್ರೆ ಭರತ ಆದೇಶವನ್ನು ಕೊಟ್ಟಿದ್ದಾನೆ. ನಾಡಲ್ಲಿ ನಾನು ನೋಡ್ತೇನೆ, ಕಾಡಲ್ಲಿ ನೀನು ನೋಡಬೇಕು. ಹಾಗಾಗಿ ಭರತನ ಒಬ್ಬ ಅನುಯಾಯಿಯಾಗಿದ್ದುಕೊಂಡು ಪ್ರತಿನಿಧಿಯಾಗಿದ್ದುಕೊಂಡು ಈ ಚಾಪವನ್ನು ಹಿಡ್ಕೊಂಡೇ ಬಂದಿದ್ದೇನೆ ನಾನು. ಅದರಿಂದ ನಿನಗೆ ಕೊಟ್ಟದ್ದು ಶಿಕ್ಷೆ. ಶಿಕ್ಷೆಯನ್ನು ಕೊಡುವಾಗ ಎದುರಲ್ಲೇ ಕೊಡಬೇಕು ಅಂತಿಲ್ಲ, ಬಂಧನ ಮಾಡುವಾಗ ಎದುರಲ್ಲಿ ಬಂಧನ ಮಾಡಬೇಕು ಅಂತಿಲ್ಲ. ನಿನ್ನನ್ನು ಕೊಲ್ಲಬೇಕು ಅಂತ ಮನಸ್ಸಿದ್ದದ್ದು ಹೌದೇ ಹೌದು, ಈಗಲೂ ಮನಸ್ಸುಂಟು. ಆದರೆ ನಾನು ಕೊಲ್ಲಿ ಅದು ಬಿಟ್ಟಿದ್ದೆ ಅಂತ ನೀನು ಹೇಳ್ತೀಯಲ್ಲ. ಕೊಲ್ಲದೆ ಬಿಟ್ಟದ್ದು ಯಾಕೆ ಅಂತ ಹೇಳಿದ್ರೆ ನಿನಗೆ ಕೂಡುದಿಲ್ಲ, ನಾನು ಹಿಡ್ಕೊಂಡಿದ್ದೇನೆ. ನಿನಗೆ ಬದುಕಬೇಕು ಅಂತ ಆಸೆ ಉಂಟಾ? ನಾನು ಗಟ್ಟಿ ಇಟ್ಕೊಂಡ ಕಾರಣ ಒಳಗೆ ಹೋಗುದಿಲ್ಲ. ಪ್ರತಿರೋಧವನ್ನು ಅದು ವ್ಯಕ್ತಪಡಿಸ್ತಾ ಉಂಟು, ಒಳಗೆ ಹೋಗ್ಲಿಕ್ಕೆ ಅದು ಮುಂದುವರಿತಾ ಉಂಟು ಅಂತ ಅರ್ಥ. ಒಂದು ಯಾವುದೇ ಆಯುಧವನ್ನು ಒಳಗೆ ಹೋಗುವುದಲ್ಲಿ ಒಮ್ಮೆ ತಡೆದರೆ ಮತ್ತೆ ಜಡವಾದ ಒಂದು ಆಯುಧ ದೇಹದೊಳಗೆ ಪುನಃ ಹೇಗೆ ಹೋಗ್ತದೆ? ಪ್ರತಿರೋಧವನ್ನು ಹೇಗೆ ವ್ಯಕ್ತಪಡಿಸ್ತದೆ? ಅದು ಯಾವುದು ನಿನಗೆ ಸಜೀವ ಶರ ಅಂತ ಅಲ್ವಾ? ಹೌದು, ಸಜೀವ ಶರವನ್ನು ನಾನು ಕೃಷಾಶ್ವದ ಸಜೀವ ಶರವನ್ನು ಪಡೆದವನು ಗುರುಗಳಿಂದ. ಆದ್ದರಿಂದ ಬಿಡುವಂತಹ ಬಾಣಕ್ಕೆ ನಾನು ಕೊಡುವ ಅಪ್ಪಣೆಯೇ ಮೇಲು. ಆ ಅಪ್ಪಣೆಯನ್ನು ಹಿಡ್ಕೊಂಡು ಅಲ್ಲಿವರೆಗೆ ನಿಂತಿದೆ. ನಾನು ಹಿಡ್ಕೊಂಡಲ್ವಾ? ಬಿಟ್ಟು ನೋಡು, ಪ್ರತಿರೋಧ ಉಂಟಾ? ನಾನು ಇಷ್ಟೊತ್ತು ಸುಮ್ಮನೆ ಕೈ ನೋಯಿಸಿಕೊಂಡದ್ದು. ಆದ್ದರಿಂದಲೇ ಹೇಳುವುದು ನಾನು, ಕೈಯಲ್ಲಿ ಹಿಡಿ ಅಥವಾ ಬಿಡು. ನಿನಗೆ ಘಾಸಿ ಕೊಡಿಸಬೇಕು ಅಂತ ರಾಮನಿಗೆ ಇಚ್ಛೆ ಆದ್ರೆ ಅದು ಮುಂದುವರಿತದೆ. ರಾಮನಿಗೆ ಇಚ್ಛೆ ಆಗದಿದ್ರೆ ಹಾಗೆಯೇ ಅದು ಹಿಂದಕ್ಕೆ ಬರುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಕೊಲ್ಲದೆ ನೀನು ಯಾಕೆ ಅರ್ಧ ಜೀವದಲ್ಲಿ ಉಳಿಸಿದೆ? ನೀನೇ ಮೊದಲು ಹೇಳಿದ್ದೆಲ್ಲ, ಜೀವಂತವಾಗಿ ನಾನು ಸತ್ರು ಸಹ ಇನ್ನ ಮೇಲೆ ಆರೋಪ ಸಾಯುವುದಿಲ್ಲ. ಅದು ಇತ್ಯರ್ಥ ಆಗಬೇಕಾದ್ರೆ ವಾಲಿಯನ್ನು ಜೀವಂತವಾಗಿ ಇರುವುದೇ ಮುಖ್ಯ. ಆದ್ದರಿಂದ ಜೀವಂತವಾಗಿರಿಸಿದ್ದೇನೆ. ಬದುಕಬೇಕು ಅಂತ ಆಸೆ ಉಂಟಾ? ನಾನು ಅಪ್ಪಣೆ ಕೊಟ್ಟರೆ ಹಾಗೆಯೇ ನಿಮಗೆ ನೋವಾಗದ ಹಾಗೆ ಹೊರಗೆ ಬರ್ತದೆ. ಸಾಯಬೇಕು ಅಂತ ಮನಸ್ಸಿದ್ರೆ ಒಳಗೆ ಹೋಗ್ತದೆ. ಆಯ್ಕೆ ನಿನ್ನದು, ಆಯ್ಕೆ ಮಾಡಿ. ಒಂದು ಮಧ್ಯದಲ್ಲಿ ಸುಗ್ರೀವನಲ್ಲಿ ಕೊಲ್ತೇನೆ ಅಂತ ಹೇಳಿದ್ಯಂತೆ, ಮತ್ತೆ ಈ ಒಂದು ಆಯ್ಕೆ ಕೊಟ್ಟರೆ ನಿನ್ನ ಮಾತು ತಪ್ಪುವುದಿಲ್ವಾ? ಸಂಭಾವಿಸತಿ ಮರಣಾದ ತಿರಿಚ್ಚದೆ ಅಂತ ಲೋಕದಲ್ಲಿ. ಸಂಭಾವಿತ ಅಂತ ಲೋಕದಲ್ಲಿ ಯಾರಿದ್ದಾನೋ ಅವನಿಗೆ ಅಕೀರ್ತಿ ಬಂದರೆ ಆಗಿರುವಾಗ ಮರಣಕ್ಕಿಂತ ದೊಡ್ಡದು. ವಾಲಿ ಇಷ್ಟರವರೆಗೆ ಅಜೇಯ,
ದೇವೇಂದ್ರನನ್ನು ಕೊಂದಂತಹ ರಾವಣನನ್ನು ಮಲಗಿಸಿದ್ದಂತೆ ನೀನು. ಹೌದು. ಅಷ್ಟು ಸಾಮರ್ಥ್ಯ ಇದ್ದಂತಹ ವ್ಯಕ್ತಿ ನೀನು ಅಂತ ಲೋಕದಲ್ಲಿ ಪ್ರಸಿದ್ಧನಾದವ. ಹಾ. ಅಂತಹ ರಾವಣನ ಎದುರಲ್ಲಿದ್ದಂತಹ ವಾಲಿ ಹಾ. ಲೋಕದಲ್ಲಿ ಚತುರ್ದಶ ಭುವನದಲ್ಲಣ ಅಂತ ಹೆಸರು ಪಡ್ಕೊಂಡವ. ಹಾ. ನನಗೆ ಪರಿಚಯ ಮಾಡುವಾಗಲೇ ನಿನ್ನ ತಮ್ಮ ಹೇಳಿದ್ದಾನೆ, ಹಾ. ದೇವತೆಗಳು ಸಹ ಅಂಜುವರಣ್ಣನ ಟಿವಿ ಪರಾಕ್ರಮ. ಹಾ. ಬರೀ ಪರಾಕ್ರಮ ಮಾತ್ರ, ಟಿವಿಗೆ ಎದುರಿದ್ದಾರೆ. ಅಂದ್ರೆ ನಾವು ಏನು ಮಾಡ್ತೇವೆ ಅಂತ ಹೇಳುದು ಮತ್ತೆ ಹಾ. ನಾವು ಹೋಗುವಾಗಲೇ ಅರ್ಥ ಸೋಲ್ಬೇಕು. ಹೌದು. ಅಂತಹ ಕೀರ್ತಿಯನ್ನು ಪಡೆದಂತಹ ವಾಲಿ ಹಾ. ರಾವಣ ಎದುರಾಗಿ ತನಗೆ ಜೀವಭಿಕ್ಷೆಯನ್ನು ಬೇಡಿದ್ದಾನೆ ಅನ್ನುವಂತಹ ಅಕೀರ್ತಿ ಅವನಿಗೆ ಬಂದ್ರೆ ಸತ್ತಕ್ಕಿಂತ ದೊಡ್ಡದು. ಆದ್ದರಿಂದ ನೀನು ಸತ್ತಿದ್ದಿ ಅಂದ್ರೆ ಲೋಕದಲ್ಲಿ ನಿರ್ಣಯ ಆಗ್ತದೆ ಒಂದು ಹಂತದಲ್ಲಿ. ಸಾಯುವುದು ಹೇಳಿದ್ರೆ ಜೀವ ಹೋಗುದು ಮಾತ್ರ ಅಲ್ಲ, ಅಂದ್ರೆ ಬದುಕು ಕೊಡುವುದು ಮರ್ಯಾದೆಯಿಂದ ಬದುಕಲಿಕ್ಕಲ್ಲ. ಅಲ್ಲ, ನೀನು ಬದುಕು ನನಗೆ ಕೊಡುವುದು ನಾನು ಮರ್ಯಾದೆಯಿಂದ ಬದುಕಲಿಕ್ಕಲ್ಲ. ನೀನು ಮರ್ಯಾದೆಯಿಂದ ಬದುಕ್ತಿ ಅಂತ ಆದ್ರೆ ಈಗ ನಿನ್ನಲ್ಲಿ ನಾನು ಜೀವ ಭಿಕ್ಷೆ ಬೇಡಿದಕ್ಕೆ ಅಕೀರ್ತಿ ಬಂತಲ್ಲ. ಆದ್ರೂ ಮುಂದೆ ಪುನಃ ಧಾರ್ಮಿಕವಾಗಿ ನೀ ಈ ಲೋಕದಲ್ಲಿ ರಾಜ್ಯವನ್ನು ಆಡ್ತಿ ಅಂತಾದ್ರೆ ಸುಗ್ರೀವನೇ ನಿನಗೆ ತಮ್ಮನಾಗಿದ್ದುಕೊಂಡು ಯುವರಾಜನಾಗಿದ್ದುಕೊಂಡೇ ಇರ್ತಾನೆ ವಿನಃ ರಾಜನಾಗುವುದಿಲ್ಲ. ರುಮೆಯರೊಟ್ಟಿಗೆ ನೀನು ತಾರೆಯರೊಟ್ಟಿಗೆ ರುಮೆಯರೊಟ್ಟಿಗೆ ಸಂಸಾರ ಮಾಡ್ತಾ ಲೋಕದಲ್ಲಿ ಆದರ್ಶರಾದಂತಹ ಅಣ್ಣ ತಮ್ಮದಿರು ಹೆಸರು ತೆಗೆಯುವುದಕ್ಕೆ ನಾನು ಅವಕಾಶ ಮಾಡಿಕೊಟ್ಟೆ. ಈಗ ನೀನು ಬಿಟ್ಟ ಬಾಣವನ್ನು ನೋಯದಂತೆ ಹಿಂದೆ ಕರೀತಾರೆ. ಮುಂದೆ ಬದುಕಬೇಕಾದ್ರೆ ನನಗೊಂದು ಅವಕಾಶ ಕೊಡ್ತೇನೆ ರಾಮ. ಈ ವಾಕ್ಯ ನೀನು ಹೇಳಿದ್ದಾದ್ರು ಈ ವಾಕ್ಯ ನೀನು ಹೇಳಿದ್ದು ಮಾತ್ರ ನನಗೆ ಕೇಳುವುದಲ್ಲ, ಇದಕ್ಕಿಂತ ಹಿಂದೆಯೂ ಒಮ್ಮೆ ಕೇಳಿದ ನೆನಪು ನನಗೆ. ಆ ಕಾರುಣ್ಯ ಮೂರ್ತಿಯೇ ನೀನು. ಅದೇ ಆದ್ರೆ ನಿನ್ನ ಬಾದದ ಕರುಣವಿದ್ದರೆ ಸಾಕು, ಪರಿಪೂರ್ಣವಾಗಿ ಪರಿಗೊಳ್ಳಬೇಕೆಂಬ ಕರುಣವಿದ್ದರೆ ಮೂರು ದಿನದ ಈ ಸಂಸಾರ ಜಗದವನ್ನು ಘೋರ ಪಾಪಗಳ ಸಂಹಾರ ಮಾಡುವುದೊಂದು ಕರುಣವಿದ್ದರೆ ಸಾಕು. ಜಯ ಜಯ ರಾಮ ಹರಿ ರಾಮ ರಾಮ ಜಯ ಜಯ. ರಾಮ ರಾಮ ರಾಮ, ಏನು ಔದಾರ್ಯ ರಾಮ, ಏನು ಕೊಡುಗೆ ರಾಮ ನಿನ್ನದು. ಮುಂದಿನ್ನೂ ಬದುಕಬೇಕೆಂಬ ಆಸೆ. ನಾನು ಮೇಲಿನ ವೇಷ ಮಾತ್ರ ನೋಡಿದ್ದು, ಒಳಗಿರುವ ಬೇರೆ ಅಂತ ಈಗ ಗೊತ್ತಾಗುತ್ತೆ ನನಗೆ. ಇದೇ ವಾಕ್ಯ ಸಮುದ್ರ ಮಥನ ಕಾಲದಲ್ಲಿ ನಾನು ಕೇಳಿದ್ದೆ, ತೆಗೆದುಕೋ ನನ್ನ ಪ್ರಾಣ, ಈಗ ಬೇಡ, ನಿನ್ನ ಪ್ರಾಣ ನನ್ನದಾಗಿ ನಿನ್ನಲ್ಲಿರಲಿ. ಇದು ರಾಮನ ವೇಷದ ಒಳಗೆ ಹರಿನಾರಾಯಣ ಇದ್ದಾನಲ್ಲ, ಸಮುದ್ರ ಮಥನ ಕಾಲದಲ್ಲಿ ಕಂಡವ. ನಮಗೆ ಗೊತ್ತಾಗಲಿಕ್ಕೆ ಇಷ್ಟು ಸಮಯ ಬೇಕಾಯಿತು. ರಾಮ, ನೀನು ಬಾಣ ಹೊಡೆದದ್ದು ಮಾತ್ರ ಅಲ್ಲ, ಮರೆಯಲ್ಲಿ ನೀನಾರು ಎನ್ನುವುದನ್ನು ಮರೆಯಲ್ಲೇ ಇಟ್ಟುಕೊಂಡೆ. ಅದರ ಸಂಕೇತ ಇರಬೇಕು. ವಾಲಿಗೆ ಮರದ ಮರೆಯಲ್ಲಿ ನಿಂತು ಹೊಡೆದದ್ದು, ಮರೆಯಲ್ಲಿದ್ದದನ್ನು ಹುಡುಕಲಿಕ್ಕೆ ನಿನಗೆ ಸ್ವಲ್ಪ ರಕ್ತ ಹೋಗಬೇಕು, ನಿನಗೆ ಯಥಾರ್ಥ ಜ್ಞಾನ ಆಗಬೇಕು ಅಂತಾದ್ರೆ ಇದ್ದದ್ದು ಹೋದ್ರೆ ಮಾತ್ರ ಗೊತ್ತಾಗುತ್ತೆ. ನಮ್ಮಲ್ಲಿ ತುಂಬ ಬಂದ್ರೆ ಸಾಮಾನ್ಯರು ತಾಯಿ ಹೆತ್ತ ಮಕ್ಕಳೆಲ್ಲ ನಮ್ಮೊಟ್ಟಿಗೆ ಇರ್ತಾರೆ, ನಮ್ಮಲ್ಲಿ ಇದ್ದದ್ದೆಲ್ಲ ಹೋದ್ರೆ ದೇವರು ನಮಗೆ ಹತ್ತಿರ ಆಗ್ತಾರೆ. ದೇಹದಲ್ಲಿ ಕಸು ಇದ್ರೆ ನಿನಗೂ ಇಷ್ಟು ಮಾತನಾಡೋದಕ್ಕಂತಹ ಒಂದು ಸಹನೆ ಇರುವುದಿಲ್ಲ. ಆ ಸಹನೆಯನ್ನು ಕೊಡುವುದಕ್ಕಾಗಿ ಕಸುವನ್ನು ಕಳೆದುಕೊಂಡೆ. ನನಗೊಂದು ಸಂತೋಷ, ಇಷ್ಟು ಅನ್ಯಾಯ ಮಾಡಿದ ನನ್ನ ಮೇಲೂ ಬದುಕು ಅಂತ ಹೇಳುವಂತ ಕಾರುಣ್ಯವನ್ನು ತೋರಿಸಿದ್ಯಲ್ಲ. ನನ್ನ ಬದುಕಿಗೆ ಇದಕ್ಕಿಂತ ದೊಡ್ಡದಾದಂತ ಔದಾರ್ಯದ ಆಸ್ತಿ ಬೇರೆ ಬೇಡ, ಕರುಣವಿದ್ದರೆ ಸಾಕು. ರಾಮ, ವಿಕ್ರಮಿಗಳಲ್ಲಿ ನಾನು ದೊಡ್ಡವ ಅಂತ ನಾನು ಹೇಳ್ಬೋದು,
ವಿದ್ಯೆಯಲ್ಲಿ ನಾನು ದೊಡ್ಡವ ಅಂತ ಒಬ್ಬ ವಿದ್ವಾಂಸ ಹೇಳ್ಬೋದು, ಅಧಿಕಾರದಲ್ಲಿ ನಾನು ದೊಡ್ಡವ ಅಂತ ಚಕ್ರವರ್ತಿ ಹೇಳ್ಬೋದು, ಅಥವಾ ಈ ಪ್ರಪಂಚದಲ್ಲಿ ದಾನ ಮಾಡುವುದರಲ್ಲಿ ನಾನು ದೊಡ್ಡವ ಅಂತ ಒಬ್ಬ ಶ್ರೀಮಂತ ಹೇಳ್ಬೋದು. ಆದರೆ ರಿಪುವಿನಲ್ಲಿ ಆದರೂ ವಾತ್ಸಲ್ಯ ತೋರಿಸುವ ಮಾನವೀಯತೆಯಲ್ಲಿ ರಾಮನೊಟ್ಟಿಗೆ ಸ್ಪರ್ಧೆ ಕೊಡುವವರು ಈ ಹಿಂದೆ ಹುಟ್ಟಲಿಲ್ಲ. ನನ್ನ ಊಹೆ ಸರಿಯಾದರೆ ರಾಮನೊಂದಿಗೆ ಸ್ಪರ್ಧೆ ಕೊಡುವ ಮಾನವೀಯತೆಯ ಗುಣ ಇರುವ ಮತ್ತೊಬ್ಬ ಹುಟ್ಟುವುದಿಲ್ಲ. ಬದುಕು ಕೊಡ್ತೀಯಲ್ಲ ರಾಮ, ಹೇಗೆ ಬದುಕಲಿ ರಾಮ? ನಾಳೆ ಒಬ್ಬ ನನ್ನ ಹೆಂಡತಿಯನ್ನು ನನ್ನ ಅಣ್ಣ ಇಟ್ಟುಕೊಂಡ ಅಂತ ನನ್ನ ಪ್ರಜೆ ಹೇಳಿದರೆ ಯಾವ ನಾಲಿಗೆಯಲ್ಲಿ ನಾನು ನ್ಯಾಯ ಹೇಳಿ? ರುಮೆ ಬಂದು ನನ್ನ ಕಾಲಿಗೆ ಬಿದ್ದರೆ ಯಾವ ಮುಖ ಅವಳಿಗೆ ತೋರಿಸಲಿ? ಪ್ರಾಯ ಎನ್ನುವುದೊಂದು ಪಾಪ ಅಂತ ಅರ್ಥ. ಪ್ರಾಯಶ್ಚಿತ್ತ, ಅದನ್ನು ಪರಿಹಾರ ಮಾಡತಕ್ಕಂತಹ ಚಿತ್ತ ವೈಕಾರ್ಯವನ್ನು ತೋರಿಸತಕ್ಕಂತಹ ಆ ವ್ಯಕ್ತಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂತ ಹೇಳ್ತೇವೆ. ನೀನೇ ಹೇಳಿದೆಯಲ್ಲ, ಇಲ್ಲಿ ದಂಡನೆ ಸಿಕ್ಕಿದ್ರೆ ಮೇಲೆ ಸಿಗುವುದಿಲ್ಲ ಅಂತ. ನಾನು ಶುದ್ಧನಾಗಬೇಕಾದ್ರೆ ಇಲ್ಲಿಯೇ ದಂಡನೆ ಸಿಗಬೇಕು. ಬೇಡ ರಾಮ, ಇಲ್ಲಿರುವಂತಹ ಸಂಸಾರ, ಭೂತ ಪಂಚಕ ದೇಹ, ಏತಕಿಷ್ಟರ ಮೋಹ, ತಂದೆ ತಾಯಿಗಳೆಂಬುದೊಂದು ಸ್ವಪ್ನ ವಿಚಾರ, 3 ದಿನದ ಸಂಸಾರ, ಯಾವುದು ಒಟ್ಟಿಗೆ ಇರುವುದಿಲ್ಲ ರಾಮ, ಎಲ್ಲವೂ ಹೋಗುವುದೇ. ನಾನು ಹೇಳಿದೆ ನಿನಗೆ ಮತ್ಸರ ಅಂತ. ನನಗೂ ನಿನಗೂ ವ್ಯತ್ಯಾಸ ಏನು ಗೊತ್ತುಂಟ? ನಾನು ಸಾಯುವ ಅಪರಾಧ ಮಾಡಿದ್ರು ನನ್ನನ್ನು ಯಾಕೆ ಸಾಯಿಸಿದ್ದು ಅಂತ ಹೇಳ್ತೇನೆ. ನಾನು ಪೂರ್ತಿಯಾಗಿ ಪೀಠ ಏರುವ ಅರ್ಹತೆ ಇದ್ರು ನೀನು ನಾಳೆ ವನವಾಸಕ್ಕೆ ಹೋಗು ಅಂತ ಹೇಳುವಾಗ ನಾನು ಯಾಕೆ ವನವಾಸಕ್ಕೆ ಹೋಗಬೇಕು ಅಂತ ಒಂದು ಮಾತು ನೀನು ಕೇಳ್ತಿದ್ರೆ ನೀನು ರಾಮ ಆಗ್ತಿಲ್ಲ. ನನಗೂ ನಿನಗೂ ಇರುವ ವ್ಯತ್ಯಾಸ ಅದು. ದಿಕ್ಬಲಂ ಕ್ಷಾತ್ರಫಲಂ ಬ್ರಹ್ಮತೇಜೋ ಬಲಂ ಬಲಂ. ಕ್ಷಾತ್ರಫಲಕ್ಕೆ ಧಿಕ್ಕಾರ ಇಲ್ಲ, ಬ್ರಾಹ್ಮಣ್ಯಕ್ಕಿಂತ ದೊಡ್ಡ ಬಲ ಇಲ್ಲ ಎನ್ನುವುದಾಗಿ ಸಾರಿದ ವಿಶ್ವಾಮಿತ್ರರೇ ಕ್ಷತ್ರಿಯ ಕುಮಾರನಾದ ನಿನ್ನನ್ನು ಹುಡುಕಿಕೊಂಡು ಬರ್ತಾರೆ ಎಂದಿದ್ರೆ ರಾಮನ ಒಳಗಿರುವ ಅಂತಃಸತ್ವ ಎಷ್ಟು ದೊಡ್ಡದು ರಾಮ. ಮರಣದಂಡನೆ ಸಿಕ್ಕಬೇಕಾದ ನಾನು ಯಾಕೆ ಹೊಡೆದದ್ದು? 1000 ಅನನುಕೂಲ ಇದ್ರು ಬದುಕಲಿಕ್ಕೆ ಎಲ್ಲಿ ಅನುಕೂಲ ಉಂಟು ಅಂತ ಹುಡುಕುವ ನಾನಿಲ್ಲಿ 1000 ಅನುಕೂಲ ಇದ್ರು ಒಂದು ಅನನುಕೂಲ ಇರುವಾಗ ಪೀಠ ಬಿಟ್ಟು ಬಂದ ನೀನೆಲ್ಲಿ? ರಾಮನಿಗೂ ವಾಲಿಗೂ ಇರುವ ವ್ಯತ್ಯಾಸ ಅದು. ರಾಮ ಲಕ್ಷ್ಮಣರ ಹಾಗೆ ನಾವು ಆಗ್ತೇವೆ ಅಂತ ನಾನು ಹೇಳಿದೆ. ಲಕ್ಷ್ಮಣನಾಗಿ ಸುಗ್ರೀವ ಆಗಬೇಕಾದ್ರೆ ವಾಲಿ ರಾಮನ ಹಾಗೆ ಆಗಬೇಡುವ. ಹಿರಿಯನಾದವ ಸರಿಯಾದ ಅಣ್ಣನಾದರೆ ಮಾತ್ರ ತಮ್ಮನಾದವ ಲಕ್ಷ್ಮಣನಾಗುವ. ರಾಮ ಲಕ್ಷ್ಮಣರು ಇಷ್ಟು ಒಳ್ಳೆ ಸಹೋದರ್ಯವನ್ನು ತೋರಿಸುವುದಕ್ಕೆ ಕಾರಣ ನಿನ್ನಲ್ಲಿರುವ ಉದಾತ್ತ ಗುಣ. ನಮ್ಮಲ್ಲಿ ಅದು ಎಲ್ಲಿ ಉಂಟು? ನನಗೆ ಸುಗ್ರೀವ ಎದುರು ಬರುವಾಗ ಅವ ತಪ್ಪು ನೀನು ಮಾಡಿದ್ದು ಅಂತ ಹೇಳಿದ್ರು ಒಪ್ಪಿಕೊಳ್ಳಿಕ್ಕೆ ಸ್ವಾಭಿಮಾನ ಬಿಡುವುದಿಲ್ಲ. ಮಾಯಾವಿಯ ಪ್ರಕರಣಕ್ಕಿಂತ ಮೊದಲು ವಾಲಿ ಮತ್ತು ಸುಗ್ರೀವರು ರಾಮ ಮತ್ತು ಲಕ್ಷ್ಮಣನ ಹಾಗೆ ಇದ್ರು ಅಂತ ಕೇಳಿದ್ದೇನೆ. ಅಂದ್ರೆ ಪರಿಸ್ಥಿತಿ ಇರಿಸಿದ್ದು. ಆದ್ದರಿಂದಲೇ ನಾನು ಹೇಳಿದ್ದು ಇನ್ನು ಮುಂದೆ ಬದುಕಬೇಕು ಎಂಬ ಆಸೆ. ಇನ್ನೊಂದು ಪರಿಸ್ಥಿತಿ ಅಲ್ಲ, ಯಾವ ಪರಿಸ್ಥಿತಿ ತಂದರೂ ರಾಮ ಲಕ್ಷ್ಮಣರನ್ನು ಬೇರೆ ಮಾಡುವುದಿಲ್ಲ. ಯಾಕೆ? ನಿನ್ನ ಸ್ವಭಾವ ದೃಢವು. ನಮ್ಮನ್ನು ಪರಿಸ್ಥಿತಿ ರಾಮ ಲಕ್ಷ್ಮಣರಾಗಿ ಇಟ್ಟಿತು, ಅದೇ ಸ್ವಭಾವ ಬದಲಿಸಿತು. ನಿನ್ನ ಸ್ವಭಾವ ಕೂಡ ಪರಿಸ್ಥಿತಿಯನ್ನು ಬದಲಾಯಿಸುವಷ್ಟು ಮಟ್ಟಕ್ಕೆ ಪ್ರಭಾವ ಬೀರ್ತದೆ. ಸರಿ ರಾಮ, ಇನ್ನು ಮುಂದಕ್ಕೆ ಈ ಅಪರಾಧ ಮಾಡಿದವ ನಾನು ಎಂದರೆ ಮನುಸ್ಮೃತಿಯಲ್ಲಿ ಮರಣದಂಡನೆಯೇ ಶಿಕ್ಷೆ ಹೌದಾದ್ರೆ ನನಗೆ ಮರಣದಂಡನೆಯೇ ಸರಿ. ಇದು ವಾಲಿವಧೆ ಅಲ್ಲ, ಶ್ರೀರಾಮ ಕಾರುಣ್ಯ ಅಥವಾ ವಾಲಿ ಮೋಕ್ಷ. ಈಗ ಆಗಬೇಕು ಅಂತಾದ್ರೆ ಬಿಡುಗಡೆ ಆಗಿಬಿಡುವ. ನಾನು ಋಣದಿಂದ ಕಳಚಿಕೊಳ್ಬೇಕು. ಅವ ಇಲ್ಲಿ ಹೋದ. ಕ್ಷಮಿಸು ಅಂತ ಕೇಳುವ ಅರ್ಹತೆಯನ್ನು ಕಳೆದುಕೊಂಡಿದ್ದೇನೆ. ನೀನು ನನ್ನನ್ನು ತಮ್ಮ ಅಂತ ಪ್ರೀತಿಪೂರ್ವಕವಾಗಿ ಕರೆದ್ರೆ ಅದು ನನಗೆ ಅನುಗ್ರಹ. ಅಷ್ಟು ಕರೆಸಿಕೊಳ್ಳುವುದಕ್ಕೆ ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೆ. ಅದನ್ನೇ ಭಾವನೆಯಾಗಿ ತುಂಬಿಕೊಂಡು ಜೀವನದ ಧನ್ಯತೆಯನ್ನು ಪಡೆಯಬೇಕು. ತಾಳುವಿಕೆಗಿಂತ ತಪವೂ ಬೇರಿಲ್ಲ. ಆಗಾಗ ಬಂದು ಅಣ್ಣ ಅಂತ ಕರೆದಾಗಲೂ ಹೊರಗೈಯಿಂದ ದೂಡಿ ತಿರಸ್ಕರಿಸಿದ ಮಹಾಪಾಪಿ ನಾನು.
ಸಹೋದರಿ ಎನ್ನುವುದು ಕೊಟ್ಟು ಕೊಂಡು ಬರುವುದಲ್ವೋ, ಅದು ಋಣಾನುಬಂಧದಿಂದ ಬರುವುದು. ಅದನ್ನು ಉಳಿಸಿಕೊಳ್ಳಲಾಗದ ಪಾಪಿ ನಾನು. ಸುಗ್ರೀವ, ಕ್ಷಮಿಸಿಬಿಡು. ಇಲ್ಲಪ್ಪ, ಅಂತಹ ದೊಡ್ಡ ಮಾತನಾಡಬಾರದು. ಸತ್ಯವಂತೆ ಈ ತಾರೆ, ಅವಳನ್ನು ನಾನಿಲ್ಲದಾಗ ಹೇಗೆ ಪಾಲಿಸಿದ್ದೀಯೋ ಅದಕ್ಕಿಂತ ಮೇಲ್ಮಟ್ಟದಲ್ಲಿ ಸ್ವಸ್ಥದಿ ಪಾಲಿಸು. ಬಾಲಬುದ್ಧಿಯ ಈ ಅಂಗದ ಒಂದು ತಿಳಿದರೆ 9 ತಿಳಿಯದವ, ಅವನನ್ನು ನಿನ್ನ ಮಗನಂತೆ ಪಾಲಿಸಿಕೊಂಡು ಬಾ. ಅದರೊಂದಿಗೆ ಇಗೋ ಈ ಕಾಂಚನ ಮಾಲಿಕೆ, ಎದುರಾಳಿ ಅರ್ಧ ಶಕ್ತಿಯನ್ನು ತೆಗೆಯುವುದು. ನಾನು ಹೆಣವಾಗಿ ಬಿದ್ದರೆ ಅದರ ವರ್ಚಸ್ಸು ಹೋಗುತ್ತದೆ. ನಿನ್ನ ಕೊರಳಿಗೆ ಹಾಕಿದ್ದೇನೆ. ಕಿಷ್ಕಿಂದೆಯ ಪಾರುಪತ್ಯವ ಪಾಲಿಸು. ಯಾರು ಮತ್ತೊಬ್ಬನ ಹೆಂಡತಿಯನ್ನು ಇರಿಸಿಕೊಂಡಿದ್ರು ಅವನ ಅಡಿಯಲ್ಲಿದ್ದ ಮಂಗಗಳು ಅವನಿಗೆ ಹೇಳಿದ್ಯಂತಲ್ಲ, ಸೀತೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡ್ತೇನೆ ಅಂತ. ಮತ್ತೊಬ್ಬನ ಹೆಂಡತಿಯನ್ನು ಕೊಂಡು ಹೋದವನಿಗೆ ಬಡಿಯುವುದಕ್ಕೆ ಉಪಯೋಗ ಆಗಲಿ. ಇಲ್ಲಿವರೆಗೆ ಮತ್ತೊಬ್ಬನ ಹೆಂಡತಿಯನ್ನು ಇಟ್ಟುಕೊಂಡವನ ಅಡಿಯಲ್ಲಿದ್ದದ್ದು, ಇನ್ನು ಇನ್ನೊಬ್ಬನ ಹೆಂಡತಿಯನ್ನು ಕೊಂಡು ಹೋದವನಿಗೆ ಬಡಿಲಿಕ್ಕಿರುವುದು ಈ ಸೇನೆ. ಅಷ್ಟು ಮಾತು. ಇನ್ನು ಮುಂದಕ್ಕೆ ವಾಲಿಯ ಇಷ್ಟು ಸಮಯ ಎಷ್ಟು ಬದುಕಿದ್ರು, ವಾಲಿ ಎಷ್ಟು ಬದುಕಿದ್ರು ಪ್ರಪಂಚದಲ್ಲಿ ರಾಮ ಅನುಗ್ರಹದಿಂದ ವಾಲಿಗಿಂತಲೂ ದೊಡ್ಡದು ಸುಗ್ರೀವಾಜ್ಞೆ ಅಂತ ಆಗಲಿ. ಅದು ಸ್ಥಿರಸ್ಥಾಯಿ ರಾಮ. ಅಮ್ಮನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಆದರೂ ಚಪಲ ಚಿತ್ತದವರಲ್ಲ. ಇಲ್ಲಿ ಆದರೂ ನನ್ನ ಮೇಲಿನ ಕೋಪವನ್ನು ತಾರೆಯ ಮೇಲೆ ತೋರಿಸಿದರೆ ಅವಳನ್ನು ಬಿಟ್ಟು ಹಾಕಬಾರದು. ನನ್ನ ಮಗ ಅಂಗದ ಭರತ ಶತ್ರುಘ್ನರಂತೆ ಪಾಲಿಸಬೇಕು. ರಾಮ, ಹೆಂಡಿರೇತಕ್ಕೆ ಮಕ್ಕಳೇತಕ್ಕೆ ಬಂಡಿ ತುಂಬಿದ ದನವಿದೇತಕ್ಕೆ ಯವನವರು ಚಂಡ ಪಾಶದಿ ಕೊಂಡು ಹೋಗುವಾಗ ಕಳ್ಳನನ್ನು ಕೊಂಡು ಹೋಗ್ತಾರೆ. ನಾನೆಂಥ ಅವಿವೇಕಿ ನೋಡು. ಪುರಂ ರಾಷ್ಟ್ರಂ ಭೋಗ ಚಾದನ ಭೋಜನ ಯಾರೊಂದಿಗೆ ಹಂಚಿಕೊಂಡದ್ದು? ರಾವಣನೊಂದಿಗೆ. ಆ ಕೆಟ್ಟವನಾದ ರಾವಣನೊಂದಿಗೆ. ನೀನೊಂದು ಹೆಂಡತಿಯನ್ನು ಸೇರಿಸಿದ್ದೀನಿ. ಓ, ಅದರಲ್ಲಿ ಹೆಂಡತಿಯನ್ನು ಸೇರಿಸಿದೆ. ಹೌದು. ದಾರ ಪುತ್ರ ರಾಷ್ಟ್ರ. ಪುತ್ರಂ ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನ. ಪ್ರಸಾದ ಇದು ನನ್ನ ಶರೀರ, ನನ್ನ ಪ್ರಾಣ. ನನ್ನ ಪ್ರಾಣ ನಿನ್ನ ಪ್ರಾಣ ನನ್ನದಾಗಿ ನಿನ್ನಲ್ಲಿರಲಿ. ದೇವರು ಕೊಟ್ಟದ್ದು ಪ್ರಸಾದ ಅಲ್ವ? ಅದನ್ನು ಯಾವನೋ ಒಬ್ಬ ಕಾಮುಕನೊಂದಿಗೆ, ಯಾವನೋ ಒಬ್ಬ ಕಳ್ಳನೊಂದಿಗೆ, ಯಾವನೋ ಒಬ್ಬ ಯಜ್ಞಕಂಟಕನೊಂದಿಗೆ ಹಂಚಿದ್ದರ ಪರಿಣಾಮ ಇಷ್ಟು ನೋವಾದದಿರಬೇಕು. ನಾನು ಅವನಲ್ಲಿ ಏನೆಲ್ಲ ಹೇಳಿದ್ದೇನೆ? ನನ್ನ ಪುರ, ರಾಷ್ಟ್ರ, ನನ್ನ ಭೋಜನ, ನನ್ನ ಸೇನೆ, ನನ್ನ ಹೆಂಡತಿ, ನನ್ನ ಮಗ, ನನ್ನ ತಮ್ಮ, ಬಹುಶಃ ಯಾರಿಗೂ ಸಿಗದ ಯೋಗ ಎಲ್ಲವನ್ನು ದೇವರಿಗೆ ಸಮರ್ಪಿಸುವ ಒಂದು ಯೋಗ ವಾಲಿಗೆ ಬಂದಿದೆ. ನಿನ್ನ ಹೆಂಡತಿಯಾದಂತಹ ತಾರೆ ನನ್ನಮ್ಮ ಕೌಸಲ್ಯಾಗಿ ನೋಡಿಕೊಳ್ತೇನೆ. ನಿನ್ನ ಮಗನಾದಂತಹ ಅಂಗದ ನನ್ನ ತಮ್ಮ ಲಕ್ಷ್ಮಣನ ಹಾಗೆ ನೋಡಿಕೊಳ್ತೇನೆ. ರಾಮ, ನನಗೊಂದು ಆಶೆ ಉಂಟು. ನೀನು ಹೇಳಿದ್ಯಲ್ವ, ಇಕ್ಷಾಕೂಣ ಇವ ಭೂಮಿ ಸಶೈಲ ವನ ಕಾನನ ಪಶು ಪಕ್ಷಿ ಮೃಗಾದೀನ ನಿಗ್ರಹ ಅನುಗ್ರಹವನ್ನು. ಆ ಪಟ್ಟಿಯಲ್ಲಿ ಒಂದು ವಾನರರನ್ನು ಸೇರಿಸಿ. ಮೃಗ ಎನ್ನುವಂಥದ್ದು ಮೃಗ್ಯತೆ ಏನೇನು ಅಂತ ನೀನು ಸೇರಿಸಿದ್ದೇನೆ. ಯಾಕಂದ್ರೆ ನಿನಗೆ ನೆನಪಿಸಿದ್ದು ಯಾಕೆ ಅಂತ ಕೇಳಿದ್ರೆ, ಈಗ ಆ ಪಟ್ಟಿಯಲ್ಲಿ ನಾನು ಇದ್ದೇನಲ್ಲ. ಇನ್ನು ಮುಂದೆ ರಾಮ ಕೈ ಎತ್ತಿದ್ರೆ ಮಂಗಗಳಿಗೆ ಅನುಗ್ರಹ ಆಗಬೇಕೇ ಹೊರತು ರಾಮ ಬಾಣ ಬಿಟ್ಟ ಕೊನೆಯ ಮಂಗ ನಾನಾಗಬೇಕು. ರಾಮನ ಹೆಸರು ಹೇಳಿ ಬದುಕುವ ಮಂಗಗಳೇ ಇನ್ನು ಉಳಿಯಬೇಕು. ರಾಮ ಬಾಣದಿಂದ, ರಾಮ ನಿಗ್ರಹದಿಂದ ವಾಲಿ ಒಬ್ಬನೇ ಸತ್ತ ಅಂತ ಮಂಗಗಳ ಪಟ್ಟಿಯಲ್ಲಿ ಹೆಸರು ಬರಬೇಕು. ಈ ವಸುದೆಯಲ್ಲಿರತಕ್ಕಂತಹ ಎಲ್ಲ ಕಪಿಗಳು ಇನ್ನು ಮುಂದೆ ರಾಮನ ಕುಟುಂಬ. ಆಹಾ, ಸಂತೋಷ ಆಯ್ತು ರಾಮ. ವಾಲಿ, ಓ, ನೀನು ಅಲ್ಲಿಂದ ಬಂದವ. ಹೆಂಡಂದಿರನ್ನು, ಮಕ್ಕಳನ್ನು, ತನ್ನದ್ದಾದಂತಹ ಈ ರಾಷ್ಟ್ರವನ್ನು, ಅಹಂಕಾರ ಮಮಕಾರವನ್ನು ಎಲ್ಲವನ್ನು ನನಗೆ ಧಾರೆ ಹಿಡಿದುಕೊಟ್ಟಿದೆ. ಹೌದು. ಅಂತಹ ಯೋಗ ಶರಣನಲ್ಲಿ ಬಂದಿದ್ರೆ ಅದು ವಾಲಿಗೆ ಮಾತ್ರ ಎನ್ನುವಂತಹ ಹಿರಿಮೆಯನ್ನು ನಿನಗೆ ಒದಗಿಸಿಕೊಟ್ಟಿದ್ದೇನೆ. ನನಗೆ ಅಷ್ಟು ಸಾಕು. ನನಗೊಂದು ಬಿಡುಗಡೆ ಬೇಕು. ಯಾಕಂದ್ರೆ ನಾನು ನೀನು ಬಂದ ಕಾರಣ ಇಷ್ಟು ಮಾತಾಡಿದ್ದು, ತಡಿಲಿಕ್ಕೆ ಕೊಡುದಿಲ್ಲ ನನಗೆ. ಅಷ್ಟು ಬಿಸಿಯಾಗಿದೆ, ಒಡಲೂರಿ ಸುಡುತ್ತಾ ಉಂಟು. ನೀನು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದು, ಏನು ಮಾತಾಡಿದಾಗ್ಲಿಕ್ಕೆ ಆಗ್ತದ? ಹಾಗಾಗಿ ನನ್ನಲ್ಲಿರುವ ಜಿಜ್ಞಾಸೆ ಎಲ್ಲ ನಿನ್ನ ಮುಂದೆ ಇಟ್ಟದ್ದು. ಬಿಸಿಯಾಗುವುದಕ್ಕೆ ಹೊರಟಂತಹ ವಾಲಿಯನ್ನು ತಂಪು ಮಾಡುವುದರೊಂದಿಗೆ ನಾನು ತಂಪಾಗಬೇಕು ಹೊರಟವನ್ನ. ಹೌದಲ್ಲ? ನನಗೆ ಗೊತ್ತುಂಟು, ನಾವೆಲ್ಲ ತಂಪಾಗಬೇಕಾದ್ರೆ ನಮ್ಮ ದೇಹ ತಂಪಾಗಬೇಕು. ನೀನು ತಂಪಾಗುದು ನಿನ್ನ ದೇಹ ತಂಪಾದ್ರಲ್ಲ, ನಿನ್ನನ್ನು ನಂಬಿದವರ ದೇಹ ತಂಪಾಗ. ಆ ಕಾರಣದಿಂದಲೇ ಮೋಕ್ಷ, ಬಿಡುಗಡೆ, ಬಿಡುಗಡೆ, ಬಿಡುಗಡೆ. ಆ ಬಾಣವನ್ನು ನಾನು ಮುಟ್ಟುವುದಿಲ್ಲ.
ಒಳಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡ್ತೇನೆ. ಶ್ರೇಯಸ್ಸಾಗ್ಲಿ. ನೀಲನೇ ಅಣ್ಣನಾಡಿದಂತಹ ಮಾತನ್ನು ಕೇಳಿದೆಯಲ್ಲ, ಸಾಯುವುದು ಅವನಿಗೆ ಉತ್ಸವವಾಯಿತು. ಆ ಮೂಲಕವಾಗಿ ಕಿಷ್ಕಿಂದೆ ಈಗ ಉತ್ಸವವನ್ನು ಆಚರಿಸ್ತಾ ಇದೆ. ಕಪಿಗಳೆಲ್ಲರೂ ನನ್ನ ರಾಮನ ಕುಟುಂಬ ಹೇಳ್ತಾ ಇದೆ. ರಾಮ ಸಖ್ಯದ ಧನ್ಯತೆ, ರಾಮಾನುಗ್ರಹದ ಧನ್ಯತೆ. ಮುಂದೆ ಹೊರಟದ್ದು ನಾವು ಪತ್ನಿಯನ್ನು ಪಡೆದಂತಹ ಸಂತೋಷ ನಿನಗುಂಟು. ಅಣ್ಣನ ವಿಯೋಗ ಮುಂದೆ ಏನಂತ ತಮ್ಮ ನಿರ್ದೇಶ. ನನಗೂ ಪತ್ನಿಯನ್ನು ಪಡೆಯಲಿಕ್ಕಾಗಿ ಮುಂದೆ ಹೋಗಲಿಕ್ಕೆ ನೀನು ನಿನ್ನದಾದಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಿ. ಸರಿ, ಅದು ಚಾತುರ್ಮಾಸ್ಯ ಮಳೆ ಬರಲಿಕ್ಕಾಯಿತು. ಮಳೆಗಾಲ ಮುಗಿದ ಮೇಲೆ ಆ ಕ್ರಿಯೆಗೆ ನಾವು ಮುಂದೆ ಹೋಗೋಣ. ನಾನು ಅಲ್ಲೇ ಇರ್ತೀನಿ, ನೀನು ಮಾತ್ರ ರಾಜ್ಯಕ್ಕೂ ಬೇರೊಳಗೆ ಮಾಡಿ. ಪದ್ಮಾವತಿಯ ಮದುವೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಮಾಡಬೇಕೆನ್ನುವಂತ ವಿಚಾರವನ್ನು ಅವರಿಗೆ ಹೇಳಿದ್ದೇನೆ. ಆ ಮೂಲಕವಾಗಿ ಅವರು ಬರ್ತಾ ಇದ್ದಾರೆ. ಬಂದವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಾತ್ರವಲ್ಲ, ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ, ಬಂದವರಿಗೆ ಉಪಹಾರದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದ್ದೇನೆ. ಆದ್ರೆ ಇವರು ಬರಬೇಕಿತ್ತಲ್ಲ. ಅಮ್ಮ ವಂದಿಸಿಕೊಂಡಿದ್ದೇನೆ. ಬಾವಿಯಲ್ಲಿ ಅಂದರು ಇತ್ತಗಡೆಗೆ ಬನ್ನಿ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಹಾಗಂತ ಮದುಮಗಳು ಹೋಗಿ ಮದುಮಗಳು ಮಗಳು ಶುಭ ಮುಹೂರ್ತ ಇದೆ ಅಲ್ವಾ? ಮದುವೆಯ ಕಾರ್ಯಕ್ರಮ ಮುಂದುವರಿ. ಮಗನ ಕೊಡಿ. ಬದಲಿಸಿಕೊಳ್ಳಿ. ಮಗಳಿದ್ದಂತಹ ಸಂತೋಷದಲ್ಲಿ ನಾವು ಇದ್ದರೂ ಕೂಡ ನಮ್ಮ ಕಡೆಯಿಂದ ಬರುವಳಿಯಾಗಿ ಏನನ್ನಾದ್ರೂ ಕೊಡಬೇಕೆನ್ನುವ ಹಾಗೆ ಮನದ ಆಸೆ. ಸರಿ, ಈಗೋ ದಾರಿ ಜದೋದಿನ ಗೋಡೆಗಳಿಲ್ಲ ತೀರಿದರು ವಿಭವದಲ್ಲಿ ನೀರಜ ಮಗನಿದ್ದ ವರ್ಣಗಿರೀಡವ ಧಾರಿಣಿಯರು ಎಂಬುದರಿಂದ ಮಗನ ಶ್ರೀನಿವಾಸ, ಈಗೋ ನಿನ್ನ ಶಿರಸ್ಸಿಗೆ 6 ಮಣ ಬಾರದ ಸ್ವರ್ಣಖಚಿತವಾದಂತಹ ಮುತ್ತಿನ ಕಿರೀಟವನ್ನು ಅರ್ಪಿಸ್ತಾ ಇದ್ದಾರೆ. ಅರ್ಥ ಆಗ್ಲಿಲ್ವ ನಿಮಗೆ? ಗೊತ್ತಾಗ್ಲಿಲ್ಲ. ನಾನೇ ಸ್ಪಷ್ಟಪಡಿಸಿದೆ. ಈ ಹಿಂದಕ್ಕಾದ್ರೂ ಕೂಡ ಹುತ್ತದೊಳಗೆ ನಾನಿದ್ದಂತಹ ಸಮಯದಲ್ಲಿ ನನಗೆ ಹಾಲನ್ನೇ ನೀಡುತ್ತಾ ಇದ್ದಂತಹ ಕಪಿಲೆ ಎಂಬಂತಹ ಹಸು, ಅದರ ಪಾಲಕನು ಯಾರಿದ್ದ ಚೋಳರಾಜನೆಂಬ ನನಗೆ ಹಾಲು ಕೊಡುತ್ತಿದ್ದಂತಹ ಹಸುವಿಗೆ ಘಾತಿಸಿದಂತಹ ಸಮಯದಲ್ಲಿ ಮುನಿದು ನಾನು ಅವನಿಗೆ ಶಾಪವನ್ನು ಕೊಟ್ಟದ್ದು ಪೈಶಾಚ ಜನ್ಮವನ್ನು ಹೊಂದು ಎಂಬ ಹಾಗೆ. ಪರಿಹಾರದ ಮಾರ್ಗವನ್ನು ಕೇಳಿದಾಗ ಆಕಾಶರಾಯನೇ ಮುಂದಕ್ಕೆ ಕಿರೀಟವನ್ನೇ ನನ್ನ ತಲೆಯಲ್ಲಿ ಇರಿಸುವಂತಹ ಸಮಯವನ್ನು 6 ಗಳಿಗೆಗಳ ಕಾಲ ವೀಕ್ಷಿಸಿದೆ ಅಂತಾದ್ರೆ ಶಾಪ ಮುಕ್ತವನ್ನು ಹೊಂದಿತ್ತಿ ಎಂಬ ಹಾಗೆ ನಾನೇ ಆಡಿದವ. ಆ ಮಾತಿನಂತೆಯೇ ಶಾಪವನ್ನೇ ಮುಕ್ತಿಯನ್ನು ಹೊಂದಿದ್ದಾನೆ. ಹೋದವ ಚೋಳರಾಜನ ಹಾಗಾದ್ರೆ ಚೋಳರಾಜ
ಶ್ರೀನಿವಾಸ, ಅಮ್ಮ, ನಿನ್ನ ಮದುವೆಯ ಚಂದವನ್ನು ಕಾಣಬೇಕು ಎನ್ನುವ ಹಾಗೆ ಹೇಳಿದಾಗ ಈಗ ನನ್ನ ಪ್ರಯತ್ನದಿಂದ ಕಲ್ಯಾಣವನ್ನು ಚಂದದಿಂದ ನಡೆದು ಹೋಯಿತು. ಹೌದಮ್ಮ. ಆದ್ರೆ ನನ್ನ ಜೀವನ ಸಾರ್ಥಕವಾಯಿತು ಮಗ. ಇನ್ನು ಅನುದಿನವೂ ನಿನ್ನ ಜೊತೆಯಲ್ಲಿಯೇ ಇರಬೇಕೆನ್ನುವಂತಹ ಒಂದು ಆಸೆ ಉಂಟು. ತಾಯಿಯಾದಂತಹ ನೀನು ನನ್ನ ಜೊತೆಯಲ್ಲಿಯೇ ಇರಬೇಕು ಎಂಬ ಹಾಗೆ ನಾನು ಬಯಸುವವನೇ ಅಮ್ಮ. ಅದಕ್ಕಾಗಿಯೇ ಇನ್ನು ಮುಂದಕ್ಕೆ ಬಕುಳ ಮಾಲಿಕೆಯಾಗಿ ನಿನ್ನನ್ನು ನಾನು ಅನವರತವು ಧರಿಸಿಕೊಳ್ತೇನೆ. ಬಕುಳ ಮಾಲಿಕೆಯಾಗಿ ನನ್ನನ್ನೇ ಮಾವಯ್ಯ. ಶ್ರೀನಿವಾಸನ ಕಲ್ಯಾಣ ಎನ್ನುವಂತಹದ್ದು ಈ ಅರಮನೆಯಲ್ಲಿ ವೈಭವದಿಂದಲೇ ನಡೆದದ್ದು. ಇನ್ನು ಮುಂದಕ್ಕಾದರೂ ಕೂಡ ನಾನು ಇಲ್ಲಿಯೇ ಸ್ಥಿರವಾಗಿ ನೆಲೆಗೊಳ್ಳಬೇಕು ಎಂಬ ಹಾಗೆ ನಿಮ್ಮೆಲ್ಲವರ ಬಯಕೆ, ಮನದ ಆಸೆ, ನಿಮ್ಮ ಆಸೆಯಂತೆಯೇ ಇನ್ನು ಮುಂದಕ್ಕೆ ಈ ಸ್ಥಳದಲ್ಲಿಯೇ ನಾನು ನೆಲೆಗೊಳ್ಳುವವನಿದ್ದೇನೆ. ಆ ಸ್ಥಳ ಇನ್ನು ಮುಂದಕ್ಕೆ ಆ ಸಪ್ತಗಿರಿಗಳ ಮಧ್ಯದಲ್ಲಿ ವೆಂಕಟಗಿರಿಯಲ್ಲಿಯೇ ಭವ್ಯವಾದಂತಹ ದೇಗುಲವೊಂದನ್ನು ನಿರ್ಮಾಣ ಮಾಡಿ ಇನ್ನು ಮುಂದಕ್ಕೆ ಯಾರೆಲ್ಲ ಭಕ್ತರು ಅಲ್ಲಿಯವರೆಗೆ ಬರುತ್ತಾರೆ, ಹರಕೆ ರೂಪದಲ್ಲಿ ಅವರು ಅರ್ಪಿಸುವಂತಹ ಕಾಣಿಕೆ ಅರ್ಥಾತ್ ಮುಡಿಪು ಎಂಬಂತಹ ಕಾಣಿಕೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ತಂದು ನನಗೆ ಅರ್ಪಿಸುತ್ತಾರೆ ಅದು ಸಮುದ್ರರಾಜನ ಮೂಲಕವಾಗಿ ನೇರವಾಗಿ ಕುಬೇರನ ಭಂಡಾರವನ್ನು ಸೇರುವಂತಾಗಲಿ. ಕಾರಣ ಮತ್ತೇನಲ್ಲ, ಈ ವೈಭವದ ಮದುವೆಗಾಗಿ ನಾನು ಮಾಡಿದಂತಹ ಸಾಲ, ಆ ಸಾಲವನ್ನು ತೀರಿಸುವುದಕ್ಕಾಗಿ ಆ ಸಕಲ ಧನವೆಲ್ಲವೂ ಕೂಡ ಕುಬೇರನ ಭಂಡಾರವನ್ನೇ ಸೇರಿಕೊಳ್ಳುತ್ತದೆ. ಇನ್ನು ಮುಂದಕ್ಕೆ ತಿರುಪತಿಯಲ್ಲಿ ವೆಂಕಟರಮಣನಾಗಿ, ಸಂಕಟ ಹರಣನಾಗಿ, ಸರ್ವ ಭಕ್ತರ ಇಷ್ಟ ದೇವನಾಗಿದ್ದುಕೊಂಡು ಸದಾ ಕಾಲ ಅಲ್ಲಿಯೇ ಶ್ರೀ ಭೂದೇವಿ ಸಹಿತವಾಗಿ ಅಲ್ಲಿಯೇ ನೆಲೆಗೊಳ್ಳುವವನಿದ್ದೇನೆ, ಅಲ್ಲಿಯೇ ಪೂಜೆಯನ್ನು ಸ್ವೀಕರಿಸುವವನಿದ್ದೇನೆ. ಸಂತೋಷ ತಾನೇ ಮಾವ? ಸಂತೋಷ. ಯಾವನೇ ಆಗಲಿ ಮನುಷ್ಯನಾದವ ಚತುರ್ವಿಧ ಪುರುಷಾರ್ಥಗಳನ್ನೇ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಅದರಲ್ಲಿ ಕೊನೆಯದ್ದಾದದ್ದು ಮೋಕ್ಷ ಎಂಬ ಪ್ರತಿಯೊಂದು ಜೀವಿಯೂ ಕೂಡ ಮೋಕ್ಷವನ್ನು ಪಡೆಯುವಲ್ಲಿ ಸದಾ ಪ್ರಯತ್ನಶೀಲವಾಗಿಯೇ ಇರುತ್ತದೆ. ಆದರೆ ಭಗವಂತನ ಪ್ರೀತ್ಯರ್ಥವಾದಂತಹ ಕಾರ್ಯವನ್ನೇ ಯಾರು ಮಾಡ್ತಾರೆ ಅಂಥವರಿಗೆ ಮಾತ್ರ ಅಂತಹ ಮೋಕ್ಷವೂ ಪ್ರಾಪ್ತಿಯಾಗುತ್ತದೆ, ಶ್ರೀದೇವರ ಕಾರುಣ್ಯವೂ ಪ್ರಾಪ್ತಿಯಾಗುತ್ತದೆ ಎಂಬುದಕ್ಕೆ ಈ ಹಿಂದಕ್ಕೆ ನಡೆದಂತಹ ಶ್ರೀರಾಮ ಕಾರುಣ್ಯವು ಅಥವಾ ವೈಭವದಿಂದ ಈ ಹೊತ್ತಿಗೆ ನಡೆದಂತಹ ಶ್ರೀನಿವಾಸ ಕಲ್ಯಾಣವು ಪ್ರಪಂಚಕ್ಕೆ ಸಾಕ್ಷೀಭೂತವಾಗಿ ಕಾಣಿಸಿಕೊಂಡಿದೆ. ಇಂತಹ ಪುಣ್ಯ ಕಥಾಮೃತವನ್ನು ಆಡಿ ಹಾಡಿದಂತಹ ಸರ್ವ ಕಲಾವಿದರಿಗೂ, ಆಡಿಸಿದಂತಹ ಸೇವಾಕರ್ತರಿಗೂ, ನೋಡಿ ಕೇಳಿದಂತಹ ಕಲಾಭಿಮಾನಿಗಳಿಗೂ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಹಾಗೂ ಶ್ರೀ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಹಿತ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ ಈ ಪುಣ್ಯ ಕಥಾವಾಹಿನಿಗೆ ಮಂಗಳಚರಣವನ್ನು ಹಾಡುವಲ್ಲಿ ಸಭ್ಯ ಸಭಿಕರಿಂದ ಹಾಗೂ ಭಾಗವತರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲಂ. Shut up!
Thank you.